ಅಂಬುರುಗದಳನೇತ್ರ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಬಕುತಿಯೊಳು ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಬಕುತಿಯೊಳು ಬಕುತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಪಿರೆದು ಸಂಸ್ತುತಿಸಿ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಪರಮಡುತ್ತ ವರ್ಣಿಪೆಣಿ ಕಥಾಮೃತವ ಇರುವಂತಹ ದಳ ಬೃಹಸ್ಪತಿ ಪಟ್ಟಣಕ್ಕೆ ಯಾರೆಂಬುದಾಗಿ ಕೇಳಿದ್ದೀರಿ? ಉತ್ತರ ಭಾವನೆಂಬುದಾಗಿ ಹೇಳಬಲ್ಲೆವು. ಹಾಗೆಂದುಕೊಳ್ಳಬಹುದು. ಹೊರಟು ಬಂದ ವಿಚಾರ ಹಲವಾರಿದೆ ಆಲಿಸಿ. ಅದೊಳಗೆ ಭಾವನೆ ರಾಜ
ಸಹಸ್ರ ನಾಮ್ನೇ ಪುರುಷಾಯ ಶಾಶ್ವತೆ ಸಹಸ್ರ ಕೋಟಿ ಯುಗಧಾರಿಣೇ ನಮಃ. ನಾರಾಯಣ, ಸಮಸ್ತ ಜೀವರಾಶಿಗಳ ಮೇಲೆ ಸದಾ ನಿನ್ನ ಕರುಣೆ ಇರಲಿ ಅನ್ನುವ ಹಾಗೆ ಮತ್ತೆ 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 ಪ್ರಾರ್ಥಿಸಿಕೊಳ್ಳುತ್ತಾ ಇದ್ದೇನೆ. ಆದಿ ನಾರಾಯಣನ ನಾಭೀಕಮಲದಲ್ಲಿ ಸೃಷ್ಟಿಕರ್ತನಾದ ಬ್ರಹ್ಮದೇವ ಯಾವಾಗ ಕಾಣಿಸಿಕೊಂಡನೋ ಹರಿಯ ಪ್ರೇರಣೆಯಂತೆ ಸೃಷ್ಟಿ ಕಾರ್ಯಕ್ಕೆ ಮುಂದಾದ. ವಸಿಷ್ಠನೋ ಆಂಗೀರಸನೋ ಅಲ್ಲ ಪುನಃನೋ ಮುಂತಾದವರನ್ನು ಸೃಷ್ಟಿಸಿದರೂ ಸಹ ತನ್ನ ಗ್ರಹಿಕೆಯಂತೆ ಸೃಷ್ಟಿಯ ಕಾರ್ಯ ಆಗಲಿಲ್ಲ, ಪ್ರಜಾಭಿವೃದ್ಧಿ ಆಗಲಿಲ್ಲ ಅನ್ನುವಂತಹ ಒಂದು ರೀತಿಯ ಖೇದಕ್ಕೆ ಒಳಗಾದ. ಯೋಚನಾಪರನಾಗುತ್ತಾರೆ ಅಂತೇಳಿ. ಆದರೆ ಬ್ರಹ್ಮದೇವನ ಶರೀರದಿಂದಲೇ ಹೊರಹೊಮ್ಮಿದಂತಹ ದಿವ್ಯವಾದಂತಹ ಶಕ್ತಿ ಎರಡು ರೂಪವನ್ನು ತಾಳಿತಂತೆ. ಒಂದು ಗಂಡು, ಇನ್ನೊಂದು ಹೆಣ್ಣು. ಆ ಗಂಡಿಗೆ ಸ್ವಯಂಭೂಮನು ಅನ್ನುವ ಹಾಗೆ ಹೆಸರನ್ನಿದ್ರೆ, ಹೆಣ್ಣಿಗೆ ಶತರೂಪೆ ಅನ್ನುವ ಹಾಗೆ ಶುಭ ನಾಮದಿಂದಲೇ ಕರೆದ. ಮಕ್ಕಳೇ, ಇನ್ನು ಮುಂದೆ ನಿಮ್ಮ ಮೂಲಕವಾಗಿ ಪ್ರಜಾಭಿವೃದ್ಧಿ ಅನ್ನುವುದು ಆಗಲೇಬೇಕು. ಅಷ್ಟೇ ಅಲ್ಲ, ಸ್ವಯಂಭೂ ಅಖಂಡವಾದಂತಹ ಧರಾಮಂಡಲದ ಅಧಿಕಾರಿಯು ನೀನೇ ಆಗಬೇಕು ಅನ್ನುವ ಹಾಗೆ ಅನುಗ್ರಹಿಸಿದ. ಆದುದರಿಂದಲೇ ಸ್ವಯಂಭೂ ಮನು ಮಹಾರಾಜನೆನಿಸಿಕೊಂಡ. ಶತರೂಪೆಯನ್ನು ಕೂಡುವುದರ ಮೂಲಕವಾಗಿ 5 ಮಂದಿ ಮಕ್ಕಳನ್ನು ಪಡೆದನ. 2 ಗಂಡು ಮಕ್ಕಳು, 3 ಮಂದಿ ಹೆಣ್ಣು ಮಕ್ಕಳು. ಉತ್ತಾನಪಾದ, ಪ್ರಿಯವೃತ, ಇನ್ನು ಪ್ರಸೂತಿ, ಅಕೂತಿ. ಹಾಗೆಂದು 3 ಮಂದಿ ಹೆಣ್ಣು ಮಕ್ಕಳನ್ನು ಆ ರುಚಿಗೋ ದಕ್ಷನಿಗೋ ಮದುವೆ ಮಾಡಿ ಕೊಟ್ಟದ್ದಿದ್ರೆ, ಹಿರಿಯವನಾದ ನಾನು ಉತ್ತಾನಪಾದ ಹಾಗೂ ಎನ್ನ ತಮ್ಮ ಪ್ರಿಯವೃತ ಸಂತೋಷದಲ್ಲಿ ನಮ್ಮ ಹಿರಿಯವರ ಅನುಗ್ರಹದಂತೆ ತರಾಮಂಡಲವನ್ನು ಇಬ್ಬಾಗ ಮಾಡಿ ನೀನು ಆ ಕಡೆಯಿಂದ ಆಳ್ತಾ ಇರು, ಇನ್ನು ಅರ್ಧವನ್ನು ನಾನು ಆಳ್ತೇನೆ ಅನ್ನುವ ಹಾಗೆ ಮುಂದುವರಿದೆ. ನನ್ನ ಹೆಸರು ಉತ್ತಾನಪಾದ. ಬದುಕಿನಲ್ಲಿ ಉತ್ತಾನವನ್ನು ಕಾಣುವುದಕ್ಕೆ ಯಾವ ಹೆಜ್ಜೆಯನ್ನು ಮುಂದಿರಿಸಬೇಕೋ ಅದಕ್ಕನುಗುಣವಾಗಿಯೇ ಸದಾಚಾರ ಸಂಪನ್ನನೆನಿಸಿಕೊಂಡು ಏಳ್ಗೆಯನ್ನು ಕಾಣುವುದಕ್ಕೆ ಪ್ರಯತ್ನಿಸುತ್ತಲಿರುವವ. ವರ್ತಮಾನ ಕಾಲದಲ್ಲಿ ಈ ಪಟ್ಟಣದ ರಾಜಧಾನಿಯನ್ನಾಗಿಸಿಕೊಂಡು ಬದುಕಿನ ಉದ್ದಕ್ಕೂ ಉತ್ತಮವಾದ ಸಂಸ್ಕಾರವನ್ನು ಹೊಂದಿದ ಇಡೀ ಪ್ರಜಾವರ್ಗವನ್ನು ಕೂಡಿಕೊಂಡು ಸಂತೋಷದಲ್ಲಿ ಕಾಲ ಕಳೆಯುತ್ತಾ ಇದ್ದೆ. ಹೇಳುವವರಿಗೆ ಹೇಳಬಹುದು, ನೋಡಬಾರದು. ಅಪಾರವಾದಂತಹ ಸಂಪತ್ತು, ವಿಶೇಷವಾದಂತಹ ವೈಭವ ಎಲ್ಲ ಉತ್ತಾನಪಾದನ ಆಳ್ವಿಕೆಯಲ್ಲಿ ಕಾಣುವುದಕ್ಕೆ ಸಾಧ್ಯ ಉಂಟು. ಸಾಂಸಾರಿಕವಾಗಿ ನಾನು ಯೋಚನೆ ಮಾಡಿದರೆ ಪ್ರಾಯ ಪ್ರಬುದ್ಧನೆನಿಸಿಕೊಂಡ ಕಾಲಕ್ಕೆ 2 ಹೆಣ್ಣು ಮಕ್ಕಳನ್ನು ಮದುವೆಯಾದ. ಹಿರಿಯವಳ ಹೆಸರು ಸುನೀತಿ, ಕಿರಿಯವಳ ಹೆಸರು ಸುರುಚಿ. ಯಾವುದೇ ವಿಷಯದಲ್ಲಿ ದೇವರು ನಮಗೆ ಕಡಿಮೆ ಮಾಡಲಿಲ್ಲ. ಆದರೆ ಒಂದು ವಿಷಯದಲ್ಲಿ ಯಾಕೆ ನಮ್ಮ ಮೇಲೆ ಕೋಪ ಬಂತು ಅಂತ ಕೇಳಿದರೆ ಪ್ರಶ್ನೆಗೆ ಉತ್ತರ ಇಲ್ಲ. ಬೇರೇನಲ್ಲ, ಆ ಪುತ್ರ ಸಂತಾನದ ಸೌಭಾಗ್ಯ ಈ ಉತ್ತಾನಪಾದರಿಗೆ ಇಲ್ಲದೆ ಹೋಯಿತಲ್ಲ. ಮುಂದೊಂದು ದಿವಸ ಇಲ್ಲಿಯ ಉತ್ತರಾಧಿಕಾರಿಯಾಗಿ ಇಡೀ ನಮ್ಮ ಸಾಮ್ರಾಜ್ಯವನ್ನು ಆಳುವಂತಹ ಅರ್ಹತೆ ಉಳ್ಳ ಒಬ್ಬ ಹುಡುಗ ಇರ್ತಿದ್ರೆ ಎಷ್ಟು ಸಂತೋಷ ಪಡ್ತಿದ್ದೆ. ಮನಸ್ಸಿನಲ್ಲಿಯೇ ಒಂದು ರೀತಿಯ ಕೊರಗು ಆವರಿಸಿತು. ಆ ಹೊತ್ತಿಗೆ ಒಮ್ಮಿಂದೊಮ್ಮೆಗೆ ಸಪ್ತ ಋಷಿಗಳು ಬಂದರು ನೋಡಿ. ಯಥೋಚಿತವಾಗಿ ಸತ್ಕರಿಸಿದೆ, ಗೌರವದಿಂದ ಮಾಡಿಸಿದೆ. ಮುಂದೆ ನನ್ನನ್ನು ಮಾತನಾಡುವುದಕ್ಕೆ ಅವರು ಬಿಡಲೇ ಇಲ್ಲ. ಅಂತರ್ಯದಲ್ಲಿರುವ ನೋವು ಏನು ಅಂತ ನಮಗೆ ಗೊತ್ತಾಗುತ್ತದೆ. ಉತ್ತಾನಪಾದ, ಇಕೋ ಹಿಡುಕೋ ಚೂತ ಫಲ. ಏನು ಮಾಡಬೇಕು? ಹಿರಿಯವಳಾದ ಸುನೀತಿಗೆ ಕೊಡು. ಆ ಮೂಲಕವಾಗಿ ಕುಮಾರನೊಬ್ಬನನ್ನು ಪಡೆಯುವುದಕ್ಕೆ ಸಾಧ್ಯವಾಗುತ್ತದೆ. ಅವರು ನಿನ್ನ ವಂಶದ ಏಳಿಗೆಗಾಗಿ ಕೀರ್ತಿಯನ್ನು ಸಂಪಾದಿಸುವುದರ ಮೂಲಕವಾಗಿ ದೇವರ ಅನುಗ್ರಹಕ್ಕೆ ಒಳಗಾಗುತ್ತಾನೆ ಅನ್ನುವುದರಲ್ಲಿ 2 ಮಾತಿಲ್ಲ. ಚೂತ ಬಲವನ್ನು ಮಂತ್ರಿಸಿಕೊಟ್ಟದ್ದವು. ಸರಿಯಪ್ಪ, ಏನೇ ಆಗಲಿ, ಕೊಟ್ಟಿದ್ದಾರೆ,
ಇಟ್ಟುಕೊಂಡಿದ್ದೇನೆ. ಸುನೀತಿ ಎಲ್ಲಿದ್ದಾಳೆ ಅಂತೇಳಿ ಇನ್ನು ಅಂತಃಪುರದಲ್ಲಿ ಹೋಗಿ ಮಾತಾಡಬೇಕು. ನಡೀತೆ. ಸ್ವಾಮಿ ಎಲ್ಲಿಗೆ ಹೊರಟದ್ದೆಲ್ಲಿಗೆ ಅಂತ ನಾನು ಕೇಳುವುದು. 2 ಹೆಜ್ಜೆ ಮುಂದೆ ಬರಬಹುದಾ? ಬನ್ನಿ. ನೀನು ಗರ್ಜಿಸುವುದು ಯಾಕಪ್ಪ? ಗರ್ಜಿಸಿದ ಜೀವ ಇದ್ದೇನೆ ನಾನು, ಇನ್ನು ಸಾಯಲಿಲ್ಲ. ಜೀವ ಇದ್ದವರೆಲ್ಲರೂ ಗರ್ಜಿಸ್ತಾರೆ ಅಂತೇಳಿ ಆದ್ರೆ ಬದುಕನ್ನು ನಿರ್ಮಾಣ ಮಾಡಿಕೊಳ್ಳುವುದು ಹೇಗೆ? ನಿಮ್ಮ ಈ ವರ್ತನೆ, ನಿಮ್ಮ ಈ ಮಾತನ್ನು ಕೇಳಿ ಆಗಲೇ ಸಾಯಬೇಕಿತ್ತು ನಾನು. ನಾನೀಗ ಅಂಥದ್ದು ಕೆಟ್ಟದ್ದು ಏನಾದ್ರು ಅಪಶಬ್ದಗಳನ್ನು ಮಾತಾಡಿದ್ನ? ಕೆಟ್ಟದ್ದಲ್ಲ, ಮತ್ತೆ ನೀವು ದ್ರೋಹವನ್ನು ಮಾಡ್ತಾ ಇದ್ದೀರಿ, ದ್ರೋಹ ಭೇದ ಕಲ್ಪನೆ ಮಾಡ್ತಾ ಇದ್ದೀರಿ. ಸತ್ಯಕ್ಕಾದ್ರೆ ಹೇಳ್ತೀನಿ, ಏನು ನೀನಾಗಲಿ ಅವಳಾಗಲಿ ಆ? ನಿಮ್ಮ ಮೇಲೆ ಅಭಿಮಾನ ಉಂಟು, ಪ್ರೇಮ ಉಂಟಷ್ಟೇ ಬಿಟ್ರೆ ನಿಮಗೆ ನಾನು ದ್ರೋಹ ಬಗದೇನ. ದ್ರೋಹ? ಈ ಮಾತು ಎಲ್ಲಿಂದ ಬಂದದ್ದು? ಅಂತರ್ಯದಿದ್ದರೆ ನಾಲಿಗೆ ತುದಿಯಿಂದ ಬಂದದ್ದು. ಅಂತರ್ಯದಿಂದ ಬಂದದ್ದು ಆ ಮಾತು ಹೌದು ಅಂತ ಆದ್ರೆ ಆ ಫಲ ಯಾತಕ್ಕೆ ಕೊಟ್ಟದ್ದು ನಿಮಗೆ ಗುರು ಸಪ್ತಋಷಿಗಳು? ಸಪ್ತಋಷಿಗಳು ಹಿರಿಯವಳಾದ ಸುನೀತಿಗೆ ಕೊಡು ಅಂತ ಹೇಳಿದ್ರು. ಹೌದಾ? ಹಾಗೆ ಅಂತಃಪುರದ ಕಡೆಗೆ ಹೊರಟು ನಿಂತದ್ದು. ಮಧ್ಯೆ ನೀನು ತಡೆದು ನಿಲ್ಲಿಸಿದೆಯಲ್ಲ. ಅವರು ಹೇಳುವುದಕ್ಕೆ, ನೀವು ಕೇಳುವುದಕ್ಕೆ, ಮತ್ತೊಂದು ಸಲ ಕೊಡುವುದಕ್ಕೆ. ನಾನು ಬಿಟ್ಟರೆ ತಾನೇ ಕೊಡುವುದು. ನೀನು ಬಿಡದೇ ಇದ್ರೆ ನಾನು ಕೊಡುವುದೇ ಹೇಗೆ? ದೇವರೇ! ಸತ್ತದ್ದು ಅಂತ ಹೇಳಿದ್ರೆ ಜೀವ ಇಲ್ಲದ್ದು ಅಂತ ಲೆಕ್ಕ. ಜೀವ ನಿಮಗಿಲ್ಲ ಅಂತ ನಾನು ಹೇಳುವುದು. ಯಾಕ ಮಾತು ಹೇಳಿದೆ? ನಿಮಗೆ ಎಷ್ಟು ಮಂದಿ ಮಡದಿಯರು? ಇಬ್ಬರು. ಹೇಗೆ ನೋಡಿಕೊಂಡು ಬಂದವರು ನೀವು? ಯಾವುದಕ್ಕೂ ಕಡಿಮೆ ಆಗಬಾರದು. ಯಾವ ವಿಷಯದಲ್ಲಿ? ಪ್ರೇಮ ಅನ್ನೋದು ಯಾವಾಗಲೂ ಬೇಕು. ಕೇವಲ ಮಾತಿನಲ್ಲಿದ್ರೆ ಸಾಕಾಗುವುದಿಲ್ಲ ಸ್ವಾಮಿ, ಅಂತರದಲ್ಲಿ ಇರಬೇಕು. ಹೆಚ್ಚಿಗೆ ನಿನ್ನ ಹತ್ರವೇ ಅಲ್ವ ನಾನು ಮಾತಾಡಿಕೊಂಡಿದ್ದೆ. ಆಹಾ, ಎಂತಹ ಮಾತು ನಿಮ್ಮದು. ನೀವು ಹೇಳುವುದಕ್ಕೆ, ನಾನು ಕೇಳುವುದಕ್ಕೆ ಅದನ್ನು ನಂಬಿ ನನ್ನಷ್ಟಕ್ಕೆ ಕುಳಿತುಕೊಳ್ಳಬೇಕು. ಎಲ್ಲ ಕಷ್ಟವೇ. ಏನು ಈಗ ಏನಾಯಿತು ಅಂತೇಳಿ ನೀನು ಇಷ್ಟು ಪ್ರಲಾಪಿಸು. ಅಲ್ಲ, ಇನ್ನು ಏನಾಗಬೇಕು ಅಂತ ನಾನು ಕೇಳುವುದು. ನಾನು ಏನಿಲ್ಲ, ಮಾತಾಡದ ಕೈಯಾರು ಕೊಟ್ಟು ಬರ್ತೇನೆ ಈಗ ನಿನ್ನ ಹತ್ರ, ಮತ್ತೆ ನಿನ್ನ ಹತ್ರವೇ ಇರುವುದು. ಕೊಡುವುದಕ್ಕೆ ನಾನು ಬಿಟ್ಟರೆ ತಾನೆ. ಅದು ಯಾಕೆ ಬಿಡುವುದಿಲ್ಲ? ಅದರಿಂದ ಏನಾಗುತ್ತದೆ? ಇದರಲ್ಲಿ ಸಂತಾನ ಪ್ರಾಪ್ತಿಯಾಗುತ್ತದೆ. ಹಿರಿಯವಳಿಗೆ ಮಕ್ಕಳಾಗುವುದಿಲ್ಲ ಎನ್ನುವ ಉದ್ದೇಶದಿಂದ ನನ್ನನ್ನು ಮದುವೆಯಾಗದು. ಹೌದಾ? ಮದುವೆಯಾಗಿ ಎಷ್ಟು ವರ್ಷ ಕಳೆಯಿತು ನಮಗೆ? ಎಷ್ಟೋ ಸಂವತ್ಸರಗಳು ಉರುಳಿತ್ತು. ಹೌದಾ? ನನಗೆ ಮಕ್ಕಳಾಗಿದೆ. ಮಕ್ಕಳಾಗ್ತಿದ್ರೆ ನಾನು ಅಪ್ಪ ಆಗ್ತಿರ್ಲಿಲ್ವ? ಅದೇ ನಾನು ಕೇಳುವುದು. ಎರಡು ಕಣ್ಣಿನಲ್ಲಿ ಎರಡು ಕಣ್ಣನ್ನು ಒಂದೇ ರೀತಿಯಾಗಿ ನಾವು ಪಾಲನೆ ಮಾಡಿಕೊಂಡು ಬರ್ತೇವೆ, ರಕ್ಷಿಸಿಕೊಂಡು ಬರ್ತೇವೆ. ಹೌದು. ಒಂದು ಕಣ್ಣಿಗೆ ಸುಣ್ಣ, ಮತ್ತೊಂದು ಕಣ್ಣಿಗೆ ಬೆಣ್ಣೆಯ. ಈಗ ಯಾರು ಸುಣ್ಣ ಹಾಕಿದ್ಯಾರು, ಬೆಣ್ಣೆ ಹಾಕಿ? ಅದು ನೀವೇ. ನೀನು ಏನು
ನಾನು ಹೆಚ್ಚಿನದ್ದಕ್ಕೆಲ್ಲ ತಲೆ ಅಲ್ಲಾಡಿಸ್ತೇನೆ. ಈಗ ಸುಣ್ಣ ಬೆಣ್ಣೆ ಅಂತ ಹೇಳುವಾಗ ಮಾತ್ರ ತಲೆ ಅಲ್ಲಾಡಿಸುವುದು. ಹೌದಾ? ಇಬ್ಬರು ನನ್ನ ಮಡದಿಯರು, ನಿಮ್ಮ ಮಡದಿಯರು. ಇಬ್ಬರಿಗೂ ನಾನು ಭೇದ ಭಾವವನ್ನು ತೋರಿಸಿದ್ದೇ ಇಲ್ಲ. ಇವತ್ತು ಮಾಡ್ತಾ ಇದ್ದೀರಲ್ಲ ಆ ಕೆಲಸವನ್ನು. ನೀನು ಯಾವುದನ್ನು ಹೇಳುವುದು? ತಾಯಿತನ ಯಾರಿಗೆ ಬೇಡ ಅಂತ ಹೇಳುವುದು? ತಾಯಿತನ ತಾಯಿ ಆಗುವವಳಿಗೆ ಬೇಕಾಗುತ್ತದೆ. ಎಲ್ಲರಿಗೂ ಬೇಕು. ಪ್ರತಿ ಹೆಣ್ಣು ಮಕ್ಕಳು ಸಾರ್ಥಕ್ಯವನ್ನು ಹೊಂದುವುದೇ ಮಕ್ಕಳಾಗಿ ಮಕ್ಕಳನ್ನು ಪಡೆದು ಆದ ಮತ್ತೆ. ಹೌದಾ? ಈಗ ಹಿರಿಯವಳಿಗೆ ಮಕ್ಕಳಾಗಬೇಕು. ಹಾಗಾದ್ರೆ ಹೀಗಿರಬಹುದು. ಆ, ಈಗ ಸುನೀತಿ ಇದ್ದಾಳೆ, ಸುರುಚಿ ನೀನು. ಹೌದು. ಅವಳಿಗೆ ಮಗನಾದ ಮೇಲೋ ಹೆಣ್ಣು ಮಗಳು ಹುಟ್ಟಿದ ಮೇಲೋ ನೀನೆಲ್ಲಿಯಾದ್ರೂ ಹೆರ್ತಿಯೋ ಏನೋ? ಅವಳಿಗೆ ಫಲ ಕೊಡುವುದಿಲ್ಲ. ಹೌದೌದು. ಅವಳಿಗೆ ಆ ರೀತಿಯಾಗಿ ಮಕ್ಕಳಾಗುತ್ತದೆ. ಹೌದು. ನನಗೆ ಇನ್ನು ಅವಳ ಗುಣದಿಂದ ನನಗೆ ಮಕ್ಕಳಾಗಬೇಕು. ಆಗ್ಲಿಕ್ಕೂ ಸಾಕು. ಆಗದಿದ್ರೆ ಮತ್ತೊಂದ್ಸಲ ಸಪ್ತಋಷಿಗಳ ಕಾಲಿಗೆ ಹೋಗಿ ಅಡ್ಡ ಬಿದ್ದರೆ ಬೇಡ. ಅಪಶಕುನ ಹೇಳಬೇಡ ನೀವು. ಎಲ್ಲನೂ ಸರಿ ಅರ್ಥವಾಗುತ್ತದೆ ನನಗೆ ನಿಮ್ಮದ್ದು. ವಂಚನೆ ಮಾಡಬಾರದು ಸ್ವಾಮಿ, ಯಾವತ್ತು ವಂಚನೆ ಮಾಡಬಾರದು. ಅಲ್ಲ, ಅವರು ಕೊಟ್ಟದ್ದು ಹೌದು, ಅವರು ಹೇಳಿದ್ದು ಹೌದು. ನೀವು ಕೊಡುವುದಕ್ಕೆ ಮುಂದಾಗುತ್ತೀರಲ್ಲ, ನಿಮಗೆ ಒಂದು ರೀತಿ ಮಾಡಬಹುದಲ್ಲ. ಹಾಗಲ್ಲ, ಈಗ 2 ಭಾಗ ಮಾಡುವುದು. ಹೌದು, ಇಬ್ಬರಿಗೆ ಮಕ್ಕಳಾಗ್ಲಿ ಅಂತ. ಈಗ ಅವರು ಹೇಳಿದ್ದು ಹೇಗೆ? ಭಾಗ ಮಾಡಿ ಇಬ್ಬರಿಗೆ ಹಂಚಿಕೊಡು ಅಂತ ಹೇಳಿದ್ದಲ್ವಲ್ಲ. ಅವರು ಏನು ಹೇಳುತ್ತಾರೆ ಸ್ವಾಮಿ? ಹೇಳುವುದಲ್ಲ, ನಾವು ಕೇಳುವವರು ಏನು ಅಂತ ಆಲೋಚನೆ ಮಾಡಬೇಕು. ಎಲ್ಲಿಯಾದ್ರೂ ಹಂಚಿ ನಾನು ಕೊಟ್ಟೆ ಅಂತ ಇಟ್ಟುಕೊಳ್ಳುವ. ಹುಟ್ಟುವ ಮಗು ಹೋಳಾದ್ರೆ ತಲೆ ಉಂಟು ನಿಮಗೆ. ಇಲ್ಲದಿದ್ರೆ ಇಲ್ಲಿ ಆಡಳಿತದ ಚುಕ್ಕಾಡಿ ಹಿಡಿಯುವುದಿಲ್ಲ. ಇಷ್ಟು ವರ್ಷ ಜೀವನ ಮಾಡ್ಲಿಕ್ಕೆ ಕಷ್ಟ ಇತ್ತಲ್ಲ ಸ್ವಾಮಿ. ನನ್ನ ಮೇಲೆ ಪ್ರೀತಿ ಇಲ್ವ ನಿಮಗೆ? ಊಟೇ ಬಂಗಾರ. ನಮ್ಮ ಜೀವನ ಹೇಗೆ? ನಮ್ಮ ಜೀವನ ಅಂತ ಹೇಳಿದ್ರೆ ಹಾಲು ನೀರಿನ ಹಾಗೆ. ಅಕ್ಕ ನಿಮ್ಮ ಜೊತೆಯಲ್ಲಿ ಒಂದು ಕ್ಷಣ ಇಲ್ಲದೆ ಇದ್ರೂ ಕೂಡ ನಿನ್ನನ್ನು ಬಿಟ್ಟಿರುವುದಕ್ಕೆ ನನಗೆ ಆಗುವುದು. ನಾನು ಹಾಗೆ. ನೀವು ಯಾವ ಕಡೆಗೆ ಹೋಗ್ತೀರಿ, ಯಾರಲ್ಲಿ ಮಾತಾಡ್ತೀರಿ, ಯಾವ ವ್ಯವಹಾರಕ್ಕೆ ಮುಂದಾಗುತ್ತೀರಿ, ಅದೆಲ್ಲವನ್ನು ಸೂಕ್ಷ್ಮವಾಗಿ ನೋಡುತ್ತಾ ಇದ್ದವಳು ಇಷ್ಟವರೆಗೆ ನಾನು. ಯಾಕೆ ಬೇಕಾಗಿ? ನಿಮ್ಮ ನನಗೆ ಬೇಕಾಗಿ ಅಲ್ಲ, ಇನ್ನೊಬ್ಬರಿಗೆ ಬೇಕಾಗಿ. ಇನ್ನೊಬ್ಬರಿಗಲ್ಲ, ನನಗೆ ಬೇಕಾಗಿ. ಹೌದು ದೇವರೇ. ಕೊಡುವುದೇ ನನ್ನ ಮನಸ್ಸುದ್ರ ಅಂತ. ನನ್ನ ದೇವರು ಏನು ಅಂತ ನನಗೆ ಗೊತ್ತುಂಟು. ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟುಕೊಂಡಿದ್ದೀರಿ ನೀವು ದೇವರೇ. ತಗ್ಗಿದ್ದೆ ಎಲ್ಲ ಕಡೆಯಲ್ಲಿ ಏರಿದ್ರೆ ಆಗೋದಿಲ್ಲ, ಕೆಲವು ಕಡೆಯಲ್ಲಿ ತಗ್ಗಬೇಕಾಗುತ್ತೆ. ಅದು ಗಂಡನ ಮುಂದೆ ತಗ್ಗಿರ್ಲೇಬೇಕು. ಆದ್ದರಿಂದಲೇ ಚೂತ ಫಲವನ್ನು ಕೊಟ್ಟಿದ್ದೀರಿ. ಚೂತ ಫಲ ಕೈಯಲ್ಲೇ ಉಂಟು. ಇದು ಯಾಕೆ? ಅದನ್ನು ಹಿಂಡಿ ಕುಡಿದ್ರಾಯ್ತು. ಸಿಪ್ಪೆ ತೆಗಿಲಿಕ್ಕೆ ಬರ್ತದೆ ನೋಡಿ. ಅಲ್ಲ, ಬಾಯಾರಿಗೆ ದಾಹ ಇರುವುದು ನಿನಗಲ್ವ? ನನಗೆ ದಾಹ ಇರುವುದು ಹೌದು. ಯಾವುದರ ದಾಹ? ಮಕ್ಕಳಾಗಬೇಕು, ಆಸೆ ಮಾತ್ರ ಇರುವುದು. ಇದರಲ್ಲಿ ನೋಡು, ಪ್ರಯತ್ನ ಆಗಲಿ, ದೇವರ ಅನುಗ್ರಹ ಸಿಕ್ಕಲಿ. ಬೇಡ, ಇದನ್ನು ಸಿಪ್ಪೆ ತೆಗೆಯುವಾಗ ನಾನು ಮುದುಕಿ ಆಗ್ತೇನೆ. ಮತ್ತೆ ಈಗ ನಿನಗೆ ಹೇಗೆ ಕಾಣ್ತದೆ? ಏನ್ ಹೇಳಿದ್ರು ನೀವು? ಸರಿ, ಕಣ್ಣು ಬಿಟ್ಟು ನೋಡಿ. ಏನು ನೆರಿಗೆ ಬಿದ್ದಿದ? ಇಲ್ಲ, ನನಗೆ ಗೊತ್ತುಂಟು. ನೀವು ಹೋದಲ್ಲಿ ಬಂದಲ್ಲಿ ಹೇಳಿಕೊಂಡು ಬರ್ತೀರಂತೆ. ಹೇಳುವುದಕ್ಕೆ ಅವಳು ಕಿರಿಯವಳು, ಹಿರಿಯ ರಾಣಿಗಿಂತ ಸ್ವಲ್ಪ ಹೆಚ್ಚು ಪ್ರಾಯ ಆಗಿದೆ ಅಂತ. ಅಲ್ಲಲ್ಲಿ ನೆರಿಗೆ ಬೀಳಲಿಲ್ಲ ಅಂತ ಹೇಳಿದೆ. ಮತ್ತೆ ಅಲ್ಲಲ್ಲಿ ಬೀಳಲಿಲ್ಲ, ಎಲ್ಲ ಕಡೆಯಲ್ಲಿ ನೆರಿಗೆ ಬಿದ್ದಿದೆ ಅಂತ ಮುಖದಲ್ಲಿ. ಏನು ಗೊತ್ತಾಗುವುದಿಲ್ಲ ಅಂತ? ಇದು ನನಗೆ ಕೊಟ್ಟದ್ದ? ನನಗೆ ಯಾಕೆ ಅದು? ಅದು ಯಾಕೆ ಅಂದೆ? ಯಾಕೆ ಬೇಕಾದ್ರೆ ತೆಗೆದುಕೋ. ಅದರಲ್ಲಿ ಅಗತ್ಯ ಇಲ್ಲ, ಅದರಿಂದ ಏನು ಫಲವು ನನಗಿಲ್ಲ ಅಂತ ನೀನು ನಂಬಿದ್ರೆ ಪ್ರಯೋಜನ ಅಲ್ಲ. ನೀನು ದೇವರನ್ನು ನಂಬಬೇಕು. ಯಾವಾಗಲೂ ದೇವರಿಗೆ ವಧಿಸ್ತಾ ಇದ್ದಾಳೋ? ದೇವರ ಮೇಲೆ ನಂಬಿಕೆ ಇಲ್ಲ. ನಾವು ಏನು ಪ್ರಯತ್ನ ಮಾಡ್ತೇವ ಅದಕ್ಕೆ ಸರಿಯಾಗಿ ನಮಗೆ ಫಲ ಸಿಗುತ್ತದೆ. ಮತ್ತೆ ದೇವರು ಕೊಡ್ತಾನೆ ಇರುವುದಾಗಿ ಅಂಗಾತ ಮಲಗಿಕೊಂಡ್ರೆ ಬಾಯಿಗೆ ಬಂದು ಏನಾದ್ರೂ ತಿರುಗುವುದಿಲ್ಲ ದೇವ. ಗೊತ್ತು ನನಗೆ. ಆಗ್ಲಿ ಇನ್ನೊಂದ್ಸಲ ಸಪ್ತಋಷಿಗಳು ಬರುವಾಗ ನಿನ್ನ ಪರವಾಗಿ ನಾನೇ ಪ್ರಾಮಾಣಿಕವಾಗಿ ಬೇಡಿ ಇನ್ನೊಂದು ಆ ಚೂತ ಫಲವನ್ನು ಕೊಡಿ ಸ್ವಾಮಿ ಅಂತ ಕೇಳ್ತೇನೆ. ದೇವರೇ, ಇನ್ನೊಮ್ಮೆ ನಿಮ್ಮಲ್ಲಿ ಕೇಳ್ತೇನೆ. ಸ್ವಾಮಿ, ನನ್ನ ಮೇಲೆ ಕರುಣೆ ಇಟ್ಟು ನಿನಗೆ ಕರುಣೆ ತೋರಿ. ಅಲ್ಲ, ಅವಳಿಗೆ ಮಕ್ಕಳಾದ್ರು ನನಗೆ ಮಕ್ಕಳಾದ್ರು ನೀವು ಅಪ್ಪ ತಾನೆ. ನೀನು ಇಲ್ಲಿ ಬಾ. ಏನು
ನಾನು ತಂದೆ ಆಗುವುದು ಹೌದು. ಹೌದು. ಅವಳು ಹೆರುವ ಯಾರ ಮಕ್ಕಳಾದ್ರೆ ನಿಮಗೇನು? ಅವಳು ಹೆರುವ ಮಗನನ್ನೇ ತನ್ನ ಮಗನೆಂದು ನಿನಗೆ ಯಾಕೆ ಕಾಣಬಾರದು? ಅದಾಗುವುದಿಲ್ಲ. ಅದ ಯಾಕೆ ಆಗುವುದಿಲ್ಲ? ನನ್ನ ಮಗನನ್ನೇ ನಿಮಗೆ ಮಗ ಅಂತ ಒಪ್ಪಿಕೊಳ್ಳುವಾಗ ಅಲ್ಲ, ಒಪ್ಪಿಕೊಳ್ಳು ಅಪ್ಪನೇ ನೀವು. ಹೌದು. ಅವಳಿಗೆ ಒಪ್ಪಿಕೊಳ್ಳಬಹುದಲ್ಲ? ಅಲ್ಲ, ಹಾಗಲ್ಲ. ಏನು? ಇದು ಕೊಟ್ಟದ್ದು ಅವಳಿಗೆ ಅಂತ ಹೇಳಿದ ಮೇಲೆ ನಾನು ನಿನಗೆ ಕೊಟ್ಟರೆ ಅದು ನನ್ನದು ಅಧಿಕ ಪ್ರಸಂಗ ಆಗುತ್ತದೆ. ಅದಕ್ಕೆ ಆದ್ರಿಂದ ಈ ಚೂತ ಬಲದ ಬಗ್ಗೆ ನಿನಗೆ ಯಾವ ಆಶೆ ಬೇಡ. ಏನಿದ್ರು ಅವಳಿಗೆ ತಗೊಂಡೋಗಿ ಕೊಡ್ತೇನೆ. ಮತ್ತೆ ಏನಷ್ಟು ಅವಸರ? ತಗ್ಗಿದ ಅಂತ ಮತ್ತೆ ಏರುವುದಕ್ಕೆ ಆಗುದಿಲ್ಲ ಅಂತ ತಗ್ಗಿಕೊಂಡದ್ದಲ್ಲ ನಾನು. ಮತ್ತೆ ಏನು ಲಯ ವಿನಯಕ್ಕೆ ನೀವು ಬಾಗುತ್ತೀರಿ ಅಂತ ನಾನು ಆಲೋಚನೆ ಮಾಡಿಕೊಂಡಿದ್ದು. ನೀವು ಅಲ್ಲಿಗೆ ಬರುವುದಿಲ್ಲ ಅಂತ ಆದ್ರೆ ನನಗೆ ಎಲ್ಲಿಗೆ ಏರಬೇಕು ಅಂತ ನೀವು ಗೊತ್ತುಂಟು. ಏನು ಗದರಿಸುವುದು? ಕೊಡ್ತೀರಾ ಇಲ್ವ? ಇಲ್ಲ. ನೀವಾಗಿ ಕೊಡುವುದಿಲ್ಲ. ನೀವಾಗಿ ಕೊಡದಿದ್ರೆ ನನಗೆ ಪಡ್ಕೊಳ್ಳಬಾರದು ಅಂತ ಇಲ್ಲಲ್ಲ. ಪಡ್ಕೊಳ್ಳೋದು ಹೇಗೆ? ಪಡ್ಕೊಳ್ತೀನಿ ಹೇಗೆ? ನಾನು ಯಾರು? ಯಾರು? ನಿಮ್ಮ ಹೆಂಡತಿ, ಹಿರಿಯ ಹೆಂಡತಿ. ಹೌದು, ಗೊತ್ತು. ಕೊಡಿಯಲ್ಲಿ ಕೊಡುವುದಿಲ್ಲ. ಕೊಡಿ, ಕೊಡುವುದಿಲ್ಲ. ಚೂತ ಬಲದೊಟ್ಟಿಗೆ ಒಂದು ಪವಿತ್ರ ಉಂಗುರ ಇತ್ತು, ಅದನ್ನು ಹಾಕಿಕೊಂಡಿಲ್ಲ. ಮತ್ತೊಂದು ದಿವಸ ಅವಳಿಗೆ ಕೊಡ್ಲಿಕ್ಕೂ ಸಾಕು. ನಿಮಗೆ ಅವಳಿಗೆ ಕೊಡ್ಲಿಕ್ಕಿದ್ರೆ ಇದನ್ನು ಕೊಡಿ, ಕೊಂಡೋಗಿ ಅವಳಿಗೆ ಸಾಕು. ನಿನಗೆ ಸಂತೋಷ ಆಯ್ತಲ್ಲ? ನನಗೆ ಸಂತೋಷವೇ. ನಿನಗೆ ಇಷ್ಟೇ ಅಲ್ಲ ಆಗಬೇಕು? ನನಗೆ ಇಷ್ಟೇ ಆಗಬೇಕಾಗ್ತದೆ. ಸರಿ, ಬರ್ತೇನೆ. ಶಾಪ ಇಟ್ಟದಲ್ಲ. ಫಲವನು ಕೊಂಡದ ಕೊರೆದು ಬೀಜವನು ಬಿಸುಟ್ಟು ಫಲವನು ಕೊಂಡದ ಕೊರೆದು ಬೀಜವನು ಬಿಸುಟ್ಟು ಉಳಿದುದವು ಮುಂಜಿಸಿದಳಾಗೆ ಉಳಿದುದವು ಪುಂಜಿಸಿದಳು ಬೀಜಮ ಬಿಸುಟು ನಿಮಗೆ ಅವತ್ತದ ಅಷ್ಟು ಬೇಗ ನೋಡ್ಲಿಕ್ಕಾಗುದಿಲ್ಲ. ಎಂತ ರುಚಿ ಇದು? ಹೌದು ಅಂತ ಅಲ್ಲಿ ನಾನು ಪ್ರಥಮ ತಿನ್ನುವುದ ಚೂತ ಫಲ ಎಷ್ಟೋ ತಿಂದಿದ್ದೇನೆ ನಾನು. ಈ ರುಚಿಯ ಅನುಭವ ಆಗೋದಿಲ್ಲ. ಆಹಾ, ಹೊರಟು ಮತ್ತು ರುಚಿ. ತಂಪಾಯ್ತು ಹೊಟ್ಟೆ. ಇಷ್ಟಿದ್ರೆ ಸಾಕು ನನಗೆ. ನಾನು ಇನ್ನೇನು ಬಯಸುವುದು? ಸಪ್ತ ಋಷಿಗಳಾಡಿಯಂತಹ ಮಾತು ಸತ್ಯವಾದ್ರೆ ಸಾಕು. ಉಳಿದದ್ದೊಂದು ಗೊರಟು. ಇದು ನನಗೆ ಯಾಕೆ? ಅಡಿಯಲ್ಲಿರಲಿ. ಬಳಕೆ ಬಿದುಟ ಮಾಕಂದಮ ಕಾಣಬ ಬಳಕೆ ಬಿದುಟ ಮಾಕಂದಮ ಕಾಣಬ ಸಲೆ ಕಾರ್ಯಮಿರ್ಪುದಿದರಿಂದ ಸಲೆ ಕಾರ್ಯ ಇರ್ಪುದಿದರಿಂದ ಏನು ತರಿದು ಭಗವಂತ, ಏನು ಆಶ್ಚರ್ಯವನ್ನು ಕಾಣ್ತಾ ಇದ್ದೇನೆ. ಮನೆಯ ಆ ಕಡೆಯ ಮನೆಯವರು ಮಾತ್ಸರ್ಯ ಪಡೆಯುವುದು ಇದ್ದೇ ಇರುತ್ತದೆ.
ಆದ್ರೆ ಒಂದೇ ಮನೆಯಲ್ಲಿರುವಂತಹ ವ್ಯಕ್ತಿ ಈ ರೀತಿಯಾಗಿ ಮಾತ್ಸರ್ಯವನ್ನು ಪಡ್ತಾರೆ. ಪ್ರಪಂಚದಲ್ಲಿ ಇಂತಹ ಹೆಂಗಸರು ಇದ್ದಾರೆ. ಛೇ, ಏನು ಮಾಡೋಣ? ಇದನ್ನೇ ನನ್ನ ಅಮ್ಮನ ಬಳಿ ತಗೊಂಡು ಹೋಗುತ್ತೇನಂತೆ. ಪುಣ್ಯಾತ್ಮಿಕೆ ಸುನೀತಿಯಲ್ಲಿಗೆ ಮನವೊಲಿದು ಪುಣ್ಯಾತ್ಮಿಕೆ ಸುನೀತಿಯಲ್ಲಿಗೆ ಬಂದು ನಲವಿನಿಂದಲೋ ಓರ್ವದೂತಿಯೋ ನಲವಿಂದಲೋರ್ವದೂತಿಯೋ ಪೇಳ್ದಳಿಯೇ ವಾರ್ತೆಗಳನ್ನು ಸಂಪ್ರೀತಿಯಿಂದ ಅಮ್ಮ ದೂತಿ, ಅಮ್ಮ, ನನಗೆ ಆಶ್ಚರ್ಯವಾಗ್ತಾ ಉಂಟು. ಕೆಲಸವನ್ನೆಲ್ಲ ಮುಗಿಸಿ ಮನೆಗೆ ಹೋಗ್ತೇನಮ್ಮ ಎಂಬುದಾಗಿ ಸಂತೋಷದಿಂದ ಮಾತನಾಡಿ ಹೊರಟವಳು ನೀನು. ಪುನಃ ಹಿಂದಿರುಗಿ ಬಂದಿದ್ದಿ. ನಿನ್ನ ಮುಖವನ್ನು ನೋಡ್ತಾ ಇದ್ದೇನೆ, ಮ್ಲಾನವದಳಾಗಿದ್ದಿ. ಹೀಗಾಗೋದಕ್ಕೆ ಕಾರಣ ಏನೆಂಬುದಾಗಿ ನನಗೆ ಅರ್ಥವಾಗುತ್ತಾ ಇಲ್ಲ. ಮನೆಯಲ್ಲಿ ಏನಾದರೂ ಸಮಸ್ಯೆ ಉಂಟಾ? ಖಂಡಿತವಾಗಿಯೂ ಇಲ್ಲ ತಾಯಿ. ಮುಂಗಡ ಏನಾದರೂ ಬೇಕಾ? ಇಲ್ಲ ಅಮ್ಮ. ಮತ್ತೇನಮ್ಮ ಹಾಗಿದ್ರೆ? ಅಮ್ಮ, ಕುದುಮನೆತೆ ಆಲಿತಿಲ್ದ ವಧುದೆ ಪಾಲನೆಡೆಗೆ ಅಮ್ಮ ಕುದುಮನೆತೆ ಆಲಿತಿಲ್ದು ವಧುದೆ ಪಾಲನೆಡೆಗೆ ಸಪ್ತ ರುಚಿಗಳಿಗೆ ಕೊಟ್ಟರು ಮಂದಿರ ಮಗಾಯ ರುಚಿಗಳೆದು ಕೊಟ್ಟರು ಮಂದಿರ ಮಗಾಯ ಏತೇಕ ಫಲವನದನು ಏತೇಕ ಫಲವನದನು ಪುಂಜಿಗಳು ನಿನ್ನ ಜಠರದಲ್ಲೇ ಕೇತವ ಬಲವನದನು ನೀ ಪುಂಜಿಗಳು ನಿನ್ನ ಜಠರದಲ್ಲೇ ಆತಮ ಪುತ್ರನು ತಿನ್ನುವ ನಿಂದುತ್ತಿರೆ ನಾಳೆ ತಮ್ಮ ನಿನ್ನ ಜಠರದಲ್ಲೇ ಆತಮ ಪುತ್ರನು ತಿನ್ನುವ ನಿಂದುತ್ತಿರೆ ಲಾಲಿದೆ ಕುದುರೆ ಲಾಲಿದೆ ಕುದುಮನೆಗೆ ಯಾಲಿದೆಂದು ಪದುರೆ ಪಾಲ ನಡೆದ ತಕ್ಕ ರುಚಿಗಳೆದು ಕೊಟ್ಟರು ಮಂತ್ರಿದ ಮಗಾಯ ಅಮ್ಮ ಲಾಲಿದು ಅಮ್ಮ, ದೂತಿ, ಪ್ರತಿನಿತ್ಯದಂತೆ ನನ್ನ ಕೆಲಸವನ್ನು ಮುಗಿಸಿ ನಾನು ನನ್ನ ಮನೆಗೆ ಹೋಗುವಂತಹ ಸಂದರ್ಭ ಮಧ್ಯಪಥದಲ್ಲಿ ಒಂದು ಘಟನೆ ನಡೆದು ಹೋಯಿತು ತಾಯಿ. ಅದನ್ನು ನಾನು ಕಂಡು ಬಂದಿದ್ದೇನೆ. ಘಟನೆ ನಡೆದು ಹೋಯ್ತೆ? ಹೌದಮ್ಮ. ಏನಮ್ಮ ಅದು? ಮಕ್ಕಳಿಲ್ಲ ಎಂಬಂತಹ ಚಿಂತೆಯಿಂದ ಇರುವಂತಹ ಮಹಾರಾಜರಿಗೆ ಬಂದಂತಹ ಸಪ್ತ ಋಷಿಗಳು ದೂತಿ, ಹ, ನೀನು ಆ ಮಾತನ್ನು ಹೇಳುವಾಗಲೇ ಮನಸ್ಸಿಗೆ ಅತೀವವಾದಂತಹ ಬೇಸರ ಉಂಟಾಗ್ತಾ ಉಂಟು. ನಾಡಿನ ಪ್ರಜೆಗಳೆಲ್ಲ ಒಂದು ಆಸೆನ ಹೊತ್ತುಕೊಂಡಿದ್ರು. ಹ, ಇರುವುದಕ್ಕೆ 2 ಮಹಾರಾಣಿಯರಿದ್ದಾರೆ. ಹೌದು. ಈ ವಂಶದಲ್ಲಿ ಸಂತಾನವಾಗಲಿಲ್ಲ ಎಂಬುದಾಗಿ ನಮ್ಮ ನಾಡಿನಲ್ಲಿರುವಂತಹ ಪ್ರತಿಯೊಂದು ಪ್ರಜೆಗಳಿಗೂ ಚಿಂತೆ ಉಂಟು. ನಿಜ ತಾಯಿ. ವಂಶ ವಲ್ಲರಿ ಎಂಬುದು ಪಲ್ಲವಿಸಬೇಕಂತಿದ್ರೆ ನಮಗೆ ಸಂತಾನವಾಗಬೇಕು. ಹೌದಮ್ಮ. ಮಕ್ಕಳಿಲ್ಲದ ಮನೆಯು ಹಕ್ಕಿ ಪಕ್ಕಿಗಳಿಲ್ಲದ ವನವು ಸ್ಮಶಾನಕ್ಕೆ ಸಮಾನವಂತೆ. ಮಗನೊಬ್ಬ ಜನಿಸಬೇಕು, ಈರುವರು ರಾಣಿಯರಿಗೆ ಸಂತಾನವಾಗಬೇಕು.
ಹ. ಅದರಿಂದ ನಾವೆಲ್ಲರ ಸಂತೋಷದಿಂದ ಇರಬೇಕೆನ್ನುವಂತಹ ಆಶಾಗೋಪುರವನ್ನು ಕಟ್ಟಿಕೊಂಡದ್ದು ಹೌದು. ಏನ್ ಮಾಡೋದು ಹೇಳು? ಹ. ಯಾವುದಕ್ಕೂ ಯೋಗ ಬೇಕಲ್ವೇನೆ ದೂತಿ? ನಿಜ ತಾಯಿ. ಏನಾಯ್ತು ಹೇಳು? ನಮ್ಮ ಅರಮನೆಗೆ ಸಪ್ತ ಋಷಿಗಳು ಬಂದ್ರಮ್ಮ. ಸಪ್ತಋಷಿಗಳು ಬಂದರೆ? ಹ. ಸಂತೋಷದಿಂದ ಅವರನ್ನು ಸತ್ಕರಿಸಿದರು ತಾಯಿ. ಬಂದವರನ್ನು ಸತ್ಕರಿಸಬೇಕಾದದ್ದು ನಮ್ಮ ಕರ್ತವ್ಯ ಅಲ್ವಾ ಹೇಳು? ಖಂಡಿತವಾಗಿಯೂ. ಆ, ಸಂತೋಷ ಪಟ್ಟಂತಹ ಅವರು ಆ, ಮಂತ್ರಿಸಿದಂತಹ ಚೂತ ಫಲವನ್ನು ಕೊಟ್ಟರು ತಾಯಿ. ಛೂತ ಫಲವನ್ನು? ಹೌದು. ಯಾಕೆ? ಕಾರಣ ಇದೆಯಮ್ಮ. ಏನು? ಮಕ್ಕಳಿಲ್ಲ ಎಂಬಂತಹ ಚಿಂತೆಯನ್ನು ನಿವಾರಿಸುವುದಕ್ಕಾಗಿ ಹಾ. ಈ ಚೂತ ಫಲವನ್ನು ನಿನ್ನ ಹೆಂಡತಿಯರೀರುವರೆಗೆ ಕೊಡು, ಹ್ಮ್. ಅದನ್ನು ಸಮಾನವಾಗಿ ಹಂಚಿಕೊಡು ಎಂಬುದಾಗಿ ಹೇಳಿದ್ದಾರೆ. ಹೌದೇ? ಅದರಿಂದ ನೋಡು, ಈ ಸಂದರ್ಭದಲ್ಲಿ ನೀನು ಬರುವುದಲ್ಲ, ಮತ್ತೆ ನಾನು ಸರಿ ಇದ್ದೇನಲ್ಲ? ಹೌದಮ್ಮ, ನನ್ನ ಮುಖದಲ್ಲಿ ಲಕ್ಷಣ ಸರಿ ಉಂಟಲ್ಲ? ಈಗ ಇದೆ, ನಗುವಿನ ಮುಖ ಉಂಟಲ್ಲ? ಖಂಡಿತವಾಗಿ. ಹಾಗಿದ್ರೆ ಈಗ ನನ್ನ ಪತಿದೇವರು ಇಲ್ಲಿಗೆ ಬರಬಹುದು, ಆ ಚೂತ ಫಲವನ್ನು ತಂದು ನನ್ನ ಕೈಯಲ್ಲಿ ಕೊಡಬಹುದು. ನೋಡು, ನನಗೆ ಸಂತೋಷ ಆಗ್ತದೆ. ಯಾಕೆ ಗೊತ್ತುಂಟಾ? ಅವರು ತಂದು ಕೊಟ್ಟಂತ ಹಣ್ಣನ್ನು ನನ್ನ ತಂಗಿಯನ್ನು ಕರೆದು ನಾವಿರುವರು ಸೇರಿ ಕುಳಿತು ಹಂಚಿಕೊಂಡು ತಿಂತೇವೆ. ದೂತಿ, ನೀನು ಹೋಗಿ ಮನೆಗೆ. ನೀನು ಯಾಕೆ ಬರ್ತಿದ್ದೆ ಹೇಳು? ಅಮ್ಮ, ಏನು? ನಿಮ್ಮ ಸಂತೋಷವನ್ನು ಕಾಣುವಾಗ ಆ, ನನಗೆ ಮತ್ತೂ ಬೇಸರವಾಗುತ್ತಾ ಉಂಟು. ನೋಡು, ಅತಿ ಆಪ್ತಳು ಎಂಬುದಾಗಿ, ಹ. ಅತಿ ಪ್ರೀತಿಗೆ ಪಾತ್ರನಾದಳು ಎಂಬುದಾಗಿ ನಾನು ತಿಳಿದುಕೊಂಡವಳು. ಸಂತೋಷ ಕಂಡಾಗ ನಿನಗೆ ಯಾಕೆ ಬೇಸರ ಆಗುವುದು? ತಾಯಿ, ಏನು? ನೀವು ತಿಳಿದಂತೆ ಅವರು ಇಲ್ಲಿಗೆ ಬರಬೇಕಿತ್ತು. ಹಾ. ಆದರೆ ಬರುವಂತಹ ಮಧ್ಯಪಥದಲ್ಲಿ ಆ, ನಿಮ್ಮ ತಂಗಿ ಅವರನ್ನು ತಡೆದು ನಿಲ್ಲಿಸಿ ಏನು ವಿಚಾರ ಎಂಬುದಾಗಿ ಕೇಳಿದರು. ಆ, ವಿಚಾರವನ್ನೆಲ್ಲ ತಿಳಿದಂತಹ ಅವರು ಹ್ಮ್. ಮಾತ್ಸರ್ಯದಿಂದ ಆ, ಆ ಹಣ್ಣು ನಿಮಗೆ ಸಿಗಬಾರದು, ಹಾ. ತನಗೊಬ್ಬಳಿಗೆ ಸಿಗಬೇಕು, ತನಗೆ ಮಾತ್ರ ಪುತ್ರ ಸಂತಾನ ಆಗಬೇಕೆಂಬುದನ್ನು ತಿಳಿದು ಆ, ಒಬ್ಬರೇ ಪುಂಜಿಸಿದರು ತಾಯಿ. ಹ. ಆ ಬಳಿಕ ಆ, ಅದರ ಬೀಜವನ್ನು ಬಿಸಾಡಿದರು. ಹ್ಮ್. ಅದನ್ನು ಕಂಡು ನನಗೆ ಬೇಸರವಾಯಿತು. ಆ, ಯಾಕೆ ಅಂತ ಹೇಳಿದ್ರೆ, ಹ್ಮ್. ಪ್ರತಿನಿತ್ಯವೂ ನಮ್ಮ ಸಂತೋಷವನ್ನು ನೀವು ಕಾಣುವವರು, ಆ, ನಮ್ಮನ್ನು ನೀವು ದೂತಿಯ ಹಾಗೆ ಕಂಡವರಲ್ಲ, ಹ್ಮ್. ತಂಗಿಯಂತೆ ಕಂಡವರು ತಾಯಿ. ಆ, ಅಂತಹ ನಿಮಗೆ ಹ್ಮ್. ಈ ರೀತಿಯ ಮೋಸವಾಗುವುದನ್ನು ನಮ್ಮಿಂದ ಕಾಣುವುದಕ್ಕೆ ಆಗುತ್ತದೆ? ಹಾ. ಖಂಡಿತವಾಗಿಯೂ ಇಲ್ಲ ತಾಯಿ. ಹ್ಮ್. ಹಾಗಾಗಿ ಹಾ. ಆ ಬೀಜವನ್ನು ತಂದಿದ್ದೇನಮ್ಮ. ಪರಮಾತ್ಮನ ಅನುಗ್ರಹವಿದ್ರೆ ಇದರಿಂದಲೂ ಸಂತಾನ ಆಗಬಹುದು ತಾಯಿ. ಇದನ್ನು ನೀವು ಗಮನಿಸಿ. ಎಂದು ದೋದಿತ ಮಾಕಲ್ದವಿಯಲ್ ಕಂಡೋ ಸ್ತುತಿ. ಶ್ರೀ ಗೋವಿಂದನ ತಾನೊಂದೆಣಿಸಿದರೆ ದೈವ ಮತ್ತೊಂದು ಬಗೆಯಿತು ಎಂಬಂತಾಯ್ತಲ್ಲ ನನ್ನ ಪರಿಸ್ಥಿತಿ. ಹೌದು ತಾಯಿ. ನನ್ನ ತಂಗಿಯ ಮೇಲೆ ಅತಿಯಾದ ಪ್ರೀತಿ ನಿಲ್ಲಿಸಿಕೊಂಡವಳು ನಾನು. ಹ್ಮ್. ಆದರೆ ಹ. ಈ ಒಂದು ವಿಚಾರದಲ್ಲಿ ನನ್ನ ತಂಗಿ ಮಾತ್ಸರ್ಯದಿಂದ ವರ್ತಿಸಿ ಬಿಟ್ಟಳಲ್ಲ. ನಿಜ ತಾಯಿ. ಹಣ್ಣನ್ನು ಹಂಚಿ ತಿಂದಾಗ ನಮ್ಮ ಪಾಲಿಗೆ ಸಂತಾನವಾಗುತ್ತದೆ ಎಂಬುದಾಗಿ ಸಪ್ತ ಋಷಿಗಳು ಹೇಳಿದರೆ, ಹ್ಮ್. ಅದನ್ನು ಪ್ರೀತಿಯಿಂದ ನನ್ನವರು ಕೊಡುವುದಕ್ಕಾಗಿ ತಂದರೆ ಮಧ್ಯ ಪಥದಲ್ಲಿ ತಡೆಯನ್ನೊಡ್ಡಿ ಹ್ಮ್. ಹಣ್ಣನ್ನು ತಿಂದು ಬೀಜವನ್ನು ಬಿಸಾಡಿದಳೆ. ಹೌದು ತಾಯಿ. ನಿನ್ನ ಮೇಲೆ ಅತಿಯಾದ ಪ್ರೀತಿ ಹುಟ್ಟಿಕೊಳ್ತಾ ಉಂಟು ನನಗೆ. ಹ್ಮ್. ಯಾರು ಏನೇ ಹೇಳಲಿ, ಹ. ನಮ್ಮವರು ನಮಗಾಗುವುದಿಲ್ಲ, ನಿಜ ತಾಯಿ. ಸಂಬಂಧಿಕರು ನಮಗಾಗುವುದಿಲ್ಲ, ಹ್ಮ್. ಮಿತ್ರರೇ ನಮಗಾಗುವುದು. ಮಿತ್ರಯಾದಂತಹ ನೀನು ಹ್ಮ್. ನನ್ನೊಡತಿಗೆ ಅನ್ಯಾಯವಾಗಬಾರದೆನ್ನುವಂತಹ ಉದ್ದೇಶದಿಂದ ಈ ಗೊರಟನ್ನು ತಂದೆಯ ಗೆಳತಿ. ಹೌದಮ್ಮ. ಸಂತೋಷವಾಗುತ್ತಾ ಉಂಟು.
ಹೋಗು ನೀನು ಮನೆಗೆ ಹೋಗು. ದೇವನೊಲಿದರೆ ಕೊರಡು ಕೊನರುವುದು ಬರಡು ಹಯನುವುದು. ಹಣ್ಣಾದರೇನು ಗೊರಟಾದರೇನು, ನನ್ನ ಸಂಪೂರ್ಣ ಭಾರವನ್ನು ಹರಿಯ ಮೇಲಿರಿಸಿ ಹರಿನಾಮ ಸ್ಮರಣೆಯನ್ನು ಮಾಡುತ್ತಾ ಈ ಕೊರಟನ್ನು ನಾನು ಸ್ವೀಕರಿಸುತ್ತೇನೆ. ಲಕ್ಷ್ಮೀ ನಾರಾಯಣ ಗೋವಿಂದ ನಾರಾಯಣ. ಸಪ್ತಋಷಿಗಳು ಯಾವಾಗ ಚ್ಯೂತ ಫಲವನ್ನಿದ್ರು ಅಂತೂ ಅವರ ಅನುಗ್ರಹಕ್ಕೆ ಒಳಗಾದಂತಹ ನನ್ನ ಮಡದಿ ಆ ಸುನೀತಿ ಗಂಡು ಮಗುವಿಗೆ ಜನ್ಮವನ್ನಿತ್ತಿದ್ದಾಳೆ ಅಂತ ಹೇಳಿದ ವಿಷಯವನ್ನು ಕೇಳಿದರೆ ಮನಸ್ಸಿಗಾಗುವ ಆನಂದ ಅಷ್ಟಿಷ್ಟ. ಕೇವಲ ನನಗೊಬ್ಬನಿಗೆ ಅಲ್ಲ, ಸಮಸ್ತರು ಈ ಹೊತ್ತಿಗೆ ಹರ್ಷದಿಂದ ಕುಣಿದಾಡುತ್ತಾ ಇದ್ದಾರೆ. ನಮ್ಮ ವಂಶದ ಕುಲದೀಪ ಉದಿಸಿ ಬಂದ ಆಗಲೇ ಆ ಋಷಿಗಳ ಮಾತು ಸತ್ಯವೇ ಆಗಲಿ. ಆದರೆ ಒಂದು ವಿಚಾರ, ಇದಕ್ಕಿಂತ ದೊಡ್ಡ ಸಂತೋಷ ಏನು, ಆಚೆ ಒಳೊಬ್ಬಳಿದ್ದಾಳಲ್ಲ ಸುರುಚಿ, ಎರಡನೇ ಅವಳು ಹೆತ್ತಿದ್ದಾಳೆ ಅನ್ನೋ ವಿಷಯ ಸಂತೋಷವೇ. ಇಲ್ಲದೆ ಇದ್ರೆ ನಾನು ಕಣ್ಣೀರು ಹಾಕಬೇಕಾಗಿತ್ತು. ಯಾವಾಗಲೂ ಅಪವಾದವನ್ನು ಕೇಳಿ ಕೇಳಿ ಸಾಕಾಗಿದೆ. ಆದರೆ ಅವಳ ಮಾತನ್ನು ತಡೆ ಹಿಡಿಯುವಲ್ಲಿ ನಮ್ಮ ಸಾಮರ್ಥ್ಯ ಸಾಕಾಗೋದಿಲ್ಲ. ಅವಳು ಹೆತ್ತದ್ರಿಂದ ಇನ್ನು ನನಗೆ ಮಕ್ಕಳಾಗಲಿಲ್ಲ ಹಾಗೆ ಒಂದೇ ಸವನೆ ನನ್ನನ್ನು ಪೀಡಿಸುವುದಕ್ಕೆ ಮುಂದೆ ಬರಲಿಕ್ಕಿಲ್ಲ ಅಂತ ಹೇಳಿಲ್ಲ. ಆದರೆ ಸುನೀತಿ ಹೆತ್ತ ಮಗನಿಗೆ ಧ್ರುವ ಅನ್ನುವಂತಹ ಹೆಸರನ್ನಿಟ್ಟಿದ್ದೆ. ಸುರುಚಿ ಹೆತ್ತದ ಮಗುವಿಗೆ ಉತ್ತಮನೆಂದೇ ಹೆಸರನ್ನಿರಿಸಿದವ ನಾನು. ಏನೇ ಆಗಲಿ ಸದಾಚಾರ ಸಂಪನ್ನರಾಗಿ ಬದುಕಿನ ಉದ್ದಕ್ಕೂ ಸಂಸ್ಕಾರವನ್ನೇ ಹೊಂದಿಕೊಂಡು ದೇವರ ಅನುಗ್ರಹಕ್ಕೆ ಎರಡು ಮಕ್ಕಳು ಬೆಳೆದು ನಿಲ್ತಾರೆ ಅಂತೇಳಿ. ಆದರೆ ಬೇರೇನು ಬೇಡ, ನನ್ನ ಬದುಕು ಸಾರ್ಥಕ್ಯ ಆಯಿತು ಅಂತ ಗ್ರಹಿಸಿಕೊಳ್ತೇನೆ. ಜೊತೆಗೆ ನನ್ನ ಮಡದಿ ಸುರುಚಿಗೆ ದೇವರು ಒಳ್ಳೆ ಬುದ್ಧಿ ಕೊಡ್ಲಿ ಅಂತೇಳಿ ಪ್ರಾರ್ಥಿಸ್ತೇನೆ. ಮನದೊಳತು ಏವೆತ್ತ ನಾರಿ ಬಗೆದಳು ತನ್ನ ಕೇಡಿಂಗವನ ಕೇಡುಗಳ ನಾರಿ ಬಗೆದಳು ತನ್ನ ಕೇಡಿಂಗವನ ಕೇಡುಗಳ ಸ್ವಾಮಿ, ಹುಚ್ಚೆ ಪ್ರಾರಂಭ ಆಗಿದೆ. ಯಾರಿಗೆ? ಯಾರಿಗೆ? ನಿಮಗೆ ಅಲ್ವಾ? ನಿಮಗೆ ಆಸೆ ಉಂಟಾ ಅಂತ ಚಂದ ನೋಡಬೇಕು ಅಂತ? ಹುಚ್ಚು ಶುರುವಾದ್ರೆ ನನಗೆಲ್ಲ, ನಾನು ಮತ್ತೊಬ್ಬರಿಗೆ ಹಿಡಿಸಿಯೇನು ಹೊರತು ನನಗೆ ಹುಚ್ಚು ಶುರುವಾಗುವುದಕ್ಕೆ ಇಲ್ಲವೇ ಇಲ್ಲ. ಯಾರಿಗೆ? ಇಲ್ಲಿಯ ಮಹಾರಾಜನಿಗೆ, ನನ್ನ ಗಂಡನಿಗೆ. ಯಾವ ಹುಚ್ಚು? ಯಾವ ಹುಚ್ಚು? ಮಕ್ಕಳ ಹುಚ್ಚು. ಮಕ್ಕಳ
ಹೇಳಿದವರಿಗೆ ಹಾ 2 ಮಕ್ಕಳಾಯಿತು. ಹೌದು. ದೊಡ್ಡ ರಾಣಿ, ಹಿರಿಯವಳು, ಹ್ಮ್ ಎಲ್ಲದರಲ್ಲಿ ಶ್ರೇಷ್ಠ, ಹೌದು. ಪ್ರೀತಿ ಇರುವುದು ಅವಳಲ್ಲಿ. ನಾನು ಅದನ್ನೆಲ್ಲ ಆಲೋಚನೆ ಮಾಡುವುದು. ಪ್ರಥಮ ಹಣ್ಣು ತಿಂದದ್ದು ನಾನು, ಹಾ ಪ್ರಥಮ ಹೆರಿಗೆ ಆದಲ್ಲಿ ಛೇ ಅದು ಹೇಗೆ ಅಂತ. ಅದೇ ಈ ದೇವರು ಮತ್ಸರ್ಯ ಅಂತ. ಸ್ವಲ್ಪ ಅಲ್ಲ. ಜೀವನದ ಉದ್ದಕ್ಕೂ ನನಗೆ ಇದನ್ನೇ ಅನುಭವಿಸುವುದಕ್ಕೆ ಹೇಳಿಕೊಡ್ತಾ ಇದ್ದಾನ ಅಂತ. ಹಾ ಇಲ್ಲದೆ ಹೋದ್ರೆ ಹಾ ಗೊರಟಿನಲ್ಲಿಯೂ ಮಕ್ಕಳಾಗುತ್ತದ. ಗೊತ್ತಾಯ್ತಲ್ವಾ? ಏನು ಗೊತ್ತಾದ್ದು? ಹೊರಟೆ ಅಲ್ಲಿ. ನಿಮಗೆ ಸಂತೋಷ, ಹಾ ನಿಮಗೆ ಸಂತೋಷ ಅಂದರೆ ಏನು ಸ್ವಾಮಿ? ಹಾ ಹಿರಿಯ ರಾಣಿ ಮಹಾರಾಣಿ ಅವಳು, ಹಾ ಇಲ್ಲಿಯ ಮಹಾರಾಜ. ಹಾ ನೀವು ಏನು ಕೇಳಿದ್ರು ಕೊಡ್ತಾರೆ, ಎಷ್ಟು ಕೊಡ್ತಾರೆ. ಹೌದಪ್ಪ. ಯಾಕೆ ಕೊಡುವುದು? ಯಾಕೆ? ಅದಕ್ಕೆ ಬೇಕಾಗಿ ಹಾ. ಒಂದದು ಹಾ. ಇಲ್ಲೇ ಇರಬೇಕು, ಹಾ. ಮತ್ತೊಂದು ಯಾವ ವಿಷಯದಲ್ಲಿ ಅವರಿಗೆ ಪ್ರೋತ್ಸಾಹ ಮಾಡಬೇಕು ಎನ್ನುವುದನ್ನು. ಹಾ ನಮಸ್ಕಾರ, ಓ ನಿಮಗೆ ಕೈ ಮುಗಿಯುತ್ತೆ. ಹಾ ನಿಮಗೆ ಎಷ್ಟು ಕೊಡ್ತಾರೆ? ಅವರು ದಿವಸಕ್ಕೆ ಹೌದಾ? ಅದಕ್ಕಿಂತ ಹಿಮ್ಮಡಿ ಹಾ ನಾನು ಕೊಡ್ತೇನೆ, ನಾನು ಕೊಡಿಸ್ತೇನೆ. ನನ್ನ ಪರವಾಗಿರಬೇಕು ನೀವು. ಹಿಮ್ಮಡಿಯ ಹಿಮ್ಮಡಿಯ. ನಿಮಗೆ ಎಷ್ಟು ಬೇಕು? ಮುಮ್ಮಡಿ ಬೇಕಾ? ಹಾ ಮುಮ್ಮಡಿ ಕೊಡಿಸ್ತೇನೆ. ಹಾ ನಾನು ಅದನ್ನೆಲ್ಲ ಆಲೋಚನೆ ಮಾಡುವುದು. ಹೌದು. 2 ಮಕ್ಕಳಿದ್ದಾರೆ, ಹ್ಮ್ ಸರಿ ಸಮವಾಗಿ ನೋಡಿಕೊಳ್ಳಬೇಕಿತ್ತು. ಹಾ ನನ್ನ ಮಗನಲ್ಲಿ ಪ್ರೀತಿ ಇಲ್ಲ, ಹೆಚ್ಚಾಗಿ ಹಚ್ಚಿಕೊಳ್ಳುವುದು ಅವನನ್ನು. ಹಾ ಎಲ್ಲಿ ಹೋದ್ರು ಧ್ರುವ 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 ಅಂತ. ಏನು ಉತ್ತಮ ಏನು ಮಾಡಿದ್ದಾನೆ? ಅದೇ ಏನ್ ಕಡಿಮೆ ಉಂಟು? ಏನು ಕಡಿಮೆ ಇಲ್ಲ. ಎಲ್ಲಿ ಹೋದ್ರೆ ಅವರಿಬ್ಬರೇ ತಿರುಗಾಡಿಕೊಂಡಿರುವುದು. ಹ್ಮ್ ರಾಜಕೀಯ ವಿಷಯವೇ ಬಿಟ್ಟು ಬಿಟ್ಟಿದ್ದಾರೆ. ಹೌದಪ್ಪ. ಮತ್ತೊಬ್ಬಳು ಹೆಂಡತಿದ್ದಾಳೆ. ಹಾ ನನ್ನ ಮಗುನವರಿಗೆ ಮಗ ತಾನೆ. ಹೌದು. ಆ ವ್ಯಾಮೋಹ ಅವರಿಗೆ ಇಲ್ಲ ಅಂತ. ಇದನ್ನೆಲ್ಲ ಆಲೋಚಿಸುವಾಗ ಹಾ ನನ್ನ ಜೀವನವೇ ವ್ಯರ್ಥವಾ ಅಂತ ಆಗುತ್ತಾ ಇದೆ. ನಾಳೆ ದಿವಸ ಏನಾಗುತ್ತದೆ? ಇಲ್ಲಿಯ ಮಹಾರಾಣಿ ಅವಳಾಗುತ್ತಾಳೆ, ಸಾಮ್ರಾಜ್ಞಿಯಾಗುತ್ತಾಳೆ, ರಾಜಮಾತೆಯಾಗುತ್ತಾಳೆ. ನನ್ನ ಮಗನಿಗೂ ನನಗೂ ಏನೂ ಇಲ್ಲ ಅಂತ ಆಗುತ್ತದೆ. ಹಾ ಏನು ಮಾಡಿ ಸಾಯುವುದು ಸ್ವಾಮಿ? ಏನು ಮಾಡುವುದು ನನಗೆ ಹೇಳಿ. ಮಾತೆ ಬರಚಂತೆಯರು ಮಾತುಗಳು ಬಂದಾಗ ನಾನೇ ಅಮ್ಮ ವಾಮ ಓಮಲಗಿರಿಗೆ ಅಮ್ಮ. ಏನಮ್ಮನೆ? ಯಮ ಯಮ. ಇನ್ನವನೇ ಬರಬೇಕು ಯಮ. ಅಮ್ಮ ನಿಂತಿದ್ದೀಯಾ? ಕಿವಿ ಕೇಳುತ್ತದ ನನಗೆ? ಬಂದಾಗ ವಯ್ಯಾರ ಪಾವನೆ ವಯ್ಯಾರ ಕಳುವೆ ಯಾರು? ಯಾಕಮ್ಮ ಅಮ್ಮ ಚಿಂತೆನೋ ಬೋಧಾಗೆ ಬೇಡಮ್ಮ ಅಮ್ಮ
ನಿನಗೇನಾಯ್ತೆ? ಅಷ್ಟು ಇಳಿದಿದೆ ಬೆವರು. ಹೇಗೆ ನನ್ನ ಕೆಲಸ? ಬೆಂಕಿ ಬಿತ್ತು ನಿನ್ನ ಕೆಲಸಕ್ಕೆ. ಬೆವರು ಇಳಿತ ಉಂಟು. ಒಂದು ಕೋಣ ತುಂಬಿಸಬಹುದು. ಅಮ್ಮ ಏನು ಅಮ್ಮನಿಗೆ? ಅಮ್ಮ ಇನ್ನು ಸಾಯಲಿಲ್ಲ, ಆ? ಇವತ್ತು ಹೋಗಿದ್ದಾಳೆ. ಹಾಗೆ ಸಾಯಿರಿ ಹೋಗಿ. ನೀನು ಅದಕ್ಕೆ ಕಾಯುವುದಂತ? ಅಲ್ಲ ಮತ್ತೆ ಸಾಯಲಿಲ್ಲ ಅಂತ ಹೇಳ್ತೀರಿ? ನಿನಗೇನು ಕೆಲಸ ಇಲ್ಲವಂತ ನಾನು ಕೇಳುವುದು. ಅಮ್ಮ. ಎಷ್ಟೊತ್ತು ಏನು ಮಾಡಿದ್ದೀನು? ನನಗೆ ಆಶ್ಚರ್ಯ ಕಾಣುದು. ಏನು ಆಶ್ಚರ್ಯ? ನಿಮ್ಮ ಬಳಿಗೆ ಬರುವಾಗ ಒಂದು ಹಲ್ಲು ಬಿಡುವವರು ನೀವು. ಏನಾದ್ರೂ ಒಂದು ಹಾಸ್ಯ ಇರುತ್ತದೆ, ಏನಾದ್ರೂ ಒಂದು ಕಥೆ ಇರ್ತದೆ ಅಂತ. ಆದ್ರೆ ಇಂದು ಬಂದು ನೋಡುವಾಗ ನಿಮ್ಮ ಕಣ್ಣಿನಲ್ಲಿ ನೀರು ಧಾರಾಕಾರವಾಗಿ ಇಳಿತಾ ಉಂಟು. ಜನನಿಯೇ, ಯಾಕಮ್ಮ ಕಣ್ಣೀರು? ನೀವು ಒಳ್ಳೆ ರೀತಿಯಲ್ಲಿ ಮಾತಾಡಿಸಬೇಕಾದಂಥ ನೀವು ಈ ರೀತಿಯಾಗಿ ವೇದನೆಯಿಂದ ಅಳುತ್ತಾ ಇದ್ದೀರಿ. ಯಾರ ಜೊತೆ ಆಟಾಡಿತಾ ಇದ್ದೀನಿ ನೀನು? ಅಮ್ಮ, ಏನು ಅವನ ಸಂತಾನದವನ ನೀನು? ನನ್ನ ಗೆಳತಿಯರ ಜೊತೆಯಲ್ಲಿ ರಾಜಾಂಗಣದಲ್ಲಿ ಆಡ್ತಿರುವಂತಹ ಸಂದರ್ಭ ನಿಮ್ಮ ದುಃಖದ ಸುದ್ದಿ ನನಗೆ ಬಂತು. ಏನು ಮಹಿಷಿಯ ನಿನ್ನದು? ಅಮ್ಮ, ಮತ್ತೆ ಏ ಕಳುವೆ, ಯಾರು ನೀವು ಏ ಕಳುವೆ, ಏನಂದ್ರೆ? ಏ ಕಳುವೆ, ಅದರ ಅರ್ಥ ಏನು ಹೇಳು? ಏನು ಅರ್ಥ? ಏನು ಕಳುವೆ ಅಂದ್ರೆ? ಕಳುವೆ ಅಂತ ಏಕೆ ಕಳುವೆ? ಯಾಕೆ ಅಳುವೆ? ಯಾಕೆ ಅಳುವೆ ಕೂಡಿಸು, ಯಾಕೆ ಅಳುವೆ, ಏ ಕಳುವೆ. ಅಮ್ಮ, ಏನಮ್ಮ ನಿಮ್ಮ ಚಿಂತೆಗೆ ಕಾರಣ ಏನು ಅಂತ ಅರ್ಥ ಆಗ್ಲಿಲ್ಲ. ಯಾಕೆ ವೇದನ, ಯಾಕೆ ದುಃಖ, ಏನಾಯ್ತು ನನ್ನಲ್ಲಿ ಹೇಳಿ ತಾಯೇ. ಹೇಳಿದ್ರೆ ಏನಾದ್ರು ಪ್ರಯೋಜನ ಉಂಟ ಇದಕ್ಕೆ? ನಾನಿರುವುದೇ ನಿಮಗಾಗಿ. ನಿನ್ನ ಈ ಹಾಡು ಯಾರಿಗೆ ಬೇಕು ಹೇಳು? ಹೇಳಿ. ಈತನಿಟ್ಟರೆಲ್ಲ ತನ್ನು ಜಾತಾನು ತಕ್ಕಳೆಯರು. ಸಖಿ, ಓ, ಈತನಿಟ್ಟರೆಲ್ಲ ತನ್ನು ಜಾತಾನು ತಕ್ಕಳೆಯರು. ಭೂತರಾದಿ ಭಕ್ತರ ನೋದುರಾಯ ಇದಾಗಿಯೋ. ಹೌದಾ? ಭೂತರಾದಿ ಭಕ್ತರ ನೋದುರಾಯ ಈತ
ಗೋತಿ ಅಮ್ಮ ಲಾಲಿದೋ ಮಾತಾಡಿ ಅಮ್ಮ, ಮಾತೇ ಬರುವುದಿಲ್ಲ. ಅವರದ್ದು ಮುಗಿದಾಗಿದೆ. ಗೊತ್ತಾಗಿದೆ ನನಗೆ. ಎಂತದ್ದು? ಅವರದ್ದು ಈಗ ಮುಗಿದದ್ದು, ನನ್ನದು ಈಗ ಪ್ರಾರಂಭವ? ಮತ್ತೆ ಯಾವತ್ತೂ ಮುಗಿಬೇಕಿತ್ತು. ಯಾವುದು ಮುಗಿಬೇಕಿತ್ತು? ಈ ಜೀವನ ಮುಗಿಯಬೇಕಿತ್ತು. ಅಂದ್ರೆ ನಾನು ಸಾಯಬೇಕಿತ್ತು. ಯಾಕಮ್ಮ ಇಂಥ ನಿರ್ಧಾರವನ್ನು ಮಾಡಿದ್ದೀರಿ? ಇನ್ನೂ ನಾನು ಬದುಕಿ ಉಳಿದಿದ್ದೆ ನನ್ನ ಸಖಿ. ಯಾವ ನರಕ ಯಾತನೆಗೆ ಬೇಕಾಗಿದೆ ಅದು ಬದುಕಬೇಕು ಹೇಳು. ಹೋಗಿ ಹಗ್ಗ ತಗೊಳ್ಳಿ, ತಂದು ಕೊಡು. ನಾನು ಯಾಕೆ ತಂದು? ನಿಮ್ಮನ್ನು ಕೊಂದು ನಾನು ಪಂಪ ಕಟ್ಟಿಕೊಳ್ಬೇಕು. ನಿನಗೆ ಏನ್ ಲಾಭ ಅಂತ ಕೇಳು. ಅಲ್ಲ, ಮತ್ತೆ ಸಾಯಬೇಕಿತ್ತು ಅಂತ ಹೇಳ್ತಾ ಇದ್ದೀರಿ. ನೀನು ಕಾಯುವುದನ್ನ. ನಾನು ಕಾಯುವುದಿಲ್ಲ. ಯಾರಿಗೆ ಆಗಲಿ ಮನಸ್ಸಿಗೆ ನೋವಾದ್ರೆ ಸಾಯುವುದೇ ಒಳ್ಳೆ. ಹೌದಾ? ಆದ್ರೆ ನೀವು ಹಾಗಲ್ಲ. ನೀವು ಏನೇ ಸಮಸ್ಯೆ ಬಂದ್ರೆ ಅದನ್ನು ನಿಭಾಯಿಸುವವರು. ಈಗ ಇಂದಿನ ಚಿಂತೆಗೆ ಕಾರಣ ಏನು ಅಂತ ಗೊತ್ತಾಗ್ಲಿಲ್ಲ ತಾಯಿ. ಸಖಿ, ಓ, ನಿನ್ನ ಕಣ್ಮುಂಬಾಗದಲ್ಲಿ ನಿನ್ನ ಒಡತಿ ಮಾತಾಡುವುದಲ್ಲ ಇದು. ನೀವಲ್ವೋ ಹೆಣ ಹೆಣ ಮಾತಾಡುವುದು ಇದು. ಇದು ಹೆಣವ. ವಿಷಯ ನನಗೆ ಗೊತ್ತಿಲ್ಲ ಮಾರ್ರೆ. ಇವರು ಹೋದದ್ದು ನಾನೇನು ಪ್ರೇತಾತ್ಮ ಬಂದು ಮಾತಾಡುವುದು ಅಂತ ಆಲೋಚಿಸಿದ್ದೇನೆ. ಮತ್ತೆ ನಾನು ಮಾರಾಡಿ ಮಾತಾಡುದಲ್ಲ ಅಂತ ಹೇಳ್ತಾ ಇದ್ದೀರಿ. ನಡೆಯುವ ಹೆಣದ ಹಾಗಿದ್ದೇನೆ ಅಂತ ಹೇಳಿದ್ದು ನಾನು. ಹಾಗಿದ್ರೆ ನೀವು ಜೀವಂತ ಶವ. ಏನಾಯ್ತು ಸಖಿ, ಓ, ಅರಮನೆಯಲ್ಲಿ ನಮಗಿಬ್ಬರಿಗೆ ಮಕ್ಕಳಾದ ವಿಷಯ ನಿನಗೆ ಗೊತ್ತಲ್ಲ. ಎಷ್ಟು ವರ್ಷ ಆಯ್ತು ಮಕ್ಕಳ ಆಗದೆ? ತುಂಬಾ ವರ್ಷ ಆಯ್ತು. ಮಹಾರಾಜರನ್ನು ಸರಿಯಾಗಿ ಗಮನಿಸಿದ್ಯಾ ನೀನು? ಗಮನಿಸಿದ್ದೇನೆ. ಹೇಗಿದ್ದಾರೆ ಈಗ? ಈಗ ಸ್ವಲ್ಪ ಗಡ್ಡೆ ಬಂದಿದೆ. ಎಲ್ಲ ಒಂದು ಬಿಟ್ಟು ಹಾಕಿದ್ರು. ಮಕ್ಕಳಿಲ್ಲ ಬೇಸರದಲ್ಲಿ ಇದ್ರು. ಆ ಬೇಸರ ಎಲ್ಲ ದೂರ ಆಗಿದೆ. ಅವರು ಇಲ್ಲಿಗೆ ಬಂದದ್ದು ಚಫೆ ಋಷಿಗಳು. ಯಾವ ಋಷಿಗಳು? ಚಫೆ ಋಷಿ. ನಿನಗೆ ಸಿಹಿ ತಿನ್ನಬಾರಂತ ಹೇಳಿದ್ದಾರೆ. 7 ಮಂದಿ ಚಫೆ. ಅಯ್ಯೋ, ಸಪ್ತ ಋಷಿಗಳು. ಚಫೆ ಋಷಿಗಳು ಚಪ್ಪಲ್ಲ, ಉಪ್ಪು ಹಾಕಿದ್ದಾರೆ. ಅಲ್ಲ, ಅದು ಎಷ್ಟು ಹಾಕಿದ್ರು ಸಾಕಾಗುದಿಲ್ಲ. ಏನು ಸಾಕಾಗ? ಹಲ್ಲಿನ ಸಮಸ್ಯೆ. ಚಫೆ ಋಷಿ ಸಪ್ತ ಋಷಿಗಳು 7 ಮಂದಿ ಬಂದಿದ್ರು. ಸಪ್ತ ಅಂತ ಹೇಳಿದ್ರೆ 7. ಸತ್ತ ಬೇಡ ಸತ್ತು ಬೇಡ, ಅವರನ್ನು ಕೊಲ್ಲುವುದು ನೀನು ಬೇಡ. ಬೇಡ, ನೀನು ಸತ್ತದ್ದು ಸಾಕು. ಆ ಋಷಿಗಳು ಬಂದಿದ್ರು. ಹೌದು. ಬಂದ ಮೇಲೆ ಅವರದ್ದು ಹಣ್ಣು ಕೊಟ್ಟ ಫಲ ಕೊಟ್ಟದ್ದು. ಹೌದೌದು. ಯಾವ ಫಲ? ಅದೇ ಎಂತ? ಚೂತ ಫಲ. ತೂತ ಫಲ. ಅದನ್ನು ಹಿರಿಯರಾಣಿಗೆ ಕೊಡಬೇಕು ಅಂತ ಹೇಳಿದ್ರು. ಹೌದಮ್ಮ, ಹಿರಿಯ ರಾಣಿಗೆ ಕೊಡ್ಬೇಕು ಅಂತ ಹೇಳಿ. ಹೌದು, ವಿಷಯ ನನಗೆ ಸಿಟ್ಟು ಬಂದದ್ದು. ಹೌದು. ನಾನು ಏನು ಮಾಡಿದೆ? ನೀವು ಮತ್ತೆ ಹೇಳದು. ನಾನು ಅದೇ ಎಲ್ಲ ವಿಷಯ ಗೊತ್ತಾಗಿದೆ ನಿನಗೆ? ಹೇಳ್ಕೊಂಡದೆಲ್ಲ ಗೊತ್ತಾಗಿದೆ ನನಗೆ. ಅಲ್ಲಿಗೆ ಹೋಗುದು ಬೇಡ, ಇದು ನನಗೆ ಸಿಗಬೇಕು ಅಂತ ನೀವು ತಿಂದದಲ್ವಾ? ಹೌದು. ಹೌದು. ಮಕ್ಕಳಾಗುತ್ತದೆ ಅಂತ ಹೇಳಿ ಆಗ್ಲಿಲ್ವಾ? ಏನಾದದ್ದು? ಮಕ್ಕಳಾಗ್ಲಿಲ್ವಾ? ಮಕ್ಕಳಾಗಿದೆ. ಋಷಿಗಳ ಅನುಗ್ರಹದಿಂದ ಫಲ ಕೊಟ್ಟ ಕಾರಣ ನಿಮ್ಮ ಉದರದಲ್ಲಿ ಮಗು ಜನಿಸಿದ್ದಲ್ಲ. ಹೌದು, ಸಂತೋಷ ಪಡುವಂತ ವಿಷಯ ಅಲ್ಲ. ಇದಕ್ಕೆ ನನಗೆ ಮಗುವಾಗಿದೆ. ಹೌದು. ನನ್ನ ಜೊತೆಲಿ ಅವಳಿಗೂ ಮಗುವಾಗಿದೆ ತಾನೆ. ಎಂತದ? ಹಿರಿಯರಾಣಿಗೆ ಮಗು. ಹೌದಾ? ಈ ವಿಷಯ ನನಗೆ ಗೊತ್ತಿರಲಿಲ್ಲ. ನೀನು ಎಲ್ಲಿದ್ದೆ? ಅಲ್ಲ, ಹಣ್ಣು ತಿಂದದ್ದು ನೀವಲ್ವಾ? ಹೌದು. ಮತ್ತೆ ಅವರಿಗೆ ಹೇಗೆ ಮಗು ಆಗುದು? ಅದರಲ್ಲೇ ವಿಶೇಷ ಇರುವುದು. ಹಣ್ಣಿನಲ್ಲಿ ಮಕ್ಕಳಾದ್ದು ನನಗೆ ಗೊತ್ತು. ಹೌದು. ಯಾಗದಲ್ಲಿ ಮಕ್ಕಳನ್ನು ಪಡೆದದ್ದು ನನಗೆ ಗೊತ್ತು. ಗೊತ್ತಿದೆ. ಗಂಡನಲ್ಲಿ ಮಕ್ಕಳನ್ನು ಪಡೆದದ್ದು ನಮಗೆ ಗೊತ್ತು. ಗೊತ್ತಿದೆ. ಹಾಗೆಂದು ಗೊರಟಿನಲ್ಲಿ ಮಕ್ಕಳಾಗುತ್ತದೆ ಏನೇ? ಎಂತದ? ಗೊರಟಿನಲ್ಲಿ ಮಕ್ಕಳಾಗುತ್ತದ ಅಂತ ನಾನು ಕೇಳುವುದು. ಗೊರಟಿನಲ್ಲಿ ಮಕ್ಕಳು ಆಗುತ್ತದೆ ಅಂತ ಹೇಳುವ ತಲೆ ಕಡಿಬೇಕು. ತಲೆ ಕಡಿಯುವುದಲ್ಲ, ಆಗಿದೆ ಇಲ್ಲಿ. ಎಲ್ಲಿ? ನಾನು ತಿಂದು ಬಿಸಾಡಿದಂತ ಗೊರಟಿನನ್ನು ಹೆಕ್ಕಿ ತಿಂದಂತ ಅವಳಿಗೆ ಮಗ ಹುಟ್ಟಿದ್ದಾನೆ. ನಂಬಲಿಕ್ಕೆ ಸಾಧ್ಯ ಇಲ್ಲ. ನಂಬಲೇಬೇಕು. ಇಲ್ಲಮ್ಮ. ಏನು? ಈಗ ಗೊರಟಿನಲ್ಲಿಯೇ ಮಗು ಆಗುತ್ತದೆ ಅಂತ ಆದ್ರೆ ಕಾಡಿನಲ್ಲಿ ಬಿದ್ದಂತ ಹಣ್ಣನ್ನು ದನಗಳು ಎಷ್ಟು ತಿಂತವೆ? ಹೌದು. ಅದು ಗೊರಟು ಹೊಟ್ಟೆಯೊಳಗೆ ಹೋಗುದಿಲ್ವಾ? ಹಾಗಿದ್ರೆ 2 ಕರು ಹಾಕಬೇಕಿತ್ತಲ್ಲ. ಒಂದೇ ಹೊತ್ತಲ್ಲ. ಮತ್ತೆ ಗೊರಟಿನಲ್ಲಿ ಹೇಗಾಗುದು? ನೀನು ಅವಕಾಶ ಕೊಟ್ಟರೆ ಎಷ್ಟು ಮಾತಾಡಿದೆ. ತಿಂದದ್ದರಿಂದ 1 ಕರು ಆಗುತ್ತದೆ, ಗೊರಟು ಹೊರಗೆ ಬರ್ತದೆ. ಹೌದಾ? ಹೌದೌದು. ಇದು ಗೊರಟಲ್ಲಿ ತಿಂದು ಮಗ ಆಗಿರ್ತೀವಿ. ಏನಾಗಲಿಕ್ಕಿಲ್ಲ. ಇಲ್ಲಿ ಆಗಿದೆ. ಅದೇ ಈ ವಿಚಿತ್ರವಾದದ್ದು. ನೀವು ಬಿಸಾಡಿದ ಗೊರಟಿನಿಂದ ಆ ಗೊರಟನ್ನು ಅವರು ತಿಂದು ಮಗು ಆಗಿದೆ. ಹೌದು. ತಪ್ಪು ನಿಮ್ಮದು. ಏನು ನನ್ನದು ತಪ್ಪು? ನೀವು ಗೊರಟು ಬಿಸಾಡಬಾರ್ದಿತ್ತು. ಮತ್ತೇನು ಮಾಡಬೇಕು? ನೀವು ಗೊರಟು ತಿನ್ಬೇಕು. ನಾನೇನು ಗೊರಟು ತಿನ್ನುವ ಜಾತಿಯಿಂದ
ಭಾವಿಸಿದ್ದ? ಎರಡು ಹುಟ್ಟುತ್ತಿತ್ತು ನಿಮ್ಮ ಹೊಟ್ಟೆಯಲ್ಲಿ. ಬೇಡ. ಎರಡು ಬೇಡುವ ಒಂದೇ ಸಾಕು ಅಂತ ಆಗಿದೆ. ಈಗ ಎಂತ ಸಮಸ್ಯೆ ಅಂತ ಈಗ ಹಾಗಲ್ಲ, ಒಳ್ಳೆ ವಿಷಯ. ಹೌದು. ಈಗ ಅವರಿಗೂ ಒಂದು ತಾಯಿಯಾದವಳಿಗೊಂದು ವೇದನೆ ಇರುವುದಿಲ್ಲ, ನನ್ನ ಉದರದಲ್ಲಿ ಮಗು ಹುಟ್ಟಲಿಲ್ಲ ಅಂತ. ಈಗ ಅವರ ಹೊಟ್ಟೆಯಲ್ಲಿ ಹುಟ್ಟಿತಲ್ಲ, ನಾವೆಲ್ಲ ಸಂತೋಷ ಮಾಡುವ. ಪ್ರಥಮ ಏನು ಸಂತೋಷ ಪಡುವುದು? ಪ್ರಥಮ ತಿನ್ನದ್ದು ಯಾರಿಗೆ? ಯಾರು ತಿನ್ನದ್ದು? ಹೌದಾ? ಮಗು ಹೆತ್ತದ್ದು ಯಾರು ಪ್ರಥಮ? ನೀವು. ನಾನಲ್ಲ, ಅವಳು ಹೆತ್ತದ್ದು. ಗೊರಡೆ ತಿಂದವಳು, ಮತ್ತೆ ತಿಂದವಳು. ಈಗ ಹೌದಾ? ಇದು ಭಯಂಕರ ವಿಶೇಷ ಮಾರ್ರೆ. ಅದೇ ನಾನು ಯಾಕೆ ತಲೆ ಕೆಡಿಸಿಕೊಂಡದ್ದು ಸರಿಯಾಗಿ ಕೇಳಿಕೋ ನೀನು. ಯಾಕೆ? ಇಲ್ಲಿಯ ಮಹಾರಾಣಿ ಯಾರವಳು? ಮಾರಾಣಿ ಅವಳು. ಹೌದಾ? ಹೌದೌದು. ಹಿರಿಯವಳು. ಹೌದು. ಪ್ರಥಮ ಹೆರಿಗೆ ಅವಳಿಗೆ. ಅವಳಿಗೆ ನೋಡು, ದೊಡ್ಡ ಮಗರ ಅಂತ ಧ್ರುವನಿಗೆ ನಾಳೆ ಪಟ್ಟ ಕಟ್ಟುತ್ತಾರೆ. ಅದು ಕ್ರಮವೇ ಹಾಗೆ ಅಲ್ವಾ? ಇಲ್ಲಿಯ ರಾಜಮಾತೆ ಯಾರಾಗುವುದು? ಅವರ ಅಕ್ಕ. ನನ್ನ ಸ್ಥಿತಿ ಏನಾಗುತ್ತದೆ? ನಿಮ್ಮ ಸ್ಥಿತಿ ಇರುವಾಗ ಇರ್ತೀರಿ. ಇಲ್ಲ, ಅವಳು ಅಧಿಕಾರಕ್ಕೆ ಬಂದ ಮತ್ತೆ ನನ್ನ ಕೈಯಲ್ಲೊಂದು ಕೋಲು, ಮಗನ ಕೈಯಲ್ಲೊಂದು ಗೆರಟೆ, 4 ಮನೆ ಭಿಕ್ಷೆ ಕೇಳಬೇಕಾಗುತ್ತದೆ. ಒಳ್ಳೇದಾಯ್ತಲ್ಲ, ಸಂಪಾದನೆ ಮಾಡುವುದಲ್ಲ. ನೀನು ಬರ್ತೀಯ ನನ್ನ ಜೊತೆಯಲ್ಲಿ? ಸಂಪಾದನೆ ಆಗುತ್ತದೆ ಅಂತ ಅಂದ್ರೆ ಹೋಗುವ. ನಿನಗೆ ಸಂಪಾದನೆ ಆಗುತ್ತದೆ, ಎಲ್ಲಿಗೂ ಬರ್ತೀಯ. ಅಲ್ಲ, ಇದು ಬೇಡ, ಅದು ಆಗುದು ಬೇಡ. ಓ, ಅವಳು ರಾಜಮಾತಾತಿ, ನನಗೇನುಂಟು? ಹೌದು. ನನ್ನನ್ನೇ ನಂಬಿಕೊಂಡು ಬಂದಂತಹ ನಿನಗೆ ಏನುಂಟು ಆಲೋಚನೆ ಮಾಡು. ಅದಕ್ಕೆ ಏನು ಮಾಡುದು? ಈಗ ಉಪಾಯ ಬೇಕಲ್ಲ. ಅವರನ್ನು ಮುಗಿಸಬೇಕು, ನಾವು ಆ ಪಟ್ಟ ಏರಬೇಕು. ನೀವು ಪಟ್ಟದಲ್ಲಿ ಕುಳಿತುಕೊಳ್ಳಬೇಕು. ಧ್ರುವನ ಕತೆ ಮುಗಿಬೇಕು. ಕುಳಿತುಕೊಳ್ಳಿ. ಕುಳಿತುಕೊಂಡ್ರೆ ನಾನು ಯೋಚಿಸ್ತೇನೆ. ಹೌದಾ? ನೋಡು. ಎಂದೋ ಸರಿಯಾಗಿ ಆಲೋಚಿಸು. ಎಂದೋ ಜ್ಯೋತಿಯೋ ಯೋಜಿಸಿ ಜ್ಯೋತಿಯ ಕ್ಷಣ ನೋಡಿದಳ ಅಮ್ಮ. ಓ ಅಮ್ಮ, ಏನು? ಚಿಂತೆಯನು ತೊರೆ ನೀನು ನನ್ನ ಯೋಚನೆಯ ಬೇಳ್ವೆನು. ಚಿಂತೆಯನು ತೊರೆ ನೀನು ನೀವು ನಾನೊಂದು ಪಾಯವನರುಗುವೆ ಅಮ್ಮ. ವಿಷದ ಕಜ್ಜಾಯವನರುಗಿ ವಿಷ ಕಜ್ಜಾಯ ಬರದೆ
ನಾವು ಇದಕ್ಕೆಲ್ಲ ಅಳುವುದಲ್ಲ, ಏನು ಮಾಡುದು? ಯೋಚನೆ ಮಾಡಬೇಕು. ಏನು ಯೋಚನೆ ಮಾಡಿ ಸಾಯುವುದು? ವಿಷಯವನ್ನು ಸಂಗ್ರಹಿಸಬೇಕು. ಯಾವ ವಿಷಯ? ಇಷ್ಟರವರೆಗೆ ನಿಮಗೆ ಏನೇ ಸಮಸ್ಯೆ ಬಂದರೂ ಕೂಡ ನೀನೇ ನನ್ನ ಜೊತೆಯಲ್ಲಿ ಇದ್ದವಳು. ನಿಭಾಯಿಸಿದವಳು ನಾನು. ಹೌದು. ಈಗ ನಿಮ್ಮನ್ನು ನಾನು ಬಿಟ್ಟು ಹಾಕುತ್ತೇನಾ? ಮತ್ತೇನು ಮಾಡ್ತಿ? ನೀವು ಹೇಳಿದ್ದೇನು? ಅವನ ಕಥೆ ಧ್ರುವನ ಕಥೆ ಮುಗಿಬೇಕು, ಅದು ದೊಡ್ಡ ಸಂಗತಿ. ನಾನಿದ್ದೇನೆ. ಹೌದಾ? ಹಾ. ನೀನ ಆ ಕೆಲಸವನ್ನು ಮಾಡಿದೆ ಅಂತಾದ್ರೆ ಹೇ. ಇಲ್ಲಿಯ ರಾಜನು ಯಾರಾಗಿದ್ದಾರೆ? ಹೇ. ನನ್ನ ಮಗ ಉತ್ತಮನಾಗುತ್ತಾನೆ. ಹೌದು. ಇಲ್ಲಿಯ ರಾಜಮಾತೆ ಯಾರಾಗಿದ್ದಾಳೆ? ನೀವಾಗುತ್ತೀರಿ. ನಾನಾಗುತ್ತೇನೆ. ಮತ್ತೆ ರಾಜಮಾತೆಯ ಸಖಿ ಯಾರಾಗುವುದು? ಯಾರು? ನೀನು. ನನಗೆ ಇಲ್ಲಿಯ ರಾಜ್ಯದ ಅಧಿಕಾರ ಇಡೀ ಸಿಗುತ್ತದೆ. ನಿನಗೆ ಪೂರ್ತಿ ಸಿಗ್ತದೆ. ನನಗೆ ಪೂರ್ತಿ ಸಿಕ್ಕಿತು ಅಂತಾದ್ರೆ ನನಗೆ ಅರ್ಥ ಕೊಡ್ತೇನೆ. ನನಗೆ ಅರ್ಧ ಸಿಕ್ಕುತ್ತದ. ನಿನಗೆ ಅರ್ಧ ಉಂಟು ಅಂತಾದ್ರೆ ಕೆಲಸ ಮಾಡಿ ಮಾಡಲೇಬೇಕು. ನೀನು ಅರ್ಧ ಕೊಡಬೇಕು. ಸಂಶಯವಾ? ಎಲ್ಲವನ್ನು ನೀವಿಟ್ಟುಕೊಳ್ಬೇಡಿ. ಅರ್ಧ ನಿನಗೆ, ಅರ್ಧ ನನಗೆ. ನನಗೆ ಯೋಚಿಸಿದೆ. ಏನು ಯೋಚಿಸಿ? ಯೋಚಿಸುವುದು ನಾವು ಗಟ್ಟಿಯಾಗಿ ಮಾತಾಡುವುದಲ್ಲ. ಇದು ಗುಟ್ಟಿನ ವಿಷಯ. ಹೌದು, ಗುಟ್ಟಿನ ವಿಷಯ. ಈಗೀಗ ಯಾರನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ. ಈಗೀಗ ಕಿವಿಗೂ ಗೋಡೆ ಉಂಟು. ಏನಂದ್ರೆ? ಕಿವಿಗೂ ಗೋಡೆ ಉಂಟು. ಮೆಟ್ಟಗೆ ಮಾತಾಡಿ. ನಿನ್ನ ತಲೆಗೆ ಗೋಡೆ ಉಂಟು. ಮಾತುಂಟಲ್ಲಮ್ಮ. ಹೌದು. ಮಾತಾಡುವಾಗ ಎಚ್ಚರ ವಹಿಸಿ ಮಾತಾಡಬೇಕು. ಈಗೀಗ ಕಿವಿಗೂ ಗೋಡೆ ಉಂಟು. ನಿನ್ನ ತಲೆ ಹಾಳಾಗಿದೆ. ಯಾಕೆ? ಕಿವಿಗೆ ಗೋಡೆ ಇರುವುದಲ್ಲ, ಮತ್ತೆ ಗೋಡೆಗೂ ಕಿವಿ ಉಂಟು. ಹಾಗೆ ಹೇಳುವುದಾ? ಮತ್ತೆ ಹೇಗೆ ಹೇಳುವುದು? ಗೋಡೆಗೂ ಹಿಂದೆ ಮುಂದೆ ಆಯ್ತು, ಗೋಡೆಗೂ ಕಿವಿ ಉಂಟು. ಹಾಗಾಗಿ ಇದು ಗುಟ್ಟಿನ ವ್ಯವಹಾರ ಆದ ಕಾರಣ ನೀವು ಕುಳಿತುಕೊಳ್ಳಿ. ನೀನು ಮತ್ತೆ ನಾನು ಮಾತಾಡಬೇಡಿ. ಯಾರಲ್ಲಿ ಹೇಳುದು? ಏನು ಮಾಡಿದ್ದೆ? ಬಾಗಿಲು ಹಾಕಿದ್ದು, ಯಾರು ಒಳಗೆ ಬರುವುದು ಬೇಡ ಅಂತ. ಒಳ್ಳೆಯ ಕೆಲಸವನ್ನೇ ಮಾಡಿದ್ದೆ. ಅಮ್ಮ, ಹುಡುಗನನ್ನು ಮುಗಿಸುವುದಲ್ಲ. ಎಂತದಮ್ಮ ಅದಕ್ಕೆ ಉಪಾಯ? ಬೆಂಕಿ ಬೀಳ್ಲಿಕ್ಕೆ ನಿನ್ನ ಮುಖ ಕಷ್ಟ. ಹ? ನನಗೆಲ್ಲ ಗೊತ್ತಾಯಿತು. ಇಲ್ಲಿ ಮಾತಾಡುವುದಲ್ಲ, ಕುಳಿತು ಮಾತಾಡುವಂತ ಕರೆದುಕೊಂಡು ಬಂದು ನನ್ನಲ್ಲಿ ನೀನು ಕೇಳುವುದಲ್ಲ. ಅಲ್ಲ, ಕೇಳಿ ವಿಷಯ ಗೊತ್ತಾಗಿದೆ ಅಂತ. ವಿಷಯ ನನಗೆ ಗೊತ್ತಾಗಿ ನಿನ್ನಲ್ಲಿ ಹೇಳಿದ್ದು ನಾನು. ಹೌದು, ನಾನು ಹೇಳಿಲ್ವಾ? ನಾನು ನಿನ್ನಲ್ಲಿ ಹೇಳುವುದು, ಏನು ಮಾಡು ಅಂತ ಕೇಳುವುದು. ಇದು ಕುಳಿತು ಮಾತಾಡುವ ವಿಷಯ ಅಲ್ಲ, ನಿಂತು ಮಾತಾಡಬೇಕು. ಅಮ್ಮ, ಈ ಗುಟ್ಟಿನ ವ್ಯವಹಾರ ಯಾರಿಗೂ ಗೊತ್ತಾಗಬಾರ್ದು. ನನಗೂ ಮತ್ತು ನಿನಗೂ. ಕೆಲಸ ಮಾಡುವಾಗ ಸರಿ ಕೆಲಸ ಮಾಡಬೇಕು. ಗಂಟಲಿಡಿದರೆ ಈಗ ಬಂದು ಗಿರಿಗಿರ ಬಿಸಿ ನೀರು ಕುಡೀರಿ. ಯಾರ್ಯಾರಿಗೆ ಬಾಧೆ ಕೊಡ್ಲಿಕ್ಕೆ ಬರುದು ಇಲ್ಲಿ? ಅದಕ್ಕೊಂದು ಸರಿ ಅರಿಬೇಕು. ಹೌದು, ಅದಕ್ಕೆ ಮೊದಲ ಔಷಧಿ ಕೊಡಬೇಕು. ಅಮ್ಮ, ಏನು ಎಲ್ಲ ಮಾತಾಡಿ, ಮೆತ್ತಗೆ ಮಾತಾಡಿ. ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಇದು ನಿಂತು ಮಾತಾಡುವ ವಿಷಯ ಅಲ್ಲ, ಮತ್ತೆ ಕುಳಿತು ಮಾತಾಡಿ. ನಿಮ್ಮದು ತಪ್ಪಲ್ಲ, ನಿಮ್ಮದು ಇಲ್ಲಿ ಕೆಲಸಕ್ಕೆ ಇಟ್ಟುಕೊಂಡಿದ್ದಾರಲ್ಲ ಅವರ ಮಂಡ್ಯಕ್ಕೆ ಬಡಿಬೇಕು. ಬೇಕಾಗುವಾಗ ಬ್ಲುಮ್ ಬ್ಲುಮ್ ಮಾಡುದಿಲ್ಲ. ಇಲ್ಲಿ ಸಂಗತಿರು ನಿಮ್ಮ ಗಾತವನ್ನು ಅಲ್ಲಿಗೆ ನಿಲ್ಲಿಸ್ತೇನೆ. ಬೇಡಮ್ಮ, ನಿನಗಾತ ಸಾಕಾಗುವುದಿಲ್ವಾ? ಬೇಡ, ಅವರ ಸಾಹಸಾಗಲಿಕ್ಕಿಲ್ಲ. ಕುಳಿತು ಮಾತಾಡುದು ಬೇಡ, ಮತ್ತೆ ನಾವು ನಿಂತೆ ಮಾತಾಡ. ತಮ್ಮಯ್ಯ ಸಾಕು. ಬನ್ನಿ. ಗಂಟು ನೋವು ನನಗೆ. ಗಂಟು ನೋವಾದ್ರೆ ಕೆಲಸ ಆಗ್ಬೇಕಿರೋ ವಿಷಯ ಉಂಟು. ಮೇಲೆ ಕೆಳಗೆ ಹತ್ತಿ ಸಾಕಾಗಿದೆ. ಇಲ್ಲಿ ಸರಿ ಬೇಗ ಏನು ಒಮ್ಮೆ ಮುಂದೆ ಒಮ್ಮೆ ಹಿಂದೆ. ನಿನ್ನ ಕೆಲಸದವಳನ ಅಲ್ಲಮ್ಮ, ಇದು ವಾಜಮ್ಮ ಎಂತದಾಗುದು? ಹಾಗೆ ಎಲ್ಲರೂ ಮಾಡ್ತಿದ್ರಿ, ಇದನ್ನು ಬೇಗ ಮುಗಿಸ್ತಿದ್ರೆ. ವಿಷಯ ಐತೆ. ಮಾತಾಡಿ ನಿಲ್ಲಿ. ಅಮ್ಮ, ಏನು ಮಗು ಧ್ರುವನನ್ನು ಕೊಲ್ಲಬೇಕಲ್ಲ, ಅದಕ್ಕೆ ವಿಷಯ ಆಗಬೇಕಲ್ಲ, ಯೋಚನೆ ಮಾಡಬೇಕಲ್ಲ. ನೀನು ಅದೇ ವಿಷಯದಲ್ಲಿ ಹೋಗಬೇಕು. ಇದು ನಿಂತು ಮಾತಾಡಿದ್ರೆ ಅಪಾಯ ಉಂಟು, ಮತ್ತೆ ಕುಳಿತು ಮಾತಾಡುವ ವಿಷಯ ಎಂತ? ನಿಮಗೆ ಬೇಡ ಅದು. ನೀವು ನಿಮ್ಮ ಕೆಲಸ ಮಾಡಿ. ಅದೆಲ್ಲ ನೀವು ನಮ್ಮದು ಮುಗಿಯೋಗ ಹಾಡು ಪ್ರಾರಂಭ ಮಾಡಿದ್ರೆ ಸಾಕಾಯ್ತಾ? ನಮ್ಮ ನೀನಲ್ಲಿ ಕುಳಿತುಕೋ. ಹಾ. ನಾನು ಬರುವುದಿಲ್ಲ, ನನಗೆ ಸಾಕಾಯ್ತು. ಎತ್ತರಾಗಿ ಅಜ್ಜಮ್ಮ, ನಿಮ್ಮಲ್ಲಿ
ಹೇಳಿದ್ರೆ ಮತ್ತೆ ಊರಿಗೆ ಹೋಗ್ತದೆ ಅದು. ಇಲ್ಲಿ ಧ್ರುವನನ್ನು ಕೊಲ್ಬೇಕಾ ಬೇಡ? ಕ್ರೂರೇ ಕೂರ ಅದು ಕಟ್ಟಿ ಹಾಕಿದ ಎಲ್ಲಿ ಹೋಗಿದೆ ಅದು? ನಿನಗೆ ಕಿವಿ ಕೇಳುವುದಿಲ್ವಾ? ಕಿವಿ ಕೇಳುವುದಿಲ್ಲ. ಕೂರ ಕೂರ ಕ್ರೂರೇ ಅಂತ ಹೇಳಿದಲ್ಲ. ಕ್ರೂರೇ ಯಾಕೆ ಕ್ರೂರೇ? ನಿನ್ನ ಸ್ವಭಾವ ಹಾಗೆ. ಇಲ್ಲ ಈಗ ಹೇಳ್ತಾರೆ, ಬನ್ನಿ ಇಲ್ಲಿ ಬನ್ನಿ ಕುಳಿತುಕೊಳ್ಳಿ. ಏನು ಇಲ್ಲಿ ಒಂದು ಹಿಂದೆ ಒಂದು ಮುಂದೆ ಇಲ್ಲ ಇದೇ ಕೆಲಸವಾ? ಕುಳಿತುಕೊಳ್ಳಿ. ವಿಷಯ ಕಥೆಗಾರಿಸ್ತಾನೆ ನಿನ್ನದು. ಹಿರಿಯವಳಂತ ಬಿಟ್ಟದ್ದು ನಾನು. ಇಲ್ಲ ಏನು ಏನು ಹೌದು, ಈಗ ಎಲ್ಲ ಓಡಿಕೊಂಡು ಬರ್ತಾರೆ. ಬರಬೇಕು ಸ್ವರ ಏರಿಸಿದ್ರೆ ಮತ್ತೆ? ಮತ್ತೆ ನಾನು ಬಂದ್ರೆ ಎಲ್ಲರಲ್ಲಿ ಹೇಳ್ತೇನೆ ಅಮ್ಮ ಹೀಗೆ ಹೇಳಿದ್ದಾರೆ ಅಂತ. ಮತ್ತೆ ಹೇಳಿದಾಗೆ ಕೇಳಿ. ಗಂಟಲು ಹಿಡಿದು ಸಾಯಿಸಿ. ಅಮ್ಮ ಈಗ ಮಗುವನ್ನು ಕೊಲ್ಬೇಕಲ್ಲ, ಅದಕ್ಕೊಂದು ಉಪಾಯ ಉಂಟು. ಅನ್ನದ ಪಾತ್ರ ಉಂಟಲ್ಲ, ಮೊದಲು ನಾವು ಮಕ್ಕಳನ್ನು ಸ್ನೇಹ ಬೆಳೆಸಿಕೊಳ್ಬೇಕು. ಮಕ್ಕಳ ಸ್ನೇಹ. ಬಾ ಮಗ ಬಾ, ಕುಳಿತುಕೋ, ತಿಂಡಿ ಬೇಕಾ, ಏನು ಬೇಕು ಅಂತ ಆಗ ಕರೆಯುವಾಗ ನಮ್ಮ ಮಕ್ಕಳು ಹತ್ತಿರ ಬರ್ತಾರೆ. ಮೊದಲು ಹತ್ತಿರ ಬರಬೇಕು. ಆಮೇಲೆ ಈಗ ಅನ್ನ ಉಂಟ, ನಾನು ಹೇಳಿದ ವಿಷಯ, ಮಕ್ಕಳಿಗೆ ತಿನ್ನುವುದಕ್ಕೆ ಕೊಡಬೇಕು. ಸರಿ ಹೊಟ್ಟೆ ತುಂಬ ತಿನ್ನುವುದಕ್ಕೆ ಕೊಡಬೇಕು. ಕೊಟ್ಟು ಅವರನ್ನು ಬೆಳೆಸು. ಹೌದೌದು. ನಿನಗೆಷ್ಟು ಮಕ್ಕಳು? ನನಗೆಲ್ಲಿದೆ ಮಕ್ಕಳಿದ್ರೆ ನಾನು ಇಲ್ಲಿಗೆ ಸೇರಿಕೊಳ್ತೇನೆ. ಅನುಭವದ ಹಾಗೆ ಮಾತಾಡ್ತಾ ಇದ್ದು ನಾನು ಇಷ್ಟು ಸಮಯ ಕಳೆದಾದ್ರೂ ಒಂದು ಹೆರಿಗೆ ಆಗಿದೆ ನನಗೆ. ನಿನ್ನ ಕೈಯಿಂದ ಪಾಠ ಆಗಬೇಕು. ಮಕ್ಕಳನ್ನು ಸಾಕುದಲ್ಲಮ್ಮ, ಮತ್ತೆ ಇದು ಹೊಟ್ಟೆ ತುಂಬ ಬೆಳೆಸುವುದು, ಪ್ರೀತಿಯಲ್ಲಿ ಕೊಡುವುದಲ್ಲ. ಮತ್ತೆ ವಿಷಯ ಉಂಟು. ಏನು? ನಿಂತು ಮಾತಾಡುವ. ಇದು ಏನು ಅಂತ ಹೇಳಿದ್ರೆ, ನಿನಗೇನು ರೋಗ ಉಂಟಾ? ನೀವು ಅಲ್ಲಿದ್ದೀರಾ? ಹೌದು, ನಾನು ಇಲ್ಲೇ ಇದ್ದೇನೆ. ಅಲ್ಲಿಗೆ ಮುಗಿಸ್ತೀಯ ಏನಾದ್ರೂ ಬೇಕಾ? ಇನ್ನು ಮುಗಿಸುದೆ. ನಿನಗೆ ಅರ್ಥ ಕೊಡುವುದಿಲ್ಲ. ಈಗ ಕಷ್ಟ ಭರಿಸಿದೆ ಅಂತಾದ್ರೆ ಅಮ್ಮ ಏನು? ಈಗ ಅನ್ನ ಪಾತ್ರ ಉಂಟಲ್ಲ, ತಿನ್ನುವುದಕ್ಕೆ ಕೊಡಬೇಕು. ನಾವು ಊಟ ಮಾಡುವ ಅನ್ನ ಉಂಟಲ್ಲ, ಅದಕ್ಕೆ ವಿಷ ಹಾಕಬೇಕು. ಏನೇ ತಲೆ ನಿನ್ನಂತ? ವಿಷವನ್ನು ತಿನ್ನುವುದಕ್ಕೆ ಕೊಡಬೇಕು. ಹೌದಲ್ಲ? ಹೌದು. ಮುಖಕ್ಕೆ ಬಾರಿಸ್ತೇನೆ. ಯಾಕೆ? ಎಲ್ಲ ಹೊಟ್ಟೆ ಒಳಗೆ ಹೋಗ್ಬೇಕು ನಿನ್ನದು. ಕೆಟ್ಟವಳೆ. ಇದು ಏನು ನಮ್ಮನ್ನೆಲ್ಲರನ್ನು ಮುಗಿಸುವ ಆಲೋಚನೆ ನಿನಗೆ? ಯಾಕೆ? ಎಲ್ಲರೂ ಅನ್ನದ ಪಾತ್ರಕ್ಕೆ ವಿಷ ಹಾಕ್ಬೇಕು. ನಾವು ಕೂಡ ಅದನ್ನು ತಿನ್ನುವುದಲ್ವ? ಹೌದು. ಆಗ ಎಲ್ಲ ತಿನ್ನಿ ನಾವು ಇಬ್ರು ಉಳಿತೇವೆ, ಮಗ ಮತ್ತು ನಾನು. ಬೇಡ ನಿನಗೆ ಬದುಕಬೇಕು. ಬೇಡ, ಸುಲಭ ಉಪಾಯ. ಸಿಹಿ ತಿಂಡಿ ಒಂದು ಕಜ್ಜಾಯವನ್ನು ಎಲ್ಲರಿಗೆ ಬೇಕಾಗುವಾಗಲ್ಲ, ಮಗುವಿಗೆ ಕೊಡುವಷ್ಟು ಕಜ್ಜಾಯವನ್ನು ತಯಾರು ಮಾಡುದು, ವಿಷವನ್ನು ಬೆರೆಸುವುದು, ಪ್ರೀತಿಯಲ್ಲಿ ಕರೆಯುವುದು, ಮಗನಿಗೆ ತಿನ್ನುವುದಕ್ಕೆ ಕೊಡುದು. ವಿಷವನ್ನು ಕೊಟ್ಟರೆ ಯಾರಾದರೂ ಬದುಕಿ ಉಳಿದಾರ? ಅದಕ್ಕಾಗಿ ಇನ್ನು ಯೋಚನೆ ಮಾಡುವುದು ಬೇಡ. ಇನ್ನು ಕುಳಿತು ಮಾತಾಡುವುದು ಬೇಡ, ನಿಂತು ಮಾತಾಡುವುದು ಬೇಡ. ಕತೆ ಮುಗಿಯಿತು. ವಿಷದ ಕಜ್ಜಾಯವನ್ನು ಮಾಡಿ ಧ್ರುವನಿಗೆ ಉಳಿಸಿದ್ರೆ ವಿಷನ ಗತಿ ಧ್ರುವ ಹೋದಾಗೆ. ಸಖಿ, ಓ ಮದುವೆಯಾಗಿ ಈ ಅರಮನೆಯನ್ನು ಸೇರಿದಂತಹ ಸಮಯದಲ್ಲಿ ನನ್ನ ಹಿತವನ್ನೇ ಬಯಸಿಕೊಂಡು ನನ್ನ ಜೊತೆಯಲ್ಲಿ ಬಂದವಳು ನೀನು. ನಿಮ್ಮ ಹಿತೈಷಿ ನಾನು. ನನ್ನ ಉತ್ಕರ್ಷಕ್ಕೆ ಬೇಕಾಗಿ ಇಷ್ಟೊಂದು ನೀನು ದುಡಿಯಿತಿ ಅಂತ ಆದ್ರೆ ನೀವು ಯಾವಾಗ ಮೇಲೆ ಹೋಗುತ್ತೀರಿ ಅಂತ ಕಾಯ್ತಾ ಇದ್ದೇನೆ. ಅಲ್ಲಿಗ ಅಲ್ಲ, ಎತ್ತರ ಸ್ಥಾನಕ್ಕೆ. ಹೌದು, ನಾನು ರಾಜಮಾತೆ. ನನ್ನ ಮಗ ಇಲ್ಲಿಯ ರಾಜನಾಗುತ್ತಾನೆ. ರಾಜಮಾತೆಯ ಸಖಿ ನಾನು. ಇಲ್ಲಿಯ ಪೂರ್ತಿ ನನಗಧಿಕಾರ, ಅದರಲ್ಲಿ ಅರ್ಧ ನಿನಗೆ. ಇಷ್ಟು ವಿಷಯ ಹೇಳಿದ್ರು ಸಿಕ್ಕುದು ಅರ್ಧವೇ? ಅರ್ಧ ಸಾಕಾಗುವುದಿಲ್ವ ನಿನಗೆ? ಒಮ್ಮೊಮ್ಮೆ ಸಾಕಾಗುದಿಲ್ಲ, ಪೂರ್ತಿ ಇದ್ರೆ. ಹೌದಾ? ನಮ್ಮ ಬೇರೆ ಯೋಚನೆ ಮಾಡು, ಯಾರಲ್ಲಿ ಹೇಳಿಬಿಡಿ. ಕಜ್ಜಾಯವನ್ನು ತಯಾರು ಮಾಡಿ ವಿಷಯವನ್ನು ಬೆರೆಸುವ ಕೆಲಸ ನನಗೆ, ಕೊಡುವ ಕೆಲಸ ನೀವೇ. ಎಲ್ಲವೂ ನಾನು ಆಲೋಚಿಸಿದಾಗ ನಡೆಯುತ್ತದೆ. ನಡೆಯತಕ್ಕದ್ದು ನಡೆಯಲೇಬೇಕು. ರಾಜಮಾತೆ ನಾನು, ಇಲ್ಲಿಯ ಮಹಾರಾಜ ಉತ್ತಮ. ಒಂದು ರೀತಿಯ ಹಬ್ಬದ
ವಾತಾವರಣವೇ. ಹೌದು, ಯಾಕೆ ಅದು ಹೇಳು? ಮಕ್ಕಳಾಗಿದೆ. ಒಂದೆಡೆಯಲ್ಲಿ ಧ್ರುವ, ಇನ್ನೊಂದೆಡೆಯಲ್ಲಿ ಉತ್ತಮ. ನಿಜ. ಇವರಿಬ್ಬರೂ ಅಂಬೆಗಾಲಿಟ್ಟುಕೊಂಡು, ಹೌದು. ಅಲ್ಲ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಇಟ್ಟುಕೊಂಡು ಈ ಅರಮನೆಯ ಉದ್ದಗಲಕ್ಕೂ ನಡೆದಾಡುವಾಗ ನಮಗೂ ಸಂತೋಷ ಆಗುತ್ತದೆ. ಹೌದು. ನಮ್ಮವರೆಲ್ಲರೂ ಸಂಭ್ರಮದಿಂದ ಕುಳಿತಾ ಇರ್ತಾರೆ. ಹ್ಮ್. ಅದರಲ್ಲಿಯೂ ನಾನು ನಿನ್ನೆ ದಿವಸ ಗಮನಿಸ್ತಾ ಇದ್ದೆ, ಏನು? ಈ ಉತ್ತಮ ಓಡುತ್ತಾ 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 ಪಕ್ಕದ ಜಾರಿ ಬಿದ್ದ ನೋಡು. ನಮ್ಮ ಮಗ. ಹೌದೌದು. ಪಾಪ ಬಿದ್ದದ್ದು. ಆ ಹೊತ್ತಿಗೆ ಧ್ರುವ ಎಲ್ಲಿದ್ರು ಓಡಿಕೊಂಡು ಬಂದ. ತಮ್ಮ ಬಾ ಹೀಗೆ ಅನ್ನುವ ಹಾಗೆ ಮೆಲ್ಲನೆ ಆಧರಿಸಿ ಎಲ್ಲಿ ನೋವಾಯಿತು ಅಂತ ಕೇಳಿ ಅವನನ್ನು ಹಾಗೆ ಸಮಾಧಾನ ಪಡಿಸುವುದನ್ನು ನೋಡಿದೆ. ಇದರ ಅರ್ಥ ಏನು? ವಿಷಯ ಬಿಟ್ಟು ಬಿಡುವುದಿಲ್ಲ. ಇದರ ಅರ್ಥ ಏನು ಅಂತ ಕೇಳಿದ್ರೆ, ಏನು? ತಮ್ಮನ ಮೇಲಿರುವಂತಹ ಪ್ರೀತಿ, ಆ ಮಮತೆ, ಅಣ್ಣನಲ್ಲಿ ಕಾಣುವಂತಹ ಆ ಗುಣ, ಇದು ನನಗೆ ಯಾಕೋ ಬಹು ಹಿತವನ್ನು ಕೊಡ್ತಾ ಉಂಟು. ಏನು? ಇವತ್ತಿನ ದಿವಸದಲ್ಲಿ ನಾವಿಬ್ಬರು ಸಿಂಹಾಸನದಲ್ಲಿ ಕುಳಿತುಕೊಂಡಿದ್ದೇವೆ. ಹೌದು. ಉತ್ತಮ ಓಡೋಡಿಕೊಂಡು ಬಂದ, ನಮ್ಮ ತೊಡೆಯನ್ನು ಏರಿದ್ದಾನೆ. ಈ ಚಂದವೇ ಬೇರೆ ನೋಡಿ. ಈ ಚಂದ ಬೇರೆ ಆ ಚಂದ ಬೇರೆ ಅಂತಲ್ಲ, ಇಬ್ಬರ ಚಂದವು ಒಂದೇ. ಏನಿಬ್ರ ಚಂದ? ಇಬ್ಬರ ಚಂದ ಮತ್ತೆ ಇವರಿಗಿಂತ ಕಡಿಮೆ ಅವ. ಅಲ್ಲ, ಇಬ್ರು ಕೂತ್ರೆ ನಮ್ಮ ಮುಖ ಕಾಣುತ್ತದೆ ಅಂತ ನಾನು ಹೇಳುದು. ಒಬ್ಬ ಅವ- ಚಂದ, ಒಬ್ಬ ಮಧ್ಯದಲ್ಲಿ, ನಾವು ಆಚೆ ಈಚೆ, ನಮ್ಮ ಮುಖವು ಸರಿ ಕಾಣುತ್ತದೆ. ಈಗ ನಮ್ಮ- ಇಬ್ರು ಕೂತ್ರೆ ಯಾರ ಮುಖವು ಕಾಣುದು? ಹಾಗಲ್ವೇನೆ, ನಮ್ಮ ಮುಖ ತೋರಿಸುವುದಕ್ಕೆ ಬೇಕಾಗಿ ಸಿಂಹಾಸನದಲ್ಲಿ ಕುಳಿತುಕೊಂಡದ್ದಲ್ಲ. ಮತ್ತೆ? ಮುಖವನ್ನೇ ನೋಡಬೇಕು ಅಂತ ಹೇಳಿದ್ರೆ ನಾವು ಎದುರು ಹೋಗಿ ನಿಲ್ಲುವುದಿತ್ತು. ಆದ್ರೆ ಕುಳಿತ ಕಾಲಕ್ಕೆ ಹುಡುಗ ಬಂದು ನಮ್ಮ ತೊಡೆಯನ್ನೇ ಏರಿದ್ದು ಸತ್ಯ. ನಮ್ಮ ಮಗ ಅಲ್ವಾ? ಆಗಲಿ ಯಾರೇ ಅದು ಆ ಕಡೆ ಇರು? ದೂರದಿ ಬರುತ್ತ ಬಾಲಕನು ಬೋವಲನ ಪದಾರವಿಲ್ಲದೆ ಬಾಗುದಯ ಸರಿದನಿ ಬದಿ ಕೈ ಮುಗಿದಿರುತ್ತನು ಚಾರುಮಂಗದೆಯೊಡನು ಪಾಲಕಾಧುವನು. ಏನನ್ನು ಕಾಣುತ್ತಾ ಇದ್ದೇನೆ? ಅಣ್ಣ ತಮ್ಮಂದಿರಂತ ನಾವು ಜೊತೆಯಾಗಿ ರಾಜಚಾವಡಿಯನ್ನು ಪ್ರವೇಶ ಮಾಡಿದ್ದೇನೆ. ಹಾಗಂತ ನನ್ನ ತಮ್ಮ ಉತ್ತಮ ತನ್ನ ತಂದೆಯ ತೊಡೆಯನ್ನು ಏರಿ ಕುಳಿತುಕೊಂಡಿದ್ದಾನೆ. ಎಷ್ಟು ಸಂತೋಷದಲ್ಲಿದ್ದಾರೆ. ಛೆ, ನನಗೂ ಕೂಡ ನನ್ನ ತಂದೆಯವರ ತೊಡೆಯಲ್ಲಿ ಕುಳಿತುಕೊಳ್ಬೇಕೆಂಬಂತ ಆಸೆ. ನಾನು ಯಾಕೆ ಯೋಚನೆ ಮಾಡುದು ತಂದೆಯವರ ತೊಡೆಯಲ್ಲಿ ಕುಳಿತುಕೊಳ್ಳುವುದಕ್ಕಾಗಿ? ಅದಕ್ಕಾಗಿ ನೇರ ಇದು ರಾಜಚಾವಡಿ. ಇಲ್ಲಿರುವಂತವರು ನಾಗರಿಕರೆಲ್ಲ ನಮ್ಮನ್ನೇ ನೋಡುತ್ತಾ ಇದ್ದಾರೆ. ಹಾಗಾಗಿಯೇ ಗೌರವವನ್ನು ಉಳಿಸಿಕೊಳ್ಬೇಕು. ಅದಕ್ಕಾಗಿ ತಂದೆಯವರ ತೊಡೆಯಲ್ಲಿ ಕುಳಿತುಕೊಳ್ಬೇಕು ಅಂತಾದ್ರೆ ಅವರಲ್ಲಿಯೇ ಮೊದಲು ಕೇಳಿಕೊಳ್ತೇನೆ, ಆ ನಂತರ ಹೇಳುತ್ತೇನೆ. ಜನಕಾಯ ಕುಮಾರ ಧ್ರುವ, ಇದು ಪವಿತ್ರವಾದಂತಹ ಪಾದಗಳಿಗೆ ಪ್ರಣಾಮವನ್ನು ಸಲ್ಲಿಸುತ್ತಾ ಇದ್ದೇನೆ. ಒಳ್ಳೇದಾಗಲಿ ಮಗ, ಒಳ್ಳೇದಾಗಲಿ. ಅಪ್ಪ, ನಿಮ್ಮ ಮುಖದಲ್ಲಿರುವಂತಹ ಸಂತೋಷವನ್ನು ಕಾಣುತ್ತಾ ಇದ್ದೇನೆ. ಹೌದು. ಯಾಕೆ? ನಾವು ಜೊತೆಯಾಗಿ ಬಂದವರು. ನನ್ನ ತಮ್ಮ ನಿಮ್ಮ ತೊಡೆಯನ್ನು ಏರಿ ಕುಳಿತುಕೊಂಡಿದ್ದಾನೆ. ಹೌದು ಮಗ. ಆತ ಸಂತೋಷದಲ್ಲಿದ್ದಾನೆ. ಅದೇ ಸಂತೋಷವನ್ನು ನನಗೂ ಕೂಡ ಪಡೆಯಬೇಕೆಂಬಂತ ಆಸೆ. ಅದಕ್ಕಾಗಿ ತೊಡೆಯ ಏರುವೆ ನನಗೊಂದು ಅವಕಾಶ ಕೊಡ್ತೀರಾ? ಎಲೆದಾದ ಜನಗಾನ ಪಾದ ಅಪ್ಪ, ಜನಗಾನ
ಹೇಳ್ತಾ ಇದ್ದೇನೆ ಎಂಬುದಾಗಿ ಭಾವಿಸಿಕೊಳ್ಳಬಾರದು. ಇಲ್ವೋ ಕಂದ? ಅಪ್ಪ, ಓ. ತಮ್ಮನನ್ನು ತೊಡೆಯನ್ನು ಏರಿಸಿ ಕುಳ್ಳಿರಿಸಿದ್ದೀರಿ. ಹೌದು. ಹಾಗಂತ ನನಗೂ ಕೂಡ ನಿಮ್ಮ ತೊಡೆಯನ್ನು ಏರಿ ಕುಳಿತುಕೊಳ್ಬೇಕು, ಹಾ. ನಿಮ್ಮ ಪ್ರೀತಿಯನ್ನು ಪಡೆಯಬೇಕು, ಹಾ. ನಿಮ್ಮ ಜೊತೆಯಾಗಿರಬೇಕೆಂಬುದೇ ನನ್ನ ಆಸೆ. ನನ್ನ ತೊಡೆಯ ಮೇಲೆ ಕುಳಿತುಕೊಳ್ಳುವ ಆಸೆ ಉಂಟೇನೋ ಮಗನೇ? ಅದಕ್ಕಾಗಿ ಕೈ ಮುಗಿದು ಬೇಡಿಕೊಳ್ತಾ ಇದ್ದೆ, ನನ್ನನ್ನು ಕುಳ್ಳಿರಿಸಿ. ಅದಕ್ಕೆ ನೀನು ಪ್ರಾರ್ಥಿಸುವುದು ಯಾಕೆ? ಮತ್ತೆ? ನಿನ್ನ ಅಪ್ಪಯ್ಯ ಅಲ್ವೋ ನಾನು? ಹೌದು. ನೀನು ಕೇಳಿಕೊಳ್ಳುವುದಲ್ಲ ಮಗ. ಮತ್ತೆ? ಈಗ ಇಲ್ಲಿ ಬಾ ಮಗ. ಏನು ಮಾಡಿದೆ ನೀನು? ಹೊಡಿಬೇಡಿ ಚಿಕ್ಕಮ್ಮ. ಏನಾಸೆ? ಅಪ್ಪನ ತೊಡೆಯನ್ನು ಏರಿ ಕುಳಿತು. ಬಾ ಮಗ, ಅಮ್ಮ ಚಿಕ್ಕಮ್ಮ ಹೇಳಿ. ನಿನಗೇನಾಸೆ? ಅಪ್ಪನ ತೊಡೆಯನ್ನು ಏರಿ ಕುಳಿತು. ಹೊಡಿಬೇಡಿ ಚಿಕ್ಕಮ್ಮ. ಚಿಕ್ಕಮ್ಮ ಸತ್ತಿದ್ದಾಳೆ ನೀನು ಚಿಕ್ಕಮ್ಮ. ಇಲ್ಲಿ ಇದ್ದೀರಲ್ಲ ಜೀವನ. ನಿನ್ನ ದರಿದ್ರ ಬಾಯಲ್ಲಿ ಕರಿಬೇಡಿ. ನಿನಗೆ ಹೊಡಿಬೇಕು ಬಡಿಬೇಕೆನ್ನುವ ಆಸೆ ಇದ್ರೆ ಇದ್ರೆ ಈಗ ನಾನು ಬೆನ್ನು ತೋರಿಸ್ತೇನೆ, ನನಗೆ ಬಾರಿಸು. ಯಾವ ಪಾಪದ ಕೂಪಕ್ಕೆ ಆ ಬೀಳಲಿಕ್ಕೆ ನಾನು ಕುಮಾರನಿಗೆ ಬಾ ಬಾ ಬಾ. ನಾಳೆ ದಾರಿಯಲ್ಲಿ ಹೇಳಿಕೊಂಡು ಬರ್ತೇನೆ ಕಣ್ಣನಿಗೆ ಬಡಿದಿದ್ದಾಳೆ ಅಂತ. ಏನ್ ನಿಮ್ಮ ಸ್ವಭಾವ ಗೊತ್ತಿಲ್ವ ನನಗೆ? ಸಣ್ಣ ಹುಡುಗ, ಒಂದು ಕೆನ್ನೆಯಲ್ಲಿ ಹಾಲು ಇನ್ನೊಂದು ಕೆನ್ನೆಯಲ್ಲಿ ರಕ್ತ ಆರದ ಹಸುಳೆಯನ್ನು ಕಂಡಾಗ ನಿನಗೆ ಬಡಿಬೇಕು ಬಾರಿಸಬೇಕು ಅಂತ ಆಗ್ತದಲ್ಲ. ಕುಳಿತುಕೊಳ್ಳಿ ಅಂದೆ. ನಿಮ್ಮ ಕೆಲಸ ನೀವು ಮಾಡಿ, ನನಗೆ ಹೇಳೋದಕ್ಕೆ ಬರಬೇಡಿ ನೀವು. ಮೊದಲು ಹೇಳಿದ್ದೇನೆ ಎಷ್ಟು ಬೇಕು ಅಷ್ಟೇ ಬೇಕು ಅಂತ. ಯಾರು ಎಲ್ಲೇ ಕುಳಿತುಕೊಳ್ಬೇಕು ಅಲ್ಲೇ ಕುಳಿತುಕೊಂಡ್ರೆ ಚಂದ. ಬಾಗಿಲು ಬಿಡುವಲ್ಲಿ ಕುಳಿತುಕೊಳ್ಳುವುದು ಮನೆಯ ಒಳಗೆ ಕೂತ್ರೆ ಆಗ್ತದೆ ಹೇಳಿ? ಅವ ದೊಡ್ಡ ಮಗ ಬಲದ ತೊಡೆಯಲ್ಲಿ ಏರಿ ಯಾರು ದೊಡ್ಡ ಮಗ ಅಂತ ಕೇಳುವುದು? ದೊಡ್ಡವಾದ್ರೆ ಹೆಣ್ಣವಾದ್ರೆ ಏನು ಹೆಚ್ಚು ಕಡಿಮೆ ಉಂಟು ನಾನು ಕೇಳುವುದು. ಹೇಳಿ. ಎರಡು ತೊಡೆ ಉಂಟು. ಹೌದು. ಸಣ್ಣವ ಒಂದು ತೊಡೆ ಮೇಲೆ, ಆ, ದೊಡ್ಡವ ಒಂದು ತೊಡೆ ಮೇಲೆ. ಒಂದು ಉಳಿದಿದೆ ಹಾಗೆ. ನನ್ನ ಬಿಸಿ ಅಪ್ಪುಗೆಯಲ್ಲಿ ಅವರಿಬ್ಬರು ಸುಖವಾಗಿದ್ರೆ ಎಷ್ಟು ಸಂತೋಷ ಆ ಮಕ್ಕಳಿಗೆ ಆಗಬಹುದು ಹೇಳಿ. ನಿಮ್ಮ ಅಪ್ಪುಗೆ ಕಡಿಮೆ ಆಯ್ತಾ? ಕುಳಿತುಕೊಳ್ಳಿ, ನಾನು ಹೇಳ್ತೇನೆ ದಾರಿ. ಬಾ ಮಗ ಬಾ. ನೀನು ಬಂದ ಬಾರಿಸ್ತೇನೆ, ಕುಳಿತುಕೊಳ್ಳಿ ಅಂದೆ. ನೋಡಿ, ನಿಮ್ಮ ಅಪ್ಪಗೆ ಸಿಗುವುದಿಲ್ಲ ನನಗೆ. ನಾನು ತಪ್ಪ ಇಲ್ಲ. ಭಗವಂತ, ಏನು ಭಗವಂತನಿಗೆ? ನೀನು ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಸ್ವಾಮಿ. ಎಷ್ಟೊಂದು ಚಂದವಾಗಿ ಮಾತಾಡ್ತೇನೆ ನೀನು. ನಿನಗೆ ಅಪ್ಪನ ತೊಡೆ ಇರಬೇಕು, ಎಲ್ಲರ ಕಣ್ಮುಂಬದಲ್ಲಿ ಕಾಣಿಸಿಕೊಳ್ಳಬೇಕು. ಆಸೆ ನೂರು ಇರ್ತದೆ, ನೂರು ಆಸೆ ಇರ್ತದೆ. ಆಸೆ ಇರ್ತದೆ, ಏನು ಮಾಡ್ಲಿಕ್ಕಾಗ್ತದೆ ಹೇಳು? ಏನು ಮತ್ತೆ ಹೊಡಿಬಾರ್ದ? ಮತ್ತೇನು ಮಾಡಬೇಕು? ಮತ್ತೇನು ಮಾಡಬೇಕು? ನಿನ್ನ ಮುಖಕ್ಕೆ ಹೊಡಿಬಾರ್ದಲ್ಲ? ಬಿದ್ದುಕೊಯ್ತು. ನಿನಗೆ ನೋವಾಗಬೇಕಂದ್ರೆ ದುಡಿದದ್ದು ನಾನು. ಹೋಗು ಮಗ, ಅಮ್ಮನಿಗೆ ನೋವಾಯ್ತ ಮಗನೇ, ನೋವಾಯ್ತ ನನಗೆ. ನೀನು ಹೇಳಬೇಡ, ನನಗೆಲ್ಲ ಗೊತ್ತು. ಮಗ ನೀನು ಗುಟ್ಟಾಗಿ ಹೇಳಬೇಡ, ಸ್ವಲ್ಪ ಗಟ್ಟಿಯಾಗಿ ಹೇಳು. ನನಗೆ ಕಿವಿ ಕೇಳುತ್ತದೆ ಎಷ್ಟು ಗಟ್ಟಿ ಎಷ್ಟು ಮೆತ್ತಗೆ ಬೇಕು ಅಂತ. ನನಗೆ ಅವನಿಗೆ ಹೇಳಿಕೊಟ್ಟಿದ್ದೇನೆ ನಾನು. ನೀನಲ್ಲಿ ಕುಳಿತುಕೊ. ನಿನಗೆ ಅಪ್ಪನ ತೊಡೆ ಏರಬೇಕು. ತೊಡೆ ಏರಬೇಕು ಅಂತಾದ್ರೆ ಆ ಯೋಗ್ಯತೆ ನಿನಗೆ ಉಂಟೇನು? ನನಗೆ ಅಪ್ಪನ ತೊಡೆಯನ್ನು ಏರುವಂತ ಯೋಗ್ಯತೆಯ ಇಲ್ಲ ನಿನಗೆ. ನಿನಗೆ ಆ ಯೋಗ್ಯತೆ ಬರಬೇಕು ಅಂತ ಆದ್ರೆ ಏನಾಗಬೇಕು ಅಂತ ಹೇಳ್ತೇನೆ ಕೇಳು. ಏನು
ಜಠರದಲ್ಲಿ ಮೊರಹರನ ತಪದಿಯೇ ಒಲಿದೆ ಜಲಿದುವುದಲ್ಲ ಜಠರದಲ್ಲಿ ಹೇಳು. ಬಾಲಕರೇ ಆಗಬೇಕು ಅಂತಲೇ ಹೇಳಿದದ್ದು ನಾನು. ಅಯ್ಯೋ ಹರಿತಾರೆ. ಕಣ್ಣೀರು ನೀರಿನ ಅವಶ್ಯಕತೆ ಇಲ್ಲ. ಬಾಯಾರಿಕೆ ಆದವರಿಗೆ ಧಾರಾಕಾರವಾಗಿ ಸುರಿಯುತ್ತದೆ. ಮಳೆ ನೀರು ಬಂದ ಹಾಗೆ ನದಿಯಿಂದ ಹರಿತಾ ಇದೆ. ನನಗೆ ನೋವಾಯಿತು. ನೀನು ಅಲ್ಲೇ ಕುಳಿತುಕೊಂಡಂತ ಸಂದರ್ಭ ನನ್ನಂತರಂಗಕ್ಕೆ ಎಷ್ಟು ನೋವಾಗುತ್ತದೆ. ನನ್ನ ಅಪ್ಪನ ತೊಡೆಯಲ್ಲಿ ಕುಳಿತುಕೊಂಡ್ರೆ ಏನು ತಪ್ಪು? ಅಪ್ಪ ಅಂತ ಹೇಳುವ ಯೋಗ್ಯತೆ ನಿನಗುಂಟೇನೋ? ನೀನು ಎಲ್ಲಿ ಹುಟ್ಟಿದ್ದು? ಎಲ್ಲಿ ಯಾರಿಗೆ ಹುಟ್ಟಿದ್ದು? ಹುಟ್ಟಿದವರಿಗೆ ನನಗೆ ಗೊತ್ತುಂಟು. ಯಾರ ಹೊಟ್ಟೆಯಲ್ಲಿ ಹುಟ್ಟಿದ್ದು ಅಂತ ಕೇಳಿದ್ದು. ನಿನ್ನ ಅಮ್ಮ ಸುನೀತಿ ದರಿದ್ರದವಳು, ಉತ್ಪಾದ ಪಿಂಡ ನೀನು. ಅಕ್ಕ ಅಂತ ಹೇಳ್ಬೋದಲ್ಲ ನಿಮಗೆ? ಅಕ್ಕ ಸತ್ತಿದ್ದಾಳೆ. ಅಕ್ಕ ಅಂತೆ ಅಕ್ಕ. ನಿನಗೆ ಆ ಯೋಗ್ಯತೆ ಇಲ್ಲ. ನಿನ್ನಪ್ಪನ ಜಂಗೆಯನ್ನು ಏರಿ ಕುಳಿತುಕೊಳ್ಳಬೇಕು ಅಂತಾದ್ರೆ ಅಂತಹ ಯೋಗ್ಯತೆ ನನಗೆ ಬರಲೇಬೇಕು. ಈ ಜನ್ಮದಲ್ಲಿ ಸಾಧ್ಯವೇ ಇಲ್ಲ ನಿನಗೆ. ಯಾಕೆ? ನಿನಗೆ ಆ ಆಸೆ ಉಂಟು ಅಂತಾದರೆ ನನಗೊಂದು ದಾರಿ ಹೇಳಿಕೊಡುತ್ತೇನೆ. ತಂದೆಯ ತೊಡೆಯಲ್ಲಿ ಕುಳಿತುಕೊಳ್ಬೇಕು ಅಂತಂದ್ರೆ ಯೋಗ್ಯತೆ ಬೇಕು. ನನಗೆ ಆ ಯೋಗ್ಯತೆ ಇಲ್ವಾ? ಪುಣಕೆಯಲ್ಲಿ ಹುಟ್ಟಿಕೊಂಡವಳು ನೀನು. ಆ ಹೇಸಿಗೆಯ ಕ್ಷೇತ್ರದಲ್ಲಿ ಹುಟ್ಟಿಕೊಂಡಂತಹ ನೀನು ಆ ಕ್ಷೇತ್ರವನ್ನು ಹೊಲಸಾಗಿಸುವುದಿಲ್ಲವೇ? ಪಾವನ ಗರ್ಭ ನನ್ನದ್ದು. ಈ ಪುಣ್ಯ ಗರ್ಭದಲ್ಲಿ ಹುಟ್ಟಿಕೊಂಡು ಬಂದೆ ಅಂತಾದರೆ ಆ ಯೋಗ್ಯತೆ ನಿನಗೆ ಬರ್ತದೆ. ಆ ಯೋಗ್ಯತೆ ನಿನಗೆ ಬರಬೇಕು ಅಂತಾದರೆ ಏನು ಮಾಡಬೇಕು ನಾನು? ಹರಿಯ ಬಗೆಯಾಗಿ ತಪಸ್ಸನ್ನು ಆಚರಿಸಬೇಕು. ಹರಿಯ ಒಲುಮೆಯನ್ನು ಪಡೆದು ಮತ್ತೊಮ್ಮೆ ನನ್ನ ಉದರದಲ್ಲಿ ಹುಟ್ಟಿಕೊಂಡೇ ಇದ್ದಾರೆ. ಆ ಯೋಗ ನಿನ್ನ ಪಾಲಿಗೆ ಬಂದರೂ ಬಂದೀತು. ಮತ್ತೆ ನೋಡೋಣ. ಮೊದಲಾಗಿ ಏರಿಕೊಂಡೇ ಇದ್ದಾರೆ ಮುಖಕ್ಕೆ ಬಾರಿಸಿಯಾರು ಬಾರಿಸಿಯಾರು. ಏನು ಮಗ ನೋವಾಯ್ತಾ ಮಗ? ಚಿಕ್ಕಮ್ಮ ಹೇಳಿದಂತೆ ನಾನು ಮಾಡ್ತೇನೆ. ಏನ್ ಬರ್ಬಹುದು ನಿಮಗೆ? ಕಾಡಿನ ಕಡೆಗೆ ಹೋಗ್ತೀಯ ಮಗ? ನನ್ನನ್ನು ಬಿಟ್ಟು ಹೋಗ್ತೀಯ ಮಗ? ಇಲ್ಲಿದ್ರೆ ನಾನು ಪ್ರಾಣವನ್ನು ಬಿಡ್ತೇನೆ. ನಿಮಗೆ ಮಾತಾಡ್ತೀನಿ. ಎಷ್ಟು ಪಟ್ಟಿಯಾದ್ರೆ ಎಷ್ಟು ಮಾತಾಡ್ತೀನಿ. ಬನ್ನಿ. ವಿಶ್ವನಾಟಕ ಸೂತ್ರಧಾರಿ ವಿಶ್ವನಾಟಕ ಸೂತ್ರಧಾರಿ ಮಾಧವನೇ ಸಕಲರು ನೋಡುವಂತೆ ನನಗಾಯೆ ದುರ್ಮುಖಿಯಾಗಿ ಬೈದು ನೋಕಿದಳು. ಓ ಮಾಧವ ಕೇಶವ ಸಕಲರು ನೋಡುವಂತಲ್ಲ ನೀ ತಾಯೇ ದುರ್ಮುಖಿಯಾಗಿ ಬೈದು ನೂಕಿದಳು. ತಂದೆ ರಾಕ್ಷಸನಾದ ತಾಯಿಗೆ ಮುನಿಯಾದ ತಂದೆಯವರು ಕೂಡ ಸುಮ್ಮನಿದ್ದಾರಲ್ವಾ? ತಂದೆ ರಾಕ್ಷಸನಾದ
ಕೇಶವ ಮಾಧವ ಅಯ್ಯೋ ಭಗವಂತ, ಓ ಮಾಧವನೇ, ನಾನು ಏನು ತಪ್ಪು ಮಾಡಿದ್ದೇನೆ ದೇವ? ಈ ರೀತಿಯಾಗಿ ಬದುಕುವುದಕ್ಕಿಂತ ಸಾಯುವುದೇ ಒಳ್ಳೇದಲ್ವಾ? ಅದೆಷ್ಟೋ ಮಂದಿ ತಂದೆ ತಾಯಿ ಇಲ್ಲದೆ ಅನಾಥರಾಗ್ತಾರೆ. ಅಂತರದಲ್ಲಿ ನಾನು ತಂದೆ ತಾಯಿ ಎಲ್ಲರೂ ಕೂಡ ಇದ್ದರೂ ಕೂಡ ಅವರ ಪ್ರೀತಿ ದೊರಕದೆ ನಾನು ಅನಾಥನಾದೆ ಅಲ್ಲ. ಏನು ಮಾಡುವುದು? ಅಷ್ಟು ಹಿಂಸೆಯನ್ನು ಕೊಟ್ಟರೂ ಕೂಡ ಇಲ್ಲಿಯವರೆಗೆ ತಡೆದುಕೊಳ್ಳುತ್ತಾ ಇದ್ದೇನೆ. ಆದ್ರೆ ಇಂದು ಮಾಡಿದಂತ ಕಾರ್ಯ ಏನು? ನನ್ನ ಅಪ್ಪನ ತೊಡೆಯಲ್ಲಿ ಕುಳಿತುಕೊಳ್ಳುವಂತಹ ಭಾಗ್ಯ ನನಗಿಲ್ಲ, ಯೋಗ್ಯತೆ ನನಗಿಲ್ಲ ಎಂಬುದಾಗಿ ಹೇಳಿದ್ರಲ್ಲ. ಯಾಕೆ ಈ ರೀತಿಯಾಗಿ ಮಾಡುತ್ತಾ ಇದ್ದಾರೆ? ನನ್ನ ಚಿಕ್ಕಮ್ಮ ಅಷ್ಟೆಲ್ಲ ಹೊಡಿತಾ ಇದ್ದಾರೆ. ನಾಗರಿಕರಾದಂತ ನೀವೆಲ್ಲ ನೋಡುತ್ತಾ ಇದ್ದೀರಲ್ಲ, ಸುಮ್ಮನೆ ಕುಳಿತುಕೊಂಡಿದ್ದೀರಿ ಬಿಟ್ಟರೆ ತಡೆಯುವುದಕ್ಕೆ ಯಾರಾದ್ರೂ ಬಂದ್ರೆ ನೀವು ಬರುವುದಿಲ್ಲ. ಯಾಕೆ? ನಿಮಗೆ ನನ್ನ ಚಿಕ್ಕಮ್ಮನ ಮೇಲೆ ಇರುವಂತ ಭಯ. ಅದು ಬಿಡೋಣ, ನನ್ನ ಅಪ್ಪ ಕುಳಿತುಕೊಂಡಿದ್ದಾರಲ್ವಾ, ಅಪ್ಪ ಕೂಡ ಸುಮ್ಮನೆ ಇದ್ದಾರೆ. ಯಾಕೆ? ಅವರಿಗೂ ಕೂಡ ನನ್ನ ಚಿಕ್ಕಮ್ಮನನ್ನು ಕಂಡರೆ ಭಯ. ನಾನು ಎಲ್ಲಿದ್ದೀನೋ ಈ ರಾಕ್ಷಸರ ಅಟ್ಟಹಾಸದಿಂದ ನಾನು ಇಲ್ಲಿ ಸಾಯುವಂತ ಪರಿಸ್ಥಿತಿಗೆ ಬಂದು ಹೋದೆಲ್ಲ. ಏನು ಮಾಡುವುದು? ನನ್ನ ಕಷ್ಟವನ್ನು ಯಾರಲ್ಲಿ ಹೇಳಿಕೊಳ್ಳುವುದು? ತಂದೆಯ ತೊಡೆಯನ್ನು ಏರಿ ಮತ್ತೆ ನಾನು ಕುಳಿತುಕೊಳ್ಳಬೇಕು ಅಂತಾದ್ರೆ ಚಿಕ್ಕಮ್ಮ ಹೇಳಿದಂತ ಮಾತು ನನಗೀಗ ನೆನಪಾಗ್ತಾ ಉಂಟು. ಹೋಗು ಕಾಡಿಗೆ, ಆ ಭಗವಂತನನ್ನು ಪ್ರಾರ್ಥಿಸು. ನಂತರ ಮುಂದಿನ ಜನ್ಮದಲ್ಲಿ ಆದರೂ ನನ್ನ ಉದರದಲ್ಲಿ ಮತ್ತೆ ಹುಟ್ಟುವ ಹಾಗೆ ಕೇಳು. ಆ ಸಂದರ್ಭದಲ್ಲಿ ಈ ಯೋಗ ನಿನಗೆ ದೊರಕುತ್ತದೆ ಎಂಬುದಾಗಿ ಹೇಳಿದ್ದಾಳೆ. ಏನು ಮಾಡುವುದು? ಈ ಕಷ್ಟವನ್ನು ಯಾರಲ್ಲಿ ಹೇಳಿಕೊಳ್ಳುವುದು? ಈ ಸಂದರ್ಭದಲ್ಲಿ ನಾನು ಇಲ್ಲಿದ್ದುಕೊಂಡು ಅಳುವುದು ಸರಿಯಲ್ಲ. ಈ ಸ್ಥಳದಲ್ಲಿ ಇದ್ದೆಂತಾದ್ರೆ ಮತ್ತೆ ಮತ್ತೆ ನನ್ನ ಮನಸ್ಸಿಗೆ ನೋವಾಗ್ತದೆ. ಅದಕ್ಕಾಗಿ ನನ್ನ ಕಷ್ಟವನ್ನು, ನನ್ನ ನೋವನ್ನು ಹೇಳಿಕೊಳ್ಳುವುದಕ್ಕೆ ನನ್ನ ತಾಯಿ ಇದ್ದಾಳಲ್ವಾ, ಅಲ್ಲಿಗೆ ಹೋಗುತ್ತೇನೆ. ನನ್ನ ತಾಯಿಯನ್ನು ಕಾಣುತ್ತೇನೆ. ನನ್ನ ತಾಯಿಯಲ್ಲಿ ಈ ವಿಚಾರವನ್ನು ಹೇಳುತ್ತೇನೆ. ಅಮ್ಮ, ಅಮ್ಮ, ದೇವ, ಭಗವಂತ, ಮಗನೇ, ಕುಮಾರ, ಅಮ್ಮ, ಏನು ಮಗನೇ ಇದು? ಒಡನೆ ದುಮ್ಮಾನದಲ್ಲಿ ನುಡಿಯದಿಗ ಬಾಲಕನ ಯಾಕೆ ಮಗನೇ ಅಳ್ತೀಯ? ಒಡನೆ ದುಮ್ಮಾನದಲ್ಲಿ ನುಡಿಯದಿಗ ಬಾಲಕನ ಏನಾಯ್ತು ಮಗನೇ? ಪಿಡಿದಂತೆ ಕೇಳಲಿ ತೆರದಿಯ ಮಗನೇ ಕವ ಕುಮಾರ, ಅಮ್ಮ, ನಿನ್ನನ್ನು ಕಂಡಾಗ ನನಗೆ ಆಶ್ಚರ್ಯವಾಗ್ತಾ ಉಂಟು. ಅಮ್ಮನ ಬಳಿಗೆ ನಗು ನಗುತ್ತಾ ಬರಬೇಕಂತಹ ನೀನಿಂದು ಕಣ್ಣೀರನ್ನು ಸುರಿಸುತ್ತಾ ಬರ್ತಾ ಇದ್ದಿ. ಹೌದು ತಾಯಿ. ಮಗ, ಓ, ಓರೆಗೆಯ ಬಾಲಕರೊಡನೆ ಆಟವಾಡುವಂತಹ ಸಂದರ್ಭದಲ್ಲಿ ಗೆಳೆಯರೇನಾದ್ರೂ ನಿನ್ನ ಮನಸ್ಸಿಗೆ ನೋವು ಮಾಡಿದರೆ ಕಂದ? ಇಲ್ಲಮ್ಮ. ಮತ್ತೆ ಏನಾಯ್ತು ಮಗನೇ? ಅಮ್ಮ, ನಿನ್ನ ಅಮ್ಮ ಇದ್ದೇನಲ್ಲ, ಹೇಳು ಕಂದ ನನ್ನಲ್ಲಿ. ಏನು ಅಂತ ಹೇಳುವುದು ತಾಯಿ? ಏನಾಯ್ತು? ಜನನೀ ಏನು ಮಗ? ಯಾರಿದ್ದಾರಮ್ಮ? ಅಮ್ಮ ಏನಾಯ್ತು ಮಗು? ಎನ್ನಿರವನು ನಿನಗೆಂದು ಅಲಬೇನು ಜನನಿ ಎಲ್ಲಿರವನು
ಚಿನ್ಮಯನನು ಕಾಣದನಕ ಕೈರಿದೆನು ಬಾಲನು ತಮನಾಡಿದು ತಿಂದು ರುಚಿಯ ಬಾಲನು ತಮನ ಆಡಿದು ತಿಂದು ರುಚಿಯ ಮೇಳದೆ ತಲನೆ ಪಾನಿರಲು ನಮೋದಿ ಮೇಲೆ ಕೊಳ್ಳಿಗೆ ಅಪ್ಪ ಎಂದೋ ಬಿಡಿಸುತ್ತ ಮೇಲೆ ಕೊಳ್ಳಿಗೆ ಅಪ್ಪ ಎಂದೋ ಬಿಡಿಸುತ್ತ ಲೋಲೋಚನೆ ಭಂಗಿಸಿ ಬೈದಲಿನ ಲೋಲೋಚನೆ ಬೈದು ಭಂಗಿಸಿದಲಿಲ್ಲ ಅಮ್ಮ ಅಳಬೇಡ ಮಗನೇ. ನಿನ್ನ ಅಮ್ಮ ಇದ್ದೇನೆ. ಎಳ್ಳಿನ ಬಣ್ಣ ನಿನಗೆಂದು ಮನವೇನ ಚಿನ್ಮಯನನು ಕಾಣಬನಕ ಸೇರಿದೆನು ಅಮ್ಮ ಅಮ್ಮ, ಕುಮಾರ, ನನ್ನ ಮನಸ್ಸಿನಲ್ಲಿರುವಂತಹ ನೋವನ್ನು ಕಷ್ಟವನ್ನು ನಿನ್ನಲ್ಲೆಲ್ಲದ್ರೆ ಬೇರೆ ಯಾರಲ್ಲಿ ಹೇಳುವುದು ತಾಯಿ? ಮಕ್ಕಳ ಮನಸ್ಸಿಗೆ ನೋವಾದಾಗ ತಾಯಿಯೇ ಹೇಳದೆ ಯಾರಲ್ಲಿ ಹೇಳಲಿಕ್ಕಾಗ್ತದೆ ಹೇಳು? ಹಾಗಂತ ನನ್ನ ಮನಸ್ಸನ್ನು ಸರಿಯಾಗಿ ಅರ್ಥ ಮಾಡಿಕೊಂಡವಳು ನೀನು ತಾನೆ. ಹೌದು ಮಗು. ಅಮ್ಮ, ಈ ದಿನ ಆದಂತಹ ಕಾರ್ಯ, ಅಣ್ಣ ತಮ್ಮಂದಿರಾದಂತಹ ನಾವು ಜೊತೆಯಾಗಿ ತಂದೆಯವರ ರಾಜ ಚಾವಡಿಗೆ ಪ್ರವೇಶ ಮಾಡಿದ್ದೇವೆ. ನನ್ನ ತಮ್ಮ ಉತ್ತಮ ತನ್ನ ತಂದೆಯ ತೊಡೆಯನ್ನು ಏರಿ ಕುಳಿತುಕೊಂಡಿದ್ದ. ನನಗೂ ಕೂಡ ಆಸೆ ಆಯಿತು, ನಾನು ಕೂಡ ತಂದೆಯವರ ತೊಡೆಯಲ್ಲಿ ಕುಳಿತುಕೊಳ್ಬೇಕು, ಅವರ ಪ್ರೀತಿಯನ್ನು ಪಡೆಯಬೇಕು ಎಂಬಂತ ಆಸೆ ಹೆಚ್ಚಾಯಿತು ತಾಯಿ. ಒಂದೇ ತಂದೆಯ ಮಕ್ಕಳಾದ ಕಾರಣ ಆಸೆಯಾತೆಂಬುದಾಗಿ ದೂರದಲ್ಲಿ ನಿಲ್ಲುವುದಲ್ಲ, ಮತ್ತೆ ಹೋಗಿ ತಂದೆ ತೊಡೆಯ ಮೇಲೆ ಕುಳಿತುಕೊಳ್ಬೇಕಿತ್ತು ನೀನು. ಹಾಗೆ ಮಾಡಿದ್ದೆ ತಾಯಿ. ಮತ್ತೇನು? ಓಡಿಕೊಂಡು ಹೋಗಿ ತಂದೆಯ ಜಂಗಲಿನಲ್ಲಿ ನಾನು ಕುಳಿತುಕೊಂಡೆ. ಆದ್ರೆ ಏನು ಮಾಡುವುದು? ಏನಾಯ್ತು ಮಗ? ಆ ಸಂತೋಷವನ್ನು ನಾನು ಆ ಸಂತೋಷವನ್ನು ನನಗೆ ಪಡೆಯುವುದಕ್ಕೆ ಸಾಧ್ಯವಾಗಲಿಲ್ಲ. ಯಾಕೆ ಮಗು? ನನ್ನ ಚಿಕ್ಕಮ್ಮ ಹಾ. ಆ ಸಂದರ್ಭದಲ್ಲಿ ನನ್ನ ಕೊರಳಿಗೆ ಕೈ ಏಕಿ ಹೊರಗೆ ಹೊಡೆದಳು ಅಮ್ಮ. ನನ್ನನ್ನು ನಿಂದಿಸಿದಳು, ನನಗೆ ಹೊಡೆದಳು. ಅಯ್ಯೋ, ಏನು ಮಾಡುವುದು ತಾಯಿ? ಏನು ಮಗ? ಇದನ್ನು ಯಾವತ್ತೂ ಕೂಡ ನಾನು ಅನುಭವಿಸುತ್ತಾ ಇದ್ದೇನೆ. ಆದರೆ ಆ ನೋವನ್ನು ನಾನು ಸಹಿಸಿಕೊಂಡರೂ ಕೂಡ ಸಮಾಧಾನದಲ್ಲಿದ್ದೆ. ಆದರೂ ಒಂದು ವಿಚಾರವನ್ನು ಹೇಳಿದಳು. ಏನು ಮಗ? ತಂದೆಯವರ ತೊಡೆಯನ್ನು ಏರಿ ಕುಳಿತುಕೊಳ್ಬೇಕು ಅಂತ ಆದ್ರೆ ಯೋಗ್ಯತೆ ಬೇಕಂತೆ. ನೀನು ಯಾರ ಉದರದಲ್ಲಿ ಹುಟ್ಟಿದ್ದು ಎಂಬುದು ಸರಿಯಾಗಿ ನೀನು ಅರ್ಥ ಮಾಡಿಕೊಂಡಿದ್ದೀಯಾ ಎಂಬುದಾಗಿ ಹೇಳಿದಳು. ಆ ನಾಚಿಕೆಗೆಟ್ಟಂತ ಆ ಹೆಣ್ಣಿನ ಉದರದಲ್ಲಿ ನೀನು ಹುಟ್ಟಿದ್ಯಾ, ಅದು ನಾಶ. ನೀನು ಇನ್ನೊಮ್ಮೆ ಆ ಪೀಠವನ್ನು ಏರಬೇಕು ಅಂತಾದ್ರೆ ಇದೋ ಈ ಸಂದರ್ಭದಲ್ಲಿ ನೀನು ಕಾಡನ್ನು ಪ್ರವೇಶ ಮಾಡು. ಆ ಭಗವಂತನ ಕುರಿತು ತಪಸ್ಸನ್ನು ಮಾಡಿ ಮುಂದಿನ ಜನ್ಮದಲ್ಲಿ ನನ್ನ ಉದರದಲ್ಲಿ ಹುಟ್ಟುವ ಹಾಗೆ ಮಾಡು ಅಂತ ಯೋಗ ನಿನಗೆ ದೊರಕುತ್ತದೆ ಎಂಬುದಾಗಿ ಹೇಳಿದ್ದಾಳೆ. ಇದನ್ನು ಕೇಳಿದಂತ ನಾನು ಕಾಡನ್ನು ಸೇರಬೇಕು ಅಂತ ಆಸೆಯಾಗಿದ್ದಮ್ಮ. ಅಮ್ಮ, ನಾನು ಹೋಗುತ್ತೇನೆ, ನನ್ನ ಕಳುಹಿಸಿಕೊಡು. ಕೇಳಿದ ಅಳ್ಬೇಡ ಕಕ್ಕ. ಸಮತಿಯಂದ ಕರಾಳ ವಚನದ ಕಡುಗ ಹದಿಯಲ ಲೋಲಲೋಚನೆ ಯಾಕೆ ನನ್ನ ತಂದೆಗಿಂತ ಬುದ್ಧಿ ಬಂತು? ಲೋಲಲೋಚನೆ ಚಿತ್ತದಲ್ಲಿ ಕಡುನೊಂದು ಪದವಳೆದ ಬಾಳೆಗಾಳೆಲ್ಲ ತೆರದಲ್ಲಿ ಬೀಳುತ್ತವನಿಯೊಳಕಟ ಕಂದನ ಬೀಳು ಗೊಡುವೆನದೆಂದು ವನಕ್ಕೆಂದೆನುದ ಹೋಗುತ್ತೇನೆ ಕಂದ. ನಾನು ಹೋಗುತ್ತೇನೆ ತಾಯಿ. ಬೀಳಕೊಡುವದೆಂದು ಹೇಗೆ ಮಗನೇ? ಹೊರಗಿನ ಮಗನೇ
ಹೇಳಿದಂತಹ ಮಾತಿನಿಂದ ನೊಂದೆಯ ಮಗನೇ. ಹೌದು ತಾಯಿ. ಅಳಬೇಡ ಕಂದ. ನಿನ್ನ ನೋವು ಎಂಬುದನ್ನು ನಾನು ಸರಿಯಾಗಿ ಅರ್ಥವಿಸಿಕೊಂಡಿದ್ದೇನೆ. ಏನು ಮಾಡ್ಲಿಕ್ಕಾಗ್ತದೆ ಹೇಳು? ಒಂದೇ ತಾಯಿಯ ರಕ್ತವನ್ನು ಹಂಚಿಕೊಂಡು ಈ ಲೋಕದ ಬೆಳಕನ್ನು ಕಂಡವರು ನಾವಾದರೂ ಮಾತ್ಸರಿ ಎನ್ನುತ್ತಾ ಬುಟ್ಟಿಯನ್ನು ತಲೆಯಲ್ಲಿ ಹೊತ್ತುಕೊಂಡು ಬಂದವಳು ನಿನ್ನ ಚಿಕ್ಕಮ್ಮ. ನನ್ನನ್ನು ಕಂಡರೆ ಆಗುವುದಿಲ್ಲ, ಹೌದು. ಆದರೆ ನಿನ್ನನ್ನು ಕಂಡರೂ ಮಾತ್ಸರ್ಯ ಪಡುವುದಕ್ಕೆ ಅವಳು ಮುಂದಾಗುತ್ತಾ ಇದ್ದಾಳೆ. ಏನು ಹೇಳಿದಳು? ತಂದೆಯ ತೊಡೆಯನ್ನು ಏರಬೇಕಂತಿದ್ರೆ, ಆ ಆಸನವನ್ನು ಏರಬೇಕಂತಿದ್ರೆ ಅವಳ ಹೊಟ್ಟೆಯಲ್ಲಿ ಹುಟ್ಟಬೇಕಿದ್ದೇನೋ ಮಗನೇ. ಹೌದಂತೆ. ಸತ್ಯ ಮಗನೇ, ಸತ್ಯ ಕಂದ. ನಿನ್ನ ಚಿಕ್ಕಮ್ಮ ಸತ್ಯವನ್ನು ಹೇಳಿದ್ದಾಳೆ. ಈ ದರಿದ್ರದವಳ ಹೊಟ್ಟೆಯಲ್ಲಿ ಹುಟ್ಟುವುದಕ್ಕಿಂತ ಯಾಕೆ ತಾಯಿ ಆ ರೀತಿಯಾದಂತಹ ಮಾತನ್ನು ಹೇಳುತ್ತಾ ಇದ್ದಾರೆ? ಅವಳ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ನೀನು ಸಂತೋಷವಾಗಿ ಬಾಳ್ತಿದ್ಯೋ ಹೇಳು ಮಗನೇ. ಇಲ್ಲಮ್ಮ ಕಂದ, ಆ ರೀತಿಯಾದಂತಹ ಮಾತನ್ನು ನೀವು ಹೇಳಬಾರದು. ಅಳಬೇಡ ಮಗನೇ. ಅಮ್ಮ, ಏನೋ ಸಿಟ್ಟಿನ ಬರದಲ್ಲಿ ನಿನ್ನ ಚಿಕ್ಕಮ್ಮ ಹೇಳಿರಬಹುದು ತಪಸ್ಸಿಗೆ ಹೋಗು ಎಂಬುದಾಗಿ. ಕಂದ, ಬೇಡ ಮಗನೇ, ತಪಸ್ಸಿಗೆ ಹೋಗುವುದು ಅದು ಬಹಳ ಕಷ್ಟದ ಕೆಲಸ ಕಂದ. ಬೇಡ ಮಗನೇ. ಹೆದರಬೇಡ ತಾಯಿ, ನಾನು ಹೋಗ್ತೇನೆ. ಅಮ್ಮ, ನಾನು ಹೋಗುವುದಕ್ಕೆ ಯಾಕೆ ಮಗನೇ? ಸುರುಚಿಯು ಭಂಗಿಸಿ ನುಡಿಯೇ ಧರಣಿ ಮೌನವ ಸುರುಚಿಯು ಭಂಗಿಸಿ ನುಡಿಯೇ ಧರಣಿ ಮೌನವ ಪಿಡಿಯೇ ಮೌನವ ಬಿಡಿಯೇ ಮಗನೇ ಶ್ರೀಗರಿಗೆ ಮಗನೇ ದೊಡ್ಡಲ ನೋವಿಂದ ನಾನು ಒಮ್ಮೊಮ್ಮೆ ಕಣ್ಣೀರನ್ನು ಸುರಿಸಿದ್ದು ಹೌದು ಮಗನೇ. ಈ ಚಿಕ್ಕಮ್ಮ ಕೊಡುವಂತಹ ಕಷ್ಟವನ್ನು ಅನುಭವಿಸುವುದಕ್ಕಿಂತ ಪರಮಾತ್ಮನನ್ನು ಕಾಣುವುದೇ ಲೇಸು ಎನ್ನುವಂತಹ ಮಾತು ನೀನು ಆಡುವುದಕ್ಕೆ ಮುಂದಾಗುತ್ತಾ ಇದ್ದೆ. ಹೌದು. ನನಗೆ ಚಿಂತೆಯಾದದ್ದು ಯಾಕೆ ಗೊತ್ತಾ? ಯಾಕೆ? ಹಾಲ ಹಸುಳೆ ನೀನು. ಹೊತ್ತು ಹೊತ್ತಿಗೆ ಸರಿಯಾಗಿ ಊಟ ಮಾಡಬೇಕು, ಹೊತ್ತು ಹೊತ್ತಿಗೆ ಸರಿಯಾಗಿ ಹಾಲನ್ನು ಕುಡಿಯಬೇಕು. ಈ ತಾಯಿಯ ಪ್ರೀತಿಯನ್ನು ನೀನು ಅನುಭವಿಸಬೇಕು. ತಪಸ್ಸೆಂದರೆ ಸುಲಭ ಎಂಬುದಾಗಿ ಭಾವಿಸಿಕೊಂಡಿಯೇನು ಮಗನೇ? ಘೋರವಾದ ಕಾನನವನ್ನು ಸೇರಬೇಕು ಮಗನೇ. ಕೆಟ್ಟ ಮೃಗಗಳಿದ್ದಾವೆ, ಆ ಬಿಸಿಲಿನಲ್ಲಿ ಕುಳಿತುಕೊಳ್ಳಬೇಕು. ಬಹಳ ಕಷ್ಟದ ಕೆಲಸ ಕಂದ. ಬೇಡ ಮಗನೇ ಈಗ ಕಾರ್ಯ. ತಾಯೇ ಕಾಯುವಾತ ಕರಿತಾನಿಗಲೋ ಅಮ್ಮ ತಾಯೇ ತಿಳಿದಿರು ಕಾಯುವ ಹರಿತ
ನನಗೆ ಪ್ರಿಯದು ವಿಚಾರಿತರಾದೆ ಅಡವಿಯಲೇ ಸತತ ಶ್ರೀಯರದರದೆ ಶ್ರೀಯರದರದೆ ದೀರ್ಘಾಯು ಪಡೆದೋಣ ತಾಯೇ ಚಿಂತನೆದೆರನು ಕಾಯುವಾತ ಹರಿದ ನಿಗಮ ಅಮ್ಮ ಶಿವಕುಮಾರ, ನಾನು ಕಾಡನ್ನು ಸೇರಿಕೊಳ್ಳುತ್ತೇನೆ ಎಂಬಂತ ಚಿಂತೆ ನಿನ್ನನ್ನು ಕಾಡುತ್ತಾ ಇದೆ. ನಿನ್ನನ್ನು ಬಿಟ್ಟಿರ್ಲಿಕ್ಕೆ ಆಗುವುದಿಲ್ಲ ಮಗನೇ ನನಗೆ. ಅಮ್ಮ, ನೀನು ಯಾವ ಕಷ್ಟವನ್ನು ಅನುಭವಿಸ್ತೇನೆ ಯಾರು ಬಲ್ಲರು ಮಗನೇ. ಒಂದು ವೇಳೆ ತಪಸ್ಸೆಂಬುದಾಗಿ ಸುಲಭ ಎಂಬುದಾಗಿ ಭಾವಿಸಿಕೊಂಡಿದ್ದೇನೆ ಕಂದ. ಅಮ್ಮ, ಓ ಒಂದು ವೇಳೆ ನಾನು ಈ ಪುರದಲ್ಲಿದ್ದೆ ಅಂತಾದ್ರೆ ಇಲ್ಲಿ ನನ್ನ ಮರಣ ಖಂಡಿತ ಅಯ್ಯೋ! ಖಂಡಿತವಾಗಿ ನಾನು ಪ್ರಾಣವನ್ನು ಬಿಡ್ತೇನೆ. ಇನ್ನೊಮ್ಮೆ ಹಾಗೆ ಹೇಳಬೇಡ ಕಂದ. ಚಿಕ್ಕಮ್ಮ ಕೊಡುವಂತ ಹಿಂಸೆಯನ್ನು ತಿಂದುಕೊಂಡು ಹ, ತಂದೆಯವರು ಕೂಡ ಸುಮ್ಮನಿದ್ದಾರೆ, ಹ, ಪ್ರಜೆಗಳು ಕೂಡ ಸುಮ್ಮನೆ ಇದ್ದಾರೆ. ಹ. ಯಾವಾಗಲೂ ಕೂಡ ಈ ರೀತಿಯಾದಂತಹ ಹಿಂಸೆಯನ್ನು ಕೊಟ್ಟೆ ಅಂತಾದ್ರೆ ನಾನು ಬದುಕುವುದಕ್ಕೆ ಉಂಟೆ ಅಮ್ಮ. ಅದಕ್ಕಾಗಿ ಯಾವುದು ಒಳ್ಳೆಯ ದಾರಿ ಅದನ್ನು ನಾನು ನಿರ್ಧಾರ ಮಾಡಿದ್ದೇನೆ. ಕಾರಣವನ್ನು ಸೇರಬೇಕು, ಆ ದೇವರನ್ನು ಪೂಜಿಸಬೇಕೆಂಬಂತ ಆಸೆ ನನ್ನದ್ದು. ಅದಕ್ಕಾಗಿ ಹೊರಟಿದ್ದೇನೆ ಅಮ್ಮ. ಯಾರ ಭಯವೂ ನನಗಿಲ್ಲ, ಕಾಡಿನಲ್ಲಿರುವಂತಹ ಪ್ರಾಣಿಗಳ ಭಯವೂ ಕೂಡ ನನಗಿಲ್ಲ. ಯಾಕೆ ಈ ಕ್ಷಣವೇ ನಾನು ಆ ದೇವನನ್ನು ಸ್ಮರಿಸುತ್ತಾ ಹೋಗುತ್ತೇನೆ. ಆ ದೇವ ನನ್ನ ಜೊತೆಯಾಗಿರ್ತಾನಮ್ಮ. ಚಿಂತೆ ಮಾಡಬೇಡ, ನನ್ನನ್ನು ಆಶೀರ್ವಾದ ಮಾಡಿ ಕಳುಹಿಸಿಕೊಡುತ್ತಾಯೇ, ಕಳುಹಿಸಿಕೊಡು. ಕುಮಾರ, ಮನಸ್ಸನ್ನು ಗಟ್ಟಿ ಮಾಡಿಕೊಂಡೆ ಮಗನೇ, ಮನಸ್ಸನ್ನು ಗಟ್ಟಿ ಮಾಡಿಕೊಂಡೆ. ಇಲ್ಲಿ ಕಷ್ಟ ಅನುಭವಿಸುವುದಕ್ಕಿಂತ ಮುಂಚಿತವಾಗಿ ಪರಮಾತ್ಮನನ್ನು ಕಾಣುತ್ತೇನೆ, ಆ ಕರುಣಾ ಸಂಜೀವನನ್ನು ಕಾಣುತ್ತೇನೆ, ಒಲಿಸಿಕೊಂಡು ಬರುತ್ತೇನೆ ಎಂಬುದಾಗಿ ನೀನು ಹೊರಟು ನಿಂತಿದ್ದಿ. ತಾಯಿಯಾದವಳಿಗೆ ಒಪ್ಪಿಕೊಳ್ಳದೆ ಬೇರೆ ದಾರಿ ಇಲ್ಲ ಮಗನೇ, ಆಡಿಕೊಳ್ಳುವುದಕ್ಕೆ ಬೇರೆ ಮಾತಿಲ್ಲ ಮಗನೇ. ಹಾಗಾಗಿ ಜಗನ್ನಾಟಕ ಸೂತ್ರಧಾರಿಯಂತಹ ಶ್ರೀಹರಿಯನ್ನು ಒಲಿಸಿಕೊಳ್ಳುವುದಕ್ಕೆ ನೀನು ಹೋಗ್ತಾ ಇದ್ದಿ. ಆ ಭಗವಂತನ ಸಂಪೂರ್ಣ ಅನುಗ್ರಹ ನಿನ್ನ ಮೇಲೆ ಆಗಲಿ ಮಗನೇ. ಆಶೀರ್ವಾದ ಹೋಗಿ ಬಾ ಮಗನೇ, ಆಶೀರ್ವಾದ. ನಾರಾಯಣ ಶ್ರೀಹರಿ ಲಕ್ಷ್ಮೀನಾರಾಯಣ. ಮರಗದೆ
ಕಣ್ಣೀರನ್ನು ಸುರಿಸಬೇಡ. ನಿನ್ನ ಈ ದುಃಖಕ್ಕೆ ಕಾರಣ ಏನೆಂಬುದಾಗಿ ಯೋಚನೆ ಮಾಡಿ ಕಾಡ ದಾರಿಯಲ್ಲಿ ಬರುತ್ತಿರುವಂತಹ ನಿನಗೆ ಎದುರಾಗಿ ನಾನು ಕಾಣಿಸಿಕೊಂಡೆ. ಧ್ರುವ ಕುಮಾರ, ದೇವರನ್ನು ಕಾಣುವಂತ ಆಶೆಯಿಂದ ರಾಜ್ಯವನ್ನು ಬಿಟ್ಟು ಈ ಕಾಡು ದಾರಿಯಾಗಿ ಬರುತ್ತಾ ಇರುವೆಯ. ನಾಡಿನಲ್ಲಿ ನನಗೆ ಪ್ರೀತಿ ಯಾರದ್ದು ಸಿಗಲಿಲ್ಲ. ಕಾಡಿನಲ್ಲಿ ಆದರೂ ದೇವರ ದರ್ಶನ ಮಾಡಬೇಕೆಂಬಂತ ಉದ್ದೇಶದಿಂದ ನಾನು ಇಲ್ಲಿವರೆಗೆ ಬಂದಿದ್ದೇನೆ. ಮಗುವೆ, ಈ ಘೋರ ಕಾಡಿನಲ್ಲಿ ಯಾರ ಪ್ರೀತಿಯನ್ನು ಗಳಿಸುವುದಕ್ಕೆ ಸಾಧ್ಯ ಇದೆ? ಕ್ರೂರವಾದಂತಹ ಮೃಗಗಳು ಸಂಚರಿಸುವಂತಹ ಈ ಪ್ರದೇಶದಲ್ಲಿ ನಿನಗೆ ಎಲ್ಲಿಯ ಪ್ರೀತಿ ಸಿಗುವುದು ಕಂದ? ಆದರೆ ಆ ದೇವರನ್ನು ಕಾಣಬೇಕು, ದೇವರನ್ನು ಒಲಿಸಿಕೊಳ್ಳಬೇಕು. ಮಹತ್ತರವಾದಂತಹ ಉದ್ದೇಶವನ್ನಿರಿಸಿಕೊಂಡು ಎಳೆಯ ಕಂದನಾದ ನೀನು ಈ ರೀತಿಯಾಗಿ ಹೊರಟಿರುವೆಯಲ್ಲ, ಯಾರಾದ್ರೂ ನಿನ್ನ ಸಾಧನೆಯನ್ನು ಮೆಚ್ಚಲೇಬೇಕಪ್ಪ. ನಾರದರೆ ನಾಡಿನಲ್ಲಿ ಇದ್ದುಕೊಂಡು ಈ ಸಣ್ಣ ವಯಸ್ಸಿನಲ್ಲಿ ಯಾವ ರೀತಿಯಾಗಿ ಇರಬೇಕೆಂಬುದು ನೀವು ಕೂಡ ಸರಿಯಾಗಿ ಅರ್ಥ ಮಾಡಿಕೊಂಡವರು. ಖಂಡಿತವಾಗಿಯೂ. ಆದ್ರೆ ನನ್ನ ಯೋಗ ನೋಡಿ ಅಂತೆ ಬಹಳ ಈ ಸಣ್ಣ ವಯಸ್ಸಿನಲ್ಲಿ ಕಾಡಿಗೆ ಬರುವಂತಹ ಪರಿಸ್ಥಿತಿ ನನ್ನದಾಗಿ ಹೋಯ್ತು. ತಂದೆ ತಾಯಿಯ ಪ್ರೀತಿಯನ್ನು ಕಾಣಬೇಕಾದಂತಹ ಈ ಎಳೆಯ ವಯಸ್ಸಿನಲ್ಲಿ ಕಾಡು ದಾರಿಯಲ್ಲಿ ಸಂಚರಿಸ್ತಾ ಇರುವೆಯಲ್ಲ, ಯಾರಿಗಾದ್ರೂ ವೇದನೆಯಾಗಬೇಕಪ್ಪ ನಿನ್ನ ಪರಿಸ್ಥಿತಿಯನ್ನು. ಏನು ಮಾಡು? ಆದ್ರೆ ಯೋಚನೆ ಮಾಡು. ನೀನು ಈ ರೀತಿಯಾಗಿ ಚಿಂತಿಸ್ತಾ ಇರುವುದು ಸರಿಯಲ್ಲ. ಚಿಂತೆಗೂ ಚಿತೆಗೂ ಬಿಂದು ಮಾತ್ರ ವ್ಯತ್ಯಾಸ. ಚಿತೆ ಸತ್ತವರನ್ನು ಸುಡ್ತದೆ, ಚಿಂತೆ ಬದುಕಿದ್ದವರನ್ನೇ ಸುಟ್ಟು ಬಿಡ್ತದೆ. ಹಾಗೆ ಆಯ್ತಲ್ಲ ನನ್ನ ನೀನು ಈ ರೀತಿಯಾಗಿ ಚಿಂತಿಸ್ತಾ ಇದ್ರೆ ಏನಾದ್ರೂ ಕಷ್ಟ ಪರಿಹಾರ ಆಗೋದಕ್ಕೆ ಸಾಧ್ಯ ಇದೀವಿ ಕಂದ. ನೀನು ಹೊರಟಿರುವಂತ ಉದ್ದೇಶ ಶ್ರೀಹರಿಯನ್ನು ಕಾಣಬೇಕು ಎಂಬುದಾಗಿ. ಆತ ಸಾಮಾನ್ಯರ ಕಣ್ಣಿಗೆ ಗೋಚರಿಸುವವನೇ ಅಲ್ಲ. ಅಣು ರೇಣು ತೃಣಕಾಷ್ಟ ಸ್ಥಾವರ ಜಂಗಮಾದಿಗಳಲ್ಲಿ ವ್ಯಾಪಿಸಿರುವಂತಹ ಹರಿ ಮುಗ್ಧ ಮಕ್ಕಳಿಗೆ ಅತಿ ಬೇಗನೆ ಆತ ಕಾಣಿಸುವುದಕ್ಕೆ ಸಾಧ್ಯ ಇದೆ. ನನ್ನನ್ನು ಈ ಸಂದರ್ಭದಲ್ಲಿ ಸರಿಯಾಗಿ ಅರ್ಥ ಮಾಡಿಕೊಂಡವ ಯಾರು? ಆ ಭಗವಂತ. ಅದನ್ನು ತಿಳಿದುಕೊಂಡು ನಾನು ಇಲ್ಲಿಯವರೆಗೆ ಬಂದಿದ್ದೇನೆ. ಆಗಲಿ ಅಪ್ಪ. ನಾಡಿನಲ್ಲಿ ಇಲ್ಲದಂತ ಪ್ರೀತಿ ದೇವನಲ್ಲಿ ಆದ್ರೂ ಸಿಗಬಹುದೆಂಬಂತ ನಿರೀಕ್ಷೆಯಲ್ಲಿ ನಾನು ಬಂದವ. ಒಳ್ಳೆ ನಿರೀಕ್ಷೆ. ದೇವರನ್ನು ಕಾಣಲೇಬೇಕು ನನಗೆ. ನಾರದರೆ ದೇವರನ್ನು ಕಾಣುವುದಕ್ಕೆ ನಾನೇ ದಾರಿಯನ್ನು ನಿನಗೆ ತೋರಿಸ್ತೇನೆ. ಹೌದೇ? ಹೌದು. ಮಾಧವನ ಆ ಮಾಧವನ ಒಲಿದು ಕಂದ, ಮಾಧವನ ಒಲಿದು ದುಃಖಿಸಬೇಡ. ಖಂಡಿತವಾಗಿಯೂ ನಿನ್ನ ಆಸೆ ನೆರವೇರುವುದಕ್ಕೆ ಸಾಧ್ಯ ಇದೆ. ಹೌದೇ? ಅದಕ್ಕಾಗಿಯೇ ನಾನು ಉಪದೇಶವನ್ನು ಮಾಡುತ್ತೇನೆ, ದಾರಿಯನ್ನು ತೋರಿಸ್ತೇನೆ. ಖಂಡಿತವಾಗಿಯೂ ಶ್ರೀ ಹರಿ ದರ್ಶನ ನಿನಗೆ ಆಗಲೇಬೇಕು. ಸತ್ಯವಾಗ್ತದೆ. ಕೇಳಿದವರಂತ ಪ್ರಶ್ನೆಗಳಿಗೆ ತಕ್ಕುದಾದಂತಹ ಉತ್ತರವನ್ನು ನೀನು ಕೊಡಲೇಬೇಕು. ಹೌದೇ? ನಿನಗೆ ನೆರವೇರಿಸುತ್ತದೆ. ಹೌದು ಮಗನೇ, ಅದಕ್ಕಾಗಿ ನಾನು ಈಗ ನಿನಗೆ ಉಪದೇಶ ಮಾಡುವವನಿದ್ದೇನೆ. ಏನು? ಮೊದಲಾಗಿ ನೀನು ಈ ರೀತಿಯಾಗಿ ದೇವರನ್ನು ಸ್ತುತಿಗೈಯುವುದಲ್ಲವಪ್ಪ. ಮತ್ತೆ ದೇವರನ್ನು ಭಕ್ತಿ ಶ್ರದ್ಧೆಯಿಂದ ಸ್ತುತಿಗೈದೆ ಅಂತ ಆದ್ರೆ ಆತ ಸಂತುಷ್ಟಗೊಂಡು ಖಂಡಿತವಾಗಿ ಪ್ರತ್ಯಕ್ಷನಾಗಿ ನಿನಗೆ ಬೇಕು ಬೇಕಾದಂತಹ ವರಗಳನ್ನು ಅನುಗ್ರಹಿಸುವುದಕ್ಕೂ ಸಾಧ್ಯ ಆಗುತ್ತದೆ. ಅದಕ್ಕಾಗಿ ಮೊದಲಾಗಿ ಕಾಣುತ್ತಿರುವಂತಹ ಬಂಡೆಯ ಮೇಲೆ ಪದ್ಮಾಸನವನ್ನು ಹಾಕಿ ಕುಳಿತು ನನ್ನ ಉಪದೇಶದಂತೆ ನೀನು ತೊಡಗಪ್ಪ. ಪದ್ಮಾಸನವನ್ನು ಹಾಕಿ
ಶ್ರೀಹರಿ ಪ್ರೀತ್ಯರ್ಥವಾದಂತ ದ್ವಾದಶಾಕ್ಷರಿ ಮಂತ್ರ ಹೇಗೆ? ಓಂ ನಮೋ ಭಗವತೆ ವಾಸುದೇವಾಯ. ಈ ಮಂತ್ರವನ್ನು ನೀನು ಪಠಿಸುತ್ತಾ ಇದ್ದೆ ಅಂತಾದ್ರೆ ಖಂಡಿತವಾಗಿಯೂ ಹರಿ ಒಲಿಯುವುದಕ್ಕೆ ಸಾಧ್ಯ ಆಗುತ್ತದೆ. ಚಿಂತೆ ಬೇಡ, ನಾನು ಹೇಳಿದಂತೆ ಹೇಳು. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಹೇಳುತ್ತಾ ಇರು, ಹೇಳುತ್ತಾ ಇರು. ಶುಭವಾಗಲಿ. ಓಂ ಭಗವತೆ ವಾಸುದೇವಾಯ ಶ್ರೀ ಪರಮ ಕರುಣಾಸಿಂಧ ಹದುಳೆಯ ಪೊರೆಗ ಬರಲ ಬಾಳನೆನುವ ಅರಿಯದೆ ಕೋಮಲದೆ ಹರಿಯೋ ಓ ಉತ್ತಾನಪಾದ ಕುಮಾರ ಧ್ರುವ, ಯಾವ ದೇವರನ್ನು ನಿನ್ನ ಹೃದಯ ಪೀಠದಲ್ಲಿ ನೀನು ಪ್ರತಿಷ್ಠಾಪನೆ ಮಾಡಿಕೊಂಡು ಭಕ್ತಿಯಿಂದ ಭಜಿಸುತ್ತಾ ಇದೆಯೋ ಅಂತಹ ದೇವರೇ ನಿನ್ನ ಕಣ್ಣೆದುರು ಪ್ರತ್ಯಕ್ಷನಾಗಿದ್ದೇನೆ. ವತ್ಸ, ಹೇಳು, ಮಾತಾಡು, ನೋಡು ನೋಡು. ನೋಡೆ ಭಕ್ತಿಗಳೇ ಭಯ ಭಕ್ತಿ ಜನಿ ನೋಡು. ತೋಳ್ಗಳ ನೀಡಿ ಜಲೆಯಲಿ ತಂಡದಂತಿದ್ದಾರೆ ಕಾಯುವನೆಂದು ಸಂತುದಿದೆ ನೋಡಿ. ಮಾತಾಡು, ಮಾತಾಡು. ಮಾತು ಬರುವುದಿಲ್ಲವೇ? ಓ, ಮಾತನಾಡಲರಿಯದ ನಿಲದ ಕಾಣದ ಗೂಡೆ ಹರಿ ವರ ಪಾಂಚಜನ್ಯದೆ ಗಾಢದಲ್ಲಿ ತನ್ಮುಖದ ಮುಟ್ಟಲು ಓ ವತ್ಸ, ನಿನ್ನ ಸ್ಥಿತಿ ಏನು ಅಂತ ನನಗೆ ಚೆನ್ನಾಗಿ ತಿಳಿಯುತ್ತಪ್ಪ. ಯಾವ ಸ್ವಾಮಿಯನ್ನು ನೀನು ಪ್ರಕಟಗೊಳಿಸಿದ್ದೀಯೋ, ನಿನ್ನ ಅಂತರಂಗದಲ್ಲಿ ಯಾವ ಸ್ವಾಮಿಯನ್ನು ನೀನು ಇರಿಸಿಕೊಂಡಿದ್ದೀಯೋ ಅಂತಹ ದೇವರಿನ ನಿನ್ನ ಕಣ್ಣೆದುರು ಪ್ರಕಟಗೊಂಡಾಗ ನೀನು ಒಟ್ಟು ಗೊಂದಲಕ್ಕೆ ಈಡಾಗುತ್ತಾ ಇದ್ದೀಯಲ್ಲ. ನಿನ್ನ ಮಾತುಗಳನ್ನು ಕೇಳಬೇಕು ಎನ್ನುವಂತಹ ಇಚ್ಛೆಯಿಂದಲೇ ಗರುಡ ವಾಹನನಾಗಿ ನಿನ್ನ ಬಳಿಗೆ ಬಂದರೆ ಮಾತನಾಡುವುದಕ್ಕೆ ನಿನಗೆ ಮಾತು ಬರುವುದಿಲ್ಲ, ತೊದಲುತ್ತಾ ಇದ್ದಿ. ನಿನ್ನಲ್ಲಿ ಉತ್ತಮವಂತಹ ವಾಕ್ ಪಟುತ್ವವನ್ನು ಕೇಳಬೇಕು ಎನ್ನುವಂತಹ ಉತ್ಸಾಹ ನನಗಿದ್ರೂ ಕೂಡ ನಿನಗೆ ಅದಕ್ಕೆ ತೊಡಕು ಉಂಟಾಗುತ್ತಾ ಇದೆಯಲ್ಲ. ಒಳ್ಳೆಯದು. ಆದ್ದರಿಂದಲೇ ನಿನ್ನ ಸಮಸ್ಯೆಯನ್ನು ಪರಿಹಾರ ಮಾಡುವಂತಹ ಉದ್ದೇಶದಿಂದಲೇ ಇದು ಓಂಕಾರ ಧ್ವನಿ ಪ್ರತಿಪಾದಕವಾದ ವೇದಮಯವಾದಂತಹ ಈ ಶಂಖದಿಂದ ನಿನ್ನ ಕೆನ್ನೆಯನ್ನು ಸವರ್ತೇನೆ. ಹೀಗೆ ಬಾ, ಹೀಗೆ ಬಾ. ಶಾರದೆಯ ಕೃಪೆ ಮುಖ ಕ್ರೀಡಿಸಿದ ಅಚ್ಯುತನ ಮುಖ ಕ್ರೀಡಿಸಿದ ಅಚ್ಯುತನ ಜಯವೆನುದೇ ನಂಬೆ ಸಾಕದ ಅಚ್ಯುತ ಅನಂತ ದೀನ ಜನ ಪಲ್ದು ಜಯ ಜಯ ರಮಾಕಾಂತ ಜಯ ಜಯ ರಮಾಕಾಂತ ತುಳಿತಾಂತ ಗುಣವಂತ ಜಯ ಜಯ ನಿರಾವರಣ ಜಯ ಜಯ ಶ್ರುತ ಕರುಣ ನುತ ಚರಣ ಜಯ ಜಯ ಋಷಿಕೇಶ ಸ್ಥಿರತೋಷ ಭವನಾಶ
ಜಯ ಜಯ ಅಚ್ಯುತ ಅನಂತ ದೀನ ಜಯ ಆಗೆ ಆ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ವಿಜ್ಞಾನ ಗಮ್ಯಂ ಒಂದೇ ವಿಷ್ಣು ಭವಭಯಹರಂ ಸರ್ವಲೋಕೈಕನಾಥ ಜಯ 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 ಓ ಭಗವಂತ. ಮೆಚ್ಚಿದೆ ಮೆಚ್ಚಿದೆ ನಿನ್ನ ಸ್ವಚ್ಛವಾದ ಮತಿಗೆ ನಿಚ್ಚಟದ ಭಕ್ತಿಗೆ ನೀ ಉಚ್ಚರಿಸಿದ ಸ್ತುತಿಗೆ ಮೆಚ್ಚಿದೆ 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 ನಿನ್ನ ಸ್ವಚ್ಛವಾದ ಮತಿಗೆ ನಿಚ್ಚಟದ ಭಕ್ತಿಗೆ ನೀ ಉಚ್ಚರಿಸಿದ ಸ್ತುತಿಗೆ ಉಚ್ಚರಿಸಿದ ಸ್ತುತಿಗೆ ನಚ್ಚಿನ ದಿಂಗರಿಗನೇನು ಹೆಚ್ಚು ಮಾತಿನ್ನೇನು ನೆಚ್ಚಿನ ದಿಂಗರಿಗನೇನು ಹೆಚ್ಚು ಮಾತಿನ್ನೇನು ಇಚ್ಛಿತವ ಬೇಡುಗನುತ ಅಚ್ಚುತ ಬೇಡುವನು ಇಚ್ಛಿತವ ಬೇಡುಗನುತ ಅಚ್ಚುತ ಬೇಡುವನು ಮೆಚ್ಚಿದೆ ಮೆಚ್ಚಿದೆ ಭಗವಂತ ಕುಮಾರ ಧ್ರುವ ಧರಣಿಯಲ್ಲಿ ದಂಡದಂತೆ ಇದ್ದಿರುವಂತಹ ನಿನ್ನನ್ನು ಎತ್ತಿ ನೇಮರಿಸಿದ್ದೇನೆ ಕುಮಾರ. ಓ ನಿನ್ನ ಈ ನಿಚ್ಚಳವಾದಂತಹ ಭಕ್ತಿಗೆ ನಾನು ಮೆಚ್ಚಿದವನಿದ್ದೇನೆ. ಓಹೋ ಆದ್ದರಿಂದಲೇ ಹುಡಿ ಧೂಳುಗಳೆಲ್ಲ ನಿನ್ನ ಮೈಯಲ್ಲಿ ಕಾಣ್ತಾ ಇದೆ. ಆದರೂ ನನ್ನ ಈ ಉತ್ತರೀಯದಿಂದ ಇದೋ ಆ ಧೂಳನ್ನೆಲ್ಲ ತೊಳೆದಿದ್ದೇನೆ. ಮಾತ್ರವಲ್ಲ ನಿನ್ನ ತಪಸ್ಸಿನಿಂದ ಬಳಲಿ ಹೋಗಿರುವಂತಹ ನಿನ್ನ ಮೈ ಮನಸ್ಸುಗಳನ್ನೆಲ್ಲ ನೇವರಿಸಿದವನಿದ್ದೇನೆ. ಏನು ಕುಮಾರ ಹಾಗೆ ನಿಂತಿದ್ಯಲ್ಲ, ಬಾರೋ ಹೀಗೆ ಹತ್ತಿರ ಬಾ. ಬಾ, ಇಲ್ಲಿ ಕುಳಿತು ನೋಡಪ್ಪ, ನಿನ್ನ ಅಯ್ಯನ ತೊಡೆಯನ್ನು ಏರುವಾಗ ನಿನಗೆ ಸಮಸ್ಯೆ ಬಂದಿರಬಹುದು. ಆದ್ರೆ ಜಗದಯ್ಯನ ನನ್ನ ತೊಡೆಯನ್ನು ಏರಿದ್ಯಲ್ಲ, ಇಲ್ಲಿಂದ ನನ್ನನ್ನು ಏಳು ಅಂತ ಹೇಳುವವರು ಯಾರು ಇಲ್ಲವಪ್ಪ. ಆದ್ದರಿಂದಲೇ ದೇವನಾಗಿರುವಂತಹ ನನ್ನ ತೊಡೆಯನ್ನು ಏರಿರುತ್ತಹ ಭಕ್ತ ನೀನು. ಹೀಗೆ ಬಾ ಕುಮಾರ, ನನ್ನ ಭಕ್ತರ ಸಾಲಿನಲ್ಲಿ ನಿನಗಿಂತ ಶ್ರೇಷ್ಠರಾದವರು ಯಾರು ಇಲ್ಲ. ಆದ್ದರಿಂದಲೇ ಹೊಸ ಕೇವಲ 6 ವರ್ಷದ ಹಸುಳೆ ನೀನು. ದೇವರನ್ನು ಕಾಣಬೇಕು ಇರುವಂತಹ ದೃಷ್ಟಿಯಿಂದ ಋಷಿ ಮುನಿಗಳು ಅದೆಷ್ಟೋ ಸಾವಿರ ವರ್ಷಗಳವರೆಗೆ ತಪಸ್ಸು ಮಾಡಿದರು. ಅಗೋಚರನಾಗಿರುವಂತಹ ಈ ದೇವ ಕೇವಲ 6 ತಿಂಗಳಲ್ಲಿ ನೀನು ಪ್ರತ್ಯಕ್ಷೀಕರಿಸಿಕೊಂಡ. ಮುಗ್ಧನಾಗಿರುವಂತಹ ನಿನ್ನ ಆ ಮನಸ್ಸು ಎಷ್ಟು ಸ್ವಚ್ಛವಾದ್ದು, ಎಷ್ಟು ನಿರ್ಮಲವಾದ್ದು ಎಂದು ಸ್ಪಷ್ಟವಾಗಿ ತಿಳಿಯುವುದಕ್ಕೆ ಬರುತ್ತದೆ. ಆದ್ದರಿಂದಲೇ ನಿನ್ನ ಭಕ್ತಿಯ ಕರೆಯ ಮೊರೆಯನ್ನು ಆಲಿಸಿರುವಂತಹ ನಾನು ಒಲಿದು ಬಳಿಗೆ ಬಂದಿದ್ದೇನೆ. ಆದ್ದರಿಂದಲೇ ನಿನ್ನ ಆ ತೊದಲು ಮಾತುಗಳನ್ನು ಕೇಳಬೇಕು ಎನ್ನುವಂತಹ ಆಶೆ ನನಗೆ ಇದೆ. ಯಾವುದೋ ಒಂದು ಕಾಮ್ಯದ ವಿಷಯಕವಾಗಿ ನೀನು ಈ ರೀತಿಯಾಗಿ ಧ್ಯಾನ ಮಾಡಿದ್ದು ಹೌದು ಅಂತಾದ್ರೆ ನಿನ್ನ ಕಾಮನೆಗಳೇನು ಅದೇನಿದ್ದರೂ ಕೂಡ ಈಡೇರಿಸುವುದಕ್ಕೆ ಈ ದೇವ ಬಂದಿದ್ದಾನಲ್ಲ, ಕೇಳಿಕೊಂಡು ಮೆಚ್ಚಿ ನಿನ್ನನ್ನು ಅನುಗ್ರಹಿಸುತ್ತೇನೆ. ಬೇಕಾದರೂ ಕೇಳಿ. ವರವನ್ನು ಕೊಡ್ತಾ ಇದ್ದೀಯ ಕೇಳಿ ಭಗವಂತ. ದೇವ ದೇವ ನಿನ್ನ ಪಾದಾಬ್ಜವ ಲೋಕನವೇ ದೇವ ದೇವ ನಿನ್ನ ಪಾದಾಬ್ಜವ ಲೋಕನವೇ ತಲೆ ಸಂಜೀವನಿಗೆ ನೋಡಲಿ ಯಾವುದನ್ನು ಕದಿಕ ವರವೋ
ಇಲ್ಲ ಇದ್ದರೆ ಅದೆಷ್ಟೋ ಕಾಲ ತಪಸ್ಸು ಮಾಡಿದಂತ ವ್ಯಕ್ತಿಗಳಿಗೂ ಕೂಡ ನಿನ್ನನ್ನು ಕಾಣುವುದಕ್ಕೆ ಸಾಧ್ಯ ಉಂಟಾ? ಹಾಗಂತ ಕೇವಲ 6 ತಿಂಗಳಲ್ಲಿ ನಿನ್ನನ್ನು ನಾನು ನನ್ನ ಮನಸ್ಸಿನಲ್ಲಿರುವಂತಹ ದೇವರನ್ನು ಇದಿರಾಗಿ ಕಾಣಿದ್ದೇನೆ. ನಾನು ಹೌದಪ್ಪ. ಬಂದಂತ ದೇವರಾದಂತ ನೀನು ಬೇಕಾದಂತ ವರವನ್ನು ಕೊಡುವುದಕ್ಕೆ ನೀನು ನಿರ್ಧಾರ ಮಾಡಿದ್ದೀಯ, ಕೊಡುವುದಕ್ಕೆ ಸಿದ್ಧನಾಗಿದ್ದೀಯ. ಬೇಕಾದನ್ನು ಕೇಳಿ ತಂದೆಯೇ, ನಾನು ಬಂದ ಉದ್ದೇಶ ನನ್ನ ತಂದೆಯವರ ತೊಡೆಯಲ್ಲಿ ಕುಳಿತುಕೊಳ್ಳುವಂತ ಯೋಗ ಭಾಗ್ಯ ನನಗೆ ದೊರಕಲಿಲ್ಲ. ಆದರೆ ಲೋಕಕ್ಕೆ ತಂದೆ ಎನಿಸಿಕೊಂಡಂತ ನಿಮ್ಮ ತೊಡೆಯನ್ನು ಏರಿ ಕುಳಿತುಕೊಂಡಿದ್ದೇನೆ ಅಂತ. ಏನು ಭಾಗ್ಯವೋ ನಿನ್ನದು. ನನ್ನಂತ ಪುಣ್ಯಾತ್ಮರು ಬೇರೆ ಯಾರಿದ್ದಾರೆ ದೇವ? ದೇವ, ನನಗೆ ಬೇಕಾಗಿ ಏನನ್ನೂ ಕೇಳುವುದಿಲ್ಲ. ಅಂದ್ರೆ ನಿತ್ಯ ನಿನ್ನ ಜೊತೆಯಾಗಿರಬೇಕೆಂಬುದೇ ನನ್ನ ಆಸೆ. ನಿನ್ನ ಭಕ್ತರಲ್ಲಿ ನಾನು ಕೂಡ ಒಬ್ಬನಾಗಿರಬೇಕು. ಇದೇ ರೀತಿಯಾದಂತಹ ಆಶೀರ್ವಾದ ನನ್ನ ಜೊತೆಯಾಗಿ ಇರಬೇಕು. ನೀನು ಹಾಗಾದ್ರೆ ನಿನ್ನ ಜೊತೆಯಾಗಿರಬೇಕೆಂಬುದೇ ಆಸೆ ನನ್ನದ್ದು. ನೀನು ಇಲ್ಲಿರುವುದು ಸುಮ್ಮನಲ್ವಾ? ಅಲ್ಲಿ ಬೇಕು ನಿನಗೆ. ಹೌದು, ನನ್ನ ಮನೆಗೆ ಬರ್ತೀನಿ. ನಿನ್ನ ಜೊತೆಯಾಗಿರಬೇಕು ನಾನು. ಅರಿತಲ್ಲ ಹೊಸ ಭೂಮರಾತ್ಮಜಗೆ ನೀನು ದರೆಯ 26,000 ವರುಷ ರಾಜಸಿಂಹಾಸನವ ಏತೋಯೋ ಸಾವಧಾನದೊಳಗೋ ಸಲೆ ಸಕಲ ಸಾಮ್ರಾಜ್ಯ ಭೋಗಗಳನ್ನು ತೇರ್ಚೆ ಪಾವನಕ್ಕೆ ಪಾವನ ಬೆನಿಪ್ಪೆಲ್ಲ ಪದಮ ಪ್ರಭಾವ ಮಿಗಿಲೈದಪೆ ಕಡೆಗೆ ನೀನೆನುತ ಪಾವನಕ್ಕೆ ಪಾವನ ಬೆನಿಪ್ಪೆಲ್ಲ ಪದಮ ಪ್ರಭಾವ ಮಿಗಿಲೈದಿದ ಕಡೆಗೆ ನೀನೆನುದ ಭೂವರಾತ್ಮಜ ಕೇಳೋ ದರೆಯ 26,000 ವರುಷ ರಾಜ ಸಿಂಹಾಸನವ ಏತೋ ಸಾವಧಾನದೊಳಗೋ ಸಕಲ ಸಾಮ್ರಾಜ್ಯ ಭೋಗಗಳನ್ನು ತೀರಿ ಕಂದ ಮಗನೇ ಭಗವಂತ, ಯಾರು ಮಾಡಲಾಗದ, ಯಾರು ಊಹಿಸಲಾಗದ ಮಹಾ ಸಾಧನೆಯ ಕೆಲಸವನ್ನು ಮಾಡಿ ತೋರಿಸಿದವನೇನು. ದೇವನಾಗಿರುವಂತಹ ನನ್ನನ್ನು ನೋಡುತ್ತಲೇ ಕೇಳಬೇಕಾದನ್ನೆಲ್ಲ ಬದಿಗೆ ಇರಿಸಿ ಕೇವಲ ನೆಟ್ಟ ದೃಷ್ಟಿಯಿಂದ ನನ್ನನ್ನು ನೋಡುವಲ್ಲೇ ಸಂತೋಷ ಪಡ್ತಾ ಇದೆಯಲ್ಲ. ಮತ್ತು ದೇವನ ಸನ್ನಿಧಾನ ಸೇರಿಕೊಳ್ಳಬೇಕು, ನಿತ್ಯವೂ ಆತನ್ನು ಆರಾಧಿಸುತ್ತಾ ಇರಬೇಕು, ಭಜಿಸುತ್ತಾ ಇರಬೇಕು, ಅವನ ಬಳಿಯಲ್ಲೇ ಇರಬೇಕು. ಈ ಪ್ರಾಪಂಚಿಕವಾದಂತಹ ಸುಖೋಪಭೋಗಗಳು ಯಾವುದು ಬೇಡ ಎನ್ನುವಂತಹ ಈ ದೃಢತೆ ಈ ಎಳೆಯ ಪ್ರಾಯದಲ್ಲಿ ನಿನಗೆ ಕೂಡಿ ಬಂತಲ್ಲ. ನಿಮ್ಮನ್ನು ಬಿಟ್ಟು ಮತ್ತೆ ಅರಮನೆಯನ್ನು ನಾನು ಸೇರಿಕೊಳ್ಳುವುದಿಲ್ಲ, ನಿಮ್ಮ ಜೊತೆಯಾಗಿರ್ತೇನೆ ನಾನು. ಆದರೆ ನೀನು ಈ ಧರೆಯಲ್ಲಿ ಹುಟ್ಟಿಕೊಂಡವ, ಉತ್ತಾನ ಪಾದ ಮಹಾರಾಜನ ಮಗನಾಗಿ ಕಾಣಿಸಿಕೊಂಡವ ನೀನು. ಆದ್ದರಿಂದ ನೀನು ಮಾಡಬೇಕಾದಂತಹ ಮೊದಲನೇ ಕೆಲಸ ಏನು ಗೊತ್ತಾ? ಈಗ ಈ ಧರೆಯನ್ನು ಆಳಲೇಬೇಕು. ಇನ್ನು ಮುಂದೆ ಮತ್ತೆ ನಾನು ಪುರವನ್ನು ಸೇರಿಕೊಳ್ಳಬೇಕಾ? ನಿನ್ನ ತಂದೆ ತಾಯಿಯವರನ್ನು ಸಮಾಧಾನ ಮಾಡಬೇಕು. 26,000 ವರ್ಷಗಳವರೆಗೆ ಧರೆಯನ್ನು ಆಳುತ್ತಾ ಬಾ. ಧರ್ಮದಿಂದ ವ್ಯವಸ್ಥಿತವಾಗಿ ಆ ಧರೆಯನ್ನು ಆಳುತ್ತಾ ಬಂದ ಹಾಗೆ ಆ ಬಳಿಕ ನಿನಗೆ ಈ ಹೊತ್ತೆ ನ್ಯಾಸಭೂತವಾಗಿ ನಾನು ತೋರಿಸಿಕೊಡುತ್ತಾ ದಿವ್ಯ ಪದವಿಯೊಂದಿದೆ. ಅದು ಯಾವ ಭಕ್ತರಿಗೂ ಕೂಡ ಗ್ರಹಿಸುವುದಕ್ಕೆ ಸಾಧ್ಯವಿಲ್ಲದೆ ಇರುವ, ಮಾತ್ರವಲ್ಲ ಸೂರ್ಯ ಗ್ರಹ ಮಂಡಲಗಿತ್ತಲೂ ಮಿಗಿಲಾಗಿರುವ ಒಂದು ಪದವಿ ಇದೆ. ಅದು ಮುಂದಕ್ಕೆ ನಿನ್ನ ಹೆಸರಿಂದಲೇ ಕರೆಯಲ್ಪಡುವುದಕ್ಕೆ ಇದೆ.
ಅದುವೇ ಧ್ರುವ ಪದ ಎಂದು ಹೆಸರು ಬರುವುದಕ್ಕೆ ಸಾಧ್ಯ ಇದೆ. ಧನ್ಯನಾದಿ ದೇವ. ಈ ಪ್ರಪಂಚವು ಪ್ರಳಯಗೊಂಡರೂ ಕೂಡ ಆ ನಿನ್ನ ಸ್ಥಾನ ಇದೆಯಲ್ಲ ಅದು ಭದ್ರವಾಗಿ ಇದೆ. ಹೌದೇ? ಅದನ್ನು ಈಗಲೇ ನಿನಗೆ ತೋರಿಸಿಕೊಡ್ತಾ ಇದ್ದೇನೆ. ಮುಂದಕ್ಕಾದ್ರೆ 26,000 ವರ್ಷ ಧರೆಯನ್ನು ಆಳಿದ ಬಳಿಕ ನೀನಾಗಿ ಬರುವುದಲ್ಲ, ನನ್ನ ದೂತರು ನಿನ್ನ ಕಡೆಗೆ ಬರ್ತಾರೆ. ನಿನ್ನನ್ನು ವಿಮಾನದಲ್ಲಿ ಕುಳ್ಳಿರಿಸಿಕೊಂಡು ನೇರವಾಗಿ ವೈಕುಂಠ ಧಾಮದ ಕಡೆಗೆ ಕರ್ಕೊಂಡು ಬರ್ತಾರೆ. ಆ ದಿವ್ಯ ಪದವಿಯನ್ನು ನಿನಗೆ ತೋರಿಸಿಕೊಡ್ತಾರೆ. ಅಲ್ಲಿ ಇದ್ದುಕೋ, ಅಲ್ಲಿ ಇರು. ಅಲ್ಲಿಂದ ನಿನ್ನನ್ನು ಯಾರು ಎಬ್ಬಿಸುವುದಕ್ಕೆ ಯಾರು ಬರುವುದಿಲ್ಲವಪ್ಪ. ಯಾಕೆಂದ್ರೆ ದೇವನಾಗಿರುತ್ತಹ ನನ್ನ ಸಂಕಲ್ಪ ಅದು. ಆದ್ದರಿಂದ ಕರ್ಮಲೋಕದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ವ್ಯಕ್ತಿಗಳು ಮಾಡಬೇಕಾದ್ದು ಏನು ಗೊತ್ತಾ? ಪ್ರಾಪಂಚಿಕವಾದಂತಹ ಎಲ್ಲಾ ಸುಖಗಳನ್ನು ನೀನು ಅನುಭವಿಸುತ್ತಾ ಬರಬೇಕು. ಅದನ್ನೆಲ್ಲ ಅನುಭವಿಸುತ್ತಾ ಇದ್ದ ಹಾಗೆ ಮತ್ತೆ ಆ ಪುಣ್ಯ ಧಾಮವನ್ನು ಸೇರಿಕೊಳ್ಳುವುದಕ್ಕೆ ಇದ್ದಿ ಸಮಾಧಾನ ಮಾಡಿಕೊ. ಮತ್ತೆ ಯಾವತ್ತೂ ಕೂಡ ನನ್ನ ಜೊತೆಯಾಗಿರ್ತೀಯಲ್ಲ. ದೇವನಾಗಿರುತ್ತಹ ನನ್ನ ಅನುಗ್ರಹ ನಿನ್ನ ಮೇಲೆ ಇದ್ದೇ ಇದೆ. ಅಲ್ಲಿದ್ದುಕೊಂಡು ಧರೆಯನ್ನು ಆಳುತ್ತಾ ಇರು. ನಿನ್ನ ತಂದೆ ತಾಯಿಯನ್ನು ಸಮಾಧಾನ ಮಾಡು. ಪುರದಲ್ಲಿರುತ್ತಹ ಪ್ರಜೆಗಳನ್ನು ಸಂತುಷ್ಟಗೊಳಿಸು ಎಂಬಲ್ಲಿಗೆ ಇದೋ ಈ ದೇವ ಅದೃಶ್ಯನಾಗುತ್ತಾ ಇದ್ದ. ಸಂತೋಷವಾಗ್ತಾ ಇದೆ. ಈ ವಿಚಾರವನ್ನು ನನ್ನ ತಂದೆಯವರಿಗೆ ಹೇಳಿದೆಂತಾದ್ರೆ ನನಗಿಂತಲೂ ಹೆಚ್ಚು ಸಂತೋಷವಾಗುವುದು ಅವರಿಗೆ. ಅದಕ್ಕಾಗಿ ಮೊದಲಾಗಿ ನನ್ನ ಪುರಜನರಿಗೆ, ನನ್ನ ಚಿಕ್ಕಮ್ಮನಿಗೆ, ನನ್ನ ತಂದೆಯವರಿಗೆ, ನನ್ನ ತಾಯಿಗೆ ಈ ವಿಚಾರವನ್ನು ತಿಳಿಸಬೇಕಲ್ವಾ? ಅದಕ್ಕಾಗಿ ಓಡಾಡಿಕೊಂಡು ಹೋಗಿದ್ದಾರೆ. ಸಂತೋಷವಾಗುತ್ತಾ ಇದೆ. ಒಂದೆಡೆಯಲ್ಲಿ ವಿಷಯವು ಕೇಳಿ ಬರುತ್ತದೆ. ಮಗನಾದ ಧ್ರುವ ಹರಿಯ ಅನುಗ್ರಹವನ್ನು ಹೊಂದಿ ಮಧುವರವನ್ನು ಸೇರಿಕೊಂಡಿದ್ದಾನಂತೆ. ಮಗ ಹಾಗೂ ಮಡದಿಯರ ಒಡಗೂಡಿ ಪ್ರಜಾವರ್ಗಗಳನ್ನು ಸೇರಿಸಿಕೊಂಡು ಅವನನ್ನು ಬರಮಾಡಿಕೊಳ್ಳಲೇಬೇಕಾಗಿದೆ. ಅದೋ ನಿಮ್ಮನ್ನು ಕಾಣುವುದಕ್ಕಾಗಿ ಓಡೋಡಿಕೊಂಡು ಬಂದವ ನಾನು. ನಿನ್ನನ್ನು ಕಾಣುವಾಗ 2 ತೋಳುಗಳಿಂದ ಮತ್ತೊಮ್ಮೆ ಬಿಗಿದಪ್ಪಿ ಮೊಸರನ್ನು ಆಗ್ರಾಡಿಸಬೇಕು ಅನ್ನುತ್ತಾ ಉಂಟು ಮಗ. ಅಪ್ಪ, ಹೇಗಿದ್ದೀರಪ್ಪ ನೀವು? ಇದ್ದೇನೆ ಮಗನೇ, ಇದ್ದೇನೆ. ಯಾವಾಗ ನೀನು ಕಾಡಿನೆಡೆಗೆ ಅರಮನೆಯನ್ನು ಬಿಟ್ಟು ಹೋದಿಯೋ ಆ ಕ್ಷಣದಿಂದ ನಿದ್ರೆ ಎನ್ನುವುದನ್ನು ಮಾಡಿದವನಲ್ಲ ನಿನ್ನ ಅಪ್ಪಯ್ಯ. ಊಟಕ್ಕಾಗಿ ಹೊರಟರೂ ಸಹಿತ ಆ ಭೋಜನ ಎನಿಗೆ ಸೇರುವುದೇ ಇಲ್ಲ. ಕೇವಲ ಹಸುವನ್ನು ಉಳಿಸಿಕೊಳ್ಳುವುದಕ್ಕೆ ಮಾತ್ರ ನೀರನ್ನು ಸೇವಿಸ್ತಾ ಇದ್ದೆ. ರಾತ್ರಿಯ ವೇಳೆ ಮಲಗಿದೆ ಎಂದಾದ್ರೆ ಮಗನೇ ಕಣ್ಣಿಗೆ ನಿದ್ರೆ ಹತ್ತುತ್ತಾ ಇರಲಿಲ್ಲ. ಎನ್ನ ಕುಮಾರ ಏನಾದರೂ ದುಷ್ಟ ಪ್ರಾಣಿಗಳ ಆಹಾರವಾಗಿ ಸಿಕ್ಕಿ ಏನಾಯಿತು, ಯಾವ ದುರ್ಗತಿ ಬಂದದಗಿತು ಅನ್ನೋ ಹಾಗೆ ಎಣಿಸಿ ಕಣ್ಣೀರು ಸುರಿಸ್ತಾ ಇದ್ದೆ ಮಗ. ಆದ್ರೆ ಆಗಲ್ಲ. ಯಾವಾಗ ಎನ್ನ ತೊಡೆಯನ್ನು ಏರುವುದಕ್ಕೆ ನಿನಗೆ ಆಗಲಿಲ್ವೋ, ನಿನ್ನ ಚಿಕ್ಕಮ್ಮನ ಕೆಂಗಣ್ಣಿಗೆ ನೀನು ಗುರಿಯಾದೆಯೋ, ಆ ಕ್ಷಣದಿಂದಲೇ ದೃಢ ಚಿತ್ತನಾಗಿ ಕಾನನವನ್ನು ಸೇರಿ ಹರಿಯ ಅನುಗ್ರಹವನ್ನು ಸಂಪಾದಿಸಿದೆ. ಹೌದು, ಅಷ್ಟೇ ಯಾಕೆ ನನ್ನ ತೊಡೆ ಏರದಿದ್ದಕ್ಕೆ ಆಗದೇ ಇದ್ರೇನು, ಶ್ರೀಹರಿಯ ತೊಡೆಯನ್ನು ಏರುವ ಸೌಭಾಗ್ಯವನ್ನು ಹೊಂದಿದವ ಅನ್ನೋದಕ್ಕೆ ಸಾಕ್ಷಿಯಾಗಿ ನಿನ್ನ ವಕ್ಷ ಸ್ಥಳದಲ್ಲಿ ಕಸ್ತೂರಿ ತಿಲಕವನ್ನು ಕಾಣುತ್ತಾ ಇದ್ದೇನೆ ಮಗನೇ. ಕುಮಾರ, ಅಪ್ಪ ಏನು ಮಾಡೋದು ಹೇಳು? ನಿನ್ನನ್ನು ಅತಿಯಾಗಿ ನಾನು ಪ್ರೀತಿಸ್ತಾ ಇದ್ದೆ. ಚಿಕ್ಕಮ್ಮ ನಿನ್ನನ್ನು ವಿರೋಧಿಸ್ತಿದ್ಲು. ಅವಳನ್ನು ತಡೆ ಹಿಡಿಯಬಹುದಿತ್ತು. ಆದರೆ ನಾನು ವ್ಯಾಮೋಹದ ಸ್ವಾರ್ಥದ ಬೇಕಾಗಿ ಬಲಿಯಾಗಿದ್ದೆ.
ಸಾಧನವನ್ನಾಗಿರಿಸಿಕೊಂಡವಳು ಅವಳು. ಆದ್ರಿಂದ ಮಗನೇ, ಅಪ್ಪ ಎಸಗಿದ ತಪ್ಪು ಏನು ಅಂತೇಳಿ ನಮಗೆ ಚಿತ್ತಕ್ಕೆ ವೇದ್ಯವಾದ ಮೇಲೆ ನಿನ್ನಲ್ಲಿ ಕೈ ಮುಗಿತೇನೆ ಮಗ. ಅಪ್ಪ ದೊಡ್ಡ ಅಪರಾಧ ಮಾಡಿದ್ದೇನೆ. ಅಪ್ಪ ಯಾಕಪ್ಪ ರೀತಿಯಾದ ಮಾತನ್ನು ಹೇಳುತ್ತಾ ಇದ್ದೀರಿ? ಇಲ್ಲಿಂದ ಹೋಗುವಂತ ಸಂದರ್ಭದಲ್ಲಿ ಕಣ್ಣೀರು ಸುರಿಸುತ್ತಾ ಹೋದವ ನಾನು. ಕಾರಣಕ್ಕೆ ಹೋಗಿ ದೇವರನ್ನು ಕಾಣಬೇಕೆಂಬಂತ ಉದ್ದೇಶದಿಂದ ತಪಸ್ಸು ಮಾಡಿದೆ. ದೇವರನ್ನು ನೋಡಿಕೊಂಡು ಬಂದಿದ್ದೇನೆ. ಅಂತ ಜಯವನ್ನು ಪಡೆದುಕೊಂಡು ಬಂದಿದ್ದೇನೆ ಅಂತಾದ್ರೆ ಕಾರಣ ಏನು? ನಿಮ್ಮ ಆಶೀರ್ವಾದ ಇಲ್ಲದಿದ್ದರೆ ಈ ರೀತಿಯಾದಂತಹ ಕಾರ್ಯವನ್ನು ಮಾಡೋದಕ್ಕೆ ನನ್ನಿಂದ ಸಾಧ್ಯ ಉಂಟಪ್ಪ? ನನ್ನನ್ನು ಪಡೆದ ಈ ಉತ್ತಾನಪಾದ ಧನ್ಯತೆಯನ್ನು ಕಂಡುಕೊಂಡು ಇನ್ನು ಮುಂದೆ ಯಾವತ್ತೂ ನೀವು ಕಣ್ಣೀರು ಸುರಿಸುತ್ತವ ಇರಬಾರದು. ಕಣ್ಣೀರು ಸುರಿಸಬೇಡಿ. ಯಾಕೆ ತಾಯಿ ಮುಂದರಿಯದೆ ಅನ್ಯಾಯವೆತಗಿದೆಯೋ ಕಂದ ಎನ್ನ ಪಾತಕವೆಲ್ಲ ನೆನ್ನೇನೋ ಪಾಲ್ಪುದ ಎನ್ನ ಪಾತಕವೆಲ್ಲ ನೆನ್ನೇನೋ ಪಾಲ್ಪುದ ಬಣ್ಣದ ಜಯನ ಬಲ್ಲ ಬೇರೆಲ್ಲ ಮಗನೇ ಕರೆಸಿಕೊಳ್ಳುವ ಯೋಗ್ಯತೆಯನ್ನು ಕಳೆದುಕೊಂಡವಳು ಮಗನೇ ನಾನು. ಯಾಕೆ ತಾಯಿ ಅಂತ ಮಾತನ್ನು ಹೇಳುತ್ತಾ ಇದ್ದೀಯಾ? ನನ್ನ ಈ ಸುಟ್ಟ ಮುಖವನ್ನು ನಿನ್ನ ಮುಖಕ್ಕೆ ಕೊಟ್ಟು ಹೇಗೆ ಮಾತಾಡಬೇಕು ಮಗನೇ? ಹೇಗೆ ಮಾತಾಡಲಿ ಸುಕುಮಾರ? ಯಾಕೆ ತಾಯಿ ಈ ರೀತಿಯಾದಂತಹ ಮಾತನ್ನು ಹೇಳುತ್ತಾ ಇದ್ದೀಯಾ? ಏನಾಯ್ತಮ್ಮ? ಅರಮನೆಯ ಕಾವಡಿಯಲ್ಲಿ ಸ್ವಚ್ಛಂದವಾಗಿ ತಿರುಗಾಡಬೇಕಂತ ನಿನ್ನನ್ನು ಹೆಜ್ಜೆ ಹೆಜ್ಜೆಗೂ ಕ್ಷಣ ಕ್ಷಣಕ್ಕೂ ಕಾಡಿದಂತಹ ಪಾಪಿ ನಾನು ಮಗನೇ, ಪಾಪಿ ನಾನು. ಇಲ್ಲ ತಾಯಿ ಇಲ್ಲ ಕಂದ. ಓ, ಈ ಲೋಕದಲ್ಲಿ ದ್ವೇಷದಿಂದ ಮತ್ಸರದಿಂದ ಯಾವುದನ್ನು ಪಡೆಯುವುದಕ್ಕಾಗುವುದಿಲ್ಲ. ಸಾಧನೆಯಿಂದ, ಸಹನೆಯಿಂದ, ಭಕ್ತಿಯಿಂದ ಎಲ್ಲವನ್ನು ಸಾಧಿಸಿಕೊಳ್ಳುವುದಕ್ಕಾಗುತ್ತದೆ ಎನ್ನುವುದನ್ನು ತೋರಿಸಿಕೊಟ್ಟಂತಹ ಮಗ ನೀನು ಮಗನೇ. ನೀನು ರಾಜದ ಅಧಿಕಾರ ನನ್ನ ಮಗನಿಗೆ ಸಿಗಬೇಕು, ಇಲ್ಲಿಯ ರಾಜಮಾತೆ ನಾನಾಗಬೇಕಿರುವಂತಹ ಒಂದೇ ಒಂದು ದುರಾಸೆಯಿಂದ ಕಾನನಕ್ಕೆ ಬೇಕಾಗಿದ್ದ ತಪಸ್ಸಿಗಾಗಿ ನಿನ್ನನ್ನು ಕಳುಹಿಸಿಕೊಟ್ಟವಳಲ್ಲ. ಕ್ರೂರ ಮೃಗಗಳ ಬಾಯಿಗೆ ಸಿಕ್ಕಿ ನೀನು ಸಾಯಬೇಕಿರುವುದಾಗಿ ಪ್ರಯತ್ನವನ್ನು ಮಾಡಿದಂತಹ ದುಷ್ಟೆ ನಾನು ಮಗನೇ, ದುಷ್ಟೆ. ಆದ್ರೆ ಕಂದ, ಓ, ನನ್ನ ಎದುರಲ್ಲಿ ಬಂದು ನನ್ನ ಅಪ್ಪನ ಜಂಗೆಯನ್ನು ಏರಿ ಕುಳಿತುಕೊಳ್ಳಬೇಕು ಅಂತ ಹೇಳಿದಾಗ ಎಳೆದು ಬಿಸಾಡಿದವಳು ನಾನು ಮಗನೇ ನಿನ್ನನ್ನು. ಆದರೆ ಕೋಮಲ ಕಾಯ ವಿಮಲ ವಿಶ್ವಾಂಬರ ಅಂತ ವಿಶ್ವನಾಯಕರ ಜಂಗೆಯನ್ನು ಏರಿ ಕುಳಿತಯ ಮಗನೇ, ಏರಿ ಕುಳಿತಯ. ಪಾವನ ಗರ್ಭ ನನ್ನದಲ್ಲ ಮಗನೇ, ನಿನ್ನಮ್ಮ ಸುನೀತಿಯದ್ದು ಪಾವನ ಗರ್ಭ ನನ್ನದಲ್ಲ ಕಂದ. ಎಲ್ಲವನ್ನು ಮರೆತೆ ನಾನು ಇರುವಂತಹ ಅಹಂಕಾರವನ್ನು ಎಲ್ಲವನ್ನು ಬಿಟ್ಟೆ ಮಗನೇ. ಇದು ನಿನ್ನ ಕೈಯಲ್ಲ, ಇದು ನಿನ್ನ ಕಾಲು ಎನ್ನುವುದಾಗಿ ಭಾವಿಸಿ ಕ್ಷಮೆ ಕೇಳುತ್ತೇನೆ. ಕ್ಷಮಿಸು ಮಗನೇ, ಕ್ಷಮಿಸು. ತಾಯನೇ ಚಿಂತೆಯ ತರಲೆಗೆ ಮನಗೆ ಶ್ರೀಯರತನ ಪೊಲಿತೆನುದನ್ನ ಒನಗೆ ತಾಯನೇ ಚಿಂತೆಯ ತರಲೆಗೆ ಮನಗೆ ಶ್ರೀಯರತನ ಪೊಲಿತೆನುದನ್ನ ಒನಗೆ ಪ್ರಿಯರಿ ಕಳುಹಿದ ಕಾರಣದಿಂದ ಎನ್ನ ಪ್ರಿಯರಿ ಕಳುಹಿದ ಕಾರಣದಿಂದ ಆಯ್ದು ಹರಿಜ ದರ್ಶನವು ನಿನ್ನಿಂದ
ವಿಚಾರವನ್ನು ಮತ್ತೆ ಮತ್ತೆ ನೆನಪಿಸುತ್ತಾ ಇದ್ದೀಯ. ಮರೆಯುವುದಕ್ಕೆ ಸಾಧ್ಯ ಯಾಕೆ ತಾಯಿ ಕಣ್ಣೀರು ಸುರಿಸುತ್ತಾ ಇದ್ದೀಯ? ನೀನು ಹೊಡೆದದ್ದು ಹೌದು. ಯಾರಿಗೆ? ನಿನ್ನ ಮಗನಿಗೆ ತಾನೇ ಹೊಡೆದದ್ದು. ಅಮ್ಮ, ನೀನು ಅಂತ ಮಾತನ್ನು ಹೇಳಿದ ಕಾರಣ ನಾನು ಇಲ್ಲಿಂದ ನೇರ ಕಾಡನ್ನು ಸೇರಿದ್ದೇನೆ. ನಾನು ಒಂದು ಕಡೆಯಲ್ಲಿ ಸಾಧನೆ ಮಾಡಬೇಕು ಅಂತ ಆದ್ರೆ ನನಗೆ ಸಾಧನೆಗೆ ದಾರಿದೀಪ ಯಾರು ಗೊತ್ತೇ? ನೀನು ತಾಯಿ. ನೀನು ಒಂದು ವೇಳೆ ಅಂತ ಮಾತನ್ನು ಹೇಳದಿದ್ದರೆ ಆ ದೇವರನ್ನು ಕಾಣುವುದಕ್ಕೆ ನನ್ನಿಂದ ಸಾಧ್ಯವಾಗ್ತಾ ಇತ್ತಮ್ಮ. ಇಲ್ಲ, ಆ ದೇವರನ್ನು ನಾನು ನೋಡಿದ್ದೇನೆ ಅಂತಾದ್ರೆ ಅದಕ್ಕೆ ಬಲವಾದಂತಹ ಕಾರಣ ನೀನು ತಾಯಿ. ಯಾವತ್ತೂ ಕೂಡ ನನ್ನವರು ಚೆನ್ನಾಗಿರಬೇಕು, ನನ್ನ ಚಿಕ್ಕಮ್ಮನಿಗೆ ಏನೂ ಆಗಬಾರದು, ನಮ್ಮ ಪ್ರಜೆಗಳಿಗೆ ಏನೂ ಆಗಬಾರದು, ಮೊದಲಾಗಿ ನಾನು ಅದನ್ನೇ ಕೇಳಿಕೊಂಡಿದ್ದೇನೆ. ಅದೇ ಸಂತೋಷದಿಂದ ನಿಮ್ಮನ್ನು ಕಾಣಬೇಕೆಂಬಂತ ಉದ್ದೇಶದಿಂದ ಓಡೋಡಿಕೊಂಡು ಬಂದಿದ್ದೇನೆ ಅಮ್ಮ. ಅಮ್ಮ, ಇನ್ನು ಮುಂದೆ ನಾವೆಲ್ಲರೂ ಕೂಡ ಜೊತೆಯಾಗಿರೋಣ. ಇನ್ನು ಮುಂದೆ ನೀವು ಕಣ್ಣೀರು ಸುರಿಸಬಾರದಮ್ಮ. ಕುಮಾರ, ಅಪ್ಪ, ಕಳೆದದ್ದನ್ನೆಲ್ಲ ಮರೆತು ಬಿಡು ಮಗ. ಇನ್ನು ಏನಿದ್ರು ಉತ್ತಮನನ್ನು ಕೂಡಿಕೊಂಡು ಭವಿಷ್ಯತ್ತಿನಲ್ಲಿ ಧ್ರುವ ಕುಮಾರ ಶಾಶ್ವತವಾಗಿ ನೆನಪುಳಿಯುವ ಹಾಗೆ ಸನ್ನಡತೆಯೊಂದಿಗೆ ಸಂದರ್ಭವನ್ನು ಹೊಂದಿಕೊಂಡು ಕೀರ್ತಿ ಗಳಿಸಬೇಕು ಮಗನೇ, ಕೀರ್ತಿ ಗಳಿಸಬೇಕು. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಬೇಕು. ಲೋಕಪಾಲನಾಧಿಕಾರಿಯಾದ ಸಿರಿಯರಸರ ಅನುಗ್ರಹ ಸದಾ ನನ್ನ ಮೇಲೆ. ಸತ್ಯ ಧರ್ಮದಿಂದ ರಾಜ್ಯವನ್ನು ಆಳಿಕೊಂಡು ನಾನು ಬರ್ತೇನೆ. ಕುಮಾರ, ಓ, ನಾನಂತೂ ವಾನಪ್ರಸ್ಥವನ್ನು ಸೇರ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ ಮಗನೇ, ಶುಭ. ಆತ್ಮೀಯ ಯಕ್ಷಗಾನ ಕಲಾಭಿಮಾನಿಗಳಲ್ಲಿ ನಮ್ಮ ವಿಜ್ಞಾಪನೆ, ಇಂದಿನ ಈ ಕಾರ್ಯಕ್ರಮಕ್ಕೆ ಬಂದು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿದ ಭಗವದ್ ಭಕ್ತರಿಗೆ ಇಂದಿನ ಸೇವಾಕರ್ತರ ಪರವಾಗಿಯೂ ಮಂಡಳಿಯ ಪರವಾಗಿಯೂ ಅನಂತ ಧನ್ಯವಾದಗಳು. ಮತ್ತು ಸೇರಿದಂಥ ಕಲಾಭಿಮಾನಿಗಳಿಗೂ ಇಂದಿನ ಸೇವಾಕರ್ತರಿಗೂ ನಮ್ಮ ಆರಾಧ್ಯ ದೇವರಾದಂಥ ಶ್ರೀ ಮಂಜುನಾಥ ಸ್ವಾಮಿ ಮಹಾಗಣಪತಿಯು ಆಯುರ್ ಆರೋಗ್ಯ ಭಾಗ್ಯ ಸುಖ ಸಂಪದ ಹಾಗೂ ಸಕಲ ಇಷ್ಟಾರ್ಥಗಳನ್ನು ಭಗವಂತನು ನೆರವೇರಿಸಲಿ ಎಂಬುದಾಗಿ ದೇವರಲ್ಲಿ ಬೇಡಿಕೊಳ್ಳುತ್ತಾ, ನಾಳೆಯ ದಿನ ನಾವು ಪೆರ್ಲ ಸಮೀಪ ಬಣ್ಪು ತಡ್ಕ ಎಂಬಲ್ಲಿ ಶ್ರೀ ಧರ್ಮಸ್ಥಳ ಕ್ಷೇತ್ರ ಮಹಾತ್ಮೆ ಎಂಬ ಕಥಾಭಾಗವನ್ನು ನಾವು ಆಡಿ ತೋರಿಸಲಿಕ್ಕಿದ್ದೇವೆ. ಅದಲ್ಲದೆ ಜನವರಿ ತಿಂಗಳ 20ನೇ ತಾರೀಕು ಶುಕ್ರವಾರ ಮತ್ತು 21ನೇ ತಾರೀಕು ಶನಿವಾರದಂದು ಶ್ರೀದೇವಿ ಸೇವಾ ಸಮಿತಿ ಬಿರಿಪದವು ಇಲ್ಲಿ 16ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಹಾಗೂ ರಾಜಗೋಪುರ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿರುವುದು. ಈ ಕಾರ್ಯಕ್ರಮದ ಅಂಗವಾಗಿ ದಿನಾಂಕ 21/1/2023 ಶನಿವಾರದಂದು ಸಂಜೆ 6ರಿಂದ 11ರ ತನಕ ಶ್ರೀ ಕೋದಂಡರಾಮ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಹನುಮಗಿರಿ ಇವರು ಭಾರತ ಜನನಿ ಎಂಬ ಕಥಾಭಾಗವನ್ನು ಆಡಿ ತೋರಿಸಲಿಕ್ಕಿರುವರು. ಅದಲ್ಲದೆ ಜನವರಿ ತಿಂಗಳ 5ನೇ ತಾರೀಕು ಇದೇ ಸ್ಥಳದಲ್ಲಿ ಶ್ರೀ ಅಣ್ಣಪ್ಪ ಪಂಜುರ್ಲಿ ಹಾಗೂ ಕಲ್ಲುರ್ಟಿ ದೈವಗಳ ನೇಮ ನಡೆಯಲಿರುವುದು. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೈವಗಳ ಗಂಧಪ್ರಸಾದವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇವೆ. ಅದಲ್ಲದೆ ಜನವರಿ ತಿಂಗಳ 7ನೇ ತಾರೀಕು ಮತ್ತು 8ನೇ ತಾರೀಕು ಇಲ್ಲಿಯ ಶ್ರೀ ಮಹಾಲಕ್ಷ್ಮಿ ಯಕ್ಷಗಾನ ಮಂಡಳಿ ಶ್ರೀಧಾಮ ಮಾಣಿಲ ಇಲ್ಲಿಯ ಮೇಳದ ಪ್ರಾರಂಭೋತ್ಸವ ಕಾರ್ಯಕ್ರಮವು ನಡೆಯಲಿರುವುದು. ಈ ಕಾರ್ಯಕ್ರಮಕ್ಕೂ ಹಾಗೂ ಇಲ್ಲಿ ಹತ್ತಿರದಲ್ಲಿ ಅದೆಲ್ಲ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವು ಚೆಂದಗಾಣಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಾ ಮುಂದಿನ ಕಥಾ ಪ್ರಾರಂಭಕ್ಕೆ ಅನುಮತಿಯನ್ನು ಬೇಡುತ್ತಾ ಇದ್ದೇವೆ. ನಮಸ್ತೆ. ಯಕ್ಷಗಾನಂ ಗೆಲ್ಲಿಗೆ.
ಜನಕ ನಿಮ್ಮಡಿ ಎನಿಸಿ ಪರಿಪಾಲಿಸುತ್ತಲಿದ್ದ ಉತ್ತಾನ ಪಾದಂದ್ರೆ ಪಾಲನಾಗು ವನ ಕೈದಲ್ಲಿದ್ದ ನಿನ್ನ ದಿವ್ಯವಾದಂತಹ ಮಂತ್ರದ ವ್ಯಾಹೃತಿಯ ಮೂಲಕವಾಗಿ ಜೀವನೋನ್ನತಿಯನ್ನು ಸಾಧಿಸಿದವರಿದ್ದೇನೆ. ವರ್ತಮಾನ ಕಾಲಕ್ಕೆ ಆತ್ಮಶಿಲ್ಪಕ್ಕೆ ಅನುಭವದ ಪೆಟ್ಟುಗಳೇ ಪೂರಕ ಅಂತ ಪ್ರಾಜ್ಞರ ನುಡಿ. ಅನುಭವ ಕಹಿಯಾಗಿರಲಿ ಸಿಹಿಯಾಗಿರಲಿ ಆತ್ಮೋನ್ನತಿ ಸಾಧಿತವಾಗುತ್ತದೆ. ಬಾಲ್ಯದಲ್ಲಿ ಒದಗಿದಂತಹ ಒಂದು ಅನುಭವವೇ ಕಾರಣವಾಗಿ ಶ್ರೀಹರಿಯನ್ನು ಸಾಕ್ಷಾತ್ಕರಿಸಿಕೊಡಬೇಕಂದು ನನಗೆ ಪ್ರೇರಣೆಯಾಯಿತು. ವಾಸುದೇವ ಮೂರ್ತಿ ಮುಂದೆ ಕಾಣಿಸಿಕೊಂಡಂತಹ ಕಾಲಕ್ಕೆ ನನ್ನ ಮಾತುಗಳೇ ಮುಖವಾಗಿತ್ತು. ಹೇಗೆ ಸ್ತುತಿಸುವುದಪ್ಪ? ಅವನನ್ನೇ ನೋಡುತ್ತಾ ಬೆರಗು ಕಣ್ಣುಗಳಿಂದ ನಾನು ಕಾಲ ಕಳೆಯುತ್ತಿರುವಂತಹ ಸಂದರ್ಭದಲ್ಲಿ ಓಂಕಾರ ಧ್ವನಿ ಪ್ರತಿಪಾದಿತವಾದಂತಹ ಅವನ ವೇದಮಯವಾದಂತಹ ಶಂಕ ಅದನ್ನು ನನ್ನ ಮುಖದ ಮೇಲೆ ಆತ ತೀಡಿದ. ಆ ಕಾಲಕ್ಕೆ ನನ್ನ ನಾಲಿಗೆ ಸ್ಫುಟವಾಗಿ ವಾಗ್ದೇವತೆ ನನ್ನ ನಾಲಿಗೆಯಲ್ಲಿ ನೆಲೆ ನಿಂತು ಶ್ರೀಹರಿಯನ್ನು ಸ್ತುತಿಸುವುದಕ್ಕೆ ತೊಡಗಿದೆ. ನಾನು ಆ ಸಂದರ್ಭದಲ್ಲಿ ನನ್ನನ್ನು ಸೆಳೆದು ಒಪ್ಪಿದಂತಹ ಶ್ರೀಹರಿ ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡ. ಜನ್ಮದಾತನ ತೊಡೆಯೇರುವುದಕ್ಕೆ ನಿನಗೆ ಅರ್ಹತೆ ಇಲ್ಲ ಅಂತ ನನ್ನ ಚಿಕ್ಕಮ್ಮ ಹೇಳಿದೆ. ಜಗದನ್ನಂದದ ತಂದೆಯಾದಂತಹ ಶ್ರೀಹರಿ ತನ್ನ ತೊಡೆಯೇರಿಸಿ ಕುಳ್ಳಿರಿಸಿಕೊಂಡ. ಪರಮ ಸಂತೋಷಗೊಂಡು ಅವನಲ್ಲಿ ಬಹಳವನ್ನು ಕೇಳಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದ ಹಾಗೆ ಹೇಳಿದ. ಗೃಹ ತಾರೆಗಳಿಗಿಂತಲೂ ಮೇಲೆ ನಿನ್ನನ್ನು ಇರಿಸ್ತೇನೆ, ಅದು ಧ್ರುವಪದವಿರಿಸ್ತದೆ ಮುಂದೊಂದು ಕಾಲಕ್ಕೆ. ಆದರೆ ಮನುವಂಶೀಯನಾದ ಮಾನವ ದೇಹಧಾರಿಯಾದಂತಹ ನೀನು ಕರ್ತವ್ಯ ಬರೆಯುವ ಹಾಗಿಲ್ಲ. ನಳನಿನ್ನಂತಾದಂತಹ ರಾಜ್ಯದ ಕಡೆಗೆ ತಂದೆಯಿಂದ ಒದಗಿ ಬಂದಂತಹ ಸಾಮ್ರಾಜ್ಯವನ್ನು ಆಳು, ಹೆಂಡತಿಗೆ ಗಂಡನಾಗಿ ಮಕ್ಕಳಿಗೆ ತಂದೆಯಾಗಿ ದೀರ್ಘಕಾಲ 26,000 ವರ್ಷದ ಆಳ್ವಿಕೆಯನ್ನು ಪೂರೈಸು, ಆಮೇಲೆ ದಿವ್ಯ ವಿಮಾನವನ್ನು ಕಳುಹಿ ನಿನ್ನನ್ನು ಬರಿಸಿಕೊಳ್ತೇನೆ ಅಂತ ಹರಿ ಹೇಳಿದಷ್ಟೇ ಕಣ್ಮರೆಯಾಗಿ ಹೋದ. ಬಹಳಷ್ಟನ್ನು ಕೇಳಬೇಕು, ಅಶಾಶ್ವತವಾದಂಥ ಈ ಪ್ರಪಂಚದ ಜೀವನ ಬೇಡ ಸ್ವಾಮಿ ನನಗೆ ಅಂತ ಬೇಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದ ಹಾಗೆ ಜಗತ್ಪತಿ ಕಣ್ಮರೆಯಾಗಿ ಹೋದ. ಧನಿಕನೊಬ್ಬನ ಬಳಿಗೆ ಹೋಗಿ ಕೇವಲ ಒಂದು ಸೇರು ಭತ್ತ ಬೇಡಿದ ಸ್ಥಿತಿನರಾಗಿ ಹೋಯಿತು. ಮುತ್ತು ರತ್ನಾದಿಗಳನ್ನು ಬೇಡಬೇಕು ಅಂತಲ್ಲಿ ಕೇವಲ ಅಷ್ಟನ್ನೇ ಬೇಡಿ ಬಂದಂಥ ಒಂದು ಸ್ಥಿತಿ ನನ್ನ. ಆದರೆ ಶ್ರೀಹರಿ ಆದೇಶವನ್ನು ಮೀರುವಂತಹ ಎದೆಗಾರಿಕೆ ಧೈರ್ಯ ಯಾರಿಗಿದೆ? ಅವನನ್ನು ಒಲಿಸಿಕೊಂಡಂತಹ ನಾನು ಅವನ ಆದೇಶದಂತೆ ಜೀವನ ಸಾಗಿಸಬೇಕೆಂಬ ಉದ್ದೇಶದಿಂದಲೇ ಸಾಮ್ರಾಜ್ಯವನ್ನು ಸೇರಿದೆ. ಯಾರು ತಿರಸ್ಕರಿಸಿದ್ರು ಅವರು ಪರಮ ಆಪ್ಯಾಯಮಾನತೆಯಿಂದ ನನ್ನನ್ನು ಸ್ವೀಕರಿಸಿ ಜೊತೆಗೆ ಕಾಲವನ್ನು ಕಳೆಯುವುದಕ್ಕೆ ತೊಡಗಿದಂತಹ ಸಂದರ್ಭದಲ್ಲಿ ನನ್ನ ಅಪ್ಪನಿಗೆ ಮನದಟ್ಟಾಯಿತು, ನನ್ನ ಉತ್ತರಾಧಿಕಾರಿಯಾಗುವುದಕ್ಕೆ ಯೋಗ್ಯನಿದ್ದಾನೆ ಇವನು ಎಂಬ ಹಾಗೆ. ಅಷ್ಟರಿಂದಲೇ ರಾಜ್ಯಾಭಿಷೇಕ ಮಾಡುವುದಕ್ಕೆ ಮೊದಲು ನನಗೆ ಮದುವೆ ಪೂರೈಸಿದ್ದಾನೆ. ಬಹುಶಃ ಅವನಿಗೊಂದು ಭಯ ಇತ್ತು ನನ್ನ ಅಪ್ಪಯ್ಯನಿಗೆ. ಶ್ರೀಹರಿಯದ್ದಾದಂತಹ ಗಾನ ಪರವಶತೆಯಲ್ಲಿಯೇ ಎಲ್ಲವನ್ನು ಮರೆತು ವಿರಾಗಿಯಾಗಿ ಕಾಲ ಕಳೆಯುತ್ತಾನೋ, ಮನುವಂಶ ನಿಂತೇ ಹೋಗುತ್ತದೆ ಎಂಬ ಭಯ ಅವನಿಗೆ. ಹಾಗಾಗಿ ಶಿಂಶುಮಾರ ಪ್ರಜಾಪತಿಯ ಮಗಳಾದಂತಹ ಭ್ರಮಿ ಎಂಬವಳನ್ನು, ವಾಯುದೇವನ ಕುಮಾರಿಯಾದಂತಹ ಇಳಾ ಎಂಬವಳನ್ನು ಉಭಯ ಸತಿಯರನ್ನು ತಂದನಿಗೆ ಮದುವೆ ಮಾಡಿಸಿ ನನ್ನನ್ನು ಇದೋ ಬಹಿಷ್ಮತಿಯ ಪೀಠದಲ್ಲಿ ಕುಳ್ಳಿರಿಸಿ ವಾನಪ್ರಸ್ಥಾಶ್ರಮವನ್ನು ಕೈಗೊಂಡ. ತಂದೆ ಆದೇಶದಂತೆ ರಾಜ್ಯಭಾರ ಮಾಡುತ್ತಾ ಕಾಲ ಕಳೆಯುತ್ತಾ ಇದ್ದ ಹಾಗೆ ಪಾಠಕರೆಲ್ಲ ಹಾಡಿ ಹೊಗಳಿದರಲ್ಲ, ಉತ್ತಾನಪಾದ ಮಹಾರಾಜನ ಆಳ್ವಿಕೆಗಿಂತಲೂ ಇಮ್ಮಡಿಯಾದಂತಹ ವೈಭವದಿಂದ ಧ್ರುವ ಮೆರೆಯುತ್ತಾ ಇದ್ದಾನೆ. ನನ್ನ ಸಾಧನೆ ಏನೂ ಇಲ್ಲ, ನನ್ನ ದೊರೆಯಾದ ನನ್ನ ಸ್ವಾಮಿಯಾದಂತಹ ಜಗನ್ನಾಥನ ಅನುಗ್ರಹ ವಿಶೇಷದಿಂದ ಇಷ್ಟನ್ನು ನನಗೆ ಸಾಧಿಸುವುದಕ್ಕೆ ಸಾಧ್ಯವಾಗಿದೆ. ನಾನವನ ದಾಸಾನುದಾಸನಾಗಿ ಕಾಲವನ್ನು ಕಳೆಯಬೇಕಾದವನು. ಪ್ರಜೆಗಳೆಲ್ಲರೂ ಸಮೃದ್ಧರಾಗಿದ್ದಾರೆ ಅಂತಾದರೆ ನಮಗೆ ಇದಕ್ಕಿಂತ ಮಿಗಿಲಾದ ಸಂತೋಷ ಇರಬೇಕು. ಪ್ರಜಾಕ್ಷೇಮವನ್ನೇ ಹಾರೈಸಿ ಒಡ್ಡೋಲಗವನ್ನು ಕೊಟ್ಟಿದ್ದೇನೆ. ಏನಂತೆ ಯಾರಂತೆ ಕೇಳೋಣ. ಬಂದುದು ವಸಂತರುದು ಒಂದು ಮನ ಬಾಲಗರು ಅಂದು ಬೇಡರು ಸುವಲಿ ಕಂದು ಕೈ ಮುಗಿ ಒಂದಿಸಿಕೊಂಡಿದ್ದೇವೆ. ಒಂದು ಬಾರಿ ಹೇಳಿದ್ರೆ ಸಾಕಾಗುತ್ತದೆ, ಪದೇ ಪದೇ ಹೇಳಬೇಕಾದ ಅಗತ್ಯ. ನಿಮ್ಮನ್ನೇ
ಮೇಲೆ ಪ್ರೀತಿ ಗೌರವ. ಆದಿತಪ್ಪ, ಗೌರವ ದೊರೆಯ ಮೇಲೆ ಯಾವತ್ತೂ ಬೇಕೇ ಬೇಕು. ವಾ. ಎಲ್ಲರೂ ಬಹಳ ಮಂದಿಗಳು ಬಂದಿದ್ದೀರಿ. ಹೌದು, ಹಾ. ನಮ್ಮ ಸಮಸ್ಯೆಯನ್ನೇ ಹೇಳಿಕೊಳ್ಳುವುದಕ್ಕಾಗಿ ಬಂದಿದ್ದೇವೆ. ನಿಮಗೂ ಸಮಸ್ಯೆ ಹೌದು ಜೀಯ. ನನ್ನಾದ್ರೂ ಕೇಳಿ. ನಿಮ್ಮ ಏನಾದ್ರು ಕೇಳು. ಲಾಲಿಸಬೇಕು ಜೀವನ ನಮ್ಮ ಕಷ್ಟ ಒಂದು ಏನನ್ನ ಹೇಳಲಿ ಪ್ರಭು. ನಿಮಗೆ ಕಷ್ಟ ಇಲ್ಲ ಅಂತ ಈಗ ಮಾತಾಡಿದ್ದಷ್ಟೇನಾ? ಅಲ್ವಾ? ಪ್ರಜೆಗಳೆಲ್ಲರೂ ಕ್ಷೇಮವಾಗಿದ್ದಾರೆ ಅಂತ ಒಂದು ವಾರ್ತೆ ಬಂತು. ಹೌದು, ಮರು ಘಳಿಗೆಯಲ್ಲಿ ನೀವು ಬಂದು ಹೇಳ್ತೀರಿ ಕಷ್ಟ ಬಂತು. ನಮ್ಮ ಕಷ್ಟ ಅಂತ ಹೇಳಿದ್ರೆ ನಾವು ಇಲ್ಲಿಗೆ ಹತ್ತಿರದಲ್ಲಿ ಜೀವನ ಸಾಗಿಸುವವರಲ್ಲ, ದೂರದಲ್ಲಿರುವ ನಾವೆಲ್ಲ ಗಿರಿಜನ ಮಕ್ಕಳಲ್ವಾ? ಇಷ್ಟು ಮಂದಿಗಳು ಹೌದಪ್ಪ. ಇರಬೇಕಪ್ಪ. ವಾ. ಒಬ್ಬ ಮಗನನ್ನು ಪಡೆಯಬೇಕು ಅಂತಂದ್ರೆ ಪುಣ್ಯ ಸಂಪಾದನೆ ಮಾಡಬೇಕು. ಹ. ಕೆಲವರಿಗೆ ಎಷ್ಟು ವ್ರತ ಉಪವಾಸ ಮಾಡಿದ್ರು ಮಕ್ಕಳನ್ನು ಪಡೆಯುವ ಭಾಗ್ಯ ಇರುವುದಿಲ್ಲ. ಹ. ಗಿರಿಜೆ ಎಂಬವಳು ಇಷ್ಟು ಮಂದಿ ಮಕ್ಕಳನ್ನು ಪಡೆದಿದ್ದಾಳೆ ಅಂತಾದ್ರೆ ಪುಣ್ಯಗರ್ಭೆ. ನಿಮ್ಮ ತಪ್ಪು ಕಲ್ಪನೆ. ನಾವು ಒಬ್ಬಳೇ ಹೆಂಗಸನ ಮಕ್ಕಳು ಹೇಳಿದಲ್ಲ, ಗಿರಿಜ ಎಂಬ ಹೆಂಗಸಿನ ಮಕ್ಕಳು ಹೇಳಿದ್ದಲ್ಲ ನಾವು. ಗಿರಿಜನ ಮಕ್ಕಳು ಅಂತ ಹೇಳಿದ್ರೆ ಗಿರಿಯಲ್ಲಿ ವಾಸಿಸುವವರು ಅಂತ. ಗಿರಿಜನರು ಕಾಡ ಜನರು ಬೆಟ್ಟದ ತಪ್ಪಲು ಪ್ರದೇಶಗಳಲ್ಲಿ ಇದ್ದುಕೊಂಡು ಹೌದು, ಕೃಷಿ ಇತ್ಯಾದಿ ವ್ಯವಹಾರಗಳಲ್ಲಿ ಕಾಲವನ್ನು ಕಳೆಯುವರು. ಬುದ್ಧಿ. ಏನು? ಈ ಹಿಂದೆ ನಮಗೆ ಇರುವುದಕ್ಕೆ ಆಶ್ರಯ ಇರಲಿಲ್ಲ, ದುಡಿಯುವುದಕ್ಕೆ ಉದ್ಯೋಗ ಇರಲಿಲ್ಲ. ನಾವು ಯಾರದಾದ್ರೂ ಆಶ್ರಯದಲ್ಲಿ ಬದುಕಬೇಕು ಎಂಬ ಉದ್ದೇಶವನ್ನು ಇರಿಸಿಕೊಂಡಾಗ ನಮಗೆ ಕೇಳಿ ಬಂದ ಸುದ್ದಿ ನಿಮ್ಮ ವಿಷಯ. ನೀವು ಕೊಡುಗೈ ದಾನಿಗಳು, ಆಶ್ರಯ ದಾತರು. ನಮ್ಮ ಕಷ್ಟವನ್ನು ನಿಮ್ಮಲ್ಲಿ ಹೇಳಿಕೊಂಡಾಗ ಪರಿಹಾರ ಆಗಬಹುದು ಎಂಬುದಾಗಿ ನಿಮ್ಮ ಬಳಿಗೆ ಬಂದು ನಮ್ಮ ಕಷ್ಟವನ್ನು ಹೇಳಿಕೊಂಡವರಲ್ವೇ? ನಾನು ಕೊಟ್ಟಿದ್ದೇನೆ ಅಂತ ಹೇಳುವುದಲ್ಲ, ಭಗವಂತ ನನಗೆ ಕರುಣಿಸಿದ್ರಲ್ಲಿ ನಿಮಗೆ ಕೊಟ್ಟಿದ್ದೇನೆ. ಮೊದಲು ನಾವೆಲ್ಲ ನಾಸ್ತಿಕರಾಗಿದ್ದೆವು, ಸ್ವಲ್ಪವೂ ನಮಗೆ ಆಸ್ತಿ ಇರಲಿಲ್ಲ. ನಿಮ್ಮ ಈ ಅಧಿಕಾರದಲ್ಲಿ ಸ್ವಲ್ಪ ಸ್ವಲ್ಪ ಈಗ ನಾವು ಆಸ್ತಿಕರಾಗಿದ್ದೇವೆ. ನಿನ್ನ ವ್ಯಾಖ್ಯಾನ ಆಗ ಅದು ಸ್ವಲ್ಪ ಸ್ವಲ್ಪ ಖಾಲಿ ಸ್ಥಳ ಇದ್ದಲ್ಲಿ ಎಲ್ಲ ಬೇಲಿ ಹಾಕಿ ಈಗ ಸ್ವಲ್ಪ ನಾವು ಆಸ್ತಿಕರೇ. ಒಂದು ನಾಸ್ತಿಕ ಆಸ್ತಿಕ ಕರಿನ ವ್ಯಾಖ್ಯಾನ ಮೆಚ್ಚಬೇಕಾ? ದೇವರನ್ನು ನಂಬದೇ ಇರುವವನನ್ನು ನಾಸ್ತಿಕ ಅಂತ ಹೇಳುವುದು, ದೇವರನ್ನು ನಂಬುವವರು ನಾಸ್ತಿಕ ಅಂತ ಹೇಳುವುದು. ಅದು ನಿಮ್ಮ ಕಲ್ಪನೆ, ಜಾಗ ಇಲ್ಲದವರು ಅದು ನಿಮ್ಮ ಕಲ್ಪನೆಯಲ್ಲಿ. ನಮ್ಮಂತ ಬಡವರ ಕಲ್ಪನೆಯಲ್ಲಿ ಜಾಗ ಇಲ್ಲದವ ನಾಸ್ತಿಕ, ಜಾಗ ಇದ್ದವ ಆಸ್ತಿಕ. ಆದಿಟಪ್ಪ, ಕೆಲವರೆಲ್ಲ ನಾಸ್ತಿಕರಾಗಿದ್ರು ಅವರಿಗೆ ದೇವರ ಸಂಪಾದನೆ ಬೇಕಾಗುತ್ತೆ. ಅದು ಬೇಕಾಗ್ತದೆ. ದೇವರ ಸಂಪಾದನೆಯಲ್ಲಿಯೇ ಒಂದು ರಾಜ್ಯ ನಡೆಯುವುದು. ಹೌದು, ಆದ್ರೆ ಅವರೆಲ್ಲರೂ ನಾಸ್ತಿಕರು ಅಂತ ಹೇಳಿಕೊಂಡು ತಿರುಗಾಡ. ಹಾಗೆ ನೀವು ನಮಗೆ ದುಡಿಯುವುದಕ್ಕೆ ಸ್ಥಳ ಕೊಟ್ಟಿದ್ದೀರಿ, ಒಂದು ಮಾತು ಹೇಳಿದ್ದೀರಿ, ದುಡಿದೊಣ್ಣೆ ಮಾರಾಯ, ದುಡಿದೊಣ್ಣೆ ಮಾರಾಯ ಅಂತ. ದೊಣ್ಣೆ ಮಾತ್ರ ಮಾಡಿ ಏನು ಪ್ರಯೋಜನ ಅಲ್ಲ? ದೊಣ್ಣೆ ಸಂಗ್ರಹ ಮಾಡಿ ಏನು ಪ್ರಯೋಜನ? ದೊಣ್ಣೆ ಸಂಗ್ರಹ ಅಲ್ಲ, ಮತ್ತೆ ದುಡಿ ದೊಣ್ಣೆ ಮಾರಾಯ, ದುಡಿದು ಉಣ್ಣು ದುಡಿದು ಮಹಾರಾಯ. ಕೈ ಮೊಸರಾದ್ರೆ ಬಾಯಿ ಕೆಸರು ಅಂತ ನೀವು ಹೇಳಿದ್ದೀರಿ. ಏನು ಕೈಗೆ ಮೊಸರಾದ್ರೆ ಬಾಯಿಗೆ ಬರುವಾಗ ಅದು ಕೆಸರಾದದ್ದು ಹೇಗೆ? ನೀವು ವರ್ಷ ಕೆಸರಿಗೆ ಕೈ ಹಾಕಿ. ಅಲ್ಲ, ಒಂದು ನಾನ್ ನುಡಿ ಉಂಟಲ್ಲ, ಕೈ ಕೆಸರಾದರೆ ಬಾಯಿ ಮೊಸರು, ಬಾಯಿ ಮೊಸರು. ಕೆಸರಿನಲ್ಲಿ ಚೆಂದಾಗಿ ದುಡಿದ್ರೆ ಮೊಸರಿನ ಊಟ ಮಾಡಬಹುದು. ಹಾಗಾಗಿ ನಾನು ಕೊಟ್ಟಂತಹ ಸ್ಥಳದಲ್ಲಿ ಕೃಷಿಗಳನ್ನು ಮಾಡಿ ಯಾರು ಸೋಮವಾರ ಆಗುವುದು ಬೇಡ, ಎಲ್ಲರೂ ಮಂಗಳವಾರಾಗಿ, ಕೆಲವರು ಬುಧವಾರಾಗಿ, ಮತ್ತೆ ಯಾರು ಔದಾಸೀನ್ಯದಲ್ಲಿ ಸೋಮವಾರ ಆಗುವುದು ಬೇಡ, ಆಲಸಿಗಳಾಗುವುದಲ್ಲ. ಆಲಸಿ ಯಾರು ಸೋಮಾರಿಗಳಾಗಬೇಡಿ, ದುಡಿದಿ. ನಾನು ಕೊಟ್ಟ ಸ್ಥಳದಲ್ಲಿ ಚೆನ್ನಾಗಿ ಕೃಷಿ ಮಾಡಿ, ಅದೊಂದು ಮಾತು ನೆನಪಿಟ್ಟುಕೊಳ್ಳಿ, ಕೃಷಿತೋ ಜಾಸ್ತಿ ದುರ್ಭಿರಿಕ್ಷಂ, ಚಪಾತಿ ಜಾಸ್ತಿ ಪಾನಕಂ. ಆಮೇಲೆ ಅದು ತಿಂದ್ರೆ ಹಾಗೆ ನೀರು ಕುಡಿತಾ ಇರ್ಬೇಕಾಗುತ್ತದೆ. ಎಂತದ್ದು? ಎರಡನೇದು ಹೇಳಿದ್ದು ಅಲ್ಲ, ಒಂದು ಮಾತುಕೊಳ್ಳಿ. ಕೃಷಿತೋ ನಾಸ್ತಿ ದುರ್ಭಿಕ್ಷಂ, ಜಪತೋ ನಾಸ್ತಿ ಪಾತಕಂ, ಮೌನತೋ ನಾಸ್ತಿ ಕಲಹಂ. ಮೌನವಾಗಿರುವವನಿಗೆ ಕಲಹದ ಭಯ ಇಲ್ಲ. ಕೃಷಿ ಮಾಡಿದ ಭೂಮಿಗೆ ದುರ್ಭಿಕ್ಷ ಇಲ್ಲ, ಜಪ ಮಾಡಿದವನಿಗೆ ಪಾತಕ ಇಲ್ಲ. ಹಾಗೆ ನೀವು ಹೇಳಿದ್ರಿ, ಹಾಗೆ ನಾವು ನೀವು ಕೊಟ್ಟ ಸ್ಥಳದಲ್ಲಿ ಚೆನ್ನಾಗಿ ಕೃಷಿಗಳನ್ನೆಲ್ಲ ಮಾಡಿದ್ದೇವೆ. ಹೇಗೆ ಬೆಳೆ? ಹೇಗೆ? ಎಂತ ಬೆಳೆ, ಬೇರೆ ಬೇರೆ ರೀತಿಯ ಬೆಳೆಗಳನ್ನೆಲ್ಲ ನಾವು ಬೆಳೆಸಿದ್ದೇವೆ. ತೆಂಗು, ಕಂಗು, ಬಾಳೆ, ಕಬ್ಬು, ರಾಗಿ, ಶೇಂಗಾ, ಅದು ಬೇರೆ ಬೇರೆ ಬೆಳೆಗಳು. ಬೆಳೆ ಹೇಗೆ? ಒಳ್ಳೆ ಫಲವತ್ತಾಗಿ ಬೆಳೆದಿದೆ, ಒಳ್ಳೆ ಬೆಳೆ. ಯಾವತ್ತು ಬರುವಾಗ ಬರಿಗೈಯಲ್ಲಿ ಬರುವ ಕ್ರಮ ಇಲ್ಲಲ್ಲ. ಕಾಣಿಕೆ ತರ್ತೇವೆ ನಾವು. ಕಾಣಿಕೆಯನ್ನು ತಂದು ಪಾದಕ್ಕೆ ಸಮರ್ಪಿಸಿ ನಮಸ್ಕರಿಸುವ ನಿನಗೆ ಏನೋ ಗುಣ ಬದಲಾವಣೆ ಆದದ್ದು? ಏನು ಗುಣ? ಕೃಷಿಕರೆಲ್ಲ ಧನಿಕರಾದ್ರೆ ಹೇಗೆ? ಇಲ್ಲ, ಮತ್ತೆ ನಾವು ಕಾಣಿಕೆ ತರಬೇಕು ಅಂತ ಆಸೆ. ಬರಿಗೈಯಲ್ಲಿ ಬಂದಿದ್ದೆಲ್ಲ ಕೊಂಡೋಗಿ ಸಂತೆಯಲ್ಲಿ ಮಾರಾಟ ಮಾಡ್ಲಿಲ್ಲ, ತರಬೇಕು ಆಸೆ ಇತ್ತು. ಆದ್ರೆ ಇದ್ರೆ ಅಲ್ವಾ ತರುವುದು ಬುದ್ಧಿ. ನೀನೆಲ್ಲ ಹೇಳಿದ್ದು ಒಳ್ಳೆ ಬೆಳೆ ಅಲ್ಲ, ಒಳ್ಳೆ ಬೆಳೆ ಬಂದಿದೆ, ತರಬೇಕು ಆಸೆ ಇತ್ತು.
ಇದ್ರೆಲ್ಲೋ ತರುವುದು. ಅದೆಲ್ಲ ಕೊಂಡೋಗಿ ಮಾರಾಟ ಮಾಡಿ. ಇಲ್ಲ, ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ನೀನು ಮಾಡಿದ ಬೆಳೆ ನಿನಗೆ ಅಂತ ಹೇಳಿದ್ದೇನಲ್ಲ, ನಾನು ಶಾಸನ ಮಾಡಿದ್ದೇನೆ. ಅದು ನೀವು ಹೇಳಿದ್ದೀರಿ. ಕೃಷಿಕ ಬೆಳೆದದ್ದು ಕೃಷಿಕನಿಗೆ ಅವನೇ ಕೊಂಡು ಹೋಗಿ ಮಾರಾಟ ಮಾಡುದು ಮಾಡಬಹುದು. ನೀವು ಹೇಳಿದ್ದು ಇಷ್ಟೆಲ್ಲ ನಾನು ಆಡಳಿತದಲ್ಲಿ ನಿನಗೆ ಬೇಕಾದ ನೀವು ಹೇಳಿದ್ದು ಒಂದು ನಡೆಯುವುದಿಲ್ಲ ಈಗ. ಉಳಿದವರು ಪ್ರಯೋಜನ ಇಲ್ಲ. ಅಲ್ಲ, ಉಳಿದವರು ಪ್ರಯೋಜನ ಅಲ್ಲ. ಅವರ ನಾಯಕ ಮಾತ್ರ ಸರಿ ಇದ್ರೆ ಸಾಕ, ಉಳಿದದೆಲ್ಲ ಅದು ಎಲ್ಲರ ಜೊತೆಗೆ ಒಳ್ಳೆದಿದ್ರಲ್ಲಿ ಮಾತ್ರ ನಡೆಯುವುದು. ಈ ನಾಯಕ ಒಬ್ಬನೇ ಒಳ್ಳೆದಿದ್ರೆ ಏನು ಪ್ರಯೋಜನ ಉಂಟು? ಏನಾಯ್ತು ಈಗ? ಕಾಡಿನಲ್ಲಿ ನಮ್ಮ ಆಳುಗಳು ನಿಷ್ಠಾವಂತರಾಗಿ ಪ್ರಾಮಾಣಿಕರಾಗಿ ದುಡಿಯುತ್ತಾರೆ ಅಂತ ನನಗೆ ಗೊತ್ತಿದೆ. ಅದು ಗೊತ್ತಿದೆ, ದುಡಿತಾರೆ. ಆದ್ರೆ ಮೃಗಗಳ ಆಟ ಅಲ್ಲ. ಮೃಗಗಳನ್ನು ಓಡಿಸುವ ಸಾಮರ್ಥ್ಯ ಉಂಟು ಅಂತ ಹೇಳಿದ ಕಾರಣ ನನಗೆ ಜಾಗ ಕೊಟ್ಟದ್ದು. ಜಾಗ ಕೊಟ್ಟಿದ್ದೀರಿ, ಹೌದು. ಇದು ಒಂದೊಂದು ಜಾತಿಯ ಮೃಗಗಳು ಬಂದ್ರೆ ನಾವು ಓಡಿಸಬಹುದಿತ್ತು. ಒಂದೊಂದು ಜಾತಿಯ ಮೃಗ ಅಲ್ಲ, ಬೇರೆ ಬೇರೆ ಜಾತಿಯ ಮೃಗಗಳು ಬರ್ತವೆ ನೋಡಿ. ಮಂಗಗಳು ಬರ್ತವೆ, ಆ ಬಳಿಕ ಕೋತಿ ಬರ್ತದೆ, ಕೋಡಗ ಬರ್ತದೆ, ಮರ್ಕಟ ಬರ್ತದೆ, ವಾನರ ಬರ್ತದೆ, ಕಪಿ ಬರ್ತದೆ. ಶಬ್ದ ಬೇರೆ ಬೇರೆ ಅಲ್ವೇನೋ, ಸಮಷ್ಟಿಯಲ್ಲಿ ಒಂದೇ ಅಲ್ವದಲ್ಲ. ಅದೆಲ್ಲ ಒಂದೇ. ನೀನೇನು ನನಗೆ ಪಾಠ ಮಾಡುದೇ? ಮಂಗಗಳು, ಮಂಗಗಳು. ಆ ಬಳಿಕ ಹುಳಿ ಬರ್ತದೆ. ಹುಳಿ ಹೌದಪ್ಪ, ನಿನ್ನೆ ತಿನ್ಬೇಕು. ನಿನ್ನೆದನ್ನು ಇವತ್ತಿಗಿಟ್ಟು ತಿನ್ನುವುದಲ್ಲ, ನಿಮ್ಮ ಕ್ರಮ ಅಲ್ಲ. 3-4 ದಿವಸ ಮೊದಲೇ ಅದು ತಿನ್ನುವುದೇ. ಮತ್ತೆ ಅದು ಹುಳಿ ಬರದಿಲ್ಲ, ಬೀಸಾಡುವುದು. ಅಳಸಿದ್ದನಲ್ಲ ಬುದ್ಧಿ. ಇದು ತಿನ್ನುವುದು ಹುಳಿ ಬರುದಲ್ಲ. ಅದು ಕಾಡಿನಲ್ಲಿ ಉಂಟಲ್ಲ ದೊಡ್ಡ 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 ಮೃಗ, ಹುಲಿ, ವ್ಯಾಘ್ರ, ಅದು ಹುಲಿಗಳು ಬರ್ತವೆ. ಅವು ಹಟ್ಟಿಯಲ್ಲಿರುವಂತಹ ದನಗಳನ್ನು ಕೊಂಡು ಹೋಗುತ್ತದೆ. ಆ ಬಳಿಕ ಸಿನಿಮಾ ಹೇಗೆ ನೋಡುವುದಾ? ನೋಡುದಾ? ಎಲ್ಲಿ? ಅಲ್ಲಿ ಕಾಂತಾರದಲ್ಲಿ ನೋಡುವುದು. ಕಾಂತಾರ ಹೆದರಿಕೆ ಆಗ್ತದೆ ನೋಡುವಾಗ. ಸಿಂಹ ಅಲ್ವೇನೋ ಸಿನಿಮಾ. ಸಿಂಹ, ಸಿಂಹ, ಕೇಸರಿ, ಕೇಸರಿ ಬಾತ್, ಕೇಸರಿ ಬಾತ್, ಕೇಸರಿ ಬರ್ತದೆ, ಬಂತು. ಅವುಗಳು ಬರ್ತವೆ. ಆ ಬಳಿಕ ತಾಡುಗೋಣ. ಹೌದಾ? ತಾಡುಗೋಣ ಹಾಗೊಂದು ಮೃಗ ಉಂಟು ಇವುಗಳು ಹೀಗೆ. ಇವನ ಕೊರಳು ಬಾಗುವುದಿಲ್ಲ. ತಾಡುಗೋಣ, ಕಾಡ್ಕೋಣ, ಕಾಡ್ಕೋಣ, ಸಾದಿತೂಳ, ಸಾದಿತೂಲ. ಇನ್ನೊಂದು ಯಾವ ಭಾಷೆ ಅಂತಲೇ ಗೊತ್ತಾಗುದಿಲ್ಲ. ಅಲ್ಲ, ಕಾಡು ಮೃಗ, ಸಾರ್ತೂಳ, ಕಾಡು ಹಂದಿ, ಮುಳ್ಳು ಹಂದಿ, ಹೀಗೆ ಶರಾಬು, ಶರಾಬ ಬುದ್ಧಿ, ಇವುಗಳೆಲ್ಲ. ಆ ಬಳಿಕ ಕಬಡ್ಡಿ, ಕಬಡ್ಡಿ. ಹಾಗೊಂದು ಮೃಗ ಉಂಟು, ಕಪ್ಪಗಿದ ಕುಳಿ, ಉದ್ದ ಉದ್ದ ಕೂದಲು, ಹೀಗೆ ಕಬಡ್ಡಿ. ಕರಡಿ, 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 ಕರಡಿ. ಸತ್ಯ ಹೇಳ್ತೇನೆ, ಕರಡಿಗೆ ಬೆಳೆಗೇನು ಪಟಲ ಕೊಡುವುದಿಲ್ಲಲ್ಲ. ಕರಡಿ ಬೆಳೆಗಳಿಗೆ ಪಟಲ ಕೊಡ್ತಾರೆ. ಕರಡಿಗಳು ಬೆಳೆಗಳಿಗೆ ಜೇನು ಹೊಟ್ಟು ಉಂಟು ಹುಡುಕಿಕೊಂಡು ಹೋಗುದು. ಕರಡಿಗಳು ಬರ್ತವೆ, ಜೇನು ಸುರಿದು ಸುರು 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 ಕರಡಿಗಳು ಬರ್ತವೆ. ಆ ಬಳಿಕ ಕರಡಿಗಳು ಬಂದು, ಸತ್ಯ ಹೇಳ್ತೇನೆ, ಬೆಳೆಗಳಿಗೆ ಏನು ಹಾನಿಲ್ಲ, ಮನುಷ್ಯರಿಗೆ ಬಾಧೆ ಕೊಡುದು. ಏನ್ ಮಾಡ್ತೀಗ? ಮನುಷ್ಯರಿಗೆ ಇದು ಗಂಡು ಕರಡಿ ಬರುದು, ಹೆಂಗಸರನ್ನು ಹೊತ್ತುಕೊಂಡು ಹೋಗುದು. ಹೆಣ್ಣು ಕರಡಿ ಬರುದು, ಗಂಡಸರನ್ನು ಹೊತ್ತುಕೊಂಡು ಹೋಗುದು. ಸದ್ಯಕ್ಕೆ ನಿಮ್ಮಲ್ಲಿ ಏನಾಗ್ಲಿಲ್ಲ. ನನಗೆ ಸ್ವಂತ ಆದ ಅನುಭವವನ್ನು ಹೇಳುದಲ್ವಾ. ನನಗೆ ಮನೆಯಲ್ಲಿ ಒಬ್ರು ಅಜ್ಜಿ ಇದ್ದಾರೆ, ಅವರಿಗೆ ದುಡಿಯುವುದಕ್ಕೆ ಆಗುದಿಲ್ಲ. ಹಾಗೆ ಅವರು ಬೆಳೆಗಳನ್ನು ನೋಡಿಕೊಂಡಿರಲಿ ಅಂತ ಹೇಳಿ ನಾನು ಅಂಗಳದಲ್ಲಿ ಕುಳ್ಳಿರಿಸಿದ್ದೆ. ಆಗ ನಾನು ಮಧ್ಯಾಹ್ನ ಹೊತ್ತು ಊಟ ಮಾಡ್ತಾ ಇದ್ದೆ. ಆವಾಗ ಒಂದು ಸ್ವರ ಕೇಳಿತು, ಓ ಮಗನೇ. ಏನಾಯ್ತು ಅಂತೇಳಿ ನಾನು ಅಂಗಳಕ್ಕೆ ಹೋಗಿ ನೋಡ್ತೇನೆ ಬುದ್ಧಿ. ಒಂದು ಗಂಡು ಕರಡಿ ಬಂದು ನನ್ನ ಅಜ್ಜಿಯನ್ನು ಹೊತ್ತುಕೊಂಡು ಹೋತಲ್ಲ. ಉಳಿಸಬೇಕು ಹೇಳಿ ಕರಡಿಯನ್ನು ಓಡಿಸಿದೆ, ಸಿಕ್ಲಿಲ್ಲ. ಇನ್ನು ಹೀಗೆ ಓಡಿಸಿದರೆ ಸಿಕ್ಲಿಕ್ಕಿಲ್ಲ, ಅಡ್ಡದಾರಿಯಲ್ಲಿ ಹೋದ್ರೆ ಬೇಗ ಸಿಗುತ್ತದೆ. ಹಾಗೆ ಅಡ್ಡದಾರಿಯಲ್ಲಿ ಹೋದೆ. ಅಡ್ಡದಾರಿಯಲ್ಲಿ ಹೋಗಿ ನೋಡ್ತೇನೆ, ಒಂದು ಕಡೆಯಲ್ಲಿ ಒಂದು ಹೆಣ್ಣು ಕರಡಿ ನನಗೆ ಅಂದಾಜು ಮಾಡ್ತದೆ. ಇದನ್ನು ನೋಡಿ ನನಗೆ ಹೆದರಿತು. ಯಾಕೆ? ಕೈ ಕಾಲು ನಡಗಿತ್ತು. ಮತ್ತೊಂದು ಯೋಚನೆಯನ್ನು ಮಾಡಿದ್ರೆ, ಏನು ಮನೆಯಲ್ಲಿ ಹೆಂಡತಿ ಮಾತ್ರ ಇರುವುದು, ಬೇರೆ ಗಂಡು ಕರಡಿ ಬಂದು ನನ್ನ ಹೆಂಡತಿಯನ್ನು ಹೊತ್ತುಕೊಂಡು ಹೋಗುದು ಬೇಡ ಹೇಳಿ ಮನೆಗೆ ಹೋದೆ. ಅಜ್ಜಿ ಹೋದದ್ದೆ, ಓಡಿಕೊಂಡು ಬಂದಿ. ನಾನು ಮನೆಗೆ ಹೋದೆ. ಮಾನವರಿಗೆ ಕರಡಿಗಳ ಕಾಟ. ಆಮೇಲೆ ಪಕ್ಷಿಗಳು ಬರ್ತವೆ, ಬೇರೆ ಬೇರೆ ಜಾತಿಯ ಪಕ್ಷಿಗಳು. ಒಟ್ಟಿನಲ್ಲಿ ಎಲ್ಲ ಮೃಗಗಳು, ಪಕ್ಷಿಗಳು ಬಂದು ನಮ್ಮ ಕೃಷಿ ಹಾಳು ಮಾಡಿ ನಮಗೆ ಜೀವನ ಸಾಗಿಸುವುದಕ್ಕೆ ಬಹಳ ಕಷ್ಟ ಆಗಿದೆ ಬುದ್ಧಿ. ನಾವೊಂದು ತೀರ್ಮಾನ ಮಾಡಿದ್ದೇವೆ, ನಮಗೆ ಈ ಉದ್ಯೋಗವೇ ಆಗ್ಲಿಕ್ಕಿಲ್ಲ, ಉದ್ಯೋಗಕ್ಕೆ ರಾಜೀನಾಮೆ ಕೊಟ್ಟು ನಾವು ಎಲ್ಲಿಗಾದ್ರೂ ಹೋಗ್ತೇವೆ. ಭೀತಿ ಬೇಡ ನಿಮಗೆ ಕ್ಷಣದೊಳ್ಳು, ಆಯದಿಗೆಯು ಬೇಟೆಯಾಡಿ, ಆಯದಿಗೆಯು ಬೇಟೆಯಾಡಿ, ಭೂತಳದ ಜನರಾಯಾಸವಾಯ್ ಕಳೆದು ಕೊಡುವೆ ಎಂದ ನಿಮ್ಮ ಆಯಾಸವನ್ನು ನಸು ನಗುತ್ತ
ಬಿಟ್ಟಿರಾ? ಹೌದು ಬುದ್ಧಿ. ನಾಡನ್ನೇ ಬಿಡುವಂತ ವಾಚನ ಮಾಡಿದ್ದೀರಿ. ಬಹಳ ಕಷ್ಟ ಆಗಿದೆ. ಕೃಷಿಕರಾದಂತ ನೀವು ಹೊರಟು ಹೋದ್ರೆ ನನ್ನ ನಾಡಿನ ಸಮೃದ್ಧಿ ಸುಭಿಕ್ಷೆ ಹೇಗೆ? ಆ, ನಿಮಗೆ ಬೇಕಾದಂತಹ ವಾತಾವರಣವನ್ನು ಕಲ್ಪಿಸಿಕೊಡ್ತೇನೆ. ಆ, ಅಹಿಂಸಾ ಪರಮೋ ಧರ್ಮ. ಆ, ಶ್ರೀಹರಿಯ ಪರಮ ಭಕ್ತನಾಗಿ ಆ, ಹಿಂಸೆ ಮಾಡುವುದು ಒಳ್ಳೇದಲ್ಲ ಅಂತ ಕುಳಿತಿದ್ದೆ. ಆ. ಆದ್ರೆ ಓ, ಧರ್ಮ ಹಿಂಸಾ ತಥೈವಚ, ಆ. ಧರ್ಮಯುಕ್ತವಾದಂತಹ ಹಿಂಸೆ ಮಾಡಬಹುದು ಅಂತ ಶಾಸ್ತ್ರ ಹೇಳಿದೆ. ಹೇ. ಈ ಸಂದರ್ಭದಲ್ಲಿ ಬೇಟೆ ಆಡಬೇಕೋ ಬೇಡವಾ? ಅಭಾವ ಇಲ್ಲ, ನಮ್ಮ ಕಷ್ಟ ಹೋಗುದೇ. ನಾಗರಿಕವಾದಂತಹ ಜೀವನಕ್ಕೆ ತೊಡಕಾಗ್ತದೆ. ಆ. ವಿರೋಧಿಗಳು ನಾಡಿಗೆ ಮುತ್ತಿಗೆ ಹಾಕಿದ್ರು ಅಂತಾದ್ರೆ ವಾ. ನಾನು ಹಿಂಸೆ ಮಾಡುದಿಲ್ಲ ಅಂತ ಕೈ ಕಟ್ಟಿ ಕುಳಿತುಕೊಳ್ಳಬೇಕಾಗ್ತದ? ಆಹಾ. ಯುದ್ಧದಲ್ಲಿ ತೊಡಗಿಕೊಳ್ಳಲೇಬೇಕು. ಹೌದು. ಅದು ಧರ್ಮಯುಕ್ತವಾದಂತಹ ಇಲ್ಲ. ಹಿಂಸೆ ಅಂತ ಶಾಸ್ತ್ರ ಹೇಳಿ. ಇಲ್ಲದಿದ್ರೆ ವೈರಿಗಳು ನಮ್ಮ ಅರಮನೆ ಒಳಗೆ ಬಂದರು. ಹಾಗಾದ್ರಿಂದ ಓ. ಬೇಟೆ ಅನಿವಾರ್ಯ ಅಂತ ಗೊತ್ತಾಯ್ತು. ಆ. ಯಾರು ಯೋಚನೆ ಮಾಡಬೇಡಿ, ಆ. ನಾನೇ ನಿಮ್ಮ ಜೊತೆಗೆ ಬಂದು ಹೇ. ಬೇಟೆಯನ್ನಾಡಿ ಆ. ನಿಮಗೆ ಬೇಕಾದಂತಹ ವಾತಾವರಣವನ್ನು ಕಲ್ಪಿಸಿಕೊಡ್ತೇನೆ. ಆಗಲಿ. ನಿಮಗೆ ಒದಗಿದಂತಹ ಆಯಾಸವನ್ನು ಪರಿಹರಿಸ್ತೇನೆ. ಆಗಲಿ. ಸ್ವಲ್ಪ ಸಿದ್ಧತೆಗಳೆಲ್ಲ ಆಗಬೇಕು. ಆ. ಅದೆಲ್ಲ ಆದ್ಮೇಲೆ ಹೊರಡೋಣ. ಆಗಲಿ. ಐದಾಗಬೇಕು. ಅನ್ನಗೆ ಬರಿದ ಗುಲ್ಬರದಲ್ಲಗೆ ಗಂಟಿಯೇ, ಹಣ್ಣು ಬೆಂಗರಿಗೋಲನು ಅನ್ನ ಅನ್ನಗೆ ಬರಿದ ಗುಲ್ಬರದಲ್ಲಗೆ ಹಣ್ಣು ಬೆಂಗರಿಗೋಲನು ಹಣ್ಣು ಬೆಂಗರಿಗೋಲನು ನಮ್ಮ ಉತ್ತಮ ಚರಣಾರವಿಂದಗಳಿಗೆ ಪ್ರಣಾಮವನ್ನು ಸಲ್ಲಿಸ್ತಾ ಇದ್ದೇನೆ. ರಾಯೋ. ನಮ್ಮಲ್ಲಿರುವಂತಹ ಸಂಪತ್ತು ಇನ್ನೊಬ್ಬರಿಗೆ ದಾನ ಮಾಡುವುದಕ್ಕಾಗಿ, ಹಾ. ನಾವು ಕಲಿತಂತಹ ವಿದ್ಯೆ ಇನ್ನೊಬ್ಬರಿಗೆ ಉಪದೇಶ ಮಾಡುವುದಕ್ಕಾಗಿ, ಹಾ. ನಮ್ಮ ಶರೀರದಲ್ಲಿರುವಂತಹ ಸಾಮರ್ಥ್ಯ ಆರ್ತರ ರಕ್ಷಣೆಗಾಗಿ ಇರುವಂತಹದ್ದು ಹಾ. ಎನ್ನುವ ಹಾಗೆ ಯೋಚಿಸುವವರು ನಾವು. ಈಗಾಗಲೇ ನಮ್ಮ ಆಸ್ಥಾನಕ್ಕೆ ಬಂದಂತಹ ಗಿರಿಜನರ ದೂರನ್ನು ಆಲಿಸಿದಂತಹ ನೀನು ಬೇಟೆಗೆ ತಾನೇ ಹೊರಡ್ತೇನೆ ಎನ್ನುವ ಹಾಗೆ ಹಾ. ಅವರಿಗೆ ಆಶ್ವಾಸನೆ ನೀಡಿದ್ಯಲ್ಲ. ಹೌದು. ತಾನೇ ಹೋಗಬೇಕೆ, ಇನ್ಯಾರನ್ನಾದ್ರೂ ಕಳುಹಿಸೋಣವೇ ಹಾ. ಎನ್ನುವ ಹಾಗೆ ನೀನು ಯಾಕೆ ಯೋಚಿಸಲಿಲ್ಲ? ಯಾಕೆ? ಗೋಷ್ಪದ ಜಲವನ್ನು ದಾಟುವುದಕ್ಕೆ ಹರಿಗೋಲಿನ ಅಗತ್ಯವಿದೆಯೇ? ಇಲ್ಲ. ಚಿಗುರನ್ನು ಚಿವುಟುವುದಕ್ಕಾಗಿ ಕೊಡಲಿಯನ್ನು ಬಳಸುವಂತಹ ಕ್ರಮವಿದೆಯೇ? ಇಷ್ಟು ಸಣ್ಣ ಕಾರ್ಯಕ್ಕಾಗಿ ನೀನೇ ಹೋಗಬೇಕಾದಂತಹ ಅನಿವಾರ್ಯತೆ ಇಲ್ಲ. ನಿನ್ನ ತಮ್ಮನಿಗೊಂದು ಅವಕಾಶವನ್ನು ಕೊಡು, ನಾನು ಬೇಟೆಗೆ ಹೋಗ್ತೇನೆ. ಹೌದು. ಮೃಗ ಬೇರೆ ಸದರ ಬಲ್ಲೆಲ ತಮ್ಮ ಮೃಗ
ಮಾಡ್ತೇನಂತ ಹೊರಟು ನಿಂತಿದ್ಯಲ್ಲ, ಹೌದಣ್ಣ. ನಾಡ ದೊರೆಯಾಗಿ ನನ್ನ ಕರ್ತವ್ಯವನ್ನು ನಿಭಾಯಿಸುವುದಕ್ಕೆ ನಿರ್ವಹಿಸುವುದಕ್ಕೆ ನಾನು ಹೊರಟದ್ದು. ಹ, ಈ ಮಧ್ಯೆ ನೀನು ಹೋಗಬೇಕಾದ ಅನಿವಾರ್ಯತೆ ಇಲ್ಲ. ಹ, ಸರಿಯಪ್ಪ, ಬೇಟೆಯ ಅನುಭವ ಏನಾದ್ರೂ ನಿನಗಿದೆಯೇ? ಇಲ್ಲ. ಈ ಮೊದಲು ಅಂತ ಸಂದರ್ಭ ಒದಗಿದಾಗ ಹ, ನಾನೇ ಹೋದವು ನಿನ್ನನ್ನು ಕಳುಹಿ ಕೊಡ್ಲಿಲ್ಲ. ಬೇಟೆಯ ಅನುಭವವೇ ಬೇರೆ. ಶಸ್ತ್ರ ತೊಡುವ ಬಿಡುವ ವಿದ್ಯೆ ಕರಗತವಾದರೆ ಸಾಕಾಗುವುದಿಲ್ಲ. ಹ, ಬೇಟೆಯದ್ದಾದಂತ ಅನುಭವ ಹೇಗೆ? ಹ, ಮೈ ಮೇಲೆ ಎರಗುವಂತ ಮೃಗವನ್ನು ಹೊಡೆದು ಹ. ಕೊಲ್ಲುವಂತದ್ದು, ಹೊದರಿನಲ್ಲಿರುವಂತಹ ಮೃಗವನ್ನು ಎಪ್ಪಿಸಿಕೊಳ್ಳುವಂತದ್ದು, ಹ. ನೀರಿನ ಬಳಿಗೆ ಬರುವಂತಹ ಮೃಗವನ್ನು ಕೊಲ್ಲುವಂತದ್ದು, ಹಲವು ರೀತಿಯ ಬೇಟೆಗಳಿವೆ. ಹ. ಇದೆಲ್ಲ ಅನುಭವ ಮಾಡಬೇಕು ಅಂತಾದ್ರೆ ಹ. ಅನುಭವಿಯ ಜೊತೆಗೆ ಹೋಗಿ ಕರಗತ ಮಾಡಿಕೊಳ್ಬೇಕು. ಆದ ಕಾರಣ ಹೇಳ್ತಾ ಇದ್ದೇನೆ. ಹ. ಅದೂ ಅಲ್ಲದೆ ಹ. ದುಷ್ಟ ಮೃಗಗಳ ಸಂಚಾರ ಹೇಗೂ ಇರ್ತದೆ. ಹ. ಇನ್ನು ಕೆಲವು ಮಂದಿ ಬೇಡರು, ಹ. ಕಿರಾತಕರು, ಹ. ಕೆಲವೊಂದು ಮಾಯಾವಿದ್ಯೆಗಳನ್ನು ಬಲ್ಲವರು, ಓಹೋ, ಕೆಲವು ಜಲದಲ್ಲಿ ಎಲ್ಲ ಮಾಯಾಶಕ್ತಿಗಳು ಇರ್ತದಂತೆ. ಓಹೋ. ಅದರ ಮಾಯಕಕ್ಕೆಲ್ಲ ನಿನ್ನಂತವನು ಒಳಗಾಗ ಕೂಡದು. ಹ. ಹಾಗಾದ್ರಿಂದ ಹೇಳ್ತಾ ಇದ್ದೇನೆ, ಹ. ಇನ್ನೊಂದು ಬಾರಿ ಕರೆದುಕೊಂಡು ಹೋಗೋಣ. ಇವತ್ತು ಅರಮನೆ ಒಳಗೆ ಸಹೋದರ, ಬೇಟೆಯನ್ನು ಆಡಿ ಅನುಭವ ಇಲ್ಲದೆ ಇರಬಹುದು. ಹಾಗೆಂತ ಅನುಭವಿಗಳು ನಮ್ಮ ಕೂಟದಲ್ಲಿ ಇಲ್ವೋ? ಇದ್ದಾರಪ್ಪ. ಕಾಡಿನಲ್ಲೇ ವಾಸಿಸುವಂತಹ ಇವರು ಕಾಡ ದಾರಿಯಲ್ಲಿ ಹೇಗೆ ಎನ್ನುವುದನ್ನು ಚೆನ್ನಾಗಿ ಅರಿತವರು. ಅವನಿಗೆ ಕಾಡಿನ ತೋಟದ ದೊಡ್ಡ ದೊಡ್ಡ ತೋಟದ ಎಲ್ಲ ಜಾಡು ಎಲ್ಲ ಗೊತ್ತಿದೆ. ಅನುಭವ ಇಲ್ಲ ಎನ್ನುವಂತಹ ಕಾರಣಕ್ಕಾಗಿ ನಾವು ಸುಮ್ಮನೆ ಉಳಿಯಬಾರದು. ಯಾಕೆ ಗೊತ್ತಾ? ನಾವು ಧರಣಿ ಬಾಲಕರ ಸುಕುಮಾರರು. ಈ ಸಂದರ್ಭದಲ್ಲಿ ಸ್ವಾನುಭವವನ್ನು ಹೊಂದದೇ ಹೋದಲ್ಲಿ ಮುಂದೊಂದು ದಿನ ನಮಗೆ ಕಷ್ಟ ಒದಗಿ ಬರುವುದಕ್ಕೆ ಸಾಧ್ಯತೆ ಇದೆ. ಶ್ವಾನ ಸೂಕರಗಳಿಗಿಂತಲೂ ಕಡೆಯಾಗುತ್ತದೆ ಜೀವನ. ಸ್ವಾನುಭವ ಸುಜ್ಞಾನವಿಲ್ಲದ ಮಾನವನು ಬದುಕಿತ್ತೊಡೆಯನದು ಶ್ವಾನ ಸೂಕರರಂತೆ ಹೊಟ್ಟೆ ಹೊರೆದುಕೊಂಡಿದ್ದಾನೆ. ಎಂತದ್ದು ಅರ್ಥ ಆಯ್ತಾ ನಿನಗೆ? ನಿಮ್ಮ ಶಬ್ದ ಎಲ್ಲ ನಮಗೆ ಗೊತ್ತಾಗ್ಲಿಕ್ಕೆ ಸ್ವಲ್ಪ ಸ್ವಲ್ಪ ಗೊತ್ತಾದೀತು ನಿನಗೆ. ಸ್ವಲ್ಪ ತಲಾಲಗಡಿಸುವುದಷ್ಟೇ. ಕಾರುಗತ್ತಲೆ ತುಂಬಿದಂತಹ ಕಾಂತಾರ, ಆ ಕಾಂತಾರದಲ್ಲಿ ರಾಕ್ಷಸರು ನೆಲೆಬೀಡಾಗಿದ್ದಾರೆ. ಒಂದು ವೇಳೆ ಮೋಸಗೊಳಿಸಿ ನಮ್ಮನ್ನು ಆಪತ್ತಿಗೆ ಸಿಲುಕಿಸಬಹುದು ಎನ್ನುವ ಹಾಗೆ ಯೋಚಿಸಿದ್ರೆ, ಮಾಯಗೀಯಕ್ಕೆ ಬೆದುರವೋ ನಾನಲ್ಲ. ನೀನು ಆಯಾಸಗೊಳ್ಳದೆ ಸುಮ್ಮನೆ ನಿಶ್ಚಿತನಾಗಿರು, ನನ್ನನ್ನು ಕಳುಹಿಸಿಕೊಡೋಣ. ಅಲ್ಲ, ನನಗೆ ಆಯಾಸಗೆ ಬೇಟೆ ಆಡಿದ್ರು ಆಯಾಸ ಅಂತ ಇಲ್ಲ ಅಂತ. ಅದರ ಬಗ್ಗೆ ಬೇಸರ ಮಾಡಬೇಡ ಅಂತ ಹೇಳಿದ್ರಿ. ಆ ವಿಷಯ ಅದನ್ನು ನಿರ್ವಹಿಸುತ್ತೇನೆ ಅಂತ. ನಾನು ತಡೆದರೂ ನೀನು ಹೋಗು ಅಂತ ಹೋಗುದೆ. ಆಗಲಿ, ಸಂತೋಷ. ಅನುಭವಿಗಳಾದಂತ ಇವರೆಲ್ಲ ಇದ್ದಾರೆ. ಇವರ ಜೊತೆಗೆ ಕಾಡನ್ನು ಸೇರಿ ಮೃಗಬೇಟೆ ನಾಡು, ಅವರಿಗೆ ಒಳ್ಳೆ ನೆಮ್ಮದಿಯ ವಾತಾವರಣವನ್ನು ಒದಗಿಸಿಕೊಡು. ದಾರಿ ನಿರೀಕ್ಷೆಯಲ್ಲಿ ಹೋದಲ್ಲಿ ಬಂದಲ್ಲಿ ಭಗವಂತ ಶ್ರೀಹರಿ ನಿನ್ನನ್ನು ಕಾಪಾಡಲಿ. ಹೋಗಿ ಬಾ ಮಗ. ನಾವು ಹೋಗಿ ಬರ್ತೇವೆ. ಆಯ್ತು. ದಾರಿಯೆಲ್ಲ ತೋರಿ. ಅದು ನಾಳೆ. ಅವನಿಗೆ ಕಾಂತಾರಲ್ಲ ಸರಿಯಾಗಿ ತೋರಿ. ಆಯ್ತಾ? ಅಣ್ಣ, ನಾನು ಹೋಗ್ತೇನೆ. ಹೋಗಿ ಬರ್ತೇನೆ ಅಂತ ಹೇಳು. ಹೋಗ್ತೇನೆ. ವಾ, ಬೇಟೆಗೆ ಹೊರಟವ ಅಣ್ಣ ಹೌದೌದು. ಅವನನ್ನು ತಡೆದು ನಿಲ್ಲಿಸಿ ನಾನು ಹೊರಡುವಂತಹ ಸಂದರ್ಭ. ನಮಗೂ ಉಲ್ಲಾಸ ಮತ್ತು ಹೆಚ್ಚಿಗೆ ಆಯ್ತು. ಅವನಾಡಿದಂತಹ ಮಾತೇನು? ಹಾ. ಬೇಡ 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 ಹೋಗದಿರು. ಹೋಗದಿ ಹೌದು. ಎನ್ನುವ ಹಾಗೆ ಹೇಳಿದ್ರು. ನನ್ನ ಮಾತಿಗೆ ಒಡಂಬಟ್ಟಂತಹ ಆತ ಒತ್ತಾಯಕ್ಕೆ ಮಣಿದು ಕಳುಹಿಸಿಕೊಡುವುದಕ್ಕೆ ಸಿದ್ಧನಾಗಿದ್ದಾನೆ. ಹೌದೌದು. ನನಗೇನು ಅನುಭವ ಇಲ್ಲದೆ ಇರಬಹುದು, ಆದ್ರೆ ನೀವು ಬೇಟೆ ಆಡಿದ್ದು ಕಡಿಮೆಯೋ? ಎಷ್ಟು ಬೇಕು, ನಾವು ಕಾಡಲ್ಲಿ ಇರುವವರಲ್ಲ. ಹೌದು, ಕಾಡಿನ ದಾರಿಯಲ್ಲಿ ಎನ್ನುವುದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಗೊತ್ತಿದೆ. ಹಾಗಾಗಿ ನಿಮ್ಮ ಜೊತೆಗೆ ನಾನು ಬರ್ತೇನೆ. ಆದ್ರೆ ಓ. ಬೇಟೆಗೆ ಹೋಗುವಂತಹ ಸಂದರ್ಭ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡೇ ನಾವು ಹೋಗಬೇಕು. ಹೌದೌದು. ಬೇಟೆಗೆ ಅಗತ್ಯವಾಗಿ ಬೇಕಾದ್ದು ಆಯುಧಗಳು. ಹೌದು. ಆಮೇಲೆ ಆ ಬಳಿಕ ಬಲೆಗಳು ಬಲೆಗಳು ಬೇಕು. ಆಮೇಲೆ ಆ ಬಳಿಕ ನಾಯಿ
ಮರಿಗಳು ಬೇಕು, ಬೇಕು. ನಾಯಿ ಶ್ವಾನಗಳು ಬೇಕು. ಪದರ ಎಡೆಯಲ್ಲಿ ಅವಿತು ಕುಳಿತಂತಹ ಮೃಗಗಳನ್ನು ಎಬ್ಬಿಸುವುದಕ್ಕೆ ವಾಸನಾ ಶಕ್ತಿಯ ಮೂಲಕ ಬಡಿದೆಪ್ಪಿಸಿ ಹಾ. ನಮಗೆ ಹಿಡಿಯುವುದಕ್ಕೆ ಅನುಕೂಲ ಮಾಡಿಕೊಡುವಂತಹ ವಾ, ಬೇಟೆ ನಾಯಿಗಳು ಅಗತ್ಯ ಇದೆ. ಅಗತ್ಯ ಇದೆ. ಉಂಟಾ ಬೇಟೆ ನಾಯಿಗಳು? ಯಾವಲ್ಲ ಉಂಟಲ್ಲ? ಹಾಗಿದ್ರೆ ಎಲ್ಲಾ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇನೆ ತಾನೆ. ತಡ ಯಾಕೆ? ಬೇಡ. ಹೊರಡೋಣ. ಹೋಗುವ.
ಕುಬೇರ. ಆ ಕುಬೇರನ ಅನುಯಾಯಿಗಳಲ್ಲಿ ಒಬ್ಬನಾದವನು ನಾನು. ಸುನೇತ್ರ ನಾಮಕ ಯಕ್ಷನಿದ್ದೇನೆ. ಯಾಕೋ ಏನೋ ಗೊತ್ತಿಲ್ಲ, ಮನಸ್ಸಿಗೇನೋ ಆಲಸ್ಯ, ಬೇಸರ. ಇದರ ನಿವಾರಣೆ ಹೇಗೆ ಎಂದು ಯೋಚಿಸುವಾಗ ಉತ್ತರ ಹೊಳೆದದ್ದಿದು. ಭುವಿಗಿಳಿಬೇಕು. ಪರಿವರ್ತನಾಶೀಲವಾದ ಪ್ರಪಂಚ ನಿತ್ಯ ನೂತನವಾಗಿ ಕಾಣುವುದಿದ್ರೆ ಅದು ಭೂಮಿ ಮಾತ್ರ. ಹಾಗಾಗಿಯೇ ಭೂಮಿಗಿಳಿಯುವಾಗ ಉಳಿದ ಮನುಜರಿಗೆ ನಾವು ಯಾರು ಅಂತ ಗೊತ್ತಾಗಬಾರದು. ಅದಕ್ಕಾಗಿಯೇ ಮರೆಸಿ ನಿಜವನು ಶಬರ ವೇಷವ ಧರಿಸಿ ಈ ಕಾಂತಾರದಲ್ಲಿ ನಿಂತಿದ್ದಾನೆ. ಶಬರರು ಮಾಡಬೇಕಾದ್ದೇನು? ಮೃಗಬೇಟೆ. ಹಾಗಾಗಿ ವಿನೋದಕ್ಕಾಗಿ ಮೃಗಬೇಟೆ ಆಡುತ್ತಾ ಸಾಗುತ್ತಾನೆ. ನಾನೊಂದು ಹರಿಣವನ್ನು ಓಡಿಸಿಕೊಂಡು ಬಂದೆ. ಮಾತ್ರವಲ್ಲ, ಬಾಣ ಪ್ರಯೋಗಿಸಿದೆ. ಅದು ನಿನ್ನ ಕಾಲ ಬಳಿಯಲ್ಲಿ ಬಿದ್ದಿದೆ. ಅದನ್ನು ಕಾಲಡಿಗೆ ಹಾಕಿ ಒತ್ತಿ ನಿಂತಿದ್ದೀಯಲ್ಲ, ಅದು ನನಗೆ ಸೇರಬೇಕಾದ್ದು.
ಕೊಟ್ಟು ತೊಲಗು. ಸುಳ್ಳು ಹೇಳ್ಬೇಡ. ಬೆಳಗಿರಾದ ಎನ್ನ ಕಣ್ಣಿಗೆ ಕಂಡದ್ದೆಲ್ಲವೂ ಸತ್ಯ ಎನ್ನುವ ಹಾಗೆ ನೀನು ತಿಳಿಬೇಡ. ಅಂದ್ರೆ ಬೇರೆ ಉಂಟು ಸತ್ಯ? ಸತ್ಯ ಬೇರೆ ಉಂಟು ಎನ್ನುವುದನ್ನು ಸ್ಪಷ್ಟಪಡಿಸ್ತೇನೆ. ಯಾವುದು? ನೀನು ಬೇಟೆ ಆಡಿದ್ದಿರಬಹುದು, ಆದ್ರೆ ಮತ್ತೊಂದು ಕಡೆಯಿಂದ ನಾನು ಬೇಟೆ ಆಡ್ತಾ ಬಂದವ. ಸರಿ. ಕಣ್ಣಿಗೆ ಕಾಣ ಸಿಕ್ಕಿದಂತಹ ಕುರಂಗ ಒಂದು ಅದನ್ನು ಬೆನ್ನಟ್ಟಿದೆ, ಬಾಣ ಪ್ರಯೋಗಿಸಿದೆ. ನನ್ನ ಬಾಣದ ಹತಿಯಿಂದಲಾಗಿ ನನ್ನ ಕಾಲ್ಬುಡದಲ್ಲಿ ಅದು ಸತ್ತು ಬಿದ್ದಿದೆ. ಅದು ನನ್ನದು ಎನ್ನುವ ಹಾಗೆ ಅಧಿಕಾರವಾಣಿಯಲ್ಲಿ ಉಂಟು ಅಂತಾದ್ರೆ ನಿನ್ನನ್ನು ನಿವಾಳಿಸಿಯನು. ಎಲ್ಲವೂ ಕುವರನ ಕೀಳು, ಎಲ್ಲವೂ ಕುವರ ಕೇಳು. ತಲೆಯ ಮಲ್ಲಿದೆಂದು ದೊಡ್ಡ ಕಾಣುವಾಗಲೇ ಅರ್ಥ ಆಗ್ತಾ ಇದೆ. ನಿನ್ನನ್ನು ಕಂಡ್ರೆ ನೀನೊಬ್ಬ ನೃಪಕುಮಾರ ಅನ್ನುವುದರಲ್ಲಿ ಸಂಶಯವೇ ಇಲ್ಲ. ವಸ್ತ್ರ, ವಪು, ವಾಕ್ಯ, ವಿದ್ಯಾ, ವಿನಯ ಈ ಪಂಚ ಅಂಗಗಳಿಂದ ಒಬ್ಬನ ವ್ಯಕ್ತಿತ್ವವನ್ನು ಅಳಿಯುವುದಕ್ಕೆ ಬರ್ತದೆ. ಹಾಗಾಗಿ ಹೇಳುವುದಿದ್ರೆ ನೀನೊಬ್ಬ ಕ್ಷತ್ರಿಯ ಕುಮಾರ. ತೊಂದರೆ ಇಲ್ಲ. ಓ, ನೀನೊಬ್ಬ ಅನುಭವ ಉಳ್ಳವ ಎನ್ನುವುದು ನೋಡಿದಾಗಲೇ ಅರ್ಥವಿಸಿಕೊಳ್ಳುವುದಕ್ಕೆ ಸಾಧ್ಯತೆ ಇದೆ. ಆಗ್ಲೇ ನೀನು ಹೇಳಿದ ಮಾತು ಕಣ್ಣಾರೆ ಕಂಡದ್ದೆಲ್ಲ ಸತ್ಯ ಅಲ್ಲ, ಪರಾಂಬರಿಸಬೇಕಾಗುತ್ತದೆ. ಯಾರನ್ನು ಅಂತ ನೋಡುವ ಅಲ್ವಾ? ಹಾಗಾಗಿ ನಿನಗೆ ಎಚ್ಚರಿಕೆಯ ಮಾತೊಂದು. ಏನು? ನನ್ನಲ್ಲಿ ಸುಮ್ಮನೆ ವಾದ ಬೆಳೆಸಿ ಕಾಳಕ್ಕೆ ಮುಂದಾಗಿ ನೀನು ಪರಿಣಾಮವನ್ನು ಅನುಭವಿಸಬೇಕಾಗುತ್ತೆ. ಏನಾದೀತು? ತಲೆಗಟ್ಟಿ ಉಂಟು ಅಂತ ಶಿಲೆಗಪ್ಪಳಿಸಿದ್ರೆ ತಲೆ ಉಳಿತದ? ಉಳಿಯುವುದಿಲ್ಲ. ಅಂತೆಯೇ ಆದ್ರೆ ಓ
ಬಂಡೆಯನ್ನಾದ್ರೂ ಪುಡಿ ಮಾಡುವಂತಹ ಮಂಡೆ ಇದು, ನೆನಪಿರ್ಲಿ. ಇದ ಆ, ಆದ್ರೆ ಎಂಥ ಬಂಡೆ, ಆ, ಇದು ಎಂಥ ಬಂಡೆ ಆ. ಎನ್ನುವುದನ್ನು ತಿಳಿಯುವ ಜಾಣ್ಮೆಯೂ ಬೇಕಾಗುತ್ತದೆ. ಓಹೋ, ಅದಕ್ಕಾಗಿ ಎಚ್ಚರಿಸುವುದು, ಏನು? ನನ್ನನ್ನು ಗೆಲುವೆನೆಂಬ ಆ. ಹಂಬಲ ಬೇಡ. ಆ. ಒಳಿತಿನಲ್ಲಿ ಆ. ನನ್ನ ಆ. ನೆಲೆಯನ್ನು ಅರಿಯದೆ ಯುದ್ಧಕ್ಕೆ ಮುಂದುವರಿದ್ರೆ ಪರಿಣಾಮ ಕೆಟ್ಟದಾದಿ. ನೀನು ದೊಡ್ಡ ಪರಾಕ್ರಮ. ಅರರೆ ಶಬರಾಯ ನಿನ್ನ ನೆಲೆಯ. ಅರರೆ ಶಬರಾಯ ನಿನ್ನ ನೆಲೆಯ. ಕಿರಾತ ಆಡಂಬರದ ಮಾತುಗಳನ್ನು ಆಡ್ತಾ ಇದ್ಯಾ. ಓಹೋ. ನನ್ನ ನೆಲೆಯನ್ನರಿಯದೆ ಹಾ. ಕಾಡುವುದಕ್ಕೆ ಮುಂದಾದಂತಾದ್ರೆ ಹಾ. ನಿನಗೆ ಆಪತ್ತು ಬಂದೀತು, ಪರಿಣಾಮ ಕೆಟ್ಟದಾದೀತು. ಎಚ್ಚರಿಕೆ ನೀಡ್ತಾ ಇದ್ಯಾ. ಹೌದು. ಅಲ್ಲ, ನಾನು ಆಲೋಚನೆ ಮಾಡುವುದು, ಏನು? ನೀನು ನೆಲೆಯನ್ನು ತಿಳಿಬೇಕು ಅಂತಾದ್ರೆ ಆದ್ರೆ ಅಷ್ಟು ದೊಡ್ಡ ವ್ಯಕ್ತಿಯೋ ನೀನು ಅಲ್ವೋ? ಅಲ್ಲ. ಯಾಕಲ್ಲ? ನಿನ್ನ ಉಡುಗೆ ತೊಡುಗೆಗಳನ್ನು ನೋಡಿದಾಗಲೇ ಹಾ. ಸಾಮಾನ್ಯರು ನೀನು ಯಾರು ಎನ್ನುವ ಹಾಗೆ ಹಾ. ಅರ್ಥವಿಸಿಕೊಳ್ಳುವುದಕ್ಕೆ ಸಾಧ್ಯತೆ ಇದೆ. ಸಾಮಾನ್ಯರು ತಿಳಿಯಬಹುದು, ಹೋ. ಅಸಾಮಾನ್ಯರು ಮಾತ್ರ ನಿಜ ಅರಿಯುತ್ತಾರೆ. ಏ, ಓ. ಕಾಡಿನಲ್ಲೇ ಹುಟ್ಟಿ ಹಾ. ಕಾಡಿನಲ್ಲೇ ಬೆಳೆದು ಹಾ. ಮೃಗಬೇಟೆಯನ್ನಾಡುವ ಮೂಲಕ ಮೃಗಗಳನ್ನು ಕೊಂದು ಹಾ. ಅದರ ಮಾಂಸವನ್ನು ತಿಂದು ಹಾ. ಹೊಟ್ಟೆ ತುಂಬಿಸಿಕೊಳ್ಳುವಂತಹ ಹಾ. ಕಿರಾತ ವರ್ಗಕ್ಕೆ ಸೇರಿದಂತಹ ನೀನು ಹಾ. ನಾನು ಕೊಂದಂತಹ ಹರಿಣವನ್ನು ಹಾ. ನನ್ನದು ಎನ್ನುವ ಹಾಗೆ ಹಾ. ಕೇಳುವುದಕ್ಕೆ ಮುಂದಾದಂತಾದ್ರೆ ಹೌದು. ಸುಲಭವಾಗಿ ಬಿಟ್ಟು ಕೊಡುವವ ನಾನಲ್ಲ. ಮತ್ತೆ? ನಿನಗೆ ಮಾಂಸ ತಿನ್ನಬೇಕು ಎನ್ನುವಂತಹ ಆಶೆ ಇದ್ರೆ ಇದ್ರೆ ಒಂದು ದಾರಿಯನ್ನು ನಾನು ಸೂಚಿಸ್ತೇನೆ. ಏನು? ನನ್ನಲ್ಲಿ ಹಾ. ನೀನು ಬೇಡಿಕೋ, ಈಗ ನಿನಗೆ ಮಾಂಸವನ್ನು ಕೊಡ್ತೇನೆ. ಹಾ, ಹಾ. ಹಾಗೆ ಅಂತ ಹಾ. ಬೇಡಿದಾಕ್ಷಣ ಇನ್ನೊಬ್ಬರಿಗೆ ಕೊಡುವಂತಹ ಔದಾರ್ಯ ಗುಣ ಹಾ. ನಮ್ಮಲ್ಲಿ ಯಾವತ್ತೂ ಜಾಗೃತವಾಗಿದೆ. ಓಹೋ. ಯಾಕೆ ಗೊತ್ತಾ? ಯಾಕೆ? ಸಾಮಾನ್ಯ ಎನ್ನುವ ಹಾಗೆ ಭಾವಿಸಬೇಡ. ಮತ್ತೆ? ಬರ್ಹಿಷ್ಮತಿ ದೊರೆ ಹಾ. ಧ್ರುವ ಮಹಾರಾಜ, ಹೌದು. ಅವನ ಸಹೋದರ ನಾನು. ಉತ್ತಮ ನಾಮಕ, ಓಹೋ. ಉತ್ತಮ ನಡೆ ನುಡಿ ಉಳ್ಳಂತಹ ಕಾರಣಕ್ಕಾಗಿ ನನಗೆ ಉತ್ತಮ ಎನ್ನುವಂತಹ ಹೆಸರು ನಿಲ್ಲಿಸಿದ್ದಾರೋ ಏನು? ಅದು ಅಪ್ಪ ಇಟ್ಟದಲ್ವಾ ಹೆಸರು? ಹೌದು. ಹಾಗಾಗಿ ಹಾ. ಉತ್ತಮನಾದಂತಹ ನಾನು ಹಾ. ಉತ್ತಮ ಗುಣವನ್ನು ಹೊಂದಿ ಹಾ. ನಿನಗೆ ಹರಿಣವನ್ನು ಕೊಡ್ತೇನೆ, ಬೇಡು. ಸ್ವಲ್ಪ
ಸ್ವಲ್ಪ ತಡಿ. ನೀನು ಉತ್ತಮ ಅಂತ ನಿನ್ನ ಅಪ್ಪ ಹೆಸರಿಟ್ಟಿರಬಹುದು, ಆದ್ರೆ ನಿನ್ನ ವ್ಯವಹಾರ ಕಾಣುವಾಗ ಅಧಮತ್ವ ಎದ್ದು ತೋರ್ತಾ ಉಂಟು. ಯಾಕೆ? ನೀನು ಉತ್ತಮನಾಗಿಯೇ ಇರಬೇಕು ಅಂತ ಇದ್ರೆ ನಾನು ಹೇಳಿದ ಮಾತಿಗೆ ಬದ್ಧನಾಗಬೇಕಾಗುತ್ತದೆ. ಆಗುವುದಿಲ್ಲ. ನೀನು ಹೇಳಿದಿ ಇದು ಶಬರ ಸಾಮಾನ್ಯ, ಸಾಮಾನ್ಯರು ತಿಳಿಯುವ ಮಾತು ಅದು ಅಂತ ಹೇಳಿದ್ದಿ. ಹೌದು. ಅಸಾಮಾನ್ಯರು ನಿಜವನ್ನು ಪತ್ತೆ ಹಚ್ಚುತ್ತಾರೆ ಅಂತ ಹೇಳಿದ್ದೇನೆ. ಅಂತ ವ್ಯಕ್ತಿತ್ವ ನಿನಗಿಲ್ಲ ಅಂತ ಈಗ ಅರ್ಥ ಆಯಿತು. ನೀನು ಮೇಲ್ನೋಟದಿಂದ ಮಾತ್ರ ನನ್ನನ್ನು ಗುರುತಿಸಿದ್ದು, ಬಾಹ್ಯವನ್ನು ಗುರುತಿಸ್ತಾ ಇದ್ದೇನೆ. ಹೌದಾ? ಅಂತರ್ಯ ಬೇರೆ ಉಂಟು ಅಂತ ಆಗಲೇ ಸೂಚ್ಯವಾಗಿ ಆಗಿದೆ. ಹಾಗಿದ್ರೆ ಒಳಗೆ ಬೇರೆ ಉಂಟಾ? ಯಾವುದು? ಯಾವುದು? ನಾನು ಈ ಲೋಕದವನೇ ಅಲ್ಲ. ಮತ್ತೆ ಮೇಲ್ಲೋಕ, ಮೇಲ್ಲೋಕ ಅಂದ್ರೆ ಉತ್ತರ ದಿಕ್ಕು. ಹೌದಾ? ಅಲ್ಲಿಗೆ ಅಧಿಪತಿ ಯಾರು ಅಂತ ಅಪ್ಪ ಹೇಳಿಕೊಟ್ಟಿದ್ದಾರೆ. ಹೇಳಿದ್ದಾರೆ. ಯಾರು? ಧನಪತಿ. ಆ ಧನಪತಿ ಕುಬೇರನ ಅನುಯಾಯಿಯಾದ ಸುನೇತ್ರ ನಾಮಕ ಯಕ್ಷನಿದ್ದೇನೆ. ಹಾಗಾಗಿ ಮೃಗಯ ವಿಹಾರಕ್ಕಾಗಿ, ಬೇಸರ ಕಳೀಲಿಕ್ಕಾಗಿ ನಾವು ಆಗಾಗ ಭೂಮಿಗಿಳಿಯುವ ಕ್ರಮ ಉಂಟು. ಈಗ ಅಣ್ಣ ಹೇಳಿದಂತಹ ಮಾತು ನೆನಪಾಗುತ್ತಾ ಇದೆ. ಎಂತದು? ಕಾಡು ಎಂದರೆ ಸುಲಭವಲ್ಲ. ಎಂತೆಂತಹ ಮಾಯಾವಿಗಳಿದ್ದಾರೆ, ವೇಷ ಮರೆಸಿಕೊಂಡು ತಿರುಗಾಟ ಮಾಡುವವರಿದ್ದಾರೆ. ಅವರಿಂದ ಏನಾದರೂ ತೊಂದರೆ ಆಯಿತು ಅಂತ ಆದ್ರೆ ಜಾಗ್ರತೆ ವಹಿಸಬೇಕೆನ್ನುವ ಹಾಗೆ ಎಚ್ಚರಿಸಿದ್ದಾನೆ. ಅಣ್ಣ ಹೇಳಿದ ಮಾತು ಸತ್ಯವೇ, ಆದ್ರೆ ನೀನು ಅದನ್ನು ಅರ್ಥೈಸಿಕೊಳ್ಳುವಲ್ಲಿ ಉತ್ತಮತ್ವ ಪ್ರತಿಪಾದನೆ ಆಗುವುದಿಲ್ಲ. ಆದ್ರೆ ಈಗ ನಿನ್ನ ಮಾಹಿತಿ ಅರ್ಥವಾಯಿತೋ ಇಲ್ವೋ? ಅವ ಹೇಳಿದ ಮಾತೇ ಬೇರೆ. ಮಾಯಗಾರರಿದ್ದಾರೆ, ಯಕ್ಷರು ಬರ್ತಾರೆ ಅಂತ ಹೇಳಿದ್ದಲ್ಲ. ಯಕ್ಷರು ಬರ್ತಾರೆ ಅಂತ ಹೇಳಿಲ್ಲ, ಮಾಯಗಾರರಿದ್ದಾರೆ, ಮಾಯಗಾರರಿಂದ ಬರುವವರಿದ್ದಾರೆ. ಅದರ ಧ್ವನಿ ಏನು? ಏನು? ಮಾಯಗಾರರಿರುವುದಿಲ್ಲಿ ರಾಕ್ಷಸರು ಅಂತ ಹೇಳಿದ್ದವ. ರಾಕ್ಷಸರು ಬರುವಾಗ ಜಾಗೃತೆ ಮಾಡಿಕೋ ಅಂತ ಅವ ಹೇಳಿದ್ದು. ಅದು ನೀವೇ ಜಾಗೃತೆ ಮಾಡಿಕೊಳ್ಬೇಕು. ಯಾಕೆ? ರಾಕ್ಷಸರು ನಾನು ನಿನ್ನನ್ನು ತಿಂತೇನೆ ಅಂತ ಹೇಳಿ ತಿನ್ನುವುದಿಲ್ಲ, ಬಂದು ಎತ್ತಿಕೊಂಡು ಹೋಗಿ ಓಡುವುದಿಲ್ಲ. ಆದ್ರೆ ಒಂದು ಸತ್ಯ ವಿಷಯ ಗೊತ್ತಾಯಿತು. ನೀವು ದೇವಲೋಕವಾಸಿಗಳಂತಹ ನೀವು ವೇಷವನ್ನು ಮರೆಸಿಕೊಂಡು ಇಲ್ಲಿ ತಿರುಗಾಟವನ್ನು ಮಾಡ್ತಾ ಇದ್ದೀರಲ್ಲ. ಹಾಗಿದ್ರೆ ನಮ್ಮನ್ನು ವಿರೋಧಿಸುವುದಕ್ಕೆ ಬಂದ್ರೆ ನಾನು ವಿರೋಧಿಸಕ್ಕೆ ಬಂದದ್ದೇ ಅಲ್ಲ. ನೀನು ತಡೆಯಾಗಿ ಒದಗಿ ಬಂದ ಕಾರಣಕ್ಕೆ ನಾನು ಕೆಡಹಿದ ಪ್ರಾಣಿಯನ್ನು ಮತ್ತೆ ನಾವು ಅದನ್ನೆಲ್ಲ ತಿನ್ಲಿಕ್ಕಾಗಿ ಕೇಳುವವರಲ್ಲ. ಮತ್ತೆ ಯಾಕೆ? ಅದಕ್ಕೆ ನನಗೆ ಹಕ್ಕುಂಟು. ಹೌದಾ? ಅದರ ಮೇಲೆ ನನಗೆ ಅಧಿಕಾರ ಇರುವುದು. ಹಾಗಾಗಿ ನಾನು ಕೇಳ್ತಾ ಇದ್ದೇನೆ ಬಿಟ್ರೆ ನನಗೆ ಬೇಕು ಅಂತ ಅರ್ಥ ಅಲ್ಲ. ನೀನು ಕೊಂದದ್ದು ಎನ್ನುವ ಹಾಗೆ ನಿನ್ನ ವಾದ. ಹೌದು. ನಾನು ಕೊಂದದ್ದು ಎನ್ನುವಂತಹ ನನ್ನ ವಾದ. ನಾನೇ ಹೇಳುವುದಿದ್ರೆ ನಿನ್ನ ಮಾತನ್ನೇ ತಿರುಗಿಸಿ ಹೇಳಬಹುದಾಗುತ್ತದೆ. ಯಾಕೆ? ನೀನಾಗ ಕೇಳಿದಂತ ನಾನು ಬೇಡಬೇಕು. ಹೌದು. ಅದನ್ನು ನಾನು ಹೇಳಿದ್ರೆ ನಿನಗೂ ನನಗೂ ವ್ಯತ್ಯಾಸ ಇಲ್ಲ ಅಂತ ಆಗುತ್ತದೆ. ಈಗ ವಾದ ಮಾಡಿದ್ರೆ ಮೃಗ ಯಾರಿಗೆ ಅಂತ ನಿರ್ಣಯ ಆಗ್ತದ? ಅದಾಗುವುದಿಲ್ಲ. ಈ ಪ್ರಸಂಗ ಒಂದು ಮುಗಿಯಬೇಕು ಅಂತ ಆದ್ರೆ ಒಂದು ತೀರ್ಮಾನವನ್ನು ಕೈಗೊಳ್ಳಲೇಬೇಕು. ಏನು ಅಂತ? ಯಾವುದು ಗೊತ್ತೋ? ಯಾವುದು? ಯುದ್ಧ ಮಾಡಿ ನಿನ್ನನ್ನು ಸ್ವರ್ಗಲೋಕಕ್ಕೆ ಓಡಿಸಿ ಅದನ್ನು ನಾನು ಮಾಡಿದ್ದೇನೆ. ನಿನಗೆ ಬದುಕುವ ಕಾಲ ಹೆಚ್ಚು ಇಲ್ಲ ಅಂತ ಅರ್ಥ ಆಯ್ತು. ನನ್ನ ಜಾತಕ ನಿನ್ನ ಕೈಯಲ್ಲಿ ಉಂಟಾ? ನಮ್ಮಲ್ಲ ಇರುವುದು ನಿಮ್ಮದೆಲ್ಲ. ಹೌದಾ? ನನ್ನ ಜಾತಕವನ್ನು ತಿದ್ದುವಂತಹ ಸಾಮರ್ಥ್ಯ ಉಂಟಾ ನಿನಗೆ? ತಿದ್ದುವುದಲ್ಲ, ಮತ್ತೆ ಅಳಿಸುವುದು. ಅಳಿಸುವ ಸಾಮರ್ಥ್ಯ.
ಮತ್ತೆ ಏನು ಮಾಡುವುದು ಹೇಳಿ? ಇವನಿಗೆ ಬದುಕುವ ಅವಕಾಶವಿಲ್ಲವಾಗಿ ಹೋಯಿತು. ಹಾಗೆ ಅಂತ ಈಗ ನಾನು ನನ್ನ ಬಗ್ಗೆ ಆಲೋಚನೆ ಮಾಡುವುದು. ಇವನನ್ನು ಕೊಂದಿದ್ದೇನೆ, ಧ್ರುವನಿಗೆಲ್ಲಾದ್ರೂ ಗೊತ್ತಾಯ್ತು ಅಂತಾದ್ರೆ ಇಲ್ಲಿ ಬಿಡಿ, ಅಲ್ಲಿಯೂ ಸ್ಥಾನ ಇಲ್ಲ ಅಂತಾಗುತ್ತದೆ. ಹಾಗಾಗಿ ಮೊದಲು ಈ ವೇಷ ಕಳಚಿ ನಿಜ ರೂಪಕ್ಕೆ ಬರ್ತೇನೆ. ಅಮ್ಮನ ಮರಣವು ತುಮ್ಮನದಿ ಧ್ರುವವು ನೀಡಿನಂಬುಜ ಯುಗ್ಮ ಹಮ್ಮೆ ಸದಾಯೋಗಿದ್ದು ಮಳಿಗೆಯ ಮರುಗಿದವೈ ಭಗೋಪರಿಗಿನ ಇಂಥ ಮರಣವ ಬರದೆ ನಿನಗೆ ಇಂಥ ಮರಣವ ಬರದೆ ನಿನಗೆ ತಮ್ಮ ನಾರಾಯಣ, ಯಾಕೆ ಇಂಥ ದುಃಖವನ್ನು ನೀಡಿದೆ ಸ್ವಾಮಿ ನನಗೆ? ಉತ್ತಮನನ್ನು ಕಳಕೊಂಡನಲ್ಲ ನಾನು, ಉತ್ತಮವಾದದ್ದನ್ನೇ ಕಳಕೊಂಡೆ ಈ ಕಾಲಕ್ಕೆ. ಬೇಡ ಬೇಡವೆಂದು ಹೇಳಿದ್ರು ಒತ್ತಾಯಿಸಿ ನನ್ನಲ್ಲಿ ಅಪ್ಪಣೆಯನ್ನು ಪಡೆದು ರಣರಂಗಕ್ಕೆ ಬೇಟೆಗಾಗಿ ಹೋದಂತಹ ನೀನು ಈ ಕಾಲಕ್ಕೆ ದಯನೀಯವಾದಂತಹ ಮರಣಕ್ಕೆ ತುತ್ತಾಗಿ ಬಿಟ್ಟಿಯಲ್ಲ ಸಹೋದರ. ಹೇಗಪ್ಪ ನಾನು ಸಹಿಸಲಿ ಹೇಳು? ನಿನ್ನನ್ನು ಮೃತ್ಯುವಿನ ದವಡೆಗೆ ದೂಡಿದಂತಾಗಿ ಹೋಯಿತು ನನ್ನ ಸ್ಥಿತಿ ಈ ಕಾಲಕ್ಕೆ. ಚಿಕ್ಕಮ್ಮನ ಮಗನಾಗಿದ್ದರೂ ಒಂದೇ ತಾಯಿಯ ಗರ್ಭದಲ್ಲಿ ಪಬಡಿಸಿದರೆ ಬೆಳಕನ್ನು ಕಂಡವರಂತೆ ಎರಕವಾದ ಜೀವನ ಸಾಗಿಸುತ್ತಿದ್ದವರು ನಾವು. ಊಟ ಪಾಠ ಆಟ ಜೊತೆಗೆ ಸಾಗಿಸುತ್ತಿದ್ದಂತ ನಿನ್ನನ್ನು ಕಳಕೊಂಡಿದ್ದೇನೆ ಈ ಕಾಲಕ್ಕೆ ನಾನು. ಅರಮನೆಯಲ್ಲಿ ಇಷ್ಟೆಲ್ಲ ಮಂದಿಗಳಿದ್ರು ಉತ್ತಮನ ಸ್ಥಾನವನ್ನು ತುಂಬುವಂತ ಒಬ್ಬರು ನನ್ನ ಕಣ್ಣಿಗೆ ಕಾಣಿಸುತ್ತಿಲ್ಲ. ತೀರ್ಥರೂಪರಾದಂತಹ ಉತ್ತಾನಪಾದ ಮಹಾರಾಜರು ಸರ್ವ ಬಂಧುಗಳ ಹೊಣೆಯನ್ನು ನನ್ನ ಪಾಲಿಗೆ ಒಪ್ಪಿಸಿ ವಾನಪ್ರಸ್ಥಾಶ್ರಮವನ್ನು ಕೈಗೊಂಡ್ರು. ಆ ನನ್ನ ಅಪ್ಪ ಬಂದು ಕೇಳಿದವರಿಗೆ ನಾನು ಏನು ಉತ್ತರ ಹೇಳಿ ಮಗನ ಈ ಕಾಲಕ್ಕೆ? ಎಂಥ ಮರಣ ಬಂದು ಹೋಯಿತು ನಿನಗೆ. ಆರ್ತರ ರಕ್ಷಣೆಗಾಗಿ ನೀನು ಹೊಳಿದದ್ದಲ್ಲ, ಮಾಲಿನ್ಯೊಬ್ಬಳ ಮಾನವನ್ನು ಉಳಿಸುವುದಕ್ಕಾಗಿ ನೀನು ಹೊಳಿದದ್ದಲ್ಲ, ವಿರೋಧಿಗಳು ನಗರವನ್ನು ಮುತ್ತಿದಂತಹ ಕಾಲಕ್ಕೆ ಹೋರಾಟವನ್ನು ಮಾಡುತ್ತಾ ವಿರೋಚಿತವಾದ ಮರಣಕ್ಕೆ ನೀನು ತುತ್ತಾದದ್ದಲ್ಲ. ಕಾಡಿನಲ್ಲಿ ಬೇಟೆಯ ನೆವರದಿಂದ ಸಾಮಾನ್ಯ ಒಬ್ಬ ಯಕ್ಷನಿಂದ ನಿನಗೆ ಅಳಿವು ಬಂದು ಹೋಯಿತಲ್ಲ, ನಿನಗೆ ಬರಕೂಡದಿದ್ದಂತಹ ಮರಣ. ನಾರಾಯಣ, ನಿನಗೂ ಸಮಾಧಾನವೇ ಪ್ರಭೋ, ಇದು ಹೇಗೆ ಸಹಿಸಲಿ ನಾನು? ಕೇಳಿದಳು ಮಗನಳಿದ ವಾರ್ತೆಯ ಲೋಲಲೋಚನೆ ಸುರುಚಿ ಶೋಕದಿ ಗೋಳಿಗುತ್ತ ಸಭೆಗಾಗಿ ಬಂದಳು. ನಾನು ವಾರ್ತೆ ಕೇಳಿದೆ ಮಗನೇ, ಅದು ಸತ್ಯವೇ ಕಂದ. ಅಮ್ಮ, ನೀನೇ ಹೇಳಿಕೊಳ್ಳುತ್ತಿದ್ರೆ ನಿನ್ನ ಅಂತಃಪುರಕ್ಕೆ ನಾನೇ ಬರ್ತಿದ್ದೆ. ನೀನಾಗಿ ಬಂದೆಯಾ ತಾಯಿ ನನ್ನ ಬಳಿಗೆ? ಅಮ್ಮ,
ಉತ್ತಮನ ಕುರಿತಾದಂತಹ ವಾರ್ತೆ. ನಮ್ಮ ದುರ್ವಿಧಿಯೇ ಮೃತ್ಯುವಿನ ರೂಪದಿಂದ ಉತ್ತಮನನ್ನು ಆಹುತಿಕೊಂಡದ್ದು ಹೌದಪ್ಪ. ಎಲ್ಲಿಗೈದಿದೆ ಎಲ್ಲವೋ ಚಿನ್ನ ಕಾಣಲಿ ಮನ ನಿಲ್ಲದು, ಕಾಣಲಿ ಮನ ನಿಲ್ಲದು ನಿಮಿಷ ನಿನ್ನ ನಿನ್ನನ್ನು ಆಲಿಂಗನಗೊಳ್ಳುವುದಕ್ಕೆ ಬೇಕಾಗಿ ನನ್ನ ತೋಳುಗಳು ಹಾತೊರೆಯುತ್ತಾ ಇದೆ. ಒಮ್ಮೆ ನನ್ನ ಬಳಿಗೆ ಬಾರೆಯ ಮಗನೇ, ಒಮ್ಮೆ ಬಾರೆಯ. ಅಮ್ಮನ ಮರಳಿಗೆ ಕೇಳುವುದಿಲ್ಲವೇ ಮಗನೇ? ಇದು ನನ್ನನ್ನು ಬಿಟ್ಟು ದೂರ ಸರಿದೆಯಾ? ಅಮ್ಮನ ಕಣ್ಣೀರನ್ನು ನೋಡಿಯೂ ಇನ್ನೂ ಸುಮ್ಮಗಾಗಿ ಕುಳಿತೆಯ ಮಗನೇ? ಕಲ್ಲೊಂದು ಅರಳಿ ಹೂವಾಗುತ್ತದೆಯಂತೆ ನನ್ನ ಸುಕುಮಾರನ ಮನಸ್ಸು ಎಂದು ಹೃದಯ ಕಲ್ಲಾಯಿತೆ ಮಗನೇ, ಕಲ್ಲಾಯಿತೆ. ಬಾ ಮಗನೇ, ನಿನಗಾಗಿ ಕಾಯ್ತಾ ಇದ್ದರೆ ತಾಯಿಗೆ ಬೇಕಾಗಿ ಒಮ್ಮೆ ಮುಖ ತೋರು ಮಗನೇ, ಒಮ್ಮೆ ಮುಖ ತೋರು. ಪಾಪಾತ್ಮೆ ಎನ್ನ ಜಠರದಿ ಜನಿಸಿದನು ಈ ಬಾಡಿ ನೀನೇ ಹರಿಯದೆ ವೈಪರೀತ್ಯದ ಮರಣ ಅಘಟಿತ ಘಟನೆಗಳೆಲ್ಲವನ್ನು ಮರೆತುಕೊಂಡವಳು ನಿನ್ನಮ್ಮ. ನಿಮ್ಮಿಬ್ಬರ ಮಗವನ್ನು ನೋಡಿ ಸಂತೋಷದ ಜೀವನಕ್ಕೆ ಕಾಲಿಟ್ಟವಳು ಮಗನೆಂದರೆ. ಎಲ್ಲವನ್ನು ಕಳೆದುಕೊಂಡೆ, ಸರ್ವಸ್ವವನ್ನು ಕಳೆದುಕೊಂಡವಳು ಈ ಹೊತ್ತಿನಲ್ಲಿ. ಯಾವ ಹೆಣ್ಣಾದರೂ ಬಯಸುವುದು ಏನು? ಜೀವನದಲ್ಲಿ ಸಾರ್ಥಕ್ಯವನ್ನು ಹೊಂದಬೇಕು ಅಂತಾದರೆ ತಾಯಿಯಾಗಬೇಕು, ತಾಯಿತನ ಬೇಕು ಎನ್ನುವುದಾಗಿ. ಮದುವೆಯಾಗಿ ಅದೆಷ್ಟೋ ವರ್ಷವು ಮಕ್ಕಳಾಗದೆ ಇದ್ರೂ ಕೂಡ ನಿನ್ನಂತಹ ರತ್ನನೊಬ್ಬನನ್ನು ಪಡೆದುಕೊಂಡೆ ಮಗನೇ. ನೀನಿದ್ದು ನನ್ನನ್ನು ಬಿಟ್ಟು ದೂರ ಸರಿದೆಯಾ, ದೂರ ಸರಿದೆಯ ಮಗ. ಇಲ್ಲ, ನಿನ್ನನ್ನು ಕಳೆದುಕೊಂಡಂತ ತಾಯಿಗೆ ಬದುಕಬೇಕು. ಅಮ್ಮ, ಕಣ್ಣೀರಿಳಿಸ್ತಾ ಇದ್ದೀನಿ. ನಿನ್ನ ಮಾತೃ ಹೃದಯದ ನೋವು ನನಗೆ ಅರ್ಥವಾಗುತ್ತದೆ ಅಮ್ಮ. ನಾನು ಪಾಪಿ ಮಗನೇ, ಏನು ಮಾಡಲಾರದ ಸ್ಥಿತಿ ನನಗೆ ಅಸಹಾಯಕನಿದ್ದೇನಮ್ಮ ನಾನು. ಕಂದ, ತಾಯಿ, ಅಯೋಧ್ಯೆ ಸಮಸ್ತ ಪ್ರಜೆಗಳ ಕಷ್ಟ ಸುಖದ ಭಾರವನ್ನು ಹೊತ್ತುಕೊಂಡವ ನೀನು. ಚಕ್ರವರ್ತಿ ಮಗನೇ, ನಿನ್ನಂತಹ ಬಲಶಾಲಿಗಳು ಮತ್ತೊಬ್ಬರು ಯಾರಿದ್ದಾರೆ ಹೇಳು? ಶಿಕ್ಷೆಗೂ ರಕ್ಷೆಗೂ ದಕ್ಷಿಣೆಂದೆಣಿಸಿಕೊಂಡಂತಹ ಪಕ್ಷಿ ವಾಹನ ಒಲಮೆಯನ್ನು ಪಡೆದುಕೊಂಡವ ಮಗನೇ.
ಉಳಿಸಿಕೊಂಡು ಇದ್ದು ನಿನ್ನ ತಮ್ಮನನ್ನು ಉಳಿಸಿಕೊಳ್ಳುವ ಯೋಗ ನಿನಗಿಲ್ವೇ ಮಗನೇ? ಮನದೊಳು ಕಡಲೊಂದು ಮರುಗುತ್ತವು ಪುನರಪಿ ಕೈಗೊಂಡು ಉಳಿದ ಕ್ಷಣವೇ ಶೋಕವೇ ನನಗೆ, ಶೋಕವ ಬಿಡು ಬಿಡು ಮಾತೆಯೇ. ಶ್ರೀಹರಿಯನ್ನು ಪ್ರಸನ್ನೀಕರಿಸಿಕೊಂಡಂತಹ ಶರಣರು ಅಂಥ ನಾನಿರುವ ಹಗಲು ಸಹೋದರನ್ನು ಉಳಿಸಿಕೊಳ್ಳಕ್ಕಾಗಲಿಲ್ಲ. ಆರೋಪಿಸುವ ಯಾ ತಾಯೇ, ನಮಗೆ ಇಂತಹ ದುಃಖದ ಆಘಾತವನ್ನೊಡ್ಡಿ ಈ ಕಾಲಕ್ಕೂ ಮೇಲು ಲೋಕದಲ್ಲಿ ಆ ಯಕ್ಷ ಮರೆಯುತ್ತಾ ಇದ್ದಾರಂತಾದ್ರೆ ಬಿಡ್ತೇನೆ ಅಂತ ಭಾವಿಸಬೇಡ. ಯಕ್ಷನೊಬ್ಬನಲ್ಲ, ಅವನಿಗೆ ವಾಸವನ್ನು ಕಲ್ಪಿಸಿದಂತಹ ಕುಬೇರನ ಜೊತೆ ಸಹಿಸುವುದಕ್ಕೆ ಸಾಧ್ಯವಾದಂತಹ ದುಃಖ ಅದನ್ನು ಒಡ್ಡಿಯೂ ಯಕ್ಷರು ಈ ಕಾಲಕ್ಕೆ ಬಾಳಿ ಬದುಕುತ್ತಾ ಇದ್ದಾರಂತಾದ್ರೆ ಬಿಡಲಾರೆ. ಯಕ್ಷರೊಬ್ಬನಿಗೆ ವಸತಿಯನ್ನು ಒದಗಿಸಿದಂತಹ ಸರ್ವ ಯಕ್ಷಲೋಕ ಅದನ್ನು ಸುಟ್ಟವರು ಹೋದ್ದಾರೆ. ಯಕ್ಷರ ಕಡೆಯಿಂದ ಅವರ ದೊರೆಯಾದಂತಹ ಕುಬೇರನೇ ಆಗಮಿಸಿದಂತಾದ್ರೆ ಯಕ್ಷನೊಬ್ಬ ಮಾಡಿದ ತಪ್ಪನ್ನು ಸಮರ್ಥಿಸುತ್ತಾ ಮುಂದುವರಿದಂತಾದ್ರೆ ಕುಬೇರನನ್ನು ಉಳಿಯಗೊಡೆ ಈ ಕ್ಷಣವೇ ಸೇನಾ ಸಿದ್ಧತೆಯೊಂದಿಗೆ ಈಗ ಯಕ್ಷಲೋಕವನ್ನೇ ಕಂದನನು ಅರಸುತ್ತ ಕಂದನನು ಅರಸುವೆಯನುತ ಹೆತ್ತ ಪೀತ ಶೋಕವೇ ಪೊರಟಳು ಓ ನನ್ನ ಕಣ್ಮಣಿಯೇ, ಅಯೋಧ್ಯೆಯನ್ನು ನನ್ನ ಮಗ ಧ್ರುವ ಆಳುತ್ತಿರುವಂತಹ ಸಂದರ್ಭದಲ್ಲಿ ಅವನ ಮುತ್ತಿನಲ್ಲಿ ಯುವರಾಜನಾಗಿ ಬೆರೆಯುವಂತಹ ಸೊಬಗನ್ನು ಕಾಣುವ ಯೋಗ ನಿನ್ನಮ್ಮನಿಗಿಲ್ಲ ಮಗನೇ, ಇಲ್ಲ. ಹಾಗೆಂದು ನಮ್ಮೆಲ್ಲರನ್ನು ಬಿಟ್ಟು ದೂರ ಸರಿದಂತಹ ನಿನ್ನ ಹೆಣವನ್ನಾದ್ರೂ ನೋಡಬೇಕು ಮಗನೇ. ನಿನ್ನ ಹೆಣವನ್ನು ನೋಡುವ ಯೋಗವನ್ನಾದ್ರೂ ಆ ದೇವ ನನಗೆ ಕರುಣಿಸಲಿ ಮಗನೇ. ಉತ್ತಮ ನಿಮಿಷ ನಿನ್ನ ಚೆಲ್ಲ
ಮೆಲ್ಲಡೆ ಮೆಲ್ಲಡೆ ಅಳಲುತ್ತಾ ಎಲ್ಲಿ ಕಂದ ಮಗನೇ ಬಾ ಕಂದ. ಅಮ್ಮ ಎನ್ನುವುದಾಗಿ ಒಮ್ಮೆ ತೊದಲು ನುಡಿಯಿಂದ ಹಾಡು ಕಂದ. ನಿನ್ನ ನಿನ್ನ ಹೆಜ್ಜೆಯನ್ನು ನೋಡುವಂತ ಆಸೆಯಿಂದ ನಿನ್ನಮ್ಮ ನಿನ್ನ ಬಳಿಗೆ ಬಂದಳು ಅಂತಾದ್ರೆ ಮರೆಯಲ್ಲಿ ಕುಳಿತೆಯ ಕಂದ, ಮರೆಯಲ್ಲಿ ಕುಳಿತೆಯ. ಬಾ ಮಗನೇ, ಇದು ನಿನ್ನ ನಗಲಿ ಒಂದು ಗಳಿಗೆಯ ಬದುಕುವ ಸಹನೆ ನಿನ್ನ ಅಮ್ಮನಿಗೆ ಯಾವತ್ತೂ ಇಲ್ಲ ಕಂದ. ನಾನು ಹುಚ್ಚಿ ಅಳಿದಂತಹ ಮಗ ಪುನಃ ಬಂದು ನನ್ನ ನಮ್ಮ ಅಂತ ಕರೆಯುವುದಕ್ಕೆ ಸಾಧ್ಯವೇ ಇಲ್ಲ ಮಗನೇ, ಇಲ್ಲ. ನಮ್ಮಿಂದ ದೂರವಾದಂತಹ ನೀನು ಪುನಃ ನಮ್ಮ ಬಳಿಗೆ ಬರಲಾರೆ ಎನ್ನುವ ಸತ್ಯವನ್ನು ಅರಿತುಕೊಂಡವಳು ನಾನು. ಇಷ್ಟೆಲ್ಲ ಮಾಡುವುದಕ್ಕೆ ಕಾರಣ ನಾನು ಮಗನೇ, ನಾನು ಕಂದ. ನಾನೊಬ್ಬಳು ಬದುಕಬೇಕು, ಅಧಿಕಾರ ನನ್ನದಾಗಬೇಕು ಎನ್ನುವಂತಹ ಅಹಂಕಾರದಿಂದ ಬೆಳೆದವಳು ನಾನು. ಈ ಲೋಕದಲ್ಲಿ ಅಹಂಕಾರಕ್ಕೆ ಬೆಲೆ ಇಲ್ಲ, ಅಹಂಕಾರದಲ್ಲಿ ಬದುಕಿದವರಿಗೆ ಬಾಳಿಲ್ಲ ಎನ್ನುವ ಸತ್ಯ ಮನವರಿಕೆಯಾಗುತ್ತಾ ಇದೆ. ಹರಿ ಸರ್ವೋತ್ತಮನ ಭಜಕಳಾದಂತಹ ಧ್ರುವನನ್ನು ಹೆಜ್ಜೆ ಹೆಜ್ಜೆಗೂ ಶಿಕ್ಷೆಯನ್ನು ಕೊಟ್ಟಂತಹ ನನಗೆ ಬಂದಂತಹ ದುರ್ಯೋಗ ಮಗನೇ, ಇದು ದುರ್ಯೋಗ. ಇಲ್ಲ ಕಂದ, ನಿನ್ನನ್ನು ನೋಡುವ ಯೋಗ ನನಗಿಲ್ಲವೇ? ಯೋಗ ಇಲ್ಲವೇ? ಇದೇನು ಶಿವನೇ? ಒಡನೆ ಬಂದದು ಕಾಡ್ಗೆ ಸುತ್ತಲೂ ಹಾಡುತ್ತಲೇ ಧುಮುಗಿದಳು ನೋಡುವ ಯೋಗ ನನಗಿಲ್ಲ. ಎಲ್ಲೆಡೆಯಲ್ಲೂ ಕಾಡು ಗಿಚ್ಚು, ಉರೇ, ಇದರಲ್ಲೇ ನೀನು ಕರಟಿ ಕಮರಿ ಹೋದೆ ಮಗನೇ, ಕರಟಿ ಕಮರಿ ಹೋದೆ. ಸರಿ, ಇದು ನನಗೆ ಶಿಕ್ಷೆ. ನಾನು ಮಾಡಿದ ತಪ್ಪಿಗೆ ಬೇಕಾಗಿ ಶಿಕ್ಷೆ ಸ್ವಾಮಿ. ದೇವ, ಜಗದ ತಂದೆಯೇ, ಈ ಲೋಕದಲ್ಲಿ ತಪ್ಪು ಮಾಡಿದವರಿಗೆ ಪುನಃ ಒಂದು ಜನ್ಮ ಉಂಟಂತೆ, ಮರು ಜನ್ಮ. ಮಾಡಿದಂತಹ ತಪ್ಪನ್ನು ಅನುಭವಿಸುವುದಕ್ಕೆ ಬೇಕಾಗಿ ಇದು ಆ ಜನ್ಮ ಹೊಂದಿದ್ರೆ ನನಗೆ ಬೇಡ ಸ್ವಾಮಿ, ಬೇಡ ಶ್ರೀಹರಿಯೇ. ಯುದ್ಧಕ್ಕೆ ಕರೆಯಾಗಿ ಇದು ಗಂಧರ್ವ ಲೋಕವೇ ಘಟಗುಟ್ಟಿ ನಡಗಬೇಕು. ಶಂಖಧ್ವನಿ ಮಾಡಿದ್ದಾರೆ.
ಸರಿ. ಇಂದಿನ ದಿನ ಓಲಗವನ್ನು ಕೊಟ್ಟಾಗಲೇ ಜನರು ಓಡೋಡಿ ಬಂದು ಹೇಳಿದಂತಹ ವಿಚಾರವೇನು? ಶಂಖಧ್ವನಿಯನ್ನು ಮೊಳಗಿಸ್ತಾ ಇದ್ದಾರೆ ನಮ್ಮ ಲೋಕದಲ್ಲಿ. ಯಾವನೇ ಒಬ್ಬ ಮಾನವ ಸಮರಕ್ಕಾಗಿ ಇಲ್ಲಿಗೆ ಬಂದಿದ್ದಾರೆ ಎನ್ನುವಂತಹ ವರ್ತಮಾನವನ್ನು ತಿಳಿದೆ. ಅದಕ್ಕೆ ಬೇಕಾಗಿ ನಮ್ಮ ಈ ಯಕ್ಷಲೋಕದ ರಕ್ಷಣೆಗಂತ ಇದ್ದವರು ಯಕ್ಷ ರಾಕ್ಷಸರು ಇದ್ದಾರೆ. ಯಾವುದೇ ಸಮಯ ಸಂದರ್ಭದಲ್ಲಿಯೂ ಅವರಿಗೆ ವಿಚಾರವನ್ನು ತಿಳಿಸಲೇಬೇಕು. ಯಾರಲ್ಲಿ ಯಕ್ಷ
ಲೋಕದಲ್ಲಿ ಯಕ್ಷ ಲೋಕದಲ್ಲಿ ವಿಶೇಷವಾದಂತಹ ಯುದ್ಧಕ್ಕಾಗಿ ಶಂಖ ಧ್ವನಿಯನ್ನು ಮಾಡುವ ಒಬ್ಬ ಮಾನವನ ಪ್ರವೇಶ. ಆದ್ದರಿಂದ ಅವರಲ್ಲಿ ಹೋರಾಡುವುದಕ್ಕೆ ಏನು ನಮ್ಮ ದಯ ಯಕ್ಷಲೋಕವೇನು ಸಾಮಾನ್ಯ ಮಾನವರು ಪ್ರವೇಶ ಮಾಡುವ ಹಾಗಿಲ್ಲ. ಆದರೂ ಮಾನವನ ಪ್ರವೇಶ ಹೌದು ಇಲ್ಲಿಗೆ ಆಗಿದೆ ಅಂತಾದ ಮೇಲೆ ವಿಚಾರಿಸಬೇಕಾದ್ದು ನಮ್ಮ ಕರ್ತವ್ಯ. ಹೌದು. ಒಂದು ಆಚೆ ಯಕ್ಷಲೋಕಕ್ಕೆ ಮಾನವನೋರ್ವ ದಾಳಿ ಎಸಗಿದ್ದಾನೆಂತಾದ್ರೆ ಅವನನ್ನು ಸುಮ್ಮನೆ ಬಿಡುವುದು ಸರಿಯಲ್ಲ. ಎದುರಿಸುವುದು ನಮ್ಮ ಕರ್ತವ್ಯ. ನಮ್ಮ ಪರಾಕ್ರಮ ಏನೆಂಬುದನ್ನು ತಿಳಿಸಿಕೊಳ್ಳುತ್ತೇನೆ. ಜಯಲಲನೆ ತಂದುಕೊಡಿ. ಯಕ್ಷಲೋಕವಿದು. ಇಲ್ಲಿಗೆ ದಾಳಿಯನ್ನು ಎಸಗಿದ್ದೆಯಲ್ಲ. ಯಾರು ನೀನು? ಏನು ನಿನ್ನ ಉದ್ದೇಶ? ಹೇಳಲು ನನ್ನ ಸಹೋದರನೊಬ್ಬನ ಮರಣಕ್ಕೆ ಈ ಲೋಕಕ್ಕೆ ಸಂಬಂಧಪಟ್ಟವನು ಕಾರಣನಿದ್ದಾನೆ. ತಡೆಯಲಾರದ ದುಃಖವನ್ನು ನೀಡಿದ್ದಕ್ಕಾಗಿ ನೀವು ದುಃಖವನ್ನು ಅನುಭವಿಸಬೇಕು. ಅದಕ್ಕಾಗಿಯೇ ಬಂದಿದ್ದೇನೆ. ವಿಕ್ರಮಿಯೇ ಆಗಿದ್ದರೆ ನಮ್ಮನ್ನು ವಿರೋಧಿ
ತಮ್ಮನಿಗಾದಂತಹ ಗದ್ದೆ ನಿನಗೆ ತೋರಿಸುತ್ತೇನೆ. ಇದು ಯಕ್ಷಲೋಕ, ದೇವಲೋಕದ ಒಂದು ಭಾಗವಾಗಿದೆ. ಇಂತಹ ಪ್ರದೇಶಕ್ಕೆ ಮಾನವನಾರುವ ಸಸ್ಯಾಹಾರಿಯಾಗಿ ಪ್ರವೇಶ ಮಾಡುವುದಕ್ಕೆ ಅಸಾಧ್ಯವಾದ ಸ್ಥಳ. ಆದರೂ ಪ್ರವೇಶವನ್ನು ಮಾಡಿ ಯುದ್ಧಕ್ಕೆ ಆಹ್ವಾನಿಸ್ತೀಯಾ? ಬಂದವರನ್ನು ಸದೆ ಹೊಡೆದಿದ್ದೇನೆ. ಹೌದಾ? ಇದು ನಿನ್ನ ಕೊನೆ ಕಾಲ. ಅನ್ಯಾಯಕ್ಕೆ ಸರಿಯಾದ ಪ್ರತೀಕಾರ ಮಾಡೋದಕ್ಕೆ ಬಂದದ್ದು. ಭೂಲೋಕಕ್ಕೆ ಬಂದು ಬೇಟೆಯಾಡಿದಂತ ಆ ನಿಕೃಷ್ಟ ಯಕ್ಷನಿದ್ದಾರೆ, ಅವರನ್ನು ತೋರು. ಮಾಡಬಹುದು ಎಂಬುದಾಗಿ ತೀರ್ಮಾನಿಸುವ ನೀರಲ್ಲ. ನಾವು ಬ್ರಹ್ಮ ಹರಿ ಆ ಮಹಾಲಿಂಗನನ್ನು ಅರ್ಚಿಸಿಕೊಂಡ ಇಲ್ಲಿಗೆ ಬರುವುದು. ನಿನ್ನ ಅದಟುತನವನ್ನು ಈ ಹೊತ್ತು ನಾನು ಮುಗಿಸ್ತೇನೆ. ನಿನ್ನಲ್ಲಿ ಮಹಾಲಿಂಗನ ಫಲ ಎಷ್ಟಿದೆ ಅಂತ ನೋಡ್ಬೇಕು ಬಾ.
ಯುದ್ಧವು ಅರ್ಧಕ್ಕೆ ನಿಂತಿದೆ ಎನ್ನುವ ಹಾಗೆ ಭಾವಿಸಿಕೊಳ್ಳಬೇಡ. ಪೂರ್ಣ ಬೀಳುವಲ್ಲಿವರೆಗೆ ಉಂಟು ಅಂತ ಹೇಳುದಲ್ಲ ನೀನು. ಯುದ್ಧ ಮುಂದುವರಿಸುವುದಕ್ಕಾಗಿ ಯಕ್ಷಲೋಕದ ದೊರೆಯೋ ಧನಾಧಿಪತಿ ಕುಬೇರ ಬಂದಿದ್ದೇನೆ. ಯಾರು ನೀನು? ಕುಮಾರ! ಯುದ್ಧಕ್ಕಾಗಿ ಬಂದ ನೀನು. ಹೌದು. ನಿನ್ನಲ್ಲಿ ಯಾವುದೇ ರೀತಿಯ ಸಮಾಧಾನ ಇಲ್ಲ. ವೀರಾವೇಶದಿಂದ ರಣರಂಗ ಪ್ರವೇಶ ಮಾಡಿದ್ದಾದ್ರೆ ನಿನ್ನ ಕಡೆಯವ ಮಾಡಿದ್ದನ್ನು ಸಮರ್ಥಿಸಿದ್ದಾಯ್ತು. ಇಲ್ಲ ಏನು? ಭೂಲೋಕದಲ್ಲಿ ಸಂತೋಷವಾಗಿದ್ದೇವೆ ನಾವು. ಉತ್ತಾನಪಾದ ಮಹಾರಾಜನ ಕುಮಾರ ಅಂತ ಧ್ರುವನಿದ್ದೇನೆ ನಾನು. ವರ್ತಮಾನ ಕಾಲದ ಬಹಿಷ್ಮತಿಯ ದೊರೆ ಚಕ್ರವರ್ತಿ ಇದ್ದೇನೆ. ನಮ್ಮ ನೆಮ್ಮದಿಗೆ ಭಂಗ ತಂದವರು ಯಾರು? ಸುನೇತ್ರ ನಾಮಕರಾದಂತ ಯಕ್ಷ ಅಂತ ಗೊತ್ತಾಯ್ತು. ನನ್ನ ತಮ್ಮ ನನ್ನ ಸ್ಫೂರ್ತಿಯ ಸೆಲೆಯಾಗಿದ್ದವರು. ಬೇಟೆಗಾಗಿ ಕಾದಿಗೆ ಹೋಗಿದ್ದಾಗ ಮಾರುವೇಷಧಾರಿಯಾಗಿ ಬಂದು ನನ್ನ ತಮ್ಮನನ್ನು ಕೊಂದಿದ್ದವನು. ನಮಗೆ ಸಹಿಸಲಾರದ ದುಃಖವನ್ನಿಟ್ಟಂತಹ ನಿಮಗೆ ಸರಿಯಾದ ಶಾಸ್ತಿ ಮಾಡೋದಕ್ಕೆ ಬಂದಿದ್ದೇನೆ. ನನಗೆ ನೀನು ಬೇಕಾದದ್ದಲ್ಲ, ಮತ್ತೆ ನನ್ನ ತಮ್ಮನನ್ನು ಕೊಂದವನನ್ನು ನಿಮಗೆ ಅನ್ಯಾಯವಾಗಿದೆ. ಯಾರಿಂದ ಅನ್ಯಾಯವಾಗಿದೋ ಅವರಲ್ಲೇ ವಿರೋಧಿಸಬೇಕು, ಅವರಲ್ಲೇ ಪ್ರಶ್ನೆಯನ್ನು ಹಾಕಬೇಕು. ಈ ನಮ್ಮ ಯಕ್ಷಲೋಕಕ್ಕೆ ಬಂದು ಯಕ್ಷರಾದಂತಹ ನಮ್ಮ ಮೇಲೆ ಎರಗುವುದು ಸರ್ವತಾ ಅಪರಾಧ. ಹಾಗೆಂತ ನಾನು ಸುಮ್ಮನೆ ಇರುವುದಕ್ಕಿಲ್ಲ. ನಮಗೆ ಆದಂತಹ ನಷ್ಟ ಏನುಂಟು ಅದನ್ನು ಭರಿಸುವುದಕ್ಕಾಗಿ ನಾನು ಮುಂದುವರೆದಿದ್ದೇನೆ. ನಿನಗೆ ನಷ್ಟ ಆಗಬಾರದು ಅಂತ ಇದ್ರೆ ಅವನನ್ನು ತೋರಿಸು ಅಂತ ಹೇಳಿದೆ ನಾನು. ಇಲ್ಲ, ನೀನು ಮತ್ತು ಸಮರ್ಥಿಸ್ತೀಯ ಅವನನ್ನು. ಹಾಗಾದ್ರೆ ಅನುಭವಿಸಬೇಕಾಗಿತ್ತು. ಹೌದಾ? ಹರಿಭಕ್ತನೊಬ್ಬನ ದ್ವೇಷ ನಿನ್ನ ವಿನಾಶಕ ಕಾರಣವಾಗುತ್ತದೆ. ಸಮರದಲ್ಲಿ ನೋಡೋಣ. ಸೋಲಿಸಬೇಕೆನ್ನುವುದು ಯಕ್ಷರಂತಹ ನಮಗೆ ಗೊತ್ತು. ಮಾಯಾ ವಿದ್ಯೆಯನ್ನು ಬಲ್ಲವರಿದ್ದೇವೆ. ಈ ಕ್ಷಣದಲ್ಲಿಯೇ ಕತ್ತಲೆಯನ್ನು ಆವರಿಸುತ್ತೇವೆ. ತೊಡಿಸಿದರೇನೆಂಬೆ ಕೌತುಕ
ಮಾಡ್ತಾರೆ. ಅವರು ಮಾಯದ ಮೊರೆ ಹೋಗ್ತಾರೆ ಅಂತ ಈಗ ಅರ್ಥವಾಯ್ತು ನನಗೆ. ಬಹಿರಂಗವಾದಂತಹ ಕಾಳಗವನ್ನು ಮಾಡಲಿಕ್ಕೆ ಸಾಧ್ಯನಾಗಿ ಕುಬೇರ ಮರೆಯಾದ ಮರುಘಳಿಗೆಯಲ್ಲೇ ಮಾಯಕಗಳು ಏನೇನು ಘರ್ಜನೆ, ಭೂತ ಪಿಶಾಚಗಳದ್ದಾದಂತಹ ಕಿರುಚಾಟ ನನ್ನನ್ನು ಮುತ್ತುವುದಕ್ಕಾಗಿ ಬರ್ತಾ ಇದೆಯಲ್ಲ. ಏನು ಮಾಡೋಣ ನಾರಾಯಣ? ಹಾ ನಾರಾಯಣ ಸ್ಮರಣೆ ಮಾಡಿದ್ದೇ ತಡ ಸಿದ್ಧ ಪುರುಷರು ಎಚ್ಚರಿಸುವುದಕ್ಕೆ ತೊಡಗಿದ್ದಾರೆ. ನಾರಾಯಣನ್ನೇ ಬಲ್ಲರಿರು ಮತ್ತೆ ಯಾಕೆ ಭಯ ನನಗೆ? ನಾರಾಯಣಾಸ್ತ್ರವನ್ನೇ ಪ್ರಯೋಗಿಸಿ ಎಂಬ ಹಾಗೆ ಪ್ರೇರಣೆ ಸಾವಕಾಶವಲ್ಲ. ಈ ಕ್ಷಣವೇ ಪರಮೋಚ್ಛವಾದ ನಾರಾಯಣ ಮಂತ್ರವನ್ನು ಅಭಿಮಂತ್ರಿಸುತ್ತಾ ಶರವನ್ನಿದ ಮಗನೇ ಬಿಡು ಪರಹಿಂಸೆ ನಿನಗಿದು ಸೊಗಸೆ ನೋಡ ಹರಿಪದ ಯುಗಳ ಭಗುತಗೆ ನಡೆದೆಯಲ್ಲಿರುವ ಬಗೆಯ ಬೇಡ ಮಗನೇ ಬಿಡು ಪರಹಿಂಸೆ ಮಗನೇ ಅಜ್ಜಯ್ಯ, ಸ್ವಯಂಭೂಮನು ಮಹಾರಾಜರು ಶಿರಬಲ್ತಾ ಇದ್ದೇನಜ್ಜಯ್ಯ. ಶಾಂತನಾಗು ಮಗು. ಯಾಕೆ ಬಂದಿರಿ ರಣಕೋಲಾಹಲದ ಮಧ್ಯೆ ಯಾಕೆ ಕಾಣಿಸಿತು? ಕೋಪ ಎಂಬುದು ಪಾಪಕ್ಕೆ ಹೇತು. ಹರಿಯನ್ನ ದರ್ಶನ ಮಾಡಿದಂತಹ ಮಹಿಮಾ ನೀನು. ಹರಿಯ ಅನುಗ್ರಹಕ್ಕೆ ಪಾತ್ರರಾದಂತಹ ಮಹಾಜ್ಞಾನಿ ನೀನು. ಸರ್ವಸಮ ಬುದ್ಧಿಯುಳ್ಳಂತಹ ನಿನಗೆ ಇವತ್ತು ಯಾಕೆ ಮಂಕು ಕವಿಯಿತು ಮಗು? ಅಂದ್ರೆ ಓಹೋ, ತಮ್ಮ ಸತ್ತ ಎಂಬ ಕಾರಣಕ್ಕೆ. ಉತ್ತಮ ಅಳಿಲು ಹೋದ. ನಿನ್ನ ತಮ್ಮ ಸಾಯಲು ಇಲ್ಲ, ಯಕ್ಷ ಅವನನ್ನು ಸಾಯಿಸಲೂ ಇಲ್ಲ. ಅಂದ್ರೆ ತೇನ ವಿನಾ ತೃಣಮಪಿನ ಚಲತಿ. ಹರಿಯ ಸಂಕಲ್ಪವಿಲ್ಲದೆ ಪ್ರಪಂಚದಲ್ಲಿ ಹುಲ್ಲು ಕಟ್ಟಿಯು ಅಲುಗಾಡುವುದಿಲ್ಲ ಎಂಬ ಸತ್ಯ ನಿನಗೆ ಗೊತ್ತಿಲ್ಲವೇ ಮಗು? ಹರಿಯು ತಾನೇ ಸೃಷ್ಟಿಸಿ ತಾನೇ ಲಯಗೊಳಿಸಬಲ್ಲಂತಹ ಮಹಾ ಸಮರ್ಥನಿದ್ದಾನೆ. ಅವನು ಅವಿನಾಶ. ಅವನ ಸಂಕಲ್ಪ ಇಷ್ಟಕ್ಕೆಲ್ಲ ಕಾರಣ ಆಯಿತು. ನಾರಾಯಣಾಸ್ತ್ರವನ್ನು ಎತ್ತಿ ಹಿಡಿದಿದ್ದೆ ಮಗು. ಈ ನಾರಾಯಣಾಸ್ತ್ರವನ್ನು ಪ್ರಯೋಗ ಮಾಡಿದರೆ ಯಕ್ಷರೋ ಯಕ್ಷಲೋಕವೋ ಆಹುತಿಯಾಯಿತು ಅಂತಾದ್ರೆ ಈ ಅಸ್ತ್ರದ ಹಸಿವು ತೃಷೆಗಳು ಮುಗೀತದೆ ಅಂತ ಭಾವಿಸಿದೆಯಾ? ತೀರಲಾರದು. 14 ಲೋಕಗಳನ್ನು ಸುಟ್ಟು ಕಳೆಯುತ್ತದೆ. ಆಮೇಲೆ ಏನು ಉಳಿಯುತ್ತದೆ ಹೇಳು? ಹರಿಯ ಸಂಕಲ್ಪಕ್ಕೆ, ಹರಿಯ ಸೃಷ್ಟಿಗೆ ಅಪಚಾರ ಮಾಡಲಿಕ್ಕೆ ಹೊರಟಿದ್ದಿ. ಅವಿವೇಕಿ ಆಗಬೇಡ ಮಗನೇ. ಅಸ್ತ್ರವನ್ನ ಹಿಂತೆಗೆದುಕೋ. ಅಜ್ಜ, ಅರ್ಥವಾಯಿತು. ಇದು ನಾರಾಯಣಾಸ್ತ್ರವನ್ನು ಉಪಶಮನಗೊಳಿಸಿ ನನ್ನ ಅಪರಾಧವನ್ನು ಮನ್ನಿಸಿ ಅಜ್ಜಯ್ಯ. ಯಾಕೆ ಹೀಗಾಯ್ತು ಅಂತ ಗೊತ್ತಿಲ್ಲ ನನಗೆ. ನಾನು ಅತ್ಯಂತ ಪ್ರೀತಿಸುತ್ತಿದ್ದಂತ ನನ್ನ ಸಹೋದರ ಉತ್ತಮನಾಳಿವು ನನ್ನ ಚಿತ್ತಕ್ಕೆ ಆಘಾತವನ್ನು ಗಂಧರ್ವ ಲೋಕವನ್ನೇ ಸುಡ್ತೇನೆ ಅಂತ ಹೊರಟದ್ದು ಹೌದಜ್ಜಯ್ಯ. ದೇಹಾಭಿಮಾನದಿಂದ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ಸರಗಳಿಗೆ ಈಡಾಗಿ ನನ್ನಲ್ಲಿಯೇ ನೆಲೆಸಿದ್ದಂತಹ ಅಕ್ಷರ ಅನಂತ ಪರಬ್ರಹ್ಮ ವಾಸುದೇವ ಮೂರ್ತಿಯನ್ನು ಅರೆಗಳಿಗೆ ಬರೆತು ಬಿಟ್ಟೆ ನಾನು. ಆತ ಸೃಷ್ಟಿ ಮಾಡಿದಂತಹ ಲೋಕವನ್ನು ಸುಡುವ, ನಾಶಪಡಿಸುವ ಅರ್ಹತೆ ನನಗಿದೆಯೇ ಅಲ್ಲವೇ? ಅವನ ಪ್ರೀತಿಗೆ ಪಾತ್ರನಾಗಬೇಕು ಅಂತ ಭಾವಿಸಿದ್ದೆ. ಹರಿಯನ್ನು ಕಂಡವನು ನಾನು. ಹರಿಯನ್ನು ಕಂಡವನು ಹರಿಯಂತೆ ಆಗುತ್ತಾನೆ ಅಂತ ನಾನು ಹೇಳುವುದು ಕೇಳಿ ಎಷ್ಟೋ ಮಂದಿ ಸಂತರಂತೆ, ಮಹಂತರಂತೆ, ಋಷಿಮುನಿಗಳಂತೆ ನಾನು ಆಗಬೇಕು ಅಂತ ಭಾವಿಸಿದೆ. ನಾನು ಇನ್ನೂ ಆ ಸ್ತರಕ್ಕೆ ಮುಟ್ಲಿಲ್ಲ ಅಂತ ಗೊತ್ತಾಯಿತು ಅಜ್ಜಯ್ಯ. ಹರಿಯ ಕೋಪಕ್ಕೆ ನಾನು ಕಾರಣನಾದೆ. ನೀವೇ ಇಳಿದು ಬಂದಿದ್ದೀರಿ. ನನ್ನ ಅಪರಾಧವನ್ನು ಮನ್ನಿಸಿ ಅಜ್ಜಯ್ಯ. ಸಮಾಧಾನ ಚಿತ್ತನಾಗು ಮಗು. ಹರಿಯನ್ನು ಸಂತೋಷಪಡಿಸುವುದಕ್ಕೆ ಸನ್ಮಾರ್ಗವನ್ನು ನಾನು ನಿನಗೆ ಹೇಳ್ತೇನೆ. ಹೇಳಲು ಆ ಯಕ್ಷರು ಪಿನಾಕಧರನ ಕಿಂಕರರಲ್ಲವೇ? ಹೌದು. ಅವರನ್ನ ನೀನು ನಾಶ ಮಾಡಿದೆ ಅಥವಾ ಅವರ ಮುನಿಸನ್ನ ನೀನು ಕಟ್ಟಿಕೊಂಡೆ ಅಂತಾದ್ರೆ ನಮ್ಮ ವಂಶಕ್ಕೆ ಅಪಚಾರವಾಗುತ್ತದೆ. ಆ ದೋಷ ಯಾವನನ್ನೂ ಬಿಟ್ಟು ಹೋಗುವುದಿಲ್ಲ. ಆದ್ದರಿಂದ ಒಬ್ಬನಲ್ಲಿ ಸಣ್ಣವನಾಗುವುದೇ ದೊಡ್ಡತನ. ಆದ್ದರಿಂದ ಯಕ್ಷನಲ್ಲಿ ನೀನು ಕ್ಷಮೆ ಯಾಚಿಸು, ಈ ವಂಶವನ್ನ ಉದ್ಧರಿಸು, ನಿನಗೆ ಶ್ರೇಯಸ್ಸಾಗಲಿ. ಧನ್ಯೋಸ್ಮಿ ಧನ್ಯೋಸ್ಮಿ.
ಪರಿವಾರ ಸಹಿತ ಕಾಣಿಸಿಕೊಂಡು ಮನ್ನಿಸುತ್ತ ನುಡಿದನೆ ವೈಶ್ರವಣನು ಬಾಪುರೆಯ ಮೆಚ್ಚಿದೆ ಧ್ರುವಭೂಪ ಸುಖಲಾಭ ವಿಶಾಲ ಸದ್ಭಕ್ತರಿಗಿಂತ ಶೀಲಗುಣವು ಬಹುದಲ್ಲದೆ ಕೀಳುಮತಿಗಳಿಗೆ ಮೇಲೈಸು ಮುತ್ತಯ್ಯರು ಹೇಳಿದ ಸುನೀತಿಯ ನುಡಿಯ ಕೇಳಿಕೊಂಡಿ ಮೈರವನು ಬೀಳುಗಟ್ಟೆಯಲ್ಲ ನೀನು ಬಾಪುರೇ ಮೆಚ್ಚಿದೆ ಧ್ರುವ ಭೂಪ ಸುಖಲಾಭ ಧ್ರುವಪತಿ ವೈಶ್ರವಣ, ಹಲಿರೇ ಮೆಚ್ಚಿದೆ ಶಾಬಾಸ್. ನನ್ನ ಸರ್ವಾಪರಾಧಗಳನ್ನು ಮನ್ನಿಸಯ್ಯ. ಇಲ್ಲ ಇಲ್ಲ, ಕುಬೇರನಂತಹ ನಾನೇ ನಿನ್ನ ಯೋಗ್ಯತೆಯನ್ನು ಅರಿಯದೆ ವಿವೇಕ ಜಾಗೃತೆಯಾಗಿ ಏನೋ ಒಂದು ನಡೆದು ಹೋಯ್ತು. ಕುಬೇರ ಅಂತಹ ನನ್ನನ್ನೇ ವಂದಿಸಬೇಕಯ್ಯ ನೀನು. ಹಾಗೆ ಹೇಳಕೂಡದು. ಯಾಕೆ? ದೇವತೆಗಳೆಲ್ಲರೂ ಅನುಗ್ರಹಕಾರಕರು. ನಾವು ನಿಮ್ಮಿಂದ ಅನುಗ್ರಹ ಹೊಂದಬೇಕಾದ. ನೀನು ನನಗೆ ವಂದಿಸುವುದಲ್ಲ ಪುಣ್ಯಾತ್ಮ, ನನ್ನನ್ನು ಹರಸಬೇಕು ನೀನು. ಅಪರಾಧ ಮಾಡಿದ್ರೆ ಅಪವಾದ ನಡೆದು ಹೋದ್ರೆ ಅದಕ್ಕೆ ದೊಡ್ಡವನು ಸಣ್ಣವನು ಎನ್ನುವಂತಹ ತಾರತಮ್ಯ ನೋಡಬಾರದು. ಆದ್ರೂ ನಿನ್ನ ಮಾತಿನಂತೆ ನಮ್ಮೆಲ್ಲರನ್ನು ನೀನು ಈ ಆಗುವಾಗಲೇ ನಿನ್ನ ವಂಶದವರೇ ಬಂದು ನಿನಗೆ ಹೇಳಿದ ಮಾತನ್ನು ಕೇಳಿಸಿಕೊಂಡೆ. ನಾವು ಹಿರಿಯರು ಹೇಳಿದ ಮಾತು ಕೇಳುತ್ತೇವೆ. ಹೌದು, ನಾರಾಯಣ ಅಸ್ತ್ರ ಅಜ್ಜನನ್ನು ಅನುಸರಿಸಲಿಲ್ಲ. ಹೌದು, ನಾರಾಯಣ ಅಸ್ತ್ರವನ್ನು ಪ್ರಯೋಗಿಸಿದೆ. ಆದ್ರೆ ನಮ್ಮ ಲೋಕ ಏನು, ಎಲ್ಲ ಲೋಕವೇ ಅಳಿದು ಹೋಗ್ತಿತ್ತು, ಸುಟ್ಟು ಹೋಗ್ತಿತ್ತು. ಅಂತಹ ನಾರಾಯಣ ಅಸ್ತ್ರವನ್ನೇ ಉಪಸಂಹಾರ ಮಾಡಿದವ ನೀನು. ಆದಿತ್ಯ ನಿನ್ನ ಯೋಗ್ಯತೆಯನ್ನು ಅರ್ಥವಿಸಿಕೊಂಡು ನಾನು ಶರಣು ಬಂದಿದ್ದೇನೆ. ಈ ಸಂತೋಷದಲ್ಲಿ ಒಂದು ಮಾತನ್ನು ಹೇಳುತ್ತಾ ಇದ್ದೇನೆ. ಕುಬೇರನಂತಹ ನಾನು ನನ್ನ ಸಂತೋಷಕ್ಕಾಗಿ ನೀನು ಏನಾದ್ರೂ ಬೇಡಲೇಬೇಕು, ಕೊಡುವುದಕ್ಕೆ. ಹೌದು, ನನಗೆ ವರದ ಅಗತ್ಯನು ಪುಣ್ಯಾತ್ಮ. ಸರ್ವ ಐಶ್ವರ್ಯಗಳಿಗೂ ಅಧಿದೇವತೆಯಾದಂತಹ ಮಹಾಲಕ್ಷ್ಮಿ ಆ ಶ್ರೀಧಾಮದಲ್ಲಿರುವವು, ಆ ಮಹಾತಾಯಿಯ ರಮಣನಾದಂತಹ ಶ್ರೀಹರಿ ವಾಸುದೇವ ನಾನು 5 ವರ್ಷದ ಹಸುಳೆಯಾಗಿದ್ದಾಗಲೇ ಪ್ರಸನ್ನನಾಗಿ ಪರಮ ಪ್ರೀತಿಯಿಂದ ನನ್ನನ್ನು ಆಲಿಂಗಿಸಿ ತೊಡೆಯೇರಿಸಿದಂತಹ ಪುಣ್ಯಾತ್ಮ. ಅಂತಹ ಭಗವಂತನ ಪೂರ್ಣಾನುಗ್ರಹಕ್ಕೆ ಪಾತ್ರನಾದಂತಹ ನಾನು ನಿನ್ನಲ್ಲಿ ಅದು ಬೇಕು ಇದು ಬೇಕು ಅಂತ ಬೇಡಿದ್ರೆ ಅವನ ಅಸ್ತಿತ್ವಕ್ಕೆ ಕೊರತೆ ಅಲ್ವೋ? ಅಲ್ಲ, ಸಕಲ ಸಾಮ್ರಾಜ್ಯಕ್ಕೆ ದೊರೆಯಿದ್ದೇನೆ, ಸಕಲ ಐಶ್ವರ್ಯವನ್ನು ಪಡೆದಿದ್ದೇನೆ, ಸಕಲ ಭೋಗಗಳನ್ನು ಅನುಭವಿಸಿದ್ದೇನೆ. ಮತ್ತೆ ನಾನು ಏನು ಬೇಡಲಿ ಪುಣ್ಯಾತ್ಮ? ಏನು ನಿನಗೆ ಮನಗೆ ತೋಚಿದ್ದನ್ನು ಬೇಡಿಕೊ. ದೇವತೆಯಾದಂತ ನೀನು ಕೊಡ್ತೇನೆ ಅಂದಾಗ ಬೇಡ ಅಂತ ಹೇಳಿದ್ರೆ ನಿಗ್ರಹ ಅದು ನಿನ್ನ ಅಸ್ತಿತ್ವಕ್ಕೂ ಕೊರತೆಯಾಗುತ್ತದೆ. ಹೌದು, ಆಗಲಿ ಮನ ಪ್ರೀತಿಗೊಂಡು ನೀನು ಕೇಳ್ತೀನಿ ಅಂತಾದ್ರೆ ನಾನು ಬೇಡ್ತೇನೆ ಸ್ವಾಮಿ. ಬೇರೇನು ಅಲ್ಲ, ಶ್ರೀಹರಿಯಲ್ಲಿ ಅಚಲವಾದಂತಹ ಭಕ್ತಿಯನ್ನು ಹೊಂದಿದ್ದೆ ನಾನು. ಆ ಭಕ್ತಿಗೊಂದು ಕುಂದು ಬಂದು ಹೋಯಿತು. ನನ್ನ ಸಹೋದರನ ಅಳಿವಿನ ವಾಕ್ಯನ್ನು ಕೇಳಿದ ಮೇಲೆ ಹಾಗಾಗ ಕೂಡದು. ಸರ್ವರಲ್ಲಿಯೂ ಸಮಚಿತ್ತ ಭಾವವನ್ನು ಹೊಂದಿ ಕಾಲವನ್ನು ಕಳೆದವನು ನಾನು. ಈ ಮಧ್ಯೆ ಇಂಥ ಒಂದು ಘಟನೆ ನಡೆದು ಹೋಯ್ತಲ್ಲ, ಆದ ಕಾರಣ ನನ್ನಲ್ಲಿ ಇದು ಮೊದಲು ಅಚಲವಾಗಿದ್ದಂತಹ ಭಕ್ತಿ ಇದೆಯಲ್ಲ, ಹೌದು, ತೈಲ ಧಾರೆಯಂತೆ ಶ್ರೀಹರಿಯ ಪದ ಕಮಲದಲ್ಲಿ ನನ್ನಲ್ಲಿ ಭಕ್ತಿ ಉಳಿಯುವಂತೆ ನೀನು ಅನುಗ್ರಹ ಮಾಡಬೇಕು ಅಂತ ಬೇಡ್ತಾ ಇದ್ದೀನಿ. ಅನುಗ್ರಹವನ್ನು ಮಾಡಿದ್ದೇನೆ ಧ್ರುವ ಮಹಾರಾಜ. ಹೋಗು, ನಿನ್ನ ರಾಜ್ಯವನ್ನು ಆಳುತ್ತಾ ಶ್ರೀಹರಿಯನ್ನು ಮನಸೋರೆ ಧ್ಯಾನಿಸುತ್ತ ಕಾಲವನ್ನು ದೂರ ಮಳೆಗೇಳು
ವರುಷವಿಂತು ಈ ಧರೆಯ ಧರೆಯ 26,000 ವರುಷವಿಂದು ಸಮೃದ್ಧಿಯಿಂದ ಕೇವಲ ವಿರಕ್ತಿಯು ಬಳಿಗೆ ಸಮಸ್ತ ಸುಖವ ದೃಢವೆನು ತರಿತು ಧ್ರುವನು ಭೂವಧೂರಮಣ ಕೇಳು ಶ್ರೀಹರಿವಾಸುದೇವ ಜ್ಞಾನನಿಧಿಗಳಿಂದಾದಂತಹ ನಾರದರ ಮೂಲಕವಾಗಿ ದೊರಕಿ ಬಂದಂತಹ ವಾಸುದೇವ ಮಂತ್ರ ಅದನ್ನು ಮತ್ತೊಮ್ಮೆ ಕುಬೇರನಿಂದ ಪಡೆದೆ ನಾನು ಅನುಗ್ರಹ ರೂಪವಾಗಿ. ಅವರ ಭಕ್ತಿ ಮಾರ್ಗದ ಮೂಲಕವಾಗಿ ಅವನ ಆದೇಶದಂತೆ ಬಹಿಷ್ಮತಿಪುರವನ್ನು ಸೇರಿ ಅವನ ನುಡಿಯಂತೆ 26,000 ವರುಷಗಳ ಕಾಲ ರಾಜ್ಯಭಾರ ಮಾಡಿದೆ. ಎಷ್ಟೋ ಯಜ್ಞಗಳನ್ನು ಪೂರೈಸಿದೆ. ಸಂಸಾರ ಹೊಂದಿಗನಾಗಿದ್ದು ಮಕ್ಕಳನ್ನು ಪಡೆದೆ. 3 ಗಂಡು ಮಕ್ಕಳನ್ನು ಈ ಕಾಲಕ್ಕೆ ಹೊಂದಿದ್ದೇನೆ ನಾನು. ಭ್ರಮಿಯಲ್ಲಿ ಕಲ್ಪ ಹಾಗೂ ವಸ್ತ್ರ ಎಂಬ ಹಾಗೆಯೂ ಇಳೆಯಲ್ಲಿ ಉತ್ಕಳ ಎಂಬಂತಹ ಮಗನನ್ನು ತ್ರಿಮೂರ್ತಿಗಳ ಹಾಗೆ 3 ಮಂದಿ ಗಂಡು ಮಕ್ಕಳು ನನಗೆ ಪರಿಪೂರ್ಣವಾದಂತಹ ಜೀವನ ಸಾಗಿಸಿದ್ದೇನೆ. ಆದರೆ ಈ ಭೋಗ ಜೀವನದಲ್ಲಿ ಲವಲೇಶವಾದರೂ ಬಯಕೆ ನನಗಿಲ್ಲ. ಹರಿಯ ಆದೇಶದಿಂದ ನಡೆಸ್ತಾ ಇದ್ದೇನೆ. ನನ್ನ ಚಿತ್ತ ಅತ್ತ ಸೆಳೆಯುವುದಕ್ಕೆ ತೊಡಗಿದೆ. ಅಲ್ಲಿದೆ ನನ್ನ ಮನೆ, ಈ ಮನೆ ಸುಮ್ಮನೆ. ಹಿಂಡನಗಲಿ ಹಿಡಿಬಡದ ಕುಂಜರ ತನ್ನ ವಿಂಧ್ಯವಂ ನೆನೆವಂತೆ ಬಂಧನಕ್ಕೆ ಬಂದಂತಹ ಗಿಳಿ ತನ್ನದ್ದಾದಂತಹ ಬಂಧುಗಳನ್ನು ನೆನೆಯುವ ಹಾಗೆ ಆ ಶ್ರೀಹರಿ ವಾಸುದೇವನನ್ನು ಚಿತ್ತ ನೆನೆಯುವುದಕ್ಕೆ ತೊಡಗಿದೆ. ಸಕಲ ಭೋಗ ಭಾಗ್ಯಗಳು ಎಡಗಾಲ ಧೂಳಿನಂತೆ ಕಾಣ್ತಾ ಇದೆ ನನಗೆ. ಇದು ಒಂದು ಬೇಡ. ಪರಿಪೂರ್ಣವಾದ ಜೀವನ ಸಾಗಿಸಿದ್ರು ಯಾಕಾಗಿ ಶ್ರೀಹರಿಯ ರಥ ಬರಲಿಲ್ಲ? ಅವನ ದಿವ್ಯ ವಿಮಾನದ ನಿರೀಕ್ಷೆಯಲ್ಲೇ ಕಾಲ ಕಳೆಯುತ್ತಾ ಇದ್ದೇನೆ ಯಾಕೆ? ಪೂರ್ಣವಾದಂತಹ ಕಾರ್ಯವನ್ನು ಪೂರೈಸಲಿಲ್ಲ ನಾನು ಅಂತ ಗೊತ್ತಾಯಿತು ನನಗೆ. ನನ್ನ ತೀರ್ಥರೂಪರಾದಂತಹ ಉತ್ಥಾನಪಾದ ಮಹಾರಾಜರು ಪೀಠದಲ್ಲಿ ಕುಳ್ಳಿರಿಸಿ ವಾನಪ್ರಸ್ಥಾಶ್ರಮವನ್ನು ಕೈಗೊಂಡು ನಾನು ಅದೇ ಕರ್ತವ್ಯವನ್ನು ಪೂರೈಸಬೇಕೋ ಬೇಡೋ? ನಾಡಿನ ಹೊಣೆಯನ್ನು ನನ್ನ ಪ್ರಬುದ್ಧನಾದಂತಹ ಮಕ್ಕಳಿಗೆ ನೀಡಿ ಹೊರಡಬೇಕು. ಆ ಒಂದು ಕಾರ್ಯವು ಉಳಿದಿತ್ತು. ಇಳೆಯ ಮಗನಾದಂತಹ ವತ್ಸರನೇ ಯೋಗ್ಯ ಎಂಬ ತೀರ್ಮಾನಕ್ಕೆ ಗುರುಗಳೂ ಬಂದಿದ್ದಾರೆ. ಗುರುಗಳಲ್ಲಿ ಯೋಗ್ಯವಾದಂತಹ ಮುಹೂರ್ತವನ್ನು ಇರಿಸಿ ಅವರಿಗೆ ಪಟ್ಟಬಂಧೋತ್ಸವವನ್ನು ಪೂರೈಸಿದ್ದೇನೆ. ನನ್ನ ಕರ್ತವ್ಯಗಳೆಲ್ಲ ಮುಗಿಯಿತು. ಇನ್ನು ಉಳಿದಿರುವಂಥದ್ದು ಒಂದೇ, ದಿವ್ಯ ವಿಮಾನ ಇಲ್ಲಿವರೆಗೆ ಬರ್ತದೆ ಅಂತ ಕಾಯುವುದಲ್ಲ. ಇಲ್ಲಿ ಜೀವನ ಸಾಗಿಸುವುದಕ್ಕೆ ನನಗೆ ಮನವೂ ಇಲ್ಲ. ಈ ಭೋಗ ಜೀವನ ಬೇಡ ನನಗೆ. ಸಂತರಿಗೆ, ಮಹಂತರಿಗೆ, ಋಷಿಮುನಿಗಳಿಗೆ, ಮಹಾತ್ಮರಿಗೆ ವಾಸಸ್ಥಾನವಾಗಿರುವಂತಹ, ನಿತ್ಯವೂ ಜ್ಞಾನ ಸುದೆ ಹರಿಯುತ್ತಿರುವಂತಹ ಆ ಬದರಿಕಾಶ್ರಮ, ಅದುವೇ ಪ್ರಶಸ್ತವಾದಂತಹ ತಾಣ. ಹಾಗಾಗಿ ಅವನನ್ನು ನೆನೆಯುತ್ತಾ ಈ ಭೋಗ ಜೀವನವನ್ನು ಕಡೆಗಣಿಸಿ ದೇಹಭಾವ ದೂರವಾಗಲಿ, ಆತ್ಮಭಾವವೇ ಪುಟಿದೇಳಲಿ ನಡೆಯುತ್ತೇನತ್ತ. ಆರ್ತಾಭಿಷಣ್ಣ ಶಿಥಿಲಾಷ್ಟಮೀತ
ಈ ಲೋಕದಲ್ಲಿ ಹರಿಯ ದ್ವಾರಪಾಲಕರು ಯಾರು ಅಂತ ಕೇಳಿದ್ರೆ ಜಯ ವಿಜಯರು, ನಂದ ಸುನಂದರು, ಚಂಡ ಪ್ರಚಂಡರು, ಕುಮುದಾಕ್ಷರು ಆಗಿದ್ದೇವೆ. ಅವರಲ್ಲಿ ನಾವು ನಂದ ಸುನಂದರು. ಅಯ್ಯ, 26,000 ವರ್ಷಗಳ ಕಾಲ ರಾಜಾಡಳಿತವನ್ನು ಮಾಡಿದಂತಹ ಧ್ರುವ ಸತ್ಯವಂತನಾಗಿದ್ದಾನೆ, ಧರ್ಮವಂತನಾಗಿದ್ದಾನೆ, ಹೌದು, ನ್ಯಾಯವಂತನಾಗಿದ್ದಾನೆ. ನಿಜ. ಅಂತರಂಗದಲ್ಲಿ ಸದಾ ಸದ್ಭಾವನೆ ನಿಲ್ಲಿಸಿ ಕಾಲದಲ್ಲಿ ಮುಂದಾಗುವ ಪುಣ್ಯಾತ್ಮನಾಗಿದ್ದಾನೆ. ಹೌದು. ಅಂಥವನನ್ನೇ ವಿಮಾನದಲ್ಲಿ ಕೊಳ್ಳಿರಿಸಿಕೊಂಡು ವೈಕುಂಠಧಾಮಕ್ಕೆ ಕರೆದುಕೊಂಡು ಬರಬೇಕೆಂದು ಶ್ರೀಮನ್ನಾರಾಯಣನ ಅಪ್ಪಣೆ ಆಗಿದೆ. ಅವ ಎಲ್ಲಿದ್ದಾನೆ ಯೋಚನೆ ಮಾಡಿದರೆ ಬದರಿಕಾಶ್ರಮದಲ್ಲಿದ್ದಾನಂತೆ. ಅಲ್ಲಿಗೆ ವಿಮಾನವನ್ನು ತೆಗೆದುಕೊಂಡು ಹೋಗಿ ಅವನ್ನ ಅಲ್ಲಿ ಕೊಳ್ಳಿರಿಸಿ ವೈಕುಂಠಧಾಮಕ್ಕೆ ನಾವು ಕರೆದುಕೊಂಡು ಹೋಗೋಣ. ಸಂಸರ್ಗದಲ್ಲೇ ಕಾಲವನ್ನು ಕಳೆಯುತ್ತಾ ಇದ್ದ ಹಾಗೆ ನಭದಿಂದ ದಿವ್ಯ ಪ್ರಭೆಯದು ಧರೆಗಿಳಿಯುವುದಕ್ಕೆ ತೊಡಗಿ ನೋಡುತ್ತಾ ಇದ್ದ ಹಾಗೆ ಸಮೀಪವಾಗಿ ಕಾಣಿಸುತ್ತಾ ಇದ್ದೀರಿ. ಶ್ರೀಹರಿಯಂತೆ ಗೋಚರಿಸುತ್ತಾ ಇದ್ದೀರಿ. ನನಗೆ ಚತುರ್ಭುಜಧಾರಿಗಳಾಗಿ ಶಂಖ ಚಕ್ರ ಗದಾ ಪದ್ಮವನ್ನು ಕೈಯಲ್ಲಿ ಧರಿಸಿಕೊಂಡು ಶ್ರೀಹರಿಯಂತೆ ಕಾಣಿಸುತ್ತಿರುವ ಉಭಯ ಯಾರು ತಾವು? ಯಾಕಾಗಿ ಬಂದಿದ್ದೀರಿ? ನನಗೇನು ಅಪ್ಪಳೆ ಹೇಳಿ ಸ್ವಾಮಿಯ. ನಂದ ಸುನಂದರು ನಾವಾಗಿದ್ದೇವೆ. ಮತ್ತೊಮ್ಮೆ ಓದಿಸ್ತಾ ಇದೆ. ಶುಭವಾಗಲಿ. ಅಯ್ಯ, 26,000 ವರ್ಷಗಳ ಕಾಲ ರಾಜಾಡಳಿತವನ್ನು ಮಾಡಿದಂತಹ ನೀನು ನೀತಿವಂತ, ಸತ್ಯವಂತ, ಗುಣವಂತ ಅಂತ ತಿಳಿದಂತಹ ಶ್ರೀಮನ್ನಾರಾಯಣನೇ ಅದು ರಥವನ್ನು ಕೊಟ್ಟು ಕಳುಹಿಸಿದ್ದಾನೆ. ಆ ರಥವನ್ನು ಏರಿ ವೈಕುಂಠಧಾಮಕ್ಕೆ ನೀನು ಬರಬೇಕಯ್ಯ, ಬರಬೇಕು. ನನ್ನ ದೇವನನ್ನು ಮರೆತಿಲ್ಲ. ಇಲ್ಲ, ಶ್ರೀಹರಿ ಮರೆತು ಬಿಟ್ಟು ತರಗಳಿಗೆ ಭಾವಿಸಿದೆನ. ಅವನನ್ನು ಕಾಣಬೇಕೆಂಬಂತ ಉತ್ಕಟೇಚ್ಛೆಯೇ
ಆ ರೀತಿಯಲ್ಲಿ ನನ್ನಲ್ಲಿ ಭಾವನೆ ಹುಟ್ಟಿಸಿದೆ ಅಂತ ತಿಳಿಯುತ್ತೇನೆ. ಒಳ್ಳೆಯದು. ಮಾನವನೊಬ್ಬ ಆಡಿದ ಮಾತಾದರೂ ಹುಸಿಯಾಗಿ, ಅಚ್ಯುತನಾಡಿದಂತಹ ನುಡಿ ಹುಸಿಯಾಗುವುದಕ್ಕುಂಟೆ? ಸಾಧ್ಯವೇ ಇಲ್ಲ. ನೆನಪಿರಿಸಿ ನಿಮ್ಮ ಮೂಲಕವಾಗಿ ದಿವ್ಯ ವಿಮಾನವನ್ನು ಕಳುಹಿಕೊಟ್ಟ ನನ್ನ ತಂದೆ ಆ ವಿಮಾನವನ್ನು ಏರಿ ಬಾ. ಧ್ರುವನ ಜೀವನ ಸಾರ್ಥಕವಾಯಿತು. ಹೊರಡೋಣ. ಆದರೆ ನನಗೆ ಇಷ್ಟು ದಿನಗಳ ಕಾಲ ಸಂಸರ್ಗವನ್ನು ನೀಡಿ ನನ್ನ ಮನಸ್ಸಿಗೆ ಸಂತೋಷವನ್ನು ಉಣಿಸಿದಂತಹ ಈ ಜ್ಞಾನಿಗಳಲ್ಲಿ ಒಂದು ಮಾತು ಕೇಳಬೇಕು. ಅವರ ಅನುಮತಿಯನ್ನು ಹೊಂದಬೇಕು, ಅವರ ಅನುಗ್ರಹವನ್ನು ಪಡೆಯಬೇಕು. ಸರಿ, ಅದಕ್ಕಾಗಿ ಅರೆಗಳಿಗೆ ಅವಕಾಶವನ್ನು ನೀಡಬೇಕು. ಮೇಲುಲೋಕದ ಯಾತ್ರೆಗಾಗಿ ಹೊರಟಂತಹ ಈ ಕಾಲಕ್ಕೆ ಇಲ್ಲಿರುವಂತಹ ಸಂತರಲ್ಲಿ ವಿಚಾರವನ್ನು ಹೇಳಿದೆ. ಅವರ ಪದತಲಗಳಿಗೆ ಪೊಡಮಟ್ಟಂತಹ ಕಾಲಕ್ಕೆ ಅವರೆಲ್ಲರೂ ನನ್ನನ್ನು ಒಂದು ಕಡೆಯಲ್ಲಿ ಕುಳ್ಳಿರಿಸಿದ್ದಾರೆ. ಪುಣ್ಯ ನದಿಗಳ ಸಲಿಲವನ್ನು ತಂದು ನನಗೆ ಅಭಿಷೇಕ ಮಾಡಿದ್ದಾರೆ. ಬಹುಶಃ ನನ್ನ ಪಾರಿಶುದ್ಧಿಗೆ ಇರಬೇಕು ಅಂತ ತಿಳಿಯುತ್ತೇನೆ ನಾನು. ಎಲ್ಲರೂ ಅನುಗ್ರಹಿಸಿದ್ದಾರೆ. ಯಶೋವಂತನಾಗು ಮಹಾರಾಜ ಅಂತ ಹೇಳಿದ್ದಾರೆ. ಸಂತೋಷಗೊಂಡೆ. ಇನ್ಯಾಕೆ ಸಾವಕಾಶ? ಬಂದಿರುವಂತಹ ದಿವ್ಯ ವಿಮಾನ ಶ್ರೀಹರಿಯಿಂದ ಕಳುಹಿಸಲ್ಪಟ್ಟದ್ದು. ಅದಕ್ಕೂ ಪ್ರದಕ್ಷಿಣೆ ಬಂದು ಹರಿಯ ಪಾರ್ಶ್ವದರಿಗೂ ವಂದಿಸಿ ದಿವ್ಯ ವಿಮಾನವನ್ನು ಏರಿಕೊಳ್ತೇನೆ. ಹರಿ ನಾರಾಯಣ ಮುನಿ ಮಾತೆಯನ್ನು ನೆನೆಯುತ್ತ ಮಾತೆಯನ್ನು ನೆನೆಯುತ್ತ ಒಂದು ಮಾತು ಕೇಳಿ. ಮಾತಿಗಿಂತರಿಗ ದೈವತವ ಮಾತೆಗಿಂತರಿಗ ದೈವತವ ಆ ಮಹಾತಾಯಿ ಮಾತೆಗಿಂತರಿಗ ದೈವದ ನೀತಿ ಶಾಸ್ತ್ರಕ್ಕೆ ತಪ್ಪಿ ನೀತಿ ಶಾಸ್ತ್ರಕ್ಕೆ ತಪ್ಪಿ ನಡೆಯನ ನಂದ ಸುನಂದರೆ, ನನ್ನ ಒಂದು ಸಮಸ್ಯೆಯನ್ನು ಪರಿಹರಿಸುವಿರ? ಏನು ಸಮಸ್ಯೆ? ಶ್ರೀಹರಿಯ ಆದೇಶವನ್ನು ಹೊಂದಿ ಧರೆಗಿಳಿದವರು ನೀವು. ಆ ಮಹಿಮಾನ್ವಿತ ನನ್ನ ಒಬ್ಬನನ್ನು ಮಾತ್ರ ಕರೆ ತರುವುದಕ್ಕೆ ಹೇಳಿದ್ದೆ. ನಿನ್ನ ಒಬ್ಬನನ್ನೇ ಕರೆದುಕೊಂಡು ಬರೋದಕ್ಕೆ ಹೇಳಿದ್ದು. ನನ್ನ ಅಮ್ಮ ಜೊತೆಗೆ ಬಂದ್ರೆ ಆಗಬಹುದು. ನನ್ನಮ್ಮ ಸುನೀತಿ ದೇವಿಯನ್ನು ಕರ್ಕೊಂಡು ಬರ್ಲಿಕ್ಕೆ ಹೇಳಿಲ್ವೇ? ಅಂತಹ ಆಜ್ಞೆ ಆಗಲಿಲ್ಲ. ನನ್ನಮ್ಮನಿಗಿಲ್ಲದ ಸೌಭಾಗ್ಯ ನನಗೆ ಬೇಡ. ಅವಳು ಸುನೀತಿ, ಮಾತೆಗಿಂತ ಅಧಿಕ ದೈವತವಾರು ಲೋಕದಲ್ಲಿ. ದೇವ ಪ್ರಣೀತವಾದಂತಹ ವೇದವಾಗಲಿ, ಋಷಿ ಪ್ರಣೀತವಾದಂತಹ ಶಾಸ್ತ್ರವಾಗಲಿ ಹೇಳುವುದೇನನ್ನು ಮಾತೃದೇವೋಭವ. ಅವಳಿಗಿಂತ ಅಧಿಕಳಾದವಳು ಲೋಕದಲ್ಲಿ ಮತ್ತೊಬ್ಬಳಿಲ್ಲ. ಮಾತೆಗೆ ಬೆಲೆ ಕಟ್ಟುವುದಕ್ಕೆ ಸಾಧ್ಯವಿಲ್ಲ.
ಗರ್ಭವನ್ನು ಧರಿಸಿ ಪ್ರಸವಿಸುವಲ್ಲಿಯವರೆಗೆ ಅವಳು ಅನುಭವಿಸುವಂತಹ ಆ ನೋವು ಯಾವ ನೋವನ್ನು ಅದಕ್ಕೆ ಹೋಲಿಸುವುದಕ್ಕೆ ಸಾಧ್ಯವಿಲ್ಲ. ಇಲ್ಲ. ಆಮೇಲೆ ಮಕ್ಕಳನ್ನು ಪೋಷಿಸಿ ಬೆಳೆಸಿ ದೊಡ್ಡವರನ್ನಾಗಿಸಿ ಲೋಕಮುಖದಲ್ಲಿ ಕಾಣಿಸುವಂತಹ ತಾಯಿ ಎಷ್ಟು ದೊಡ್ಡವಳು ಅವಳು. ಅವಳು ತೋರುವ ಪ್ರೇಮಕ್ಕೆ ನಾವು ಏನು ಕೊಟ್ಟೆವು ಮಕ್ಕಳು ಹೇಳು. ಲೋಕದಲ್ಲಿ ಭೂಲೋಕದಲ್ಲಿ ಸತ್ಕಾರ್ಯಗಳನ್ನೆಸಗಿ ಪುಣ್ಯಲೋಕವನ್ನು ಸೇರಿ ದೇವತೆಗಳಾದವರು ಕೂಡ ಪಿತೃ ಮಾತೃ ಋಣದಿಂದ ಮುಕ್ತರಾಗದೆ ಭೂಲೋಕಕ್ಕೆ ಬಂದು ಯಜ್ಞಕರ್ಮದಲ್ಲಿ ತೊಡಗಿಸಿಕೊಳ್ತಾರಂತೆ. ಪ್ರತಿಯೊಬ್ಬರು ಪ್ರೇಮ ತೋರಿಸುವರೇ ಲೋಕದಲ್ಲಿ. ತಂದೆಯಾದವನು ಮಗನ ಮೇಲೆ, ದೊರೆಯಾದವನು ಸೇವಕನ ಮೇಲೆ, ಗುರುವಾದವನು ಶಿಷ್ಯನ ಮೇಲೆ, ಗಂಡನಾದವನು ಹೆಂಡತಿಯ ಮೇಲೆ ಎಲ್ಲ ಪ್ರೇಮ ತೋರಿಸುವರಿ. ಆ ಪ್ರೇಮಗಳಲ್ಲೆಲ್ಲ ಒಂದೊಂದು ರೀತಿಯ ಸ್ವಾರ್ಥ ಇದ್ದೇ. ಆದರೆ ಮಾತೆ ಒಬ್ಬಳು ಮಗನ ಮೇಲೆ ತೋರಿಸುವಂತಹ ನಿರ್ವ್ಯಾಜವಾದ ಪ್ರೇಮವಿದೆಯಲ್ಲ, ಅದು ಸ್ವಾರ್ಥದ ಲೇಪ ಇಲ್ಲದಿರುವಂಥದ್ದು. ನನ್ನ ಮಗ ಉನ್ನತಿ ಹೊಂದಬೇಕೆಂಬ ಬಯಕೆ ಮಾತ್ರ ತಾಯಿಗಿರುವುದೇ ವಿನಃ ಅವನಿಂದ ನಾಳೆ ಒಂದಿಷ್ಟು ಪಡೆಯಬೇಕು ಅಂತ ಯಾವ ಅಮ್ಮನೂ ಬಯಸುವುದಿಲ್ಲ. ನನ್ನಮ್ಮ ನನ್ನ ಜೀವನಕ್ಕೆ ನೀತಿ, ಅವಳು ಸುನೀತಿ. ಅವಳು ನೀತಿಯುತವಾದಂತಹ ಮಾರ್ಗವನ್ನು ತೋರಿದ ಕಾರಣ ನಾನು ವಾಸುದೇವ ಮೂರ್ತಿಯನ್ನು ನೋಡೋದಕ್ಕೆ ಸಾಧ್ಯವಾಯಿತು. 5 ವರ್ಷದ ಹಸುಳೆಯಾಗಿದ್ದಾಗ ಚಿಕ್ಕಮ್ಮನ ಮಾತನ್ನು ಕೇಳಿ ಕ್ರುದ್ಧನಾದಂಥ ನಾನು ಶ್ರೀಹರಿಯನ್ನು ಕಾಣೋದಕ್ಕಾಗಿ ಹೊರಟು ನಿಂತಿದ್ದೇನೆ. ಆ ಕಾಲಕ್ಕೆ ನನ್ನ ಅಮ್ಮ ಮಾತೃ ಸಹಜವಾದಂತಹ ಪ್ರೀತಿಯಿಂದ ಭಯದಿಂದ ಹೋಗಬೇಡ ಕಂದ ಅಂತ ಸೆರಗಿನಲ್ಲಿ ನನ್ನನ್ನು ಅಡಗಿ ಸೇರಿಸಲಿಲ್ಲ. ಹೋಗು ಮಗನೇ, ಜಗದ ತಾಯಿಯನ್ನು ಕಾಣುವ ಸೌಭಾಗ್ಯ ನಿನಗೆ ದೊರಕಲಿ ಎಂಬ ಹಾಗೆ ನನ್ನನ್ನು ಹರಸಿ ಕಳುಹಿಕೊಟ್ಟು ಅವಳು ನೀತಿ ಹೇಳಿದಳು. ಹಾಗಾಗಿ ನಾರದರನ್ನು ಕಾಣುವ ಹಾಗಾಯಿತು. ಆ ಮಂತ್ರದ ಮೂಲಕವಾಗಿ ವಾಸುದೇವ ಮೂರ್ತಿಯನ್ನು ಪ್ರಸನ್ನೀಕರಿಸಿಕೊಂಡೆ. ಆ ದೇವನನ್ನು ತೋರುವುದಕ್ಕೆ ದಾರಿ ಹೇಳಿಕೊಟ್ಟವಳು ನನ್ನ ಅಮ್ಮ, ನನ್ನ ಮೊದಲ ಗುರು, ನನ್ನ ಮೊದಲ ದೇವತೆ. ಅವಳಿಗೆ ಸೌಭಾಗ್ಯವಿಲ್ಲ ಅಂತಾದ್ರೆ ನನಗೆ ಯಾಕೆ ಹೇಳು? ಆ ಮಾತೆಗಿಲ್ಲದ ವೈಭವ ನನಗೆ ಬೇಡ. ಕಾಡಲ್ಲಿ ಶ್ರೀಹರಿಯ ಸ್ತುತಿ ನಾನು ಮಾಡ್ತಾ ಇದ್ರೆ ಅದು ನನ್ನ ಉನ್ನತಿಗಾಗಿ. ಮನೆಯಲ್ಲಿದ್ದು ಶ್ರೀಹರಿಯ ಸ್ತುತಿ ನನ್ನಮ್ಮ ಮಾಡಿದ್ದಾಳೆ ಯಾಕೆ? ಈ ಮಗನ ಉನ್ನತಿಗಾಗಿ. ನನಗೆ ಸೌಭಾಗ್ಯ ದೊರಕುತ್ತದೆ, ಉತ್ತಮವಾದ ಪದವಿ ದೊರಕುತ್ತದೆ ಅಂತ ಆಗುವಾಗ ನಾನು ಅಮ್ಮನನ್ನು ಮರೆಯಲಾರೆ. ಅವಳಿಗಿಲ್ಲದ ಸೌಭಾಗ್ಯ, ಅವಳಿಗಿಲ್ಲದಂತಹ ಯಾವ ಐಶ್ವರ್ಯ, ಅವಳಿಗಿಲ್ಲದ ಯಾವ ದಿವ್ಯ ಲೋಕ ಈ ಮಗನಿಗೆ ಬೇಡವೇ ಬೇಡ. ಹರಿಯದ್ದಾದಂತಹ ಕೊಡುಗೆಯನ್ನು ತಿರಸ್ಕರಿಸಿದ ಪಾಪಕ್ಕಾದರೂ ಪ್ರಾಯಶ್ಚಿತ್ತ ಕಂಡುಕೊಂಡೇನು ಅನುಭವಿಸಿಯೇನು ತಾಯಿ ಜೊತೆಗೆ ಬರುವುದಿಲ್ಲ ಅಂತ ಆದ್ರೆ ನಾನು ಮರುಗಬೇಡ. ಹೆತ್ತ ಕರುಣಿನ ಯಾತನೆ ಏನು ಅಂತ ತಿಳಿದುಕೊಂಡ ಪುಣ್ಯಾತ್ಮ ನೀನಾಗಿದ್ಯಾ. ಅದು ನೋಡಿದೆ ಆ ಕಡೆ ದಿವ್ಯ ವಿಮಾನವೊಂದು ಆ ಕಡೆ ಮೇಲೆ ಮೇಲೆ ಏರಿ ಹೋಗ್ತಾ ಇದೆ. ಆ ವಿಮಾನದಲ್ಲಿ ಕುಳಿತುಕೊಂಡು ಹೆಣ್ಣೋರಳು ಯಾರು ಅಂತ ತಿಳಿದುಕೊಂಡೆಯಾ? ದಿವ್ಯ ವಿಮಾನದಲ್ಲಿರುವವಳು ನಿನ್ನ ತಾಯಿ, ನನ್ನಮ್ಮ ಸುನೀತಿ. ದಿವ್ಯ ಲೋಕವನ್ನು ಸೇರ್ತಾ ಇದ್ದಾಳೆ. ಯಾಕೆ ಅಯ್ಯ? ನಿನ್ನಂತಹ ಪುಣ್ಯಾತ್ಮನನ್ನು ಪಡೆದಂತಹ ಆಕೆ ಪುಣ್ಯಗರ್ಭೆಯಾಗಿದ್ದಾಳೆ. ಹಾಗಾಗಿ ನಿನ್ನಿಂದ ಮುಂಚಿತವಾಗಿ ಸ್ವರ್ಗಲೋಕಕ್ಕೆ ಹೋಗ್ತಾ ಇದ್ದಾಳೆ. ಸಾರ್ಥಕವಾಯಿತು ಧ್ರುವನ ಜೀವನ. ನನ್ನಂತವನಿಗೆ ಜನ್ಮ ಕೊಟ್ಟದಕ್ಕಾಗಿ ನನ್ನ ತಾಯಿ ಈ ಕಾಲಕ್ಕೆ ನನಗಿಂತಲೂ ಬದಲಾಗಿ ದಿವ್ಯ ಲೋಕ ಸೇರ್ತಾ ಇದ್ದಾಳೆ. ತೃಪ್ತಿ. ಎಲ್ಲ ಬಂಧನಗಳನ್ನು ಹರಿದೊಗೆದೆ. ತಂದೆಯಾದಂತಹ ಉತ್ತಾನಪಾದ ಮಹಾರಾಜರು ಮೊದಲೇ ವಾನಪ್ರಸ್ಥಾಶ್ರಮ ಕೈಗೊಂಡವರು. ಚಿಕ್ಕಮ್ಮ ಸುರುಚಿ ದೇವಿ ಕಾಡ್ಗಿಚ್ಚಿಗೆ ಬಲಿಯಾಗಿ ಹೋದರು. ಉತ್ತಮನಾದರೂ ಅಳಿದು ಹೋದ. ಆಮೇಲೆ ನನಗೊಂದು ಬಾಂಧವ್ಯದ ಸೆಲೆ ಇದ್ದದ್ದು ಅಮ್ಮನಲ್ಲಿ. ಆ ಅಮ್ಮನೂ ಹೊರಟು ಬಿಟ್ಲು. ಇನ್ನು ಸಮಾಧಾನವಾಯ್ತಯ್ಯ, ಸಾವಕಾಶ ಮಾಡಲಾರೆ. ನಿಮ್ಮೊಂದಿಗೆ ದಿವ್ಯ ವಿಮಾನವನ್ನೇರಿ ಸದಾ ಶಾಂತ ಸ್ವಭಾವದ ಸದ್ಗುಣ ಸಂಪನ್ನರು ತಿರುಗಾಡುವುದಕ್ಕೆ ಭಯ ಇಲ್ಲದಿರುವಂತಹ ಆ ದಿವ್ಯ ಲೋಕ, ಅದರ ಕಡೆಗೆ ಸಾಗೋಣ. ಜಯ ಜಯ ಶ್ರೀಹರಿ ವಾಸುದೇವ. ಅದೋ ಧ್ರುವ ಮಂಡಲವನ್ನು ಸೇರಿದ ಹಾಗಾಯ್ತು. ಶ್ರೀಮನ್ನಾರಾಯಣ ಪೂರ್ಣಾನುಗ್ರಹಕ್ಕೆ ಪಾತ್ರನಾಗಿದ್ದಾನೆ. ಶ್ರೀದೇವರ ಪೂರ್ಣಾನುಗ್ರಹ ಪಾತ್ರನಾದಂತ ಆ ಧ್ರುವನ ಚರಿತ್ರೆಯನ್ನು ಇದುವರೆಗೆ ಭಕ್ತಿ ಶ್ರದ್ಧೆಯಿಂದ ಯಾರು ನೋಡಿದ್ದಾರೋ, ನೋಡುವುದಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೋ ಅವರಿಗೆ ನಮ್ಮ ಆರಾಧ್ಯ ದೇವರಂತ ಮಂಜುನಾಥ ಸ್ವಾಮಿ
ಮಹಾಗಣಪತಿ ಧರ್ಮದೇವತೆಗಳು ಅಣ್ಣಪ್ಪ ಸ್ವಾಮಿ ಆಯುಷ್ಯ ಆರೋಗ್ಯ ಸೌಭಾಗ್ಯಾದಿಗಳನ್ನು ಕರುಣಿಸಲಿ ಅಂತ ಈ ಕಥೆಗೆ ಮಂಗಳ ಗೀತೆಯನ್ನು ಹಾಡೋಣ. ಭದ್ರಂ ಶುಭಂ ಮಂಗಳಂ. ಶ್ರೀ ಮಂಜುನಾಥ ಅಭಯ ಪ್ರದಾದ ಅಭಯ ಪ್ರದಾತ